सुराग्रगण्य कुजनारण्यज्वलत्पावक प्रब्रूयात् तव विक्रमं भुवि कविः को वा अमरो वा दिवि यः प्रादप्रतिमल्लतारकमहादैत्यं सुदृप्तं भवान् विप्रौघप्रिय सुप्रभाव समरे क्रीडन् अजैषीत् द्विषम् शुभकाय सुपराय शुभकाय सुपराय नया मनविंदु शारदे सदना नन्नया मनविंदु शारदे सदना हृदय ज्योति बेलगिपेनो हवलिगे दिनना हृदय ज्योति बेलगिपेनो हवलिगे दिनना रोमांचನ ತಾಯಿ ಶಾರದೆ ಧ್ಯಾನ रोमांचನ ताಯಿ ಶಾರದೆ ಗಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಭಾವದೆರೆಯಲಿ ಶಾರದೆ ಗಾನ ಭಾವದೆರೆಯಲಿ ಶಾರದೆ ಗಾನ ರಾಗವೊಮ್ಮಳು ಶಾರದೆ ನಾಮ ರಾಗವೊಮ್ಮಳು ಶಾರದೆ ನಾಮ ತಾಯಿ ದರ್ಶನದಿಂದ ಹರಳಿತು ವದನ ತಾಯಿ ದರ್ಶನದಿಂದ ಹರಳಿತು ವದನ ಅಂಧಕಾರದ ಚೆಲುವು ನೋಡಿತು ನಯನ ಅಂಧಕಾರದ ಚೆಲುವು ನೋಡಿತು ನಯನ ತಾಯಿ ದರ್ಶನದಿಂದ ಹರಳಿತು ವದನ ತಾಯಿ ದರ್ಶನದಿಂದ ಹರಳಿತು ವದನ ಅಂಧಕಾರದ ಚೆಲುವು ನೋಡಿತು ನಯನ ಅಂಧಕಾರದ ಚೆಲುವು ನೋಡಿತು ನಯನ ಸುತ್ತಮುತ್ತಲೂ ಎಲ್ಲ ತಾಯಿ ದರ್ಶನ ಸುತ್ತಮುತ್ತಲೂ ಎಲ್ಲ ತಾಯಿ ದರ್ಶನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಭಾವದೆಲೆಯಲಿ ಶಾರದೆ ಗಾನ ಭಾವದೆಲೆಯಲಿ ಶಾರದೆ ಗಾನ ರಾಗವೊಮ್ಮಳು ಶಾರದೆ ನಾಮ ರಾಗವೊಮ್ಮಳು ಶಾರದೆ ನಾಮ ಕರುಣಾಮಯ ಸಿರಿದೇವಿ ತಾಯಿ ಶಾರದೆ ಕರುಣಾಮಯಿ ಶ್ರೀದೇವಿ ತಾಯಿ ಶಾರದೆ ಕರಮುಗಿವೆ ತಾಯಿ ನಿನಗೆ ವರಣಾಗಿಯೇ ಕರಮುಗಿವೆ ತಾಯೇ ನಿನಗೆ ಶರಣಾಗಿಯೇ ನಿನ್ನ ಚರಣ ಸೇವೆ ಭಾಗ್ಯ ಸತತ ಬೇಡುವೆ ನಿನ್ನ ಚರಣ ಸೇವೆ ಭಾಗ್ಯ ಸತತ ಬೇಡುವೆ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಭಾವದೆಲೆಯಲಿ ಶಾರದೆ ಗಾನ ಭಾವದೆಲೆಯಲಿ ಶಾರದೆ ಗಾನ ರಾಗವೊಮ್ಮಳು ಶಾರದೆ ನಾಮ ರಾಗವೊಮ್ಮಳು ಶಾರದೆ ನಾಮ ಹೃದಯ ಹಾಡಿತು ಶಾರದೆ ಗಾನ ಹೃದಯ ಹಾಡಿತು ಶಾರದೆ ಗಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಭಾವದೆಲೆಯಲಿ
ಪಡೆಯೋ ಸುಬ್ರಹ್ಮಣ್ಯ ಸ್ವಾಮಿ ಆದಿಶೇಷನ ಹೊತ್ತಕ್ಕೆ ಆಕಳ ಹಾಲ ತಂದಿರುವೆ ಆಶ್ಲೇಷ ಪೂಜೆಯ ಪಡೆಯುವ ಸುಬ್ರಹ್ಮಣ್ಯ ಸ್ವಾಮಿ ಆದಿಶೇಷನ ಹೊತ್ತಕ್ಕೆ ಹಾಕಲ ಹಾಲ ತಂದಿರುವೆ ಆಶ್ಲೇಷ ಪೂಜೆಯ ಪಡೆಯೋ ಸುಬ್ರಹ್ಮಣ್ಯ ಸ್ವಾಮಿ ಆದಿಶೇಷನ ಹೊತ್ತಕ್ಕೆ ಆಕಳ ಹಾಲ ತಂದಿರುವೆ ನನ್ನ ಹೆಗಲ ಮೇಲೆ ಕುಳಿತ ನಟರಾಜನ ಸುತನೇ ನನ್ನ ಹೆಗಲ ಮೇಲೆ ಕುಳಿತ ನಟರಾಜನ ಸುತನೇ ಮನದಲ್ಲಿ ಅಯ್ಯನ ಸ್ಮರಣೆಯ ಮಾಡುತ್ತ ಕುಳಿತ ಸುಂದರಿಯೇ ಮನದಲ್ಲಿ ಅಯ್ಯನ ಸ್ಮರಣೆಯ ಮಾಡುತ್ತ ಕುಳಿತ ಚಂದಗಳೇ ಆಶ್ಲೇಷ ಪೂಜೆಯ ಪಡೆಯೋ ಸುಬ್ರಹ್ಮಣ್ಯ ಸ್ವಾಮಿ ಆದೇಶ ಪೂಜೆಯ ಪಡೆಯೋ ಸುಬ್ರಹ್ಮಣ್ಯ ಸ್ವಾಮಿ ಆದಿಶೇಷನ ಹುತ್ತಕ್ಕೆ ಹಾಕಲ ಹಾಲ ತಂದಿರುವೆ ಆದಿಶೇಷನ ಹುತ್ತಕ್ಕೆ ಹಾಕಲ ಹಾಲ ತಂದಿರುವೆ ನಾಗಯ್ಯನ ರೂಪವ ಪಡೆದು ಕುಕ್ಕೆಯ ಪುರದಲ್ಲಿ ನಾಗಯ್ಯನ ರೂಪವ ಪಡೆದ ಕುಕ್ಕೆಯ ಪುರದಲ್ಲಿ ರೋಗಾದಿ ರುಜಿನಗಳನ್ನು ಗಳಿಸಿದ ದರೆಯಲ್ಲಿ ರೋಗಾದಿ ರುಜಿನಗಳನ್ನು ಅಲಸಿದ ದರೆಯಲ್ಲಿ ಕಾಯುವೆ ವಿವಿಧ ರೂಪವ ಪಡೆದು ಭಕ್ತರ ಕುಲವನ್ನು ಕಾಯುವೆ ವಿವಿಧ ರೂಪವ ಪಡೆದು ಭಕ್ತರ ಕುಲವನ್ನು ಅನುದಿನ ನಿನ್ನಯ ಧ್ಯಾನವ ಮಾಡಲು ತರುವೆ ಜಯವನ್ನು ಅನುದಿನ ನಿನ್ನಯ ಧ್ಯಾನವ ಮಾಡಲು ತರುವೆ ಜಯವನ್ನು ಆಶ್ಲೇಷ ಪೂಜೆಯ ಪಡೆಯೋ ಸುಬ್ರಹ್ಮಣ್ಯ ಸ್ವಾಮಿ ಆಶ್ಲೇಷ ಪೂಜೆಯ ಪಡೆಯೋ ಸುಬ್ರಹ್ಮಣ್ಯ ಸ್ವಾಮಿ ಆದಿಶೇಷನ ಹುತ್ತಕ್ಕೆ ಹಾಕಲ ಹಾಲ ತಂದಿರುವೆ ಆದಿಶೇಷನ ಹುತ್ತಕ್ಕೆ ಆಕಳ ಹಾಲ ತಂದಿರುವೆ ಸಂತಾನ ಭಾಗ್ಯವ ನೀಡುವ ಶಂಕರ ಪ್ರಿಯ ಸುತನೇ ಸಂತಾನ ಭಾಗ್ಯವ ನೀಡುವ ಶಂಕರ ಪ್ರಿಯ ಸುತನೇ ಸಂಸಾರದಿ ಸುಖ ಸಂತೋಷ ಕರುಣಿಸು ಸನ್ಮುಖನೇ ಸಂಸಾರದಿ ಸುಖ ಸಂತೋಷ ಕರುಣಿಸು ಸನ್ಮುಖನೇ ಅನುದಿನ ಪಡೆಯುವೆ ವಿವಿಧ ಪೂಜೆಯ ಕುಕ್ಕೆಯ ಪುರದಲ್ಲಿ ಅನುದಿನ ಪಡೆಯುವೆ ವಿಧ ವಿಧ ಪೂಜೆಯ ಕುಕ್ಕೆಯ ಪುರದಲ್ಲಿ ಗೆಲುವಿನ ಹಾದಿಯ ತೋರಿಸಿ ನಮ್ಮ ಹರಸು ಶ್ರೀಸುತನೇ ಗೆಲುವಿನ ಹಾದಿಯ ತೋರಿಸಿ ನಮ್ಮ ಹರಸು ಶ್ರೀಸುತನೇ ಆಶ್ಲೇಷ ಪೂಜೆಯ ಪಡೆಯೋ ಸುಬ್ರಹ್ಮಣ್ಯ ಸ್ವಾಮಿ ಆಶ್ಲೇಷ ಪೂಜೆಯ ಪಡೆಯೋ ಸುಬ್ರಹ್ಮಣ್ಯ ಸ್ವಾಮಿ ಆಶ್ಲೇಷ ಹುತ್ತಕ್ಕೆ ಹಾಕಲ ಹಾಲ ತಂದಿರುವೆ ಆದಿಶೇಷನ ಹುತ್ತಕ್ಕೆ ಹಾಕಲ ಹಾಲ ತಂದಿರುವೆ ನವಿಲಾಯಗಳ ಮೇಲೆ ಕುಳಿತ ನಟರಾಜನ ಸುತನೇ ನವಿಲಾಯಗಳ ಮೇಲೆ ಕುಳಿತ ನಟರಾಜನ ಸುತನೇ ಮನದಲ್ಲಿ ನಿನ್ನಯ ಸ್ಮರಣೆಯ ಮಾಡುತ್ತ ನಿಂತ ಸನ್ಮುಖನೇ ಮನದಲ್ಲಿ ನಿನ್ನಯ ಸ್ಮರಣೆಯ ಮಾಡುತ್ತ ನಿಂತ ಸನ್ಮುಖನೇ ಆಶ್ಲೇಷ ಪೂಜೆಯ ಪಡೆಯೋ ಸುಬ್ರಹ್ಮಣ್ಯ ಸ್ವಾಮಿ ಆಶ್ಲೇಷ ಪೂಜೆಯ ಪಡೆಯೋ ಸುಬ್ರಹ್ಮಣ್ಯ ಸ್ವಾಮಿ ಜಗದೀಶನ ಸನ್ಮುಖನೇ ಗಾಂಗೆಯ ಜಗದೀಶನ ಸುತ ಸನ್ಮುಖನೇ ಮುಖ ಸೋದರ ಗಾಂಗೆಯ ಜಗದೀಶ ನೀ ಭಕ್ತರ ಭಾಗ್ಯೋದಯ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ ನಿನ್ನ ಮಹಿಮೆಯ ತೋರಿಸೆಯ ಜಗದೀಶನ ಸುತ ಸನ್ಮುಖನೇ ಸೋದರ ಗಾಂಗೆಯ ಜಗದೀಶನ ಸುತ ಸನ್ಮುಖನೇ ಸೋದರ ಗಾಂಗೆಯ ಆದಿಯ ಗುಡಿಯಲ್ಲಿ ಎತ್ತರಿ ನೆಲೆಸಿರುವ ಆದಿಯ ಗುಡಿಯಲ್ಲಿ ಉತ್ತರಿ ನೆಲೆಸಿರುವ ಅನುದಿನ ಪೂಜೆಯ ಪಡೆಯುತ್ತ ನಿಂತಿರುವನೇ ಅನುದಿನ ಪೂಜೆಯ ಪಡೆಯುತ್ತ ನಿಂತಿರುವವನೇ ಅರೂಪನೇ ಸ್ವಾಮಿ ನಟರಂಗ
ಜನಸುತ ಷಣ್ಮುಖನೇ ಜಗಮುಖ ಸೋದರ ಗಾಂಗೇಯ ಗಜಮುಖ ಸೋದರ ಗಾಂಗೇಯ ಹೂವಿನ ತೇರಲಿ ರಾರಾಜಿಸಿರುವ ಹೂವಿನ ತೇರಲಿ ರಾರಾಜಿಸುತ್ತಿರುವ ಸುಂದರ ಬೆಳ್ಳಿಯ ಕಿರಣವ ಚೆಲ್ಲುವ ಷಣ್ಮುಖನೇ ಸುಂದರ ಬೆಳ್ಳಿಯ ಕಿರಣವ ಚೆಲ್ಲುವ ಷಣ್ಮುಖನೇ ಪಾಪ ವಿನಾಶಕನೇ ಸ್ವಾಮಿ ಪಾರ್ವತಿ ನಂದನನೇ ಪಾಪ ವಿನಾಶಕನೇ ಸ್ವಾಮಿ ಪಾರ್ವತಿ ನಂದನನೇ ಬೇಡಿ ಬಂದ ಭಕ್ತರಿಗೆ ಇಷ್ಟವಾಗಿ ವರಗಳ ಕರಮಿತಿ ಕರಣಿಪ ಜನರ ಕಾಯು ಸಂಕಟ ಪ್ರಿಯಸುತ್ತನೇ ಸ್ವಾಮಿ ಸಂಕಟ ಹರಸುತ್ತನೇ ಬೇಡಿ ಬಂದ ಭಕ್ತರಿಗೆ ಇಷ್ಟಾದಿ ವರಗಳ ಕರವೆತ್ತಿ ಕರುಣಿಪ ಸುಜನರ ಪಾಲಿಪ ಶಂಕರ ಪ್ರಿಯ ಸುತನೇ ಸ್ವಾಮಿ ಸಂಕಟ ಹರಸುತ್ತನೇ ಜಗದೀಶನ ಸುತ್ತ ಷಣ್ಮುಖನೇ ಜಗದೀಶನ ಸುತ ಷಣ್ಮುಖನೇ ಗಜಮುಖ ಸೋದರ ಗಾಂಗೇಯ ಗಜಮುಖ ಸೋದರ ಗಾಂಗೇಯ ನಾಗರೂಪನೇ ಸುಬ್ರಹ್ಮಣ್ಯನೇ ಗಣಪನ ತಮ್ಮ ಸುಬ್ರಹ್ಮಣ್ಯನೇ 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 ಹೃದಯ ಹಾಡಿತು ಕಾರ್ತಿಕೇಯನೇ ಹೃದಯ ಹಾಡಿತು ಕಾರ್ತಿಕೇಯನೇ ನಾಗರೂಪನೇ ಸುಬ್ರಹ್ಮಣ್ಯನೇ ನಾಗರೂಪನೇ ಸುಬ್ರಹ್ಮಣ್ಯನೇ ನಾಗರೂಪನೇ ಸುಬ್ರಹ್ಮಣ್ಯನೇ ನಾಗರೂಪನೇ ಸುಬ್ರಹ್ಮಣ್ಯನೇ ಕುಕ್ಕೆಯ ಗುಡಿಯಲ್ಲಿ ನಿನ್ನ ವೈಭವ ಕುಕ್ಕೆಯ ಗುಡಿಯಲ್ಲಿ ನಿನ್ನ ವೈಭವ ಲಕ್ಷ ದೀಪ ಬೆಳಗುತ್ತಲೇ ನಿನಗೆ ಉತ್ಸವ ಲಕ್ಷ ದೀಪ ಬೆಳಗುತ್ತಲೇ ನಿನಗೆ ಉತ್ಸವ ಕುಕ್ಕೆಯ ಗುಡಿಯಲ್ಲಿ ನಿನ್ನ ವೈಭವ ಕುಕ್ಕೆಯ ಗುಡಿಯಲ್ಲಿ ನಿನ್ನ ವೈಭವ ಲಕ್ಷ ದೀಪ ಬೆಳಗುತ್ತಲೇ ನಿನಗೆ ಉತ್ಸವ ಲಕ್ಷ ದೀಪ ಬೆಳಗುತ್ತಲೇ ನಿನಗೆ ಉತ್ಸವ ನವಿಲೇರುತ್ತಾ ಬಂದು ನೆಲೆಸು ಮನದಲ್ಲಿ ನವಿಲೇರುತ್ತಾ ಬಂದು ನೆಲೆಸು ಮನದಲ್ಲಿ ನವಿಲೇರುತ್ತಾ ಬಂದು ನೆಲೆಸು ಮನದಲ್ಲಿ ನವಿಲೇರುತ್ತಾ ಬಂದು ನೆಲೆಸು ಮನದಲ್ಲಿ ನಾಗರೂಪನೇ ಸುಬ್ರಹ್ಮಣ್ಯನೇ ನಾಗರೂಪನೇ ಸುಬ್ರಹ್ಮಣ್ಯನೇ ಗಣಪನ ತಮ್ಮ ಸುಬ್ರಹ್ಮಣ್ಯನೇ ಗಣಪನ ತಮ್ಮ ಸುಬ್ರಹ್ಮಣ್ಯನೇ ಪುಣ್ಯತೀರ್ಥದಿ ಮಿಂದು ಸ್ವಾಮಿ ದರ್ಶನ ಪುಣ್ಯತೀರ್ಥದಿ ಬಿಂದು ಸ್ವಾಮಿ ದರ್ಶನ ನಾಗರೂಪವ ಕಳೆದು ಜನ್ಮ ಪಾವನ ನಾಗರೂಪವ ಪಡೆದು ಜನ್ಮ ಪಾವನ ಪುಣ್ಯತೀರ್ಥದಿ ಮಿಂದು ಸ್ವಾಮಿ ದರ್ಶನ ಪುಣ್ಯತೀರ್ಥವ ಬಿಂದು ಸ್ವಾಮಿ ದರ್ಶನ ನಾಗರೂಪವ ಕಳೆದು ಜನ್ಮ ಪಾವನ ನಾಗರೂಪವ ಪಡೆದು ಜನ್ಮ ಪಾವನ ನಾಗರೂಪನೇ ಸುಬ್ರಹ್ಮಣ್ಯನೇ ನಾಗರೂಪನೇ ಸುಬ್ರಹ್ಮಣ್ಯನೇ ಗಣಪನ ತಮ್ಮ ಸುಬ್ರಹ್ಮಣ್ಯನೇ ಗಣಪನ ತಮ್ಮ ಸುಬ್ರಹ್ಮಣ್ಯನೇ ಮಾರ್ಗಶಿರ ಮಾಸದಲ್ಲಿ ಷಷ್ಠಿ ಉತ್ಸವ ಮಾರ್ಗಶಿರ ಮಾಸದಲ್ಲಿ ಷಷ್ಠಿ ಉತ್ಸವ ಬ್ರಹ್ಮರಥ ಏರಿ ಬರುವ ಶಿವಕುಮಾರ ಸ್ವಾಮಿಯೇ ಬ್ರಹ್ಮರಥ ಏರಿ ಬರುವ ಶಿವಕುಮಾರ ಸ್ವಾಮಿಯೇ ಮಾರ್ಗಶಿರ ಮಾಸದಲ್ಲಿ
ಷಷ್ಠಿ ಉತ್ಸವ ಮಾರ್ಗಶಿರ ಮಾಸದಲ್ಲಿ ಷಷ್ಠಿ ಉತ್ಸವ ಬ್ರಹ್ಮರಥ ಏರಿ ಬರುವ ಶಿವಕುಮಾರ ಸ್ವಾಮಿಯೇ ಬ್ರಹ್ಮರಥ ಏರಿ ಬರುವ ಶಿವಕುಮಾರ ಸ್ವಾಮಿಯೇ ನಿನ್ನ ಚರಣ ಸೇವೆ ಭಾಗ್ಯ ಸತತ ಬೇಡುವೆ ನಿನ್ನ ಚರಣ ಸೇವ ಭಾಗ್ಯ ಸತತ ಬೇಡುವೆ ನಾಗರೂಪನೇ ಸುಬ್ರಹ್ಮಣ್ಯನೇ ನಾಗರೂಪನೇ ಸುಬ್ರಹ್ಮಣ್ಯನೇ ಗಣಪನ ತಮ್ಮ ಸುಬ್ರಹ್ಮಣ್ಯನೇ ಗಣಪನ ತಮ್ಮ ಸುಬ್ರಹ್ಮಣ್ಯನೇ ಹೃದಯ ಹಾಡಿತು ಕಾರ್ತಿಕೇಯನೇ ಹೃದಯ ಹಾಡಿದೋ ಕಾರ್ತಿಕೇಯನೇ ನಾಗರೂಪನೇ ಸುಬ್ರಹ್ಮಣ್ಯನೇ ನಾಗರೂಪನೇ ಸುಬ್ರಹ್ಮಣ್ಯನೇ ನಾಗರೂಪನೇ ಸುಬ್ರಹ್ಮಣ್ಯನೇ ನಾಗರೂಪನೇ ಸುಬ್ರಹ್ಮಣ್ಯನೇ ಹರಿ ಕುಣಿದ ನಮ್ಮ ಹರಿ ಕುಣಿದ 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 ಅಂಕಲಂಕ ಜರಿತ ಮಕರ ಕುಂಡಲದಾರ ಅಕಾಲಂಕ ಚರಿತ ಮಕರಂದರ ಅಂಕಲಂಕ ಜರಿತ ಮಕರ ಕುಂಡಲದಾರ ಅಕಾಲಂಕ ಚರಿತ ಮಕರಂದರ ಸಕಲರ ಪಾಲಿಪು ಹರಿ ಕುಣಿದ ಸಕಲರ ಪಾಲಿಪು ಹರಿ ಕುಣಿದ ಹರಿ ಕುಣಿದ ನಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಳೆಲೆ ಮಾರ್ಗಾಯಿ ಕೊರಳಿನ ಮುತ್ತಿನ ಸರ ಹರಳೆಲೆ ಮಾರ್ಗಾಯಿ ಕೊರಳಿನ ಮುತ್ತಿನ ಸರ ತರಳೊಡೆಗೂಡಿ ಹರಿ ಕುಣಿದ ತರಳೆಯರೊಡಗೂಡಿ ಹರಿ ಕುಣಿದ ಹರಿ ಕುಣಿದ ನಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಅಂದೋಗೆ ಹರಳೆಲೆ ಬಿಂದೋಳಿ ಬಾಪೋರೆ ಅಂದೋಗೆ ಹರಳೆಲೆ ಬಿಂದೋಳಿ ಬಾಪೋರೆ ಚಂದಾದಿ ನಲಿಪೂತ ಹರಿ ಕುಣಿದ ಚಂದಾದಿ ನಲಿಪೂತ ಹರಿ ಕುಣಿದ ಹರಿ ಕುಣಿದ ನಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹುಟ್ಟ ಪಟ್ಟೆಯ ದಟ್ಟಿ ಇಟ್ಟ ಕಂಚಿನ ಧಾಮ ಹುಟ್ಟ ಪಟ್ಟೆಯ ದಟ್ಟಿ ಇಟ್ಟ ಕಂಚಿನ ಧಾಮ ಇಟ್ಟ ಮಲ್ಲರ ಗಂಡ ಹರಿ ಕುಣಿದ ಇಟ್ಟ ಮಲ್ಲರ ಗಂಡ ಹರಿ ಕುಣಿದ ಕುಣಿದ ನಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಪರಮ ಭಗತವರ ಕೇರಿಯೋಲಾಡುವ ಪರಮ ಭಗತರ ಕೇರಿಯೋರಾಡುತ್ತ ಪುರಂದರ ವಿಠಲ ಹರಿ ಕುಣಿದ ಪುರಂದರ ವಿಠಲ ಹರಿ ಕುಣಿದ ಹರಿ ಕುಣಿದ ನಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮೋ ನಮೋ ಶ್ರೀ ಸುಬ್ರಹ್ಮಣ್ಯ ಪಾಲಿ
ನಮ್ಮನು ಅಮಿತವರಣ್ಯ ನಾಗನ ರೂಪದಿ ನೆಲೆಸಿದ ದೇವ ಸುಬ್ರಹ್ಮಣ್ಯ ನಮೋ ನಮೋ ನಾಗನ ರೂಪದಿ ನೆಲೆಸಿದ ದೇವ ಸುಬ್ರಹ್ಮಣ್ಯ ನಮೋ 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 ಶ್ರೀ ಸುಬ್ರಹ್ಮಣ್ಯ ಪಾಲಿಸು ನಮ್ಮನು ಅಮಿತವರಣ್ಯ ನಮೋ ನಮೋ ಶ್ರೀ ಸುಬ್ರಹ್ಮಣ್ಯ ಪಾಲಿಸು ನಮ್ಮನು ಅಮಿತವರಣ್ಯ ಕುಮಾರಧಾರೆಯ ಮಿಂದು ಬಂದೆವು ಕಾಶಿಯ ಕಟ್ಟೆಯ ದರ್ಶನಗೈದು ಕುಮಾರಧಾರೆಯ ಮಿಂದು ಬಂದೆವು ಕಾಶಿಯ ಕಟ್ಟೆಯ ದರ್ಶನಗೈದು ನಿನ್ನಯ ಸನ್ನಿಧಿ ನೋಡುತ್ತ ಬಂದೆವು ನಿನ್ನಯ ಸನ್ನಿಧಿ ನೋಡಲು ಬಂದೆವು ನಮೋ ನಮೋ ಶ್ರೀ ಸುಬ್ರಹ್ಮಣ್ಯ ಪಾಲಿಸು ನಮ್ಮನು ಅಮಿತವರಣ್ಯ ನಮೋ ನಮೋ ಶ್ರೀ ಸುಬ್ರಹ್ಮಣ್ಯ ಪಾಲಿಸು ನಮ್ಮನು ಅಮಿತವರಣ್ಯ ನಾಗನ ರೂಪದಿ ನೆಲೆಸಿದ ದೇವ ಸುಬ್ರಹ್ಮಣ್ಯ ನಮೋ ನಮೋ ನಾಗನ ರೂಪದಿ ನೆಲೆಸಿದ ದೇವ ಸುಬ್ರಹ್ಮಣ್ಯ ನಮೋ ನಮೋ ನಿನ್ನಯ ಲೀಲೆಯ ನೋಡುತ್ತ ಜನರು ನಿನ್ನಯ ಲೀಲೆಯ ನೋಡುತ್ತ ಜನರು ಬಾಳನು ನೀನು ಉಜ್ವಲಗೊಳಿಸು ಬಾಳನು ನೀನು ಉಜ್ವಲಗೊಳಿಸು ನಿನ್ನಯ ನೋಡುತ್ತ ಬಂದೆವು ನಾವು ಸುಬ್ರಹ್ಮಣ್ಯ ನಮೋ ನಮೋ ನಿನ್ನಯ ನೋಡುತ್ತ ಬಂದೆವು ನಾವು ಸುಬ್ರಹ್ಮಣ್ಯ ನಮೋ 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 ಶ್ರೀ ಸುಬ್ರಹ್ಮಣ್ಯ ಪಾಲಿಸು ನಮ್ಮನು ಅಮಿತವರಣ್ಯ ನಮೋ ನಮೋ ಶ್ರೀ ಸುಬ್ರಹ್ಮಣ್ಯ ಪಾಲಿಸು ನಮ್ಮನು ಅಮಿತವರಣ್ಯ ನಾಗನ ರೂಪದಿ ನೆಲೆಸಿದ ದೇವ ಸುಬ್ರಹ್ಮಣ್ಯ ನಮೋ ನಮೋ ನಾಗನ ರೂಪದಿ ನೆಲೆಸಿದ ದೇವ ಸುಬ್ರಹ್ಮಣ್ಯ ನಮೋ ನಮೋ ಮಂಗಳದಾಯನೆ ಮಂಗಳವಾರ ನಿನ್ನಯ ದಾಯನೆ ಮಂಗಳವಾರ ನಿನ್ನಯ ಸನ್ನಿಧಿ ನೋಡಲು ಬಂದೆವು ನಿನ್ನಯ ಸನ್ನಿಧಿ ನೋಡಲು ಬಂದೆವು ಮಂಗಳ ಮಂಗಳ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ನಮೋ ನಮೋ ಮಂಗಳ ಮಂಗಳ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ನಮೋ 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 ಶ್ರೀ ಸುಬ್ರಹ್ಮಣ್ಯ ಪಾಲಿಸು ನಮ್ಮನು ಅಮಿತವರಣ್ಯ ನಮೋ ನಮೋ ಶ್ರೀ ಸುಬ್ರಹ್ಮಣ್ಯ ಪಾಲಿಸು ನಮ್ಮನು ಅಮಿತವರಣ್ಯ ನಾಗನ ರೂಪದಿ ನೆಲೆಸಿದ ದೇವ ಸುಬ್ರಹ್ಮಣ್ಯ ನಮೋ ನಮೋ ನಾಗನ ರೂಪದಿ ನೆಲೆಸಿದ ದೇವ ಸುಬ್ರಹ್ಮಣ್ಯ ನಮೋ ನಮೋ ಸುಬ್ರಹ್ಮಣ್ಯ ನಮೋ ನಮೋ ಸುಬ್ರಹ್ಮಣ್ಯ ನಮೋ ನಮೋ ಓಂ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಬೋಲೆ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಬೋಲೆ ನಮಃ ಶಿವಾಯ ಯೋಗೇಶ್ವರ ಶಿವ ಯೋಗೇಶ್ವರ ಹರ ಹರ ಬೋಲೆ ನಮಃ ಶಿವಾಯ ಯೋಗೇಶ್ವರ ಶಿವ ಯೋಗೇಶ್ವರ ಹರ ಹರ ಬೋಲೆ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಬೋಲೆ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಬೋಲೆ ನಮಃ ಶಿವಾಯ ವಿಶ್ವೇಶ್ವರ
हर बोले नमः शिवाय, नमः शिवाय, नमः शिवाय, हर हर बोले नमः शिवाय। कोटेश्वरा शिव कोटेश्वरा, हर हर बोले नमः शिवाय। कोटेश्वरा शिव कोटेश्वरा, हर हर बोले नमः शिवाय। नमः शिवाय, नमः शिवाय, हर हर बोले नमः शिवाय। नमः शिवाय, नमः शिवाय, हर हर बोले नमः शिवाय। गंगाधरा शिव गंगाधरा, हर हर बोले नमः शिवाय। गंगाधरा शिव गंगाधरा, हर हर बोले नमः शिवाय। नमः शिवाय, नमः शिवाय, हर हर बोले नमः शिवाय। नमः शिवाय, नमः शिवाय, हर हर बोले नमः शिवाय। जटाधरा शिव जटाधरा, हर हर बोले नमः शिवाय। जटाधरा शिव जटाधरा, हर हर बोले नमः शिवाय। नमः शिवाय, नमः शिवाय, हर हर बोले नमः शिवाय। नमः शिवाय, नमः शिवाय, हर हर बोले नमः शिवाय। ಭಜನೆ ಮಾಡೋ ಬಜರಂಗಿಯ ನೋಡು, ಭಕ್ತಿಯ ಸ್ಥಾನವ ಮಾಡೋ ಮಾಡೋ. 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 ರಾಮನ ನಾಡು ಭೀಮನ ಬೀಡು, ಶಕ್ತಿಯ ವರವ ನೀಡೋ ನೀಡೋ. ರಾಮನ ನಾಡು ಭೀಮನ ಬೀಡು, ಶಕ್ತಿಯ ವರವ ನೀಡೋ ನೀಡೋ. ಭಜನೆ ಮಾಡೋ ಬಜರಂಗಿಯ ನೋಡು, ಭಕ್ತಿಯ ಸ್ಥಾನವ ಮಾಡೋ ಮಾಡೋ. ಭಜನೆ ಮಾಡೋ ಬಜರಂಗಿಯ ನೋಡು, ಭಕ್ತಿಯ ಸ್ಥಾನವ ಮಾಡೋ ಮಾಡೋ. ಮಾರುತಿರಾಯ ಇಚ್ಛಾ ಕಾಯ, ಭಕ್ತರ ಕಾಯುವ ಮಹಾನುಭಾವ. ಮಾರುತಿರಾಯ ಇಚ್ಛಾ ಕಾಯ, ಭಕ್ತರ ಕಾಯುವ ಮಹಾನುಭಾವ. ರಾಮನ ದೂತ ಜಗದೀಖ್ಯಾತ, ಭಜಕರ ಜೀವನ ಭಾಗ್ಯ ವಿಧಾತ. ರಾಮನ ದೂತ ಜಗದೀಖ್ಯಾತ, ಭಜಕರ ಜೀವನ ಭಾಗ್ಯ ವಿಧಾತ. ಭಜನೆ ಮಾಡೋ ಬಜರಂಗಿಯ ನೋಡು, ಭಕ್ತಿಯ ಸ್ಥಾನವ ಮಾಡೋ ಮಾಡೋ. ಭಜನೆ ಮಾಡೋ ಬಜರಂಗಿಯ ನೋಡು, ಭಕ್ತಿಯ ಸ್ಥಾನವ ಮಾಡೋ ಮಾಡೋ. ಸೀತಾ ಮಾತಾ ಅಭಯ ಪ್ರದಾತ, ಪತಿತ ಪಾವನ ಲೋಕ ಪ್ರಖ್ಯಾತ. ಸೀತಾ ಮಾತಾ ಅಭಯ ಪ್ರದಾತ, ಪತಿತ ಪಾವನ ಲೋಕ ಪ್ರಖ್ಯಾತ. ಹನುಮಗಿರಿ ವಾಸ ಶ್ರೀರಾಮದಾಸ, ಪಂಚವದನನ ಭಕ್ತಿ ವಿಲಾಸ. ಹನುಮಗಿರಿ ವಾಸ ಶ್ರೀರಾಮದಾಸ, ಪಂಚವದನನ ಭಕ್ತಿ ವಿಲಾಸ. ಭಜನೆ ಮಾಡೋ ಬಜರಂಗಿಯ
ಭಕ್ತಿಯ ಸ್ಥಾನವ ಮಾಡೋ ಮಾಡೋ ಭಜನೆ ಮಾಡೋ ಬಜರಂಗಿಯ ನೋಡು ಭಕ್ತಿಯ ಸ್ಥಾನವ ಮಾಡೋ ಮಾಡೋ ಭಜನೆ ಮಾಡೋ ಬಜರಂಗಿಯ ನೋಡು ಭಕ್ತಿಯ ಸ್ಥಾನವ ಮಾಡೋ ಮಾಡೋ ಭಜನೆ ಮಾಡೋ ಬಜರಂಗಿಯ ನೋಡು ಭಕ್ತಿಯ ಸ್ಥಾನವ ಮಾಡೋ ಮಾಡೋ ರಾಮನ ನಾಡೋ ಭೀಮನ ಬೀಡು ಶಕ್ತಿಯ ವರವಾಣಿಡೋ ನಿಡೋ ರಾಮನ ನಾಡೋ ಭೀಮನ ಬೀಡು ಶಕ್ತಿಯ ವರವಾಣಿಡೋ ನಿಡೋ ಭಜನೆ ಮಾಡೋ ಬಜರಂಗಿಯ ನೋಡು ಭಕ್ತಿಯ ಸ್ಥಾನವ ಮಾಡೋ ಮಾಡೋ 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 ಭಕ್ತಿಯ ಸ್ಥಾನವ ಮಾಡೋ ಮಾಡೋ ಭಕ್ತಿಯ ಸ್ಥಾನವ ಮಾಡೋ ಮಾಡೋ ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರುಣೆ ಕಣ ನಿಲಿಕೆ ಭಯ ಭಕ್ತಿ ಸನ್ನಿಧಾನುಡೆ ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರುಣೆ ಕಣ ನಿಲಿಕೆ ಭಯ ಭಕ್ತಿ ಸನ್ನಿಧಾನುಡೆ ಪಟಿಲದ ಅಪ್ಪೆ ಶ್ರೀ ಭ್ರಮರಾಂಬಿಕೆ ಕಟಿಲದ ಅಪ್ಪೆ ಶ್ರೀ ಭ್ರಮರಾಂಬಿಕೆ ತುಳುನಾಡ ಕಾರ್ಮಿಕದ ಜಗದಂಬಿಕೆ ತುಳುನಾಡ ಕಾರ್ಮಿಕದ ಜಗದಂಬಿಕೆ ಐ ನಿಲಿಕೆ ಮಲ್ಲಿಗೆದ ಅಲಂಕಾರುಣೆ ಕಣ ನಿಲಿಕೆ ಭಯ ಭಕ್ತಿ ಸನ್ನಿಧಾನುಡೆ ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರುಣೆ ಕಣ ನಿಲಿಕೆ ಭಯ ಭಕ್ತಿ ಸನ್ನಿಧಾನುಡೆ ಅಪ್ಪೆಯಿರನ ಕಣ ನಿಲಿಕೆ ಹೊರತು ಓಡು ಅಪ್ಪೆಯಿರನ ಕಣ ನಿಲಿಕೆ ಹೊರತು ಓಡು ಭಕ್ತಿದ ಪೂಜೆನು ಸಂದಾವಡು ಭಕ್ತಿದ ಪೂಜೆನು ಸಂದಾವಡು ನಂದಿನಿ ತುದೆ ನೀರು ನಮಮಿಯೋಡು ನಂದಿನಿ ತುದೆ ನೀರು ನಮಮಿಯೋಡು ನಮ ಮಲ್ತೆ ಪಾಪೊಲೆನ ಮಾಜಾವೋಡು ನಮ ಮಲ್ತೆ ಪಾಪೊಲೆನ ಮಾಜಾವೋಡು ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರುಣೆ ಕಣ ನಿಲಿಕೆ ಭಯ ಭಕ್ತಿ ಸನ್ನಿಧಾನುಡೆ ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರುಣೆ ಕಣ ನಿಲಿಕೆ ಭಯ ಭಕ್ತಿ ಸನ್ನಿಧಾನುಡೆ ಸಾರ ಸಾರ ಭಕ್ತರನ ಉಡಲಾದುನಿಕು ಸಾರ ಸಾರ ಭಕ್ತರನ ಉಡಲಾದುನಿಕು ಅಪ್ಪೆ ಕೂತ ಪೂಜೆ ಸಂದೈತೆ ಇರಬಾರದು ಅಪ್ಪೆ ಕೂತ ಪೂಜೆ ಸಂದೈತೆ ಇರಬಾರದು ಬರ್ಪಿನ ಕಷ್ಟಲೇನ ದೂರ ಮಲ್ತದ ಬರ್ಪಿನ ಕಷ್ಟಲೇನ ದೂರ ಮಲ್ತದ ಬಲ್ಪೋನು ಬೆಳಗಾಲೆ ಜಗದೀಶ್ವರಿ ಬಲ್ಪೋನು ಬೆಳಗಾಲೆ ಜಗದೀಶ್ವರಿ ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರುಣೆ ಕಣ ನಿಲಿಕೆ ಭಯ ಭಕ್ತಿ ಸನ್ನಿಧಾನುಡೆ ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರುಣೆ ಕಣ ನಿಲಿಕೆ ಭಯ ಭಕ್ತಿ ಸನ್ನಿಧಾನುಡೆ ತುಂಬಿದ ರೂಪನು ಇರುಪಡೆಯರು ತುಂಬಿದ ರೂಪನು ಇರುಪಡೆಯರು ರಕ್ಕಾಸ ಅರುಣಾನ ಒದೆ ಮಲ್ತರು
मुक्तिदायकम् रामकृष्ण वासुदेव भक्ति मुक्तिदायकम् राम 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 नाम तारकम् राम 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 नाम तारकम् रामकृष्ण वासुदेव भक्ति मुक्तिदायकम् रामकृष्ण वासुदेव भक्ति मुक्तिदायकम् जानकी मनोहरम् सर्वलोकनायकम् जानकी मनोहरम् सर्वलोकनायकम् जानकी मनोहरम् सर्वलोकनायकम् जानकी मनोहरम् सर्वलोकनायकम् शङ्करादि सेवमान्य पुण्यनाम कीर्तनम् शङ्करादि सेवमान पुण्यनाम कीर्तनम् शङ्करादि सेवमान्य पुण्यनाम कीर्तनम् शङ्करादि सेवमान पुण्यनाम कीर्तनम् राम 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 नाम तारकम् राम 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 नाम तारकम् रामकृष्ण वासुदेव भक्ति मुक्तिदायकम् रामकृष्ण वासुदेव भक्ति मुक्तिदायकम् राम 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 नाम तारकम् राम 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 नाम तारकम् रामकृष्ण वासुदेव भक्ति मुक्तिदायकम् रामकृष्ण वासुदेव भक्ति मुक्तिदायकम् वीरशूरवन्दितम् रामनादिनाशकम् वीरशूरवन्दितम् रावणादिनाशकम् वीरशूरवन्दितम् रामनादिनाशकम् वीरशूरवन्दितम् रावणादिनाशकम् आञ्जनेय जीवधाम राजमन्त्ररूपकम् आञ्जनेय जीवधाम राजमन्त्ररूपकम् आञ्जनेय जीवधाम राजमन्त्ररूपकम् आञ्जनेय जीवधाम राजमन्त्ररूपकम् राम 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 नाम तारकम् राम 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 नाम तारकम् रामकृष्ण वासुदेव भक्ति मुक्तिदायकम् रामकृष्ण वासुदेव भक्ति मुक्तिदायकम् राम 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 नाम तारकम् राम 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 नाम तारकम् रामकृष्ण वासुदेव भक्ति मुक्तिदायकम् रामकृष्ण वासुदेव भक्ति मुक्तिदायकम् जानकी मनोहरम् सर्वलोकनायकम् जानकी मनोहरम् सर्वलोकनायकम् जानकी मनोहरम् सर्वलोकनायकम् जानकी मनोहरम् सर्वलोकनायकम् शङ्करादि सेवमान्य पुण्यनाम कीर्तनम् शङ्करादि सेवमान्य पुण्यनाम कीर्तनम् शङ्करादि सेवमान्य पुण्यनाम कीर्तनम् शङ्करादि सेवमान्य पुण्यनाम कीर्तनम् राम 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 नाम तारकम् राम 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 नाम तारकम् रामकृष्ण वासुदेव भक्ति मुक्तिदायकम् रामकृष्ण वासुदेव भक्ति मुक्तिदायकम् राम 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 नाम तारकम् राम 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 नाम तारकम् रामकृष्ण वासुदेव भक्ति मुक्तिदायकम् रामकृष्ण वासुदेव भक्ति मुक्तिदायकम् वीरशूरवन्दितम् रामनादिनाशकम् वीरशूरवन्दितम् रामनादिनाशकम् वीरशूरवन्दितम् रामनादिनाशकम् वीरशूरवन्दितम् रामनादिनाशकम् आञ्जनेय जीवधाम राजमन्त्ररूपकम् आञ्जनेय जीवधाम राजमन्त्ररूपकम् आञ्जनेय जीवधाम राजमन्त्ररूपकम् आञ्जनेय जीवधाम राजमन्त्ररूपकम् राम 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 नाम तारकम् राम 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 नाम तारकम् रामकृष्ण वासुदेव भक्ति मुक्तिदायकम्
रामकृष्ण वासुदेव भक्तिमुक्तिदायकम् राम 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 नाम तारकम् राम 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 नाम तारकम् रामकृष्ण वासुदेव भक्तिमुक्तिदायकम् रामकृष्ण वासुदेव भक्तिमुक्तिदायकम् नीडु शिव ನೀಡದಿರು ಶಿವ ಶಿವ ನೀಡದಿರು ಶಿವ ಬಾಗುವುದು ನಿನ್ನ ಕಾಯ ಬಾಗುವುದು ನನ್ನ ಕಾಯ ನೀಡು ಶಿವ ನೀಡದಿರು ಶಿವ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ಬಾಗುವುದು ನನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಹಂಬಲಿ ನಾನೇಕೆ ಅಂಜಲಿ ನೀ ನನ್ನ ಹಂಬಲಿ ನೀಡು ಶಿವ ನೀಡದಿರು ಶಿವ ನೀಡು ಶಿವ ನೀಡದಿರು ಶಿವ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ 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 ನೀನಿಟ್ಟ ಕಾಯ ನಿನ್ನ ಕೈಲೆ ಮಾಯ ನೀನಿಟ್ಟ ಕಾಯ ನಿನ್ನ ಕೈಲೆ ಮಾಯ ಆಗುವುದು ಹೋಗುವುದು ನಾ ಕಾಣೆನೆ ಆಗುವುದು ಹೋಗುವುದು ನಾ ಕಾಣೆನೆ ನೀಡು ಶಿವ ನೀಡದಿರು ಶಿವ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ಬಾಗುವುದು ನನ್ನ ಕಾಯ ಮಾನಿಗೆ ಕೊಟ್ಟರು ಮರದಡಿಯೇ ಇಟ್ಟರು ನಾನಂತೂ ನಿನ್ನನ್ನ ಲಾರೆ 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 ಸಾರಂಗ ಮನಕ್ಕೆ ಸಾರಂಗ ಮನಕ್ಕೆ ನೂರಾರು ಬಯಕೆ ಮುಂದಿಟ್ಟು ಉಣಿಸೋದು ನಾ ಕಾಣೆನೆ ಸಾರಂಗ ಮನಕ್ಕೆ ನೂರಾರು ಬಯಕೆ ಮುಂದಿಟ್ಟು ಉಣಿಸೋದು ನಾ ಕಾಣೆನೆ ನೀಡು ಶಿವ ನೀಡದಿರು ಶಿವ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ಬಾಗುವುದು ನನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಹಂಬಲಿ ನಾನೇಕೆ ಅಂಜಲಿ ನೀ ನನ್ನ ಹಂಬಲಿ ನೀಡು ಶಿವ ನೀಡದಿರು ಶಿವ ನೀಡು ಶಿವ ನೀಡದಿರು ಶಿವ ನೀಡು ಶಿವ ನೀಡದಿರು ಶಿವ ನೀಡು ಶಿವ ನೀಡದಿರು ಶಿವ ಚಾಮುಂಡಾಂಬೆಯೇ ಸಿಮಾರುಡೆಯೇ ಪಾಲಿಸಮ್ಮ ಮೊರೆಯಾಲಿಸಮ್ಮ ಚಾಮುಂಡಾಂಬೆಯೇ ಸಿಮಾರುಡೆಯೇ ಪಾಲಿಸಮ್ಮ ಮೊರೆಯಾಲಿಸಮ್ಮ ಚಾಮುಂಡಾಂಬೆಯೇ ಸಿಮಾರುಡೆಯೇ ಪಾಲಿಸಮ್ಮ ಮೊರೆಯಾಲಿಸಮ್ಮ ಚಾಮುಂಡಾಂಬೆಯೇ ಸಿಮಾರುಡೆಯೇ ಪಾಲಿಸಮ್ಮ ಮೊರೆಯಾಲಿಸಮ್ಮ
पंकजवदन श्री पुरंदर विठ्ठल जय जय विठ्ठल जय जय विठ्ठल जय जय विठ्ठल श्री पुरंदर विठ्ठल जय जय विठ्ठल जय जय विठ्ठल जय जय विठ्ठल श्री पुरंदर विठ्ठल ಚಾಮುಂಡಾಂಬೆಯೇ ಸಿಂಹಾರೂಢಯೇ ಪಾಲಿಸಮ ಮೊರೆಯಾಲಿಸಮ ಚಾಮುಂಡಾಂಬೆಯೇ ಸಿಂಹಾರೂಢಯೇ ಪಾಲಿಸಮ ಮೊರೆಯಾಲಿಸಮ ಚಾಮುಂಡಾಂಬೆಯೇ ಸಿಂಹಾರೂಢಯೇ ಪಾಲಿಸಮ ಮೊರೆಯಾಲಿಸಮ ಚಾಮುಂಡಾಂಬೆಯೇ ಸಿಂಹಾರೂಢಯೇ ಪಾಲಿಸಮ ಮೊರೆಯಾಲಿಸಮ ಜಗದೀಶನ ಸುತ ಷಣ್ಮುಖನೇ ಪಾಂಡುರಂಗ ಪಂಡರಿನಾಥ ಪಾವನ ನಮ ಗೋವಿಂದ 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 ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಪಾಂಡುರಂಗ ಪಂಡರಿನಾಥ ಪಾವನ ನಮ ಗೋವಿಂದ ಪಾಂಡುರಂಗ ಪಂಡರಿನಾಥ ಪಾವನ ನಮ ಗೋವಿಂದ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಭಕ್ತವತ್ಸಲ ಭಗತ ಪ್ರಿಯ ಪರಮಾನಂದ ಗೋವಿಂದ 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 ಪಾಂಡುರಂಗ ಪಂಡರಿನಾಥ ಪಾವನ ನಮ 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 ಗೋವಿಂದ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ವೇಣು ವಿಲಲ ವೇಣುಗೋಪಾಲ ಕಾಳಿಂಗ ಮರ್ದನ ಗೋವಿಂದ ವೇಣು ವಿಲಲ ವೇಣುಗೋಪಾಲ ಕಾಳಿಂಗ ಮರ್ದ ಗೋವಿಂದ ವೇಣು ವಿಲಲ ವೇಣುಗೋಪಾಲ ಕಾಳಿಂಗ ಮರ್ದನ ಗೋವಿಂದ ವೇಣು ವಿಲಲ ವೇಣುಗೋಪಾಲ ಕಾಳಿಂಗ ಮರ್ದನ ಗೋವಿಂದ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಪಾಂಡುರಂಗ ಪಂಡರಿನಾಥ ಪಾವನ ನಮ ಗೋವಿಂದ 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 ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಮೋಹಿನಿ ಬಾಲ ಮೋಹಿನಿ ವೇಷ ಅಯ್ಯಪ್ಪ ಜನಿತ ಗೋವಿಂದ 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 ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಪಾಂಡುರಂಗ ಪಂಡರಿನಾಥ ಪಾವನ ನಮ ಗೋವಿಂದ 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 ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ
वरलक्ष्मीश गंगाधर सीतापति रघुवीर राधे गोविंद राधे गोपाल 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 ब्रह्म मुरारी सुराशितलिंगं निर्मलभाषितशोभितलिंगं जन्मविनाशकलिंगं तत्प्रणमामि सदा शिवलिंगम् देवमुनिप्रवराजितलिंगं कामदहन करुणाकरलिंगं रावणदर्पविनाशकलिंगं तत्प्रणमामि सदा शिवलिंगम् सर्वसुगन्धसुलेपितलिंगं बुद्धिविवर्धनकारणलिंगं सिद्धसुरासुरवन्दितलिंगं तत्प्रणमामि सदा शिवलिंगम् कनकमहामणिभूषितलिंगं फणिपतिवेशितशोभितलिंगं दक्षसुयज्ञविनाशकलिंगं तत्प्रणमामि सदा शिवलिंगम् कुङ्कुमचन्दनलेपितलिंगं पङ्कजहारसुशोभितलिंगं सञ्चितपापविनाशनलिंगं तत्प्रणमामि सदा शिवलिंगम् देवगणार्चितसेवितलिंगं भावैर्भक्तिधनिर्जितलिंगं दिनकरकोटिप्रभाकरलिंगं तत्प्रणमामि सदा शिवलिंगम् अष्टदलोपरिवेष्टितलिंगं सर्वसमर्थकारणलिंगं अष्टदरिद्रविनाशकलिंगं तत्प्रणमामि सदा शिवलिंगम् सुरगुरुसुरवरपूजितलिंगं सुरवरपुष्यसदार्चितलिंगं परमपरात्मकलिंगं तत्प्रणमामि सदा शिवलिंगम् ब्रह्ममुरारिसुराशिवलिंगं निर्मलभाषितशोभितलिंगं जन्मजदुःखविनाशकलिंगं तत्प्रणमामि सदा शिवलिंगम् ಈತನೇಟ ನಂಕ ಭಜನಾ ಕಾರ್ಯಕ್ರಮ ನಡಪದ ಕುರಿಯರು ಶ್ರೀ ಭಕ್ತೀಶ್ವರ ಮಹಿಳಾ ಭಜನಾ ಮಂಡಳಿ ಪೊಲಿಕಲ ಮೆಕ್ಲೆಗ್ ಈ ಕ್ಷೇತ್ರದ ಆರಾಧ್ಯ ದೈವ ಏನಂಚಿನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಆಯುಷ್ಯ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ಕೊಡ್ದು ಉತ್ತರೋತ್ತರ ಅಭಿವೃದ್ಧಿ ಮಲ್ಪಡು ಅಂಚನೆ ಈ ಭಜನಾ ಕಾರ್ಯ ನಡಪ ನಿಕ್ಲಿಗಳು ಎಂಕ್ಲ ಮಾತಾ ಅಭಿನಂದನೆಗಳು ಮೆಕ್ಲೆಗ್ ಇತ್ತೆ ಸೇವಾ ಪ್ರಸಾದ ಅಂಚ ಅನುಗ್ರಹ ಪ್ರಸಾದ ಕೊರೊಂದು ಸುರೇಶ್ ರೈ ವಿಟ್ಲಲ ಕಿಶೋರ್ ಕಮರ್ ನೈಲು ಮೆಕ್ಲು ಭಜನಾ ತಂಡಗ ಸ್ಮರಣಿಕೆಲ ಅಂಚನೆ ಸೇವಾ ಪ್ರಸಾದರ ಅನುಗ್ರಹ ಮಲ್ಪಡೋದಕ್ಕೇನು ಭಕ್ತೀಶ್ವರ ಮಹಿಳಾ ಭಜನಾ ಮಂಡಳಿ ಬಲಿಕಲ ಮೆಕ್ಲೆಗ್ ಸೇವಾ ರೂಪ ಪ್ರಸಾದಲ ಅಂಚನೆ ತಂಡಗ ಸ್ಮರಣಿಕೆ ಕೊರದು ಗೌರವಾರ್ಪಣೆ ಮಲ್ತೊಂದುಲ್ಲರು
ಕಿಶೋರ್ ಕುಮಾರ್ ರೈ ನಲಿಲ ಬೊಕ ಸುರೇಶ್ ರೈ ವಿಟ್ಲಂಬೆರೆ ಬಾರಿ ಪೊರ್ಲುದ ಸಂಕೀರ್ತನೆ ಮಲ್ತದ ದೇವೇರ್ನ ಕೃಪೆಗ್ ಪಾತ್ರರಾದ ಆದರ ನಣದುಂಬುಗಳ ನಿಗ್ಲೆಗ್ ಇಂಚಿನ ಸೇವೆ ಮಲ್ಪುನ ಭಾಗ್ಯನು ಆ ದೇವರ ಕರುಣಿಸಾವಡ ಬಂಡದ ಇಂಕ್ಲ ಈ ಬ್ರಹ್ಮಕುಲ ಸಮಿತಿ ಪರವಾದ ಕೇನೊಂದುಳ್ಳು ಭಜನಾ ತಂಡಗ ಸ್ಮರಣಿಕೆ ಅಂಚನೆ ಸೇವಾ ಪ್ರಸಾದ ಅನುಗ್ರಹ ಮಂತನ ಕಿಶೋರ್ ಕುಮಾರ್ ನಲಿಲ್ಲ ಸುರೇಶ್ ರೈ ವಿಟ್ಲ ಮೆಕ್ಲೆಗ್ಲ ಹಾರ್ದಿಕವಾಯಿನ ಅಭಿನಂದನೆಲು ಇತ್ತೆ ಮಹಾವಿಷ್ಣು ಭಜನಾ ಮಂಡಳಿ ಸವಣೂರು ಮುಗರು ಮೆಕ್ಲೆಡ್ದು ಭಜನಾ ಕಾರ್ಯಕ್ರಮ ನಡಪೆರುಂಡು ಸುರಾಗ್ರಗಣ್ಯ ಕುಜನಾರಣ್ಯ ಜ್ವಲತ್ಪಾವಕ ಪ್ರಪ್ರೂಯಾತ್ ತವ ವಿಕ್ರಮಂ ಭುವಿ ಕವಿಃ ಕೋ ವಾ ಅಮರೋ ವಾ ದಿವಿ ಯಃ ಪ್ರಾದ ಪ್ರತಿಮಲ್ಲತಾರಕಮಹಾದೈತ್ಯಂ ಸುದೃಪ್ತಂ ಭವಾನ್ ವಿಪ್ರೋಘ ಪ್ರಿಯ ಸುಪ್ರಭಾವ ಸಮರೇ ಕ್ರೀಡಂ ಅಜೇಷಿ ದ್ವಿಷಂ ಸುಪರಾಯ ಶುಭಕಾಯ ಸುಪರಾಯ ಶುಭಕಾಯ ಸುಪರಾಯ ತಂಡದ ಪುದರ್ನ ವಿದ್ಯಾಧರ ಗೌಡ ಪಾರ್ಲಮೆರಡ ಬತ್ತು ನೋಂದಾಯಿಸೋಡು ಕಾರ್ಯಾಲಯ ಎರೆಂಡಲ ಸ್ವಯಂ ಸೇವಕರಾತ ಕೆಲಸ ಮಲ್ಪುನಗ್ಲಿನ ತಂಡದ ಪುದರ್ನ ವಿದ್ಯಾಧರ ಗೌಡ ಪಾರ್ಲಮೆರಡ ಪುದರ್ನ ನೋಂದಾಯಿಸೋಡು ಬಂದಕೇನೊಂದುಳು शुक्लाम्बरधरं विष्णुं शशिवर्णं चतुर्भुजं
प्रसन्नवदनं ध्याये सर्वविघ्नोपशान्तये गजाननं भूतगणादिसेवितं कपित्थजम्बूफलसारभक्षितम् उमासुतं शोकविनाशकारणं नमामि विघ्नेश्वरपादपङ्कजम् शान्ताकारं भुजगशयनं पद्मनाभं सुरेशं विश्वधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिर्विद्यानगम्यं वन्दे विष्णुं भवभयहरणं सर्वलोकैक्यनादं षडाननं कुङ्कुमं रक्तवर्णं महामदिं दिव्यमयूरवाहनं रुद्रस्य सूनुं सुरसैन्यनाथं बुहं शरणो प्रपद्ये सर्वमङ्गल माङ्गल्ये शिवे सर्वार्थसाधिके शरणे त्र्यम्बके गौरी नारायणी नमोस्तुते सर्वेशे सर्वस्वरूपे सर्वशक्तिसमन्विते भयप्येत्राहि नो देवी दुर्गे देवी नमोस्तुते कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः अपदाम् अपार्तारां दातारां सर्वसम्पदां लोकाभिरामं श्रीरामं भूयो भूयो नमाम्यहम् विद्युर्बलं निर्भयत्वं यशोधैर्यम् आरोगितः अजाड्यं वाक्पटुत्वं च हनुमात् स्मरणात् भवेत् यो देव सवितास्माकं धियो धर्मादिगोचर प्रेरयेत् तस्य तद्धर्ग तद्वरेण्यमुपात्महे रत्नाकरौ दौतापदं हिमालया किरीटिनि ब्रह्मराजर्षि रत्नाढ्यं वन्दे भारतमातरं सर्वेऽपि सुखिनः सन्तु सर्वे सन्तु निरामया सर्वे भद्राणि पश्यन्तु मा कश्चित् दुःखभाग् भवेत् गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः तस्मै श्री गुरुवे नमः। महागणपति गजानना श्री महागणपति गजानना महागणपति गजानना श्री महागणपति गजानना उमा महेश्वर प्रियनंदना उमा महेश्वर प्रियनंदना उमा महेश्वर प्रियनंदना उमा महेश्वर प्रियनंदना महागणपति गजानना हे महागणपति गजानना गणनायक वंदित चरणा गणनायक वंदित चरणा गणनायक वंदित चरणा गणनायक वंदित चरणा तव शरणं भव भयहरणं
ಗಜಾನನ ಗಜವದನ ಹೇರಂಬ ಗಜಾನನ ಗಜಾನನ ಗಜವದನ ಹೇರಂಬ ಗಜಾನನ ಗಜಾನನ ಓಂ 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 ಗಜವದನ ಹೇರಂಬ ಗಜಾನನ ಮಹಾ ಗಣಪತಿ ಗಜಾನನ ಶ್ರೀ ಮಹಾಗಣಪತಿ ಗಜಾನನ ಉಮಾ ಮಹೇಶ್ವರ ಪ್ರಿಯನಂದನ ಉಮಾ ಮಹೇಶ್ವರ ಪ್ರಿಯನಂದನ ಮಹಾಗಣಪತಿ ಗಜಾನನ ಶ್ರೀ ಮಹಾಗಣಪತಿ ಗಜಾನನ ಶ್ರೀ ಮಹಾಗಣಪತಿ ಗಜಾನನ ಶ್ರೀ ಮಹಾಗಣಪತಿ ಗಜಾನನ ಶ್ರೀಮದ್ರಮಣ ಗೋವಿಂದ ಗೋವಿಂದ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಗೌರಿ ಕುಂಡದಿ ಹಿರದಿ ಮೆರೆದ ಶ್ರೀ ವಿನಾಯಕ ಭಾರತಿ ಸ್ವಾಮಿ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ತಾಯಿ ಪಾರ್ವತಿ ದೇವಿ ಶಕ್ತಿಯ ಲೋಕಗಳಿಗೆ ಸಾರಳು ತಾಯಿ ಪಾರ್ವತಿ ದೇವಿ ಕಥೆಯ ಲೋಕಗಳಿಗೆ ತಾರಳು ತಂದೆ ಶಿವನ ದಿವ್ಯ ಶಕ್ತಿಯ ಭಕ್ತ ಜನಕ್ಕೆ ಅರಸಳು ತಂದೆ ಶಿವನ ದಿವ್ಯ ಶಕ್ತಿಯ ಭಕ್ತ ಜನಕ್ಕೆ ಅರಸಳು ತಾಯಿ ಪಾರ್ವತಿ ದೇವಿ ಶಕ್ತಿಯ ಭಕ್ತಗಳಿಗೆ ಸಾರಳು ತಾಯಿ ಪಾರ್ವತಿ ದೇವಿ ಶಕ್ತಿಯ ಲೋಕಗಳಿಗೆ ತಾರಳು ತಂದೆ ಶಿವನ ದಿವ್ಯ ಶಕ್ತಿಯ ಭಕ್ತ ಜನಕ್ಕೆ ಅರಸಳು ತಂದೆ ಶಿವನ ದಿವ್ಯ ಶಕ್ತಿಯ ಭಕ್ತ ಜನಕ್ಕೆ ಅರಸಳು ಪ್ರಣವ ಮಂತ್ರದಿ ಅಕ್ಷರಗಳ ರೂಪವನ್ನು ತಾನು ಧರಿಸಿ ಪ್ರಣವ ಮಂತ್ರದಿ ಅಕ್ಷರಗಳ ರೂಪವನ್ನು ತಾನು ಧರಿಸಿ ವಿಘ್ನನಾಶವ ಮಾಡಿ ಭಕ್ತರ ಕಾರ್ಯಗಳಿಗೆ ಕರುಣೆಯ ತೋರಳು ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಪ್ರಮತ್ತ ಜನಕ್ಕೆ ನಾಥನಾಗಿ ಪ್ರಥಮ ಪೂಜೆಯ ಪಡೆಯಳು ಸಮತ ಜನಕ್ಕೆ ನಾಥನಾಗಿ ಪ್ರಥಮ ಪೂಜೆಯ ಪಡೆಯಲು ಸುಂದರನೆಂದು ಮೆರೆವ ಚಂದ್ರನ ಗರ್ವವನ್ನು ಅಳಿಸಳು ಸುಂದರನೆಂದು ಮೆರೆವ ಚಂದ್ರನ ಗರ್ವವನ್ನು ಅಲಿಸಲು ಪ್ರಮತ್ತ ಜನಕ್ಕೆ
ನಾಥನಾಗಿ ಪ್ರಥಮ ಪೂಜೆಯ ಪಡೆಯಲು ಸಮಸ್ತ ಜನಕ್ಕೆ ನಾಥನಾಗಿ ಪ್ರಥಮ ಪೂಜೆಯ ಪಡೆಯಲು ಸುಂದರನೆಂದು ಮೆರೆವ ಚಂದ್ರನ ಗರ್ವವನ್ನು ಅಳಿಸಲು ಸುಂದರನೆಂದು ಮೆರೆವ ಚಂದ್ರನ ಗರ್ವವನ್ನು ಅಳಿಸಲು ಮೂಸಿಕಾಸುರನ ಗರ್ವ ಮುರಿದು ವಾಹನವಾಗಿ ತಾನು ಪಡೆದು ಮೂಸಿಕಾಸುರನ ಗರ್ವ ಮುರಿದು ವಾಹನವಾಗಿ ತಾನು ಪಡೆದು ಪಡವರಿಂದ ಪೂಜೆ ಪಡೆದು ಮರಳಿ ರಾಜ್ಯವ ತಾನು ಪಡೆಯಲು ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಓ ಗಣಪ ಜನುಮ ತಾಳಿದ ಓ ಗಣಪ ಜನುಮ ತಾಳಿದ ಓ ಗಣಪ ಜನುಮ ತಾಳಿದ ಓ ಗಣಪ ಜನುಮ ತಾಳಿದ ರಮಣ ಗೋವಿಂದ ಗೋವಿಂದ ಜಯ ಜಗದೀಶ್ವರಿ ಜಯ ಪರಮೇಶ್ವರಿ ಜಯ ಮಾಹೇಶ್ವರಿ ಜಯ ಲಲಿತೆ ಜಯ ಜಯದೀಶ್ವರಿ ಜಯ ಪರಮೇಶ್ವರಿ ಜಯ ಮಾಹೇಶ್ವರಿ ಜಯ ಲಲಿತೆ ವಿಜಯವ ಕೋರುವ ವಿಭುದರ ವಿಠಲ ವೇದ ಘೋಷವ ಕೇಳಮ್ಮ ವಿಜಯವ ಕೋರುವ ವಿಬುಧರ ವಿಪ್ರರ ವೇದ ಘೋಷವ ಕೇಳಮ್ಮ ಆಲಿಸುತ್ತಾಯೇ ಅಂಬಾ ಭವಾನಿ ಆಲಿಸುತ್ತಾಯೇ ಅಂಬಾ ಭವಾನಿ ಬಂಗಾರದ ಕವಚ ಅದೇ ರೀತಿಯಾಗಿ ಬಂಗಾರದ ಮಾಲೆ ಅದೇ ರೀತಿಯಾಗಿ ಭಕ್ತಿದ ಕಾಣಿಕೆ ಆ ದೇವರನ್ನು ಸನ್ನಿಧಿಗೆ ಸಮರ್ಪಣೆ ಮಾಡ್ತೀವಿ ದೇವಿ ಅನಂತವಾದ ಸ್ವೀಕಾರ ಮಾಡ್ತಿದೆ ಬರ್ಪಣ ಚಿತ್ನ ಸಮಸ್ತ ರೀತಿಯ ದೋಷಗಳನ್ನು ಪೂರ ನಿವಾರಣೆ ಮಾಡ್ತಿದ್ದ ನನವಾದ ದೇವರನ್ನು ಸೇವೆ ಮಾಡ್ಕೊಂಡು ಚಿತ್ನ ಸಕಲ ಸೌಭಾಗ್ಯನ ಅದೇ ರೀತಿಯಾದ ಆ ಮಲ್ಪಣ ಚಿತ್ನ ಉದ್ಯೋಗಗಳು ಮಗಳಿಗೆ ಎಡ್ಡೆ ರೀತಿಯ ಒಂದು ಯಶಸ್ಸಿನ ಕೀರ್ತಿನ ದೇವರ ನನವಾದ ಮಲವಂದ ಕಾರ್ಯ ಶಾಂಭವಿ ಜನದಲ್ಲಿ ಸಂಭ್ರಮದಿಂದಲೇ ಮಂಗಳ ಮೋಚನ ಮಾಡಮ್ಮ ಮಹಿಷಮರ್ದಿನಿ ಬಾರಮ್ಮ ಉತ್ತರೋತ್ತರ ನನದಾತ ರಕ್ಷಣೆ ಮತ್ತು ಕೊಟ್ಟು ಸುಬ್ರಹ್ಮಣ್ಯ ದೇವರು ಸದಾಕಾಲ ಆ ದೇವರು ಅನುಗ್ರಹ ಮತ್ತು ಗೋಡಾಪಣ ಚಿತ್ತ ಮಾತ ರೀತಿಯ ಅಭೀಷ್ಟೋಗ್ಯನ್ನು ಅನುಗ್ರಹ ಮತ್ತು ಕೊರಡು ಬಂದಿದ್ದು ದೇವರನ್ನ ಸನ್ನಿಧಾನಕ್ಕೂ ಶ್ರದ್ಧಾ ಭಕ್ತಿ ಪುರಸ್ಸರಾಗಕ್ಕೆ ಆ ಕಾಣಿಕೆ ಅದೇ ರೀತಿಯಾದ ಬಂಗಾರದ ಕವಚನು ಬಂಗಾರದ ಮಾಲಿನ ದೇವರನ್ನ ಸನ್ನಿಧಾನಕ್ಕೆ ಸಮರ್ಪಣೆ ಮಾಡಿ ಓಂ ಯಾ ಬಲಿಮೇದ್ಯಾ ಅಬಲಾ ಪುಷ್ಪಾಯಾಶ್ಚ ಪುಷ್ಪಿಣೀ ಬೃಹಸ್ಪತಿಪ್ರಸೂತಾಸ್ತಾನೋ ಮುನಿಚಂಕನ್ಹಸಃ ಇದಂ ಫಲಂ ಮಯಾ ದೇವಾ ಸ್ಥಾಪಿತಂ ದುರದಸ್ತಮ ತೇನ ಮೇ ಸಫಲಾವಾಪ್ತಿರ್ಭವೇಜ್ಜನ್ಮನಿ ಜನ್ಮನಿ ಓಂ ಸ್ಫುರನ್ಮುಕುಟಪತ್ರಕುಂಡಲವಿಭೂಷಿತಂ ಚಂಪಕಸ್ರಜಾಕಲಿತಕಂಧರಂ करयुगेन शक्तिं कविं ददानमथवा कटीकवितवामहस्तेष्टकं गुहं घृसृणभासुरं स्मरतु सीतवासो वसं षडाननाय विद्महे आय धीमहि तन्नस्कन्दप्रचोदयात् ॐ नमोऽस्तु सर्वेभ्यो एके च पृथिवीमनो
हे अन्तरिक्षे दिवितेभ्यः सर्पेभ्यो नमः हे दोरोचने दिवो वा ये सूर्यस्य रश्मिषु येषामक्षु सदस्कृतमतेभ्यः सर्पेभ्यो नमः या इषवो यां गानानां ये वावनस्पतिङ्गमो हे वा वचेषु शेरतेभ्यः सर्पेभ्यो नमः सहस्रवक्त्रं द्विसहस्रजिह्वं पिशङ्गनेत्रं कपिलांशदाभ्यां विषायुधं प्रज्वलदंष्ट्रबाहुं तं नागराजं प्रणतोऽस्मि नित्यं सुब्रह्मण्येश्वराय नमः वासुकी नागराजाय नमः सर्वेभ्यो देवेभ्यो नमः प्रार्थनां समर्पयामि सुब्रह्मण्यदेवर पादारविन्दके गोविन्द गोविन्द ನೋಡಲು ನಾಲಿಗೆ ಹೊರಲಿ ನುಡಿಯದಮ್ಮ ನಿನ್ನಗಾನವ ಪಾಡಲು ನಾಲಿಗೆ ಹೊರಲಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಕಣ್ಣುಗಳೆರಡು ಕಣ್ಣುಗಳೆರಡು
ಪನ್ನಗ ಪನಿವೇಣಿ ಪದ್ಮಾಸಿನಿ ಹರಿರಾಣಿ ಪದ್ಮಗದ ಪಾಣಿ ಪರಮ ಗುಣ ಸುಗುಣಿ ದುರಿತ ನಿವಾರಿಣಿ ಭವ ಭಯಹಾರಿಣಿ ದುರಿತ ನಿವಾರಿಣಿ ಭವ ಭಯಹಾರಿಣಿ ಕಣ್ಣುಗಳೆರಡು ಕಾಣದಮ್ಮ ಲಕ್ಷ್ಮಿ ನಿನ್ನಯ ನೋಡಲು ನಾಲಿಗೆ ಹೊರಲಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಧನ ಕನಕವ ಕೊಡುವ ಧನಲಕ್ಷ್ಮಿಯು ನೀನಾಗಿ ಹರೆಯಲು ನೆಲೆಸಿರುವೆ ಆದಿನರ ರಕ್ಷಿಸಲು ಧನ ಕನಕವ ಕೊಡುವ ಧನಲಕ್ಷ್ಮಿಯು ನೀನಾಗಿ ಧರೆಯಲು ನೆಲೆಸಿರುವೆ ಆದಿನರ ರಕ್ಷಿಸಲು ಸಂಕಟ ಹರಿಸುವ ವೆಂಕಟರಮಣಿ ಸಂಕಟ ಹರಿಸುವ ವೆಂಕಟರಮಣಿ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನಯ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಗೋವಿಂದ ಅಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ನೋಡಕ್ಕ ಮನಸೋತೆ ನಾನವಗೆ ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತಿ ನಾನವಗೆ ನೋಡಕ್ಕ ಮನಸೋತಿ ನಾನವಗೆ ಅಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ನೋಡಕ್ಕ ಮನಸೋತೆ ನಾನವಗೆ ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತಿ ನಾನವಾಗಿ ನೋಡಕ್ಕ ಮನಸೋತಿ ನಾನವಾಗಿ ರಾಜಿತನ ಮಗಳೆತ್ತಿದ ಕೋನ್ಮಕ್ಕ ನರಕಾದೋಳು ತಾಕಾರಿದ ಸತ್ರಾಜಿತನ ಮಗಳೆತ್ತಿದ ಉನ್ಮಕ್ಕ ನರಕ ನೋಡೋ ತಾಕಾದಿದ ಮತ್ತೆ ಕೆಡಹಿದ ಅವನಂದವ ಮತ್ತೆ ಕೆಡಹಿದ ಅವನಂದವ ಮತ್ತೆ ಕೆಡಹಿದ ಅವನಂದವ ಮತ್ತೆ ಕೆಡಹಿದ ಅವನಂದವ ತಾನು ತಾ ಲಿಂಗಾನವ ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತಿ ನಾನವಾಗಿ ನೋಡಕ್ಕ ಮನಸೋತಿ ನಾನವಾಗಿ 16,000 ನಾನ
ನಾರಿಯರ ತೆರೆ ಮೊದದಿಂದ ಬಿಡಿಸಿ ಮನೋಹರ ಅತಿಥಿಯ ಕುಂಡಲ ಕಳಿಸಿದ ಅತಿಥಿಯ ಕುಂಡಲ ಕಳಿಸಿದ ಅಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತಿ ನಾನವಾಗಿ ನೋಡಕ್ಕ ಮನಸೋತಿ ನಾನವಾಗಿ ನರಕ ಚತುರ್ದಶಿ ಪರ್ವದ ದಿನ ಹರುಷಾದಿ ಪ್ರಕಟವ ತನು ದೇವ ನರಕ ಚತುರ್ದಶಿ ಪರ್ವದ ದಿನ ಹರುಷಾದೆ ಪ್ರಕಟ ತನು ದೇವ ಶರಣಾಗತ ಜಾನ ವತ್ಸಲ ಶರಣಾಗತ ಜನ ವತ್ಸಲ ಅಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತಿ ನಾನವಾಗಿ ನೋಡಕ್ಕ ಮನಸೋತಿ ನಾನವಾಗಿ ಹೊಗಳಿ ಕೃಷ್ಣಯ್ಯನ ಮಹಿಮೆಯ ಮೊಟ್ಟೆ ನಗರದ ಅರಸನ ಕೀರ್ತಿಯ ಹೊಗಳೆ ಕೃಷ್ಣಯ್ಯನ ಮಹಿಮೆಯ ಮುಕ್ತಿ ನಗರದ ಅರಸನ ಕೀರ್ತಿಯ ಜಗದೀಶ ಪ್ರಸನ್ನ ಜಗದೀಶ ವೆಂಕಟೇಶನು ಪ್ರಸನ್ನ ವೆಂಕಟೇಶನು ಜಗದೀಶ ಪ್ರಸನ್ನ ವೆಂಕಟೇಶನು ಅಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತಿ ನಾನವಾಗಿ ನೋಡಕ್ಕ ಮನಸೋತಿ ನಾನವಾಗಿ ಹೆಗಲೇರಿ ಬಂದವಗೆ ನೋಡಕ್ಕ ಅಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತಿ ನಾಣವಾಗಿ ನೋಡಕ್ಕ ಮನಸೋತಿ ನಾಣವಾಗಿ ಗೋವಿಂದ ಸಪ್ತಗಿರಿವಾಸ ವೆಂಕಟೇಶ ಗೋವಿಂದ ಸಪ್ತಗಿರಿವಾಸ ವೆಂಕಟೇಶ ಗೋವಿಂದ ಶೇಷಾದ್ರಿವಾಸ ಶೇಷ ಗೋವಿಂದ ಶೇಷಾದ್ರಿವಾಸ ಶೇಷ ಗೋವಿಂದ ಸಪ್ತಗಿರಿವಾಸ ವೆಂಕಟೇಶ ಗೋವಿಂದ ಸಪ್ತಗಿರಿವಾಸ ವೆಂಕಟೇಶ ಗೋವಿಂದ ಶೇಷಾದ್ರಿವಾಸ ಶೇಷ ಗೋವಿಂದ ಶೇಷಾದ್ರಿವಾಸ ಶೇಷ ಗೋವಿಂದ ಶ್ರೀನಿವಾಸ ಗೋವಿಂದ ಬಾಲಾಜಿ ಗೋವಿಂದ ಶ್ರೀನಿವಾಸ ಗೋವಿಂದ ಬಾಲಾಜಿ ಗೋವಿಂದ ಶ್ರೀನಿವಾಸ ಗೋವಿಂದ ಬಾಲಾಜಿ ಗೋವಿಂದ ಶ್ರೀನಿವಾಸ ಗೋವಿಂದ ಬಾಲಾಜಿ ಗೋವಿಂದ ಶೇಷಾದ್ರಿವಾಸ ಶೇಷ ಗೋವಿಂದ ಶೇಷಾದ್ರಿವಾಸ ಶೇಷ ಗೋವಿಂದ ಸಪ್ತಗಿರಿವಾಸ ವೆಂಕಟೇಶ ಗೋವಿಂದ ಸಪ್ತಗಿರಿವಾಸ ವೆಂಕಟೇಶ ಗೋವಿಂದ ಶೇಷಾದ್ರಿವಾಸ ಶೇಷ ಗೋವಿಂದ ಶೇಷಾದ್ರಿವಾಸ ಶೇಷ ಗೋವಿಂದ ಗೋವಿಂದ ಪರಮಾನಂದ ಗೋವಿಂದ ಪರಮಾನಂದ ಗೋವಿಂದ ಪಾದಾರವಿಂದ ಗೋವಿಂದ ಪಾದಾರವಿಂದ ಗೋವಿಂದ ಪರಮಾನಂದ
सर्वेश गोविंद जगदीश गोविंद सर्वेश गोविंद जगदीश गोविंद सर्वेश गोविंद जगदीश गोविंद सर्वेश गोविंद शेषाद्रिवास शेष गोविंद शेषाद्रिवास शेष गोविंद सप्तगिरिवास वेंकटेश गोविंद सप्तगिरिवास वेंकटेश गोविंद शेषाद्रिवास शेष गोविंद शेषाद्रिवास शेष गोविंद गोविंद पद्मावतीश गोविंद पद्मावतीश गोविंद तिरुपतिवास गोविंद तिरुपतिवास गोविंद पद्मावतीश गोविंद पद्मावतीश गोविंद तिरुपतिवास गोविंद तिरुपतिवास परमेश गोविंद अखिलेश गोविंद परमेश गोविंद अखिलेश गोविंद परमेश गोविंद अखिलेश गोविंद परमेश गोविंद अखिलेश गोविंद शेषाद्रिवास शेष गोविंद शेषाद्रिवास शेष गोविंद सप्तगिरिवास वेंकटेश गोविंद सप्तगिरिवास वेंकटेश गोविंद शेषाद्रिवास शेष गोविंद शेषाद्रिवास शेष गोविंद गोविंद चित्रपुरवास गोविंद चित्रपुरवास गोविंद वीर वेंकटेश गोविंद वीर वेंकटेश गोविंद चित्रपुरवास गोविंद चित्रपुरवास गोविंद वीर वेंकटेश गोविंद वीर वेंकटेश नटपुरेश गोविंद तिरुमलेश गोविंद नटपुरेश गोविंद तिरुमलेश गोविंद नटपुरेश गोविंद तिरुमलेश गोविंद नटपुरेश गोविंद तिरुमलेश गोविंद शेषाद्रिवास शेष गोविंद शेषाद्रिवास शेष गोविंद सप्तगिरिवास वेंकटेश गोविंद सप्तगिरिवास वेंकटेश गोविंद शेषाद्रिवास शेष गोविंद शेषाद्रिवास शेष गोविंद शेषाद्रिवास शेष गोविंद शेषाद्रिवास शेष गोविंद गोविंद विप्रपूज्यं विश्ववन्द्यं सर्वरक्षाकरं विभुं पार्वतीहृदयानन्दं शास्तारं प्रणमाम्यहम् शरणमय्यप्पा स्वामी शरणमय्यप्पा 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 शरणमय्यप्पा
स्वामी शरणमय्यप्पा हरिवरासनं स्वामी विश्वमोहनं हरिदधीश्वरं स्वामी राज्यपादुकं हरिमिमध्वनं स्वामी नित्यनर्तनं हरिहरात्मजं स्वामी देवमाश्रये शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा हरणकीर्तनं स्वामी षट्तमानसं भरणलोलुपं स्वामी नर्तनालसं अरुणबासुरं स्वामी भूतनायकं हरिहरात्मजं स्वामी देवमाश्रये शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा प्रणत सत्यकं स्वामी प्राणनायकं प्रणतकल्पकं स्वामी सुप्रभाञ्जितं प्रणतमन्दिरं स्वामी कीर्तनप्रियं हरिहरात्मजं स्वामी देवमाश्रये शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा तुरगवाहनं स्वामी सुन्दराननं वरगदायुधं स्वामी देववर्मिदं गुरुकृपाकरं स्वामी कीर्तनप्रियं हरिहरात्मजं स्वामी देवमाश्रये शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा त्रिभुवनार्चितं स्वामी देवतात्मकं त्रिनयनं प्रभुं स्वामी दिव्यकेशिकं त्रिदशपूजितं स्वामी चिन्तितप्रदं हरिहरात्मजं स्वामी देवमाश्रये शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा भवभयापहं स्वामी भावुकावहं भुवनमोहनं स्वामी भूतिभूषणो धवलवारणं स्वामी दिव्यवारणं हरिहरात्मजं स्वामी देवमाश्रये शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा कलमृदोत्मितं स्वामी देवतात्मकं कलभकोमलं स्वामी गात्रमोहनो कलभकेसरी स्वामी वाजिवाहनं हरिहरात्मजं स्वामी देवमाश्रये शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा श्रुतजनप्रियं स्वामी चिन्तितप्रदं श्रुतिविभूषणं स्वामी साधुजीवनं श्रुतिमनोहरं स्वामी गीतलालसं हरिहरात्मजं स्वामी देवमाश्रये
ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಮುದದಿ ಮುಕುಂದ ಸದನಕ ಬಂದ ತದಿಯ ಮೀಸಳು ಬೆನ್ನೆತ್ತಿಂದ ನಿನ್ನ ಕಂದ ಆನಂದ ಗೋಪಿಗೆಲ್ಲಿನ ಮಗ ಜಾರ ಇವ ಚೋರ ಸುಕುಮಾರ 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 ಮುದದಿ ಮುಕುಂದ ಸದನಕ ಬಂದ ಮುದದಿ ಮುಕುಂದ ಸದನಕ ಬಂದ ಮುದದಿ ಮುಕುಂದ ಸದನಕ ಬಂದ ಮುದದಿ ಮುಕುಂದ ಸದನಕ ಬಂದ ತದಿಯ ಮೀಸಳು ಬೆಣ್ಣೆ ತಿಂದ ನಿನ್ನ ಕಂದ ಆನಂದ ಗೋಪಿಗೆಲ್ಲಿನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿಗೆಲ್ಲಿನ ಮಗ ಜಾರ ಇವ ಚೋರ ಸುಕುಮಾರ ಮಾರನ ಪಿತತ ಮನೆಯೋಳು ಪೊಕ್ಕ ಮಾರನ ಪಿತತ ಮನೆಯೋಳು ಪೊಕ್ಕ ಮಾರನ ಪಿತತ ಮನೆಯೋಳು ಪೊಕ್ಕ ಮಾರನ ಪಿತತ ಮನೆಯೋಳು ಪೊಕ್ಕ ಹೆಡೆಯ ಹೋದರೆ ಕೈಗೆ ಸಿಕ್ಕ ನೋಡಿ ನಕ್ಕ ಬಾರೆ ಕಕ್ಕ ಗೋಪಿಗೆಲ್ಲಿನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿಗೆಲ್ಲಿನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿಗೆಲ್ಲಿನ ಮಗ ಜಾರ ಇವ ಚೋರ ಸುಕುಮಾರ ಹರೆಯಾದ ಪೋರಿ ಜಗದ ಕಂಗೋರಿ ಹರೆಯಾದ ಪೋರಿ ಜಗದ ಕಂಗೋರಿ ಹರೆಯದ ಪೋರಿ ಜಗದ ಕಂಗೋರಿ ಹರೆಯದ ಪೋರಿ ಜಗದ ಕಂಗೋರಿ ಭರದಿಂದ ಸೀರೆಯ ಸೆಳೆದ ಕರವ ಬಿಡಿದ ಮಾನ ಕಳೆದ ಗೋಪಿಗೆಲ್ಲಿನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿಗೆಲ್ಲಿನ ಮಗ ಜಾರ ಇವ ಚೋರ ಸುಕುಮಾರ ಬಹಳ ದಿನವಾಯ್ತು ಪೇಳೋ ದ್ಯಾಂಗೆ ಬಹಳ ದಿನವಾಯ್ತು ಪೇಳೋ ದ್ಯಾಂಗೆ ಬಹಳ ದಿನವಾಯ್ತು ಪೇಳೋ ದ್ಯಾಂಗೆ ಬಹಳ ದಿನವಾಯ್ತು ಪೇಳೋ ದ್ಯಾಂಗೆ ಗೋಪಾಲನ ಮನಸ್ಸೊಮ್ಮೆ ಹಂಗೆ ಒಮ್ಮೆ ಹಿಂಗೆ ಪೇಳೋ ದ್ಯಾಂಗೆ ಗೋಪಿಗೆಲ್ಲಿನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿಗೆಲ್ಲಿನ ಮಗ ಜಾರ ಇವ ಚೋರ ಸುಕುಮಾರ ರಾಧೆಯ ಮನದ ಮೋದ ಮುಕುಂದ ರಾಧೆಯ ಮನದ ಮೋದ ಮುಕುಂದ ರಾಧೆಯ ಮನದ ಮೋದ ಮುಕುಂದ ರಾಧೆಯ ಮನಯನಾನಂದ ಆನಂದ ಗೋಪಿಗೆಲ್ಲಿನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿಗೆಲ್ಲಿನ ಮಗ ಜಾರ
सुकुमारा सुकुमारा
ತಳೆಯ ನಾಡುವ ಭಾರೆ ಸಖಿ ಭಾರೆ ಸಖಿ ಹಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಮಾದದ ಸುದೆ ಸಾಗರದಳಿ ತೇಳುವಂತಿದೆ ಮಾಧವತ ಸುದೆಯ ರಸವ ನೆರೆಚುವಂತಿದೆ ಮಾದದ ಸುದೆ ಸಾಗರದಲ್ಲಿ ತೇಳುವಂತಿದೆ ಮಾಧವತ ಸುದೆಯ ರಸವ ನೆರೆಚುವಂತಿದೆ ಬಾಧಿಸುತಿಹ ಭವದ ತಾಪ ಒಡಗಿದಂತಿದೆ ಬಾಧಿಸುತಿಹ ಭವದ ತಾಪ ಒಡಗಿದಂತಿದೆ ಮಾದರಿ ಫಲರಾಸ ಕ್ರೀಡೆ ತೋರುವಂತಿದೆ ಭಾರೆ ಸಖಿ ಹಾರೆ ಸಖಿ ಹಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಸಕಲ ಲೋಕನಾಥ ನೀತನೆಂದು ತಿಳಿಯಿತು ಸಕಲವನರ್ಪಿಸುವುದೊಂದೇ ಮಾರ್ಗ ಉಳಿಯಿತು ಸಕಲ ಲೋಕನಾಥ ನೀತನೆಂದು ತಿಳಿಯಿತು ಸಕಲವನರ್ಪಿಸುವುದೊಂದೇ ಮಾರ್ಗ ಉಳಿಯಿತು ಲಕ್ಷ್ಮಿ ಮುರಳಿ ರೂಪದಲ್ಲೇ ಎಂಬುದು ಹೊಳೆಯಿತು ಲಕ್ಷ್ಮಿ ಮುರಳಿ ರೂಪದಲ್ಲೇ ಎಂಬುದು ಹೊಳೆಯಿತು ಭಕ್ತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು ಭಾರೆ ಸಖಿ ಹಾರೆ ಸಖಿ ಹಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದರಲ್ಲೇ ಶ್ರೀರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ ಅಲ್ಲಿ ನೋಡಲು ರಾಮ ಅಲ್ಲೇ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ರಾವಣನ ಮೂಲ ಬಲ ಕಂಡು ಕಪಿಸೇನೆ ರಾವಣನ ಮೂಲ ಬಲ ಕಂಡು ಕಪಿಸೇನೆ ಆವಾಗಲೇ ಬೆದರಿ ಓಡಿದವು ಆವಾಗಲೇ ಬೆದರಿ ಓಡಿದವು ರಾವಣನ ಮೂಲ ಬಲ ಕಂಡು ಕಪಿಸೇನೆ ರಾವಣನ ಮೂಲ ಬಲ ಕಂಡು ಕಪಿಸೇನೆ ಆವಾಗಲೇ ಬೆದರಿ ಓಡಿದವು ಆವಾಗಲೇ ಬೆದರಿ ಓಡಿದವು ಈ ವೇಳೆ ನರನಾಗಿರಬಾರದೆಂದೆನಿಸಿ ಈ ವೇಳೆ ನರನಾಗಿರಬಾರದೆಂದೆನಿಸಿ ಈ ವೇಳೆ ನರನಾಗಿರಬಾರದೆಂದೆನಿಸಿ ಈ ವೇಳೆ ನರನಾಗಿರಬಾರದೆಂದೆನಿಸಿ ದೇವ ರಾಮಚಂದ್ರ ಜಗವೆಲ್ಲ ತಾನಾದ ಅಲ್ಲೇ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಅವನಿಗೆ ಇವರಾಮ ಇವನಿಗೆ ಅವರಾಮ ಅವನಿಗೆ ಇವರಾಮ ಇವನಿಗೆ ಅವರಾಮ ಅವನಿಯೋಲಿ ಪರಿರೂಪ ಉಂಟೆ
ಅವನಿಯೊಲೆ ಪರೆಯೇ ರೂಪ ಉಂಟೆ ಅವನಿಗೆ ಇವರಾಮ ಇವನಿಗೆ ಅವರಾಮ ಅವನಿಗೆ ಇವರಾಮ ಇವನಿಗೆ ಅವರಾಮ ಅವನಿಯೋಲಿ ಪರಿ ರೂಪ ಉಂಟೆ ಅವನಿಯೊಳೆ ಪರೆಯೇ ರೂಪ ಉಂಟೆ ಲವ ಮಾತ್ರ ದಿಯ ಸುರ ದುರುಲಾರೆಲ್ಲರೂ ಲವ ಮಾತ್ರ ದಿಯ ಸುರ ದುರುಳರೆಲ್ಲರೂ ಲವ ಮಾತ್ರ ದಿಯ ಸುರ ದುರುಲಾರೆಲ್ಲರೂ ಲವ ಮಾತ್ರ ದಿಯ ಸುರ ದುರುಳರೆಲ್ಲರೂ ಅವರವರು ಹೊಡೆದಾಡಿ ಹತರಾಗಿ ಹೋದರು ಅಲ್ಲೇ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಹನುಮಾದಿ ಸಾಧು ಜನರು ಅಪ್ಪಿಕೊಂಡು ಹನುಮಾದಿ ಸಾಧು ಜನರು ಅಪ್ಪಿಕೊಂಡು ಕುಣಿ ಕುಣಿ ದಾಡಿದರು ಹರುಷದಿಂದ ಕುಣಿ ಕುಣಿ ದಾಡಿದರು ಹರುಷದಿಂದ ಹನುಮಾದಿ ಸಾಧು ಜನರು ಅಪ್ಪಿಕೊಂಡು ಸಾಧು ಜನರು ಅಪ್ಪಿಕೊಂಡು ಕುಣಿ ಕುಣಿ ದಾಡಿದರು ಹರುಷದಿಂದ ಕುಣಿ ದಾಡಿದರು ಹರುಷದಿಂದ ಕ್ಷಣದಲ್ಲಿ ಪುರಂದರ ವಿಠ್ಠಲರಾಯನು ಪುರಂದರ ವಿಠ್ಠಲರಾಯನು ಕ್ಷಣದಲ್ಲಿ ಪುರಂದರ ವಿಠ್ಠಲರಾಯನು ಕ್ಷಣದಲ್ಲಿ ಪುರಂದರ ವಿಠ್ಠಲರಾಯನು ಕೊನೆಗೊಡೆಯನು ತಾನೊಬ್ಬನಾಗಿ ನಿಂತ ಅಲ್ಲೇ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ ಅಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ ಅಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ನೋಡಲು ರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ನೋಡಲು ರಾಮ ಇಲ್ಲೇ ನೋಡಲು ರಾಮ ಎಲ್ಲೆಲ್ಲಿ ನೋಡಿದರಲ್ಲೇ ಶ್ರೀರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ ಅಲ್ಲಿ ನೋಡಲು ರಾಮ ರಾಮ ಇಲ್ಲಿ ನೋಡಲು ರಾಮ ಶ್ರೀರಾಮ ಅಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಅಯೋಧ್ಯಾಧೀಶ ಶ್ರೀರಾಮಚಂದ್ರ ಮಹಾರಾಜ್ ಕಿ ಜೈ ಘಟಿಕಾಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ ಘಟಿಕಾಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ ಘಟಿಕಾಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ ಘಟಿಕಾಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ
ಹನುಮಂತ ಹನುಮಂತ ಗಡಿಗಾದರದಿ ನಿಂತ ಹನುಮಂತ ಹನುಮಂತ ಗಡಿಗಾದರದಿ ನಿಂತ.
ಶುಭ ದಿನವು ಇಂದು ಪುರಂದರ ವಿಠ್ಠಲರಾಯನ ಭಜಿಸಿದ ದಿನವೇ ಶುಭ ದಿನವು ಶುಭವಿದು ಶೋಭನ ಹರಿಗೆ ಶುಭವಿದು ಶೋಭನ ತಿರಿಗೆ ಶುಭವಿದು ಶೋಭನ ಮಹಾವಿಷ್ಣುಗೆ ಶೋಭನ ಸುಬ್ರಹ್ಮಣ್ಯನಿಗೆ ಶುಭವಿದು ಶೋಭನ ಸುಬ್ರಹ್ಮಣ್ಯನಿಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಜಯ ಮಂಗಲಂ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ಚಲಿಸುವ ಜಲದಲ್ಲಿ ಮಚ್ಚನಿಗೆ ಚಲಿಸುವ ಜಲದಲ್ಲಿ ಮಚ್ಚನಿಗೆ ಹಿರಿಯ ಬೆನಲಿ ಪುತ ಕೂರ್ಮನಿಗೆ ಹಿರಿಯ ಬೆನಲಿ ಪುತ ಕೂರ್ಮನಿಗೆ ಧರೆಯನ್ನು ಧರಿಸಿದವರ ಅವತಾರಗೆ ಹರೆಯನ್ನು ಧರಿಸಿದವರ ಅವತಾರಗೆ ತರಲನು ಕಾಯ್ದ ಶ್ರೀ ನರಸಿಂಹಗೆ ಜಯ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ಭೂಮಿಯ ದಾನವ ಬೇಡಿದಗೆ ಭೂಮಿಯ ದಾನವ ಬೇಡಿದಗೆ ಆ ಮಹಾಕ್ಷತ್ರಿಯರ ಗೆಲಿದವಗೆ ಆ ಮಹಾಕ್ಷತ್ರಿಯರ ಗೆಲಿದವಗೆ ರಾಮಚಂದಿರನೆಂಬ ದಶರಥ ಸುತನಿಗೆ ರಾಮಚಂದಿರನೆಂಬ ದಶರಥ ಸುತನಿಗೆ ಸತ್ಯಭಾಮೆಯ ರಸ ಗೋಪಾಲ ಕೃಷ್ಣಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ಭಕ್ತಲೆ ನಿಂತೆಹ ಬೌದ್ಧನಿಗೆ ಭಕ್ತಲೆ ನಿಂತೆಹ ಬೌದ್ಧನಿಗೆ ಉತ್ತಮ ಹಯವೇರಿದ ಕಾಲ್ಚನಿಗೆ ಉತ್ತಮ ಹಯವೇರಿದ ಕಾಲ್ಚನಿಗೆ ಹತ್ತವತಾರದಿ ಭಕ್ತರ ಸಲಹುವ ಹತ್ತವತಾರದಿ ಭಕ್ತರ ಸಲಹುವ ಕತ್ರೋಷಿ ಪುರಂದರ ವಿಠಲನಿಗೆ ಜಯ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ಗಲತಾವರೆಯಂಗಲ ರಂಗಕ್ಕೆ ಮಂಗಲಾರತಿಯ ತಂದೇತಿದರು ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನಃ ಮಂಗಳಂ ದೇವಕೀ ಪುತ್ರೋ ಸ್ವಯಂ ಸೇವೆ ನಡೆಯುವುದು ಇನ್ನು ಮುಂದೆ 5 ಜನರು ಸದಸ್ಯರು
भुवि कविः को वा अमरो वा दिवि यः प्रादप्रतिमल्लतारकमहादैत्यम् सुदृप्तम् भवान् विप्रौघप्रिय सुप्रभाव समरे क्रीडन् अजयीषीत्
ಮಾತ ಭಕ್ತನಂತಿನ ಭಕ್ತರು ದೇವರನ್ನ ಕೂಲಲ್ಬೋದು ದೇವರನ್ನ ಪ್ರಸಾದ ಸ್ವೀಕಾರ ಮಾಡ್ತಾರೆ ಅಂಚನೆ ಭಕ್ತನಂದಿನ ಭಕ್ತರು ಇವರೆಲ್ಲ ಸೇವಾ ರಸೀದಿ ಮಾಡ್ಕೊಡೋಂಥ ಸೇವಾ ರಸೀದಿ ಮಾಡೋ ಕಾರ್ಯಾಲಯ ಮಾಡ್ಕೊಂಡಿರ್ತಾರೆ ಕಲಸ ಪೂಜೆ ಮಾಡಿದಾಗ 5,000 ಕಲಸ ಪೂಜೆ ಉಂಟು ಅಂಚನೆ 2,000 ಕಲಸ ಪೂಜೆ ಉಂಟು ఒక 500 ರೂಪಾಯಿನ ಶಾಸ್ತ್ರ ಪಟ್ಟಿನ ಈ ಸೇವಾ ರಸೀದಿ ಮಾಡ್ಕೊಳ್ಳೋದು ಸೇವಾ ಕೌಂಟರ್ ಸೇವಾದ ರಸೀದಿ ಪಡೆಯೋಣ. ಸುಬ್ರಹ್ಮಣ್ಯ ಸ್ವಾಮಿನ ಅನುಗ್ರಹ ಸೇವಾ ರಸೀದಿ ಮೂಲ ಕೌಂಟರ್ ಉಂಡು ಸೇವಾ ರಸೀದಿ ಮಾಡ್ಕೊಂಡಾಗ ಸೇವಾ ಆಟಿನ ಸೇವಾ ರಸೀದಿನ ಕೌಂಟರ್ ಪಡೆಯುವುದು 5,000 ಕಲಸ ಪಡೆಯುವುದು 2,000 ಕಲಸ ಪಡೆಯುವುದು ఒక 500 ರೂಪಾಯಿದ ಸರ್ವಸೇವಾ ಪೂಜೆ ಉಂಟು. ಸೇವಾರ್ಥಿಗಳು ಸೇವಾ ರಸೀದಿ ಕೌಂಟರ್ ಸುಬ್ರಹ್ಮಣ್ಯ ಸ್ವಾಮಿನ ಅನುಗ್ರಹ ಪಾತ್ರ ಭಕ್ತನಂಚಿನ ಮಾತ ಭಕ್ತಿರ್ಲ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿನ ಅನುಗ್ರಹ ತಿಕ್ಕೊಡು ನಮ್ಮ ಮಲ್ಪನಂಚಿನ ಸೇವೆಟ್ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರ ನಮಕ್ ಮಾತಿರಲ್ಲ ಅನುಗ್ರಹ ಮಲ್ಪಡು ಅಂಚನೆ ಸೇವಾ ರೂಪಡು ಸೇವೆ ಮಲ್ಪನಂಚಿನ ಭಕ್ತರು ಸುಬ್ರಹ್ಮಣ್ಯ ಸ್ವಾಮಿನ ಸೇವೆ ಮಲ್ಪನಂಚಿನ ಅವಕಾಶಲ ಉಂಡು ಸೇವಾರ್ಥಿಲು ಸೇವಾ ರಸೀದಿ ಮಲ್ಪೊಲಿ ಮೂಲೆ ಕೌಂಟರ್ ಸೇವಾ ರಸೀದಿ ಮಲ್ತೊಂದುಲ್ಲೇರು. ಸುರಾಗ್ರಗಣ್ಯ ಕುಜನಾರಣ್ಯಜ್ವಲತ್ಪಾವಕ ಪ್ರಪ್ರೂಯಾತ್ ತವ ವಿಕ್ರಮಂ ಭುವಿ ಕವಿಃ ಕೋ ವಾ ಅಮರೋ ವಾ ದಿವಿ ಯಃ ಪ್ರಾದ प्रतिमल्लतारकमहादैत्यं सुदृप्तं भवान् विप्रोघप्रिय सुप्रभाव समरे क्रीडन् अजेषि द्विषौ
शुभराय शुभकाय शुभराय शुभकाय शुभराय
ಕುರಿಯಾಜೆ, ಚೆಂಡೆ ಕುಮಾರ ಸುಬ್ರಹ್ಮಣ್ಯ ಒಲಕುಂಜ, ಮದ್ದಲೆ ಚೈತನ್ಯ ಕೃಷ್ಣ ಪದ್ಯಾಣ. ಮುಮ್ಮೇಳದಲ್ಲಿ ಗಾಂಗೆಯರಾಗಿ ಜಬ್ಬರ್ ಸಬೋ ಸಂಪಾಜೆ, ಅಂಬೆ ಸಂತೋಷ್ ಕುಮಾರ್ ಹಿರಿಯಾಣ, ಬ್ರಾಹ್ಮಣರಾಗಿ ತಾರಾನಾಥ ಸವಣೂರು, ಸಾಲ್ವನಾಗಿ ಗುಡ್ಡಪ್ಪ ಬಳ್ಯ, ಪರಶುರಾಮನಾಗಿ ಪ್ರಸಾದ್ ಸವಣೂರು. ಈ ಎಲ್ಲ ಕಲಾವಿದರನ್ನ ಕ್ಷೇತ್ರದ ಬ್ರಹ್ಮಕಲೋತ್ಸವ ಸಮಿತಿ ಹಾಗೂ ವಾರ್ಷಿಕ ಜಾತ್ರೋತ್ಸವ ಹಾಗೂ ಸೇರಿದಂತಹ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ವೇದಿಕೆಯನ್ನ ಯಕ್ಷಗಾನ ತಾಳಮದ್ದಲೆಗಾಗಿ ನಾವು ಬಿಟ್ಟುಕೊಡ್ತಾ ಇದ್ದೇವೆ.
ಸುರಾಗ್ರಗಣ್ಯ ಕುಜನಾರಣ್ಯಜ್ವಲತ್ಪಾವಕ ಪ್ರಬ್ರೂಯಾತ್ ತವ ವಿಕ್ರಮಂ ಭುವಿ ಕವಿಃ को वा अमरो वा दिवि यः प्रादप्रतिमल्लतारकमहादैत्यं सुदृप्तं भवान् विप्रौघप्रिय सुप्रभाव समरे क्रीडन् अजय द्विषौ शुभराय शुभकाय सुपराय शुभकाय सुपराय ಕಪ್ಪು ಮೆಲುವವಗೆ ಬೆಳ್ಳಿಯ ಹುರಿ ಗೆಜ್ಜೆಗಳ ಕಟ್ಟಿ ಕುಣಿಯುವ ಡೊಳ್ಳಿನ ಗಣಪಗಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ದೇವತೆಗಳ ಕೈಯ ಕಪ್ಪವ ಗೊಂಬಗೆ ದಾವಾಗ್ನಿಯಂದದಿ ಮೆರೆವವಗೆ ಆವಾಗ ಮನದಲ್ಲಿ ನೆನೆದರಿಷ್ಟಾರ್ಥವ ಇವ ಗಣೇಶ ಗಾರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಕರದುಳು ಪರಶುಪಾಶಂಕುಶಧಾರಗೆ ಹರುಷದಿ ಭಕುತರ ಪೊರೆವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಇಂದಿನ ಯಕ್ಷಗಾನ ತಾಳಮದ್ದಳೆಯಲ್ಲಿ ಭಾಗವಹಿಸುವಂತಹ ಎಲ್ಲ ಕಲಾವಿದರು ದಯವಿಟ್ಟು ಒಮ್ಮೆ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ. ಶ್ರವಣರಂಗ ಪ್ರತಿಷ್ಠಾನ ರಿಜಿಸ್ಟರ್ಡ್ ಸವಣೂರು ಸಾದರಪಡಿಸುವ ಯಕ್ಷಗಾನ ತಾಳಮದ್ದಳೆ ಗಾಂಗೇಯ ಪ್ರತಾಪ. ಹಿಮ್ಮೇಳದಲ್ಲಿ ಭಾಗವತರಾಗಿ ಕುಮಾರಿ ಹೇಮಸ್ವಾತಿ ಕುರಿಯಾದೆ ಮತ್ತು ಶ್ರೀ ಚಿನ್ಮಯ ಕೃಷ್ಣ, ಮೃದಂಗದಲ್ಲಿ ಚೈತನ್ಯ ಕೃಷ್ಣ ಪದ್ಯಾಣ, ಮದ್ದಳೆ
ಚೆಂಡೆಯಲ್ಲಿ ಶ್ರೀ ಕುಮಾರಸುಬ್ರಹ್ಮಣ್ಯ ಒಳಕುಂಜ. ಇವತ್ತಿನ ಗಾಂಗೇಯ ಪ್ರತಾಪದಲ್ಲಿ ಗಾಂಗೇಯನಾಗಿ ಶ್ರೀ ಜಬ್ಬರ್ ಸಮೋ ಸಂಪಾಜೆ, ಅಂಬೆಯಾಗಿ ಹಿಲಿಯಾಣ ಸಂತೋಷ್ ಇವರು, ಹಾಗೆ ಸಾಲ್ವನಾಗಿ ಗುಡ್ಡಪ್ಪ ಬಲ್ಯ, ಪರಶುರಾಮನಾಗಿ ಪ್ರಸಾದ್ ಸವಣೂರು, ಬ್ರಾಹ್ಮಣನಾಗಿ ತಾರನಾಥ್ ಸವಣೂರು. ಯಕ್ಷಗಾನ ತಾಳಮದ್ದಳೆ ಗಾಂಗೇಯ ಪ್ರತಾಪ. ಈ ಎಲ್ಲ ಕಲಾವಿದರನ್ನ ಕಿಶೋರ್ ಕುಮಾರ್ ರೈ ನಳೇಲು ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಸದಸ್ಯರಾದಂತಹ ಕಿಶೋರ್ ಕುಮಾರ್ ರೈ ಅವರು ಕ್ಷೇತ್ರಕ್ಕೆ ಈ ಕಲಾವಿದರನ್ನು ಶಾಲು ಹಾಕಿ ಸನ್ಮಾನಿಸುವ ಮೂಲಕ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಭಾಗವತರಾದ ಕುಮಾರಿ ಹೇಮಸ್ವಾತಿ ಕುರಿಯಾಜೆಯವರಿಗೆ ಸಾಲಿನ ಸನ್ಮಾನವನ್ನು ಮಾಡ್ತಿದ್ದಾರೆ. ಹಿರಿಯರಾದಂತಹ ಕುಮಾರ ಸುಬ್ರಹ್ಮಣ್ಯ ಒಳಕುಂಜ ಚೆಂಡೆಯಲ್ಲಿ ಬಹಳಷ್ಟು ವರ್ಷಗಳ ಕಾಲ ತಮ್ಮ ಸೇವೆಯನ್ನು ಮಾಡ್ತಿರುವವರು ನಳಿಲು ಬ್ರಹ್ಮಕಲಶೋತ್ಸವ ಅಂಗವಾಗಿ ಇವತ್ತು ಚೆಂಡೆಯನ್ನು ನುಡಿಸ್ತಾ ಇದ್ದಾರೆ. ಶ್ರೀ ಕುಮಾರ ಸುಬ್ರಹ್ಮಣ್ಯ ಗುರುಗಳು ಇವರಿಗೆ ವಂದನೆಗಳು. ಹಾಗೆ ಚೈತನ್ಯ ಕೃಷ್ಣ ಪದ್ಯಾಣ ಮೃದಂಗದಲ್ಲಿ ಹನುಮಗಿರಿ ಮೇಳದಲ್ಲಿ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತರನ್ನು ಗೌರವಿಸ್ತಾ ಇದ್ದಾರೆ. ನಮ್ಮೊಂದಿಗೆ ಇವತ್ತು ನಮ್ಮ ಗಾಂಗೇಯನಾಗಿ ಭೀಷ್ಮನಾಗಿ ಪಾತ್ರವನ್ನು ವಹಿಸುವವರು ಹಿರಿಯ ಕಲಾವಿದರು, ದಕ್ಷಿಣ ಕನ್ನಡ ಜಿಲ್ಲೆಯೇ ಶ್ರೇಷ್ಠ ಕಲಾವಿದಂತಹ ಜಬ್ಬರ್ ಸಮೋ ಸಂಪಾಜ. ಜೋರಾದ ಚಪ್ಪಳೆಯೊಂದಿಗೆ ಅವರನ್ನು ಗೌರವಿಸ್ತಿದ್ದೇವೆ. ಹಾಗೆ ಇನ್ನೊಬ್ಬರು ಹಿರಿಯ ಕಲಾವಿದರು, ಹನುಮಗಿರಿ ಮೇಳದ ಕಲಾವಿದರು, ನಮ್ಮೆಲ್ಲ ಈ ವರ್ಷ ನಮಗೆ ಅವರು ಹೊಸದಾಗಿ ಬಂದದ್ದು ಕೂಡ ತುಂಬ ಸೇವೆಯನ್ನು ಮಾಡ್ತಿರುವವರು ಸಂತೋಷ್ ಕುಮಾರ್ ಹಿಲಿಯಾಣ ಅವರನ್ನು ಅಂಬೆಯ ಪಾತ್ರದಲ್ಲಿ ಅವರಿಗೆ ಗೌರವಿಸ್ತಿದ್ದಾರೆ. ಹನುಮಗಿರಿ ಮೇಳದ ಹಿರಿಯ ಸ್ತ್ರೀ ವೇಷಧಾರಿ. ಹಾಗೆ ಗುಡ್ಡಪ್ಪ ಬಲ್ಯ ರಾಮಕುಂಜ ಪದವಿ ಪೂರ್ವ ಕಾಲೇಜಿನ ಸಮಾಜಶಾಸ್ತ್ರ ಉಪನ್ಯಾಸಕರು, ಹಿರಿಯ ಕಲಾವಿದರು, ಹವ್ಯಾಸಿ ಯಕ್ಷಗಾನ ತಾಳಮದ್ದೆಯಲ್ಲಿ ಭಾಗವಹಿಸಿರುವ ಆಕಾಶವಾಣಿ ಕಲಾವಿದರು ಗುಡ್ಡಪ್ಪ ಬಲ್ಯ ಇವರಿಗೆ. ಹನುಮಗಿರಿ ಮೇಳದ ಇನ್ನೊಬ್ಬರು ಪ್ರಸಾದ್ ಸವಣೂರು, ಸವಣೂರಿನ ಶ್ರವಣರಂಗ ಪ್ರತಿಷ್ಠಾನದಲ್ಲಿ ಗೆಜ್ಜೆ ಕಟ್ಟಿದವರು. ಸುಮಾರು ವರ್ಷಗಳ ಕಾಲ ಈಗ ಹನುಮಗಿರಿ ಮೇಳದಲ್ಲಿ ಸೇವೆಯನ್ನು ಮಾಡ್ತಿದ್ದಾರೆ. ಬ್ರಾಹ್ಮಣ ಪಾತ್ರ ಮಾಡ್ತಿರೋ ತಾರನಾಥ ಸವಣೂರು, ನಾನು ಇದರ ಸಂಚಾಲಕ. ಇನ್ನು ನಮ್ಮ ಭಾಗವತರು ಈಗಾಗಲೇ ಹಿರಿಯ ಭಾಗವತರು ಆಗಮಿಸಲಿಕ್ಕಿದ್ದಾರೆ, ಮತ್ತೆ ಅವರನ್ನು ನಾವು ಗೌರವಿಸ್ತೇವೆ. ಚಿನ್ಮಯ ಕೃಷ್ಣ ಕಲ್ಲಡ್ಕ ಅವರು ಹನುಮಗಿರಿ ಮೇಳದ ಹಿರಿಯ ಭಾಗವತರು ಮತ್ತೆ ಆಗಮಿಸಲಿಕ್ಕಿದ್ದಾರೆ. ಇಂದು ಈ ಪುಣ್ಯಕ್ಷೇತ್ರದಲ್ಲಿ ನಳಿಲು ಬ್ರಹ್ಮಕಲಶೋತ್ಸವದ ಸುಂದರವಾದಂತಹ ಈ ಧಾರ್ಮಿಕ ಸಭಾ ಕ್ಷೇತ್ರ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನದ ಈ ಸುಂದರ ವೇದಿಕೆಯಲ್ಲಿ ಅಂಬಾ ಶಪಥ, ಭೀಷ್ಮ ವಿಜಯ ಅಥವಾ ಗಾಂಗೇಯ ಪ್ರತಾಪ ಈ ಪ್ರಸಂಗವನ್ನು, ಆಖ್ಯಾನವನ್ನು ಯಕ್ಷಗಾನದ ತಾಳಮದ್ದಲೆ ಮೂಲಕ ಪ್ರಸ್ತುತಪಡಿಸುತ್ತಿದ್ದೇವೆ. ಎಲ್ಲರಿಗೂ ಶ್ರೀದೇವರ ಆರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಅಂತ ಹೇಳಿ ಕಥೆಯನ್ನು ಆರಂಭಿಸಲಿಕ್ಕೆ ಭಾಗವತರಲ್ಲಿ ಅಪ್ಪಣೆಯನ್ನು ಕೇಳ್ತಾ ಇದ್ದೇನೆ. ಅಂಬುರುಹದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು, ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತವಣ್ಣಿ ಪೆನಿ ಕಥಾಮೃತವ ಎನ್ನುತ್ತಲಾಜ್ಞೆಯ ನಿತ್ತು ಕಾಶಿ ಜನಪನಂದನೆಯರನು ಕರೆಯುತ್ತ
ಎನ್ನುತ್ತಲಾಜ್ಞೆಯನಿತ್ತು ಕಾಶಿ ಜನಪ ನದನೆಯರನ್ನು ಕರೆಯುತ್ತ ವಿನಯದ ಪೇಳಿದನು ಪೇಳಿದನು ಗಂಗಾ ತನಯನವರೋಳು ಮೋದದೆ ವಿನಯದ್ಯೋ ಪೇಳಿದನು ಗಂಗಾ ತನಯನವರೋಳು ಮೋದದಿ ಮಾನವ ರೂಪದಿಂದ ಕಾಣಿಸಿಕೊಂಡಂಥ ದೇವಗಂಗೆಯನ್ನು ನಮ್ಮ ಅಯ್ಯನಾದಂಥ ಶಾಂತನು ಭೂಪ ವರಿಸುವ ಕಾಲದಲ್ಲಿ ಒಂದು ಪ್ರತ್ಯೇಕವಾದಂಥ ಆಜ್ಞೆ ಅನುಷ್ಠಾನದಲ್ಲಿತ್ತು ಅಂತ ನಾವು ಕೇಳಿಬಲ್ಲೆವು. ತಾನು ಯಾವುದೇ ಕೃತಿಗಳನ್ನು ಆಚರಿಸಿದರು ಆ ಕೃತಿಗಳ ಪೂರ್ವಾಪರದ ಕುರಿತಾಗಿ ವೈಯಕ್ತಿಕವಾಗಿ ತನ್ನ ಅಭಿಪ್ರಾಯವನ್ನು ನೀನು ಮಾನಿಸತಕ್ಕದ್ದು ಆಕ್ಷೇಪಿಸತಕ್ಕದ್ದಲ್ಲ. ಈ ಆಜ್ಞೆಯನ್ನು ವಿಧಿಸಿಯೇ ದೇವಗಂಗೆ ಹಸ್ತಿನಾವತಿಯ ರಾಜವಂಶದ ಮಹಾಚಾವಡಿಗೆ ಸೊಸೆಯಾಗಿ ಬಂದಳು. 7 ಮಕ್ಕಳನ್ನು ನಿರಂತರವಾಗಿ ಅವ್ಯಾಹತವಾಗಿ ಕ್ರಮಾಗತವಾಗಿ ಸರಣಿಯಲ್ಲಿ ತ್ಯಜಿಸುವಾಗಲೂ ನಮ್ಮ ಅಪ್ಪನಿಗೆ ನಾಲಗೆ ಮೇಲೇಳಲಿಲ್ಲ ಬಾಯಿ ಮೂಲದಿಂದ. ಆದರೆ ಹೀಗೆಯೇ ಗಂಡು ಸಂತಾನವನ್ನೆಲ್ಲ ಕಳೆದುಕೊಳ್ಳುತ್ತಾ ಹೋದರೆ, ತನ್ನ ಸಮಕ್ಷದಲ್ಲೇ ತನ್ನ ರಾಣಿ ನದಿಗೆ ಚೆಲ್ಲುತ್ತಾ ಹೋದರೆ ಅಪುತ್ರಸ್ಯ ಗತಿರ್ನಾಸ್ತಿ ಎನ್ನುವಂತಹ ಅವಸ್ಥೆಗೆ ನಾನು ಒಳಗಾಗಿ ಮಕ್ಕಳಿಲ್ಲದ ಕಾರಣದಿಂದ ರಾಜಕೀಯ ಕ್ಷೋಭೆ ಸಂಭವಿಸಿ ವ್ಯಥಿತ ಮಾನಸನಾಗಿ ತಾನು ವಾನಪ್ರಸ್ಥವನ್ನು ಕೈಗೊಳ್ಳಬೇಕಾದ ದುರವಸ್ಥೆ ಎಲ್ಲಿ ತನಗೆ ಪ್ರಾಪ್ತಿಸಿಬಿಡುತ್ತದೋ ಎನ್ನುವ ಕಾರಣಕ್ಕಾಗಿ 8ನೆಯ ಸಲ ಗಂಡು ಮಗುವನ್ನು ತ್ಯಜಿಸುವ ಕಾಲದಲ್ಲಿ ಆ ಆಜ್ಞೆಯನ್ನು ಉಲ್ಲಂಘಿಸಿದರು. ಯಾವಾಗ ಆಜ್ಞಾ ಭಂಗವಾಯಿತೋ ಆ ಕಾಲದಲ್ಲಿ ಗಂಗೆ ವಿಚ್ಛೇದನವನ್ನು ಪಡೆದು, ಎಳೆಯ ಮಗು ನಿನ್ನ ಕೈಯಲ್ಲಿದ್ದರೆ ಬೆಳವಣಿಗೆ ಹೊಂದುವುದು ಕಷ್ಟ, ಸರಿಯಾದಂಥ ಬಾಲ ಪಾಠಗಳನ್ನು ಕಲಿಸಿ ಸುಶಿಕ್ಷಿತರನ್ನಾಗಿ ಮಾಡಿ ಆ ಬಳಿಕ ನಿನ್ನ ಕೈಗೆ ಒಪ್ಪಿಸುತ್ತೇನೆ, ಹೀಗೆಯೇ ಪ್ರತಿಯಾಜ್ಞೆಯನ್ನು ಪಡೆದು ನೇರವಾಗಿ ಒಯ್ದು ಭಾರ್ಗವರಾಮರ ಕೈಗಿತ್ತಳು. ಭಾರ್ಗವರಾಮರಿಂದ 64 ವಿದ್ಯೆಗಳನ್ನು ಪಡೆದು ಎಲ್ಲ ವಿಚಾರಗಳಲ್ಲೂ ಚಾಕಚಕ್ಯತೆಯನ್ನು ಸಿದ್ಧಿಸಿಕೊಂಡು ಅವರ ಆಜ್ಞೆಯನ್ನು ಪಡೆದು ಊರಿನ ಕಡೆಗೆ ಮುಖ ಮಾಡಿದಂತಹ ದೇವವ್ರತ ಆ ಕಾಲದಲ್ಲಿ ಮಾನಸರಾದಂಥ ತಂದೆಯನ್ನು ಕಾಣಬೇಕಾದ ಸ್ಥಿತಿ ಬಂತು. ತಂದೆಯ ಆಜ್ಞೆ ಸಿಗದೆ ಹೋದರೂ ಮಂತ್ರಿಗಳನ್ನು ಜೊತೆ ಸೇರಿಸಿಕೊಂಡು ದೇವನಾಜ್ಞೆ ಅಂತ ತಿಳಿದು ಬೆಸ್ತರಕೇರಿಯನ್ನು ಸೇರಿ ದಾಶರಾಜನ ಷರತ್ತುಗಳನ್ನು ಒಪ್ಪಿ ದಾಶರಾಜನ ಮಗಳಾದ ಯೋಜನಗಂಧಿನಿ ಅಥವಾ ಮತ್ಸ್ಯಗಂಧಿನಿ ಎನ್ನುವವಳನ್ನು ತನ್ನ ತಂದೆಗೆ ಮದುವೆ ಮಾಡಿಸುವುದಕ್ಕಾಗಿ ಅದೇ ದೇವವ್ರತನಾದಂಥ ನಾನು ದೇವಾಜ್ಞೆಯಿಂದ ಭೀಷ್ಮತ್ವದ ಪದವಿಯನ್ನು ಪಡೆದೆ. ಅಲ್ಲಿಗೂ ಆಜ್ಞಾನುವರ್ತಿತ್ವ ಬಿಟ್ಟು ಹೋಗಲಿಲ್ವಲ್ಲ. ಮನುಷ್ಯ ಎಷ್ಟೇ ಪ್ರಯತ್ನಶೀಲನಾದರೂ, ಉದ್ಯಮ, ಧೈರ್ಯ, ಸಾಹಸ ಎನ್ನುವಂಥ 6 ಗುಣಗಳಿಂದ ತೇಜಸ್ವಿ ಆದರೂ ದೈವೀಕೃತವಾದ ಪರಿಕಲ್ಪನೆಯ ಸರಹದ್ದನ್ನು ಮೀರಿ ಯಾವ ಕಾಲಕ್ಕೂ ಆತನು ವ್ಯವಹರಿಸುವುದಕ್ಕೆ ಬರುವುದಿಲ್ಲ. ಅದಕ್ಕೆ ದೇವನ ಆಜ್ಞೆ ನನಗೆ ವಿಧಿತವಾದದ್ದೇ ಸಾಧುವಾದಂಥ ದೃಷ್ಟಾಂತ. ಆ ಕಾಲದಲ್ಲಿ ಪ್ರತಿಜ್ಞಾಬದ್ಧನಾಗಿ ಭೀಷ್ಮನಾದ ನಾನು ನನ್ನ ತಂದೆಯವರು ಗತಿಸಿದ ಬಳಿಕ ಇಚ್ಛಾಮರಣಿತ್ವದ ವರವನ್ನು ಪಡೆದಾಗಲೇ ಹಸ್ತಿನಾವತಿಯನ್ನು ಅಕಳಂಕಿತವಾಗಿ ನಿರ್ಬಾಧಿತವಾಗಿ ಪಾಲಿಸಿಕೊಂಡು ಬರಬೇಕು, ಒಬ್ಬ ಸಶಕ್ತನಾದಂತಹ ಉತ್ತರಾಧಿಕಾರಿ ಬರುವವರೆಗೆ. ಹೀಗೆಯೇ ನಿರೀಕ್ಷಣೆಯಲ್ಲಿ ಆಡಳಿತ ಮಾಡುತ್ತಾ ಬಂದವನು ನಿಯೋಗ ಪದ್ಧತಿಯ ಮೂಲಕವಾಗಿ ಭಗವನ ಬಾದರಾಯಣರಿಂದ ವಿಶೇಷವಾದಂಥ ಕೊಡುಗೆಯಾಗಿ ಸಿಗಬಹುದಾದಂಥ ಸಂತಾನದ ಆ ನೆಲೆಯನ್ನೇ ಆಲೋಚನೆ ಮಾಡಿ ಸರಿಯಾದಂತಹ ಹೊತ್ತಿನಲ್ಲೇ ಇಲ್ಲಿಗೆ ಪ್ರವೇಶ ಮಾಡಿದಂತಹ ದೇವನ ಆಜ್ಞೆ ವಿಚಿತ್ರ ವೀರ್ಯನನ್ನು ಮಾತ್ರ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಆಯಿತು.
ಚಿತ್ರವೀರ್ಯನನ್ನು ಕಳಕೊಂಡೆ. ಈ ತಮ್ಮ ಪ್ರಾಯ ಪ್ರಬುದ್ಧನಾಗಿದ್ದಾನೆ ಎನ್ನುವ ಕಾರಣದಿಂದಲೇ ಅವನ ಉಳಿವಿಗಾಗಿ ಸರ್ವ ಪ್ರಯತ್ನವನ್ನು ನಾನು ಮಾಡಬೇಕಾದುದು ಅಗತ್ಯ ಅಂತ ತಿಳಿದು ಈ ಕಾಲಕ್ಕಾಗುವಾಗ ಸ್ವಯಂವರದ ಮಂಟಪ ವಿರಚಿಸಲ್ಪಟ್ಟ ಕಾಶಿ ಕ್ಷೇತ್ರವನ್ನು ಸೇರಿಕೊಂಡೆ. ಅಲ್ಲಿಂದ 3 ಹೆಮ್ಮಕ್ಕಳನ್ನು ಆಯ್ದು ತಂದು ನಮ್ಮ ಅಂತಃಪುರಕ್ಕೆ ಸೇರಿಸಿದೆ. ಈಗ ಆಜ್ಞೆ ಕೊಡಬೇಕಾದವನು ವಿಚಿತ್ರವೀರ್ಯ. ಆದರೆ ದುರಂತ ವಿಷಾದ ಅಂತ ಹೇಳಿದರೆ ಈಗಲೂ ಸಾತ್ಯವತೆಯ ಸಂತಾನಕ್ಕೆ ಆಜ್ಞೆ ಕೊಡುವ ಸ್ಥಾನಕ್ಕೆ ಬದಲಾಗಿ ನಾನೇ ಆಜ್ಞೆ ಕೊಡುವ ಸ್ಥಿತಿ ಬಂದಿದೆ. ಹಾಗಾಗಿ ಹೆಣ್ಣು ಮಕ್ಕಳನ್ನು ತಂದು ಕೆಲವು ದಿನ ಕಳೆದು ಹೋಯಿತಲ್ಲ, ಈ ಕಾಲದಲ್ಲಿ ನಾನವರನ್ನು ಕರೆದು ನನ್ನ ಮನದ ಇಂಗಿತವನ್ನು ಹೇಳಬೇಕು. ಯಾರಲ್ಲಿ ಅತ್ಯಂತ ಸಂಸ್ಕಾರದಿಂದ ಅತ್ಯಂತ ಗೌರವಯುತವಾಗಿ 3 ಹೆಮ್ಮಕ್ಕಳನ್ನು ನನ್ನ ಬಳಿಗೆ ಬರಮಾಡಿಕೊಳ್ಳಿ ಬಂದಿದ್ದಾರಲ್ಲ ಸ್ವಾಮಿ. ಓ ಪದಾರವಿಂದಗಳಿಗೆ ಪಂಚಾಂಗ ಪ್ರಣಾಮಗಳು. ಶ್ರೇಯಸ್ಸಾಗಲಿ, ಶುಭವಾಗಲಿ. ಕಾಶಿಯ ರಾಜಕುಮಾರಿಯರು ಬರಬೇಕು ಅಂತ ಕರೆಯಾಯಿತು ಅಲ್ವೇ? ಯಾಕೆ ಏನು ಅಂತ ತಿಳಿಲಿಲ್ಲ ಸ್ವಾಮಿ. ಸನ್ನಿಧಾನ ತಿಳಿಸಬೇಕು. ಪರಸ್ಪರ ನೆರಳುಗಳಾಗಿ ಒಬ್ಬರಿಗೊಬ್ಬರಿಗೆ ಆಧಾರವಾಗಿ ಅನುಕರಿಸಿ ಬಂದಿದ್ದೀರಲ್ಲ, ನಿಮ್ಮನ್ನು ಕಂಡ ತಕ್ಷಣವೇ ನಿಮ್ಮನ್ನು ಸಂಬೋಧಿಸಬೇಕು ಅಂತ ಅನ್ನಿಸ್ತದೆ. ಹೇಗೆ ಸಂಬೋಧನೆ? ಓ ಸರಸಿ ಜಾಂಬಕಿಯರೇ, ಸರಸಿ ಜಾಂಬಕಿಯರೇ ಕೇಳಿ, ಶಶಿ ಪರಂಪರೆಯೊಳು ರಾಜ್ಯವಾಳಿ, ಸರಸಿ ಜಾಂಬಕಿಯರೇ ಕೇಳಿ, ಶಶಿ ಪರಂಪರೆಯೊಳು ರಾಜ್ಯವಾಳಿ, ಶಶಿ ಪರಂಪರೆಯೊಳು ರಾಜ್ಯವಾಳಿ, ದೊರೆಗಳೆರಿದ ಸಿಂಹ ವಿಷ್ಠರೈಗೆಮ್ಮ, ದೊರೆಗಳೆರಿದ ಸಿಂಹ ವಿಷ್ಠರವಿಗೆಮ್ಮ, ದೊರೆಗಳೆರಿದ ಸಿಂಹ ವಿಷ್ಠರವಿಗೆಮ್ಮ, ಕಿರಿಯ ವಿಚಿತ್ರ ವೀರ್ಯ ಕನೆರಿಯಾಡುವ ಸರಸಿ ಜಾಂಬಕಿಯರೇ ಕೇಳಿ, ಶಶಿ ಪರಂಪರೆಯೊಳು ರಾಜ್ಯವಾಳಿ, ಆಚಾರ್ಯರೇ, ಕಮಲ ಎನ್ನುವುದಕ್ಕೆ ಯಾವ ಕಾರಣಕ್ಕೂ ಪ್ರಾಧಾನ್ಯ ಹೆಚ್ಚು. ಕೆಸರಿನಲ್ಲಿ ಇದ್ದರೂ ಕೂಡ ಕೆಸರಿನ ಯಾವುದೇ ಕಲ್ಮಶವನ್ನು ಅಂಟಿಸಿಕೊಳ್ಳದೆ ತನ್ನ ಪಾವಿತ್ರ್ಯವನ್ನು ಅದು ಉಳಿಸಿಕೊಳ್ಳುವ ಕಾರಣದಿಂದಲೇ ಅದಕ್ಕೆ ವಿಶೇಷವಾಗಿ ಸಸ್ಯವರ್ಗದಲ್ಲಿ ಬಹುಮಾನ್ಯದ ನೆಲೆಯನ್ನು ನಾವು ಒದಗಿಸಿದ್ದೇವೆ. ಸಾಧಾರಣವಾಗಿ ಹೆಣ್ಣು ಮಕ್ಕಳ ಕಣ್ಣುಗಳನ್ನು ಕಂಡಾಗ ಕಮಲಾಕ್ಷಿಯರು, ಕಮಲಮುಖಕ್ಕೆ ಒಪ್ಪುವ ಕಣ್ಣುಗಳುಳ್ಳವರು ಅಂತ ಸಂಬೋಧಿಸುವುದು ರೂಢಿ. ಒಬ್ಬರಿಗೆ ಒಬ್ಬರು ಪಡಿ ನೆಳಲುಗಳಾಗಿ ನನ್ನ ಸೂಚನೆಯನ್ನು ಅನುಸರಿಸಿ ಇಲ್ಲಿಯವರೆಗೆ ಬಂದು ನಿಂತಿರುವ ನಿಮ್ಮ 3ರನ್ನು ಕಂಡಾಗ ನಿಮ್ಮ ಕಣ್ಣುಗಳನ್ನೇ ನಾನು ಪ್ರಥಮವಾಗಿ ಗಮನಿಸಿದ್ದು. ನೀವು ನಿಜವಾದ ಅರ್ಥದಲ್ಲಿ ಸರಸಿ ಜಾಂಬಕಿಯರೇ. ಸಾಧಾರಣವಾಗಿ ದೇವಿ ಪರಿಕಲ್ಪನೆಯಲ್ಲೂ ಕಮಲವನ್ನು ಕೈಯಲ್ಲಿ ಹಿಡಿದವಳು, ಕಮಲದ ಅಕ್ಷಿಯುಳ್ಳವಳು, ಕಮಲದ ಭಾವವುಳ್ಳವಳು, ಹೀಗೆ ದೇವಿ ಸ್ತುತಿಯನ್ನು ನಾವು ಮಾಡ್ತೇವೆ. ಆ ಬಳಿಕ ಕಮಲ ನಾಭ ಅಂತ ನಾರಾಯಣನನ್ನು ಕೊಂಡಾಡುತ್ತೇವೆ ನಾವು. ಅವನ ನಾಭಿ ಮೂಲದಿಂದ ಉದಿಸಿದ ನಾಳದಲ್ಲಿ ಬಿರಿದದ್ದು ಕಮಲವೇ. ನೀರಿನ ತೊಟ್ಟೇನಾದರೂ ಆ ಪದ್ಮಪತ್ರದ ಮೇಲೆ ಬಿದ್ದರೆ ಯಾವ ಕಾರಣಕ್ಕೂ ಅದು ಶಾಶ್ವತವಾಗಿ ನೆಲೆ ನಿಲ್ಲುವುದಿಲ್ಲ, ಉರುಳಿ ಹೋಗುತ್ತದೆ, ಜಾರಿ ಹೋಗುತ್ತದೆ. ನಮ್ಮ ಜೀವನವು ಪದ್ಮಪತ್ರದ ಹಾಗೆ ಇರಬೇಕು ಅಂತ ಅದರ ಸಂಕೇತ. ನಮ್ಮ ಮೈ ಮೇಲೆ ಎಷ್ಟೇ ಕಶ್ಮಲಗಳು ಅಂಟಿಕೊಳ್ಳಿ, ಪ್ರಾಪಂಚಿಕವಾದ ವ್ಯಾಮೋಹದ
ಎಷ್ಟೇ ಹನಿಗಳು ಸೇರಿಕೊಳ್ಳಲಿ ಅವುಗಳು ಶಾಶ್ವತವಾಗಿ ಮುದ್ರೆಯನ್ನು ಮೂಡಿಸದೆ ತಕ್ಷಣ ನಮ್ಮ ಮೈ ಮೇಲಿನಿಂದ ಜಾರಿ ಹೋಗಬೇಕು, ಹೋಗುವ ಹಾಗೆ ಮಾಡಬೇಕು ಅಂತ ಅರ್ಥ. ನಿಮ್ಮನ್ನು ನಾನಿಲ್ಲಿಗೆ ಕರೆಯಿಸಿಕೊಳ್ಳುವುದಕ್ಕೆ ಒಂದು ಪ್ರಧಾನ ಕಾರಣ ಇದೆ. ಏನು ಕಾರಣ? ನಿಮ್ಮನ್ನು ನಿಮ್ಮ ಅಯ್ಯ ನಿಮಗಾಗಿ ಏರ್ಪಡಿಸಿದ ಸ್ವಯಂವರ ಮಂಟಪದಿಂದ ರಥವೇರಿಸಿ ಅತ್ಯಂತ ಉತ್ಸಾಹದಿಂದ ವೇಗದಿಂದ ಇಲ್ಲಿಗೆ ಕರೆತಂದೆ. ಸತ್ಯ. ಕೆಲವು ದಿನಗಳು ಕಳೆದು ಹೋದವು. ರಾಜಮಾತೆಯಾದ ಸತ್ಯವತಿ ದೇವಿಯ ಅಂತಃಪುರದಲ್ಲಿ ನಿಮ್ಮನ್ನು ಉಳಿಯಗೊಟ್ಟೆ. ದೊಡ್ಡದಾದಂತಹ ಪುರ, ವಿಸ್ತಾರವಾದಂತಹ ಜೀವನ ಕ್ರಮ. ಇಲ್ಲಿ ಬಂದಾಗ ಸಂಕೋಚವೋ ಮಡಿವಂತಿಕೆಯೋ ನಿಮ್ಮನ್ನು ಕಾಡಕೂಡದು. ನೀವು ಮುದುಡಿ ಹೋಗಕೂಡದು, ಅರಳಬೇಕಾದ ಪ್ರಮೇಯ ಕಾಣಬೇಕು. ಈ ಕಾರಣಕ್ಕಾಗಿ ನಿಮ್ಮನ್ನು ಸ್ವಚ್ಛಂದವಾಗಿ ವಿಹರಿಸುವುದಕ್ಕೆ ಬಿಟ್ಟೆ. ಇಲ್ಲಿನ ಸಾಧಾರಣವಾದಂತಹ ಜೀವನ ಪದ್ಧತಿ, ರೂಪುರೇಷೆಗಳು ನಿಮ್ಮ ಅವಗಾಹನೆಗೆ ಬಂದ ಈ ಸಂಧಿ ಕಾಲದಲ್ಲಿ ಭೀಷ್ಮ ನಾಮಕರಣವನ್ನು ಹೊಂದಿರುವ ನಿಮ್ಮನ್ನು ತಂದಿರುವ ನಾನಿಲ್ಲಿಗೆ ಕರೆಯಿಸಿಕೊಂಡಿದ್ದೇನೆ. ಸರಸಿ ಜಾಂಬಕಿಯರೇ, ಹೆಚ್ಚು ಹೇಳುವುದಕ್ಕಿಲ್ಲ. ಹೇಳುವುದು ಕಡಿಮೆ ಆದರೂ ನೀವು ಪ್ರಾಮಾಣಿಕವಾಗಿ ಕೇಳಬೇಕು. ಚಂದ್ರನಿಂದ ತೊಡಗಿ ಇಲ್ಲಿಯವರೆಗೆ ಅಬಾಧಿತವಾಗಿ ಅವಿಶ್ರಾಂತವಾಗಿ ದುಡಿಯುತ್ತಾ ಶಶಿವಂಶದ ಪರಂಪರೆಯನ್ನು ಉಜ್ವಲವಾಗಿ ಬೆಳಗುವುದಕ್ಕೆ ಕಾರಣಕರ್ತರಾದ ಅನೇಕ ಮಂದಿ ರಾಜರುಗಳು ಈಗಾಗಲೇ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಪ್ರಸಕ್ತ ಸನ್ನಿವೇಶದಲ್ಲಿ ನನ್ನ ಕಿರಿಯ ತಮ್ಮನಾದಂಥ ವಿಚಿತ್ರವೀರ್ಯ ನಾಮಕರಣವನ್ನುಳ್ಳ ಮಹಾನುಭಾವ ಶಾಸ್ತ್ರೋಕ್ತವಾಗಿ ವೈದಿಕವಾದ ವಿಧಿವಿಧಾನಗಳಿಂದ ಪಟ್ಟಾಭಿಷಿಕ್ತನಾಗಿ ಆಡಳಿತದ ಕಡಿವಾಣವನ್ನು ಕೈಯಲ್ಲಿ ಹಿಡಿದು ಅತ್ಯಂತ ಸುಸೂತ್ರವಾಗಿ ಈ ವ್ಯವಹಾರವನ್ನು ಮುನ್ನಡೆಸುತ್ತಾ ಬಂದಿದ್ದಾನೆ. ಸಾಧಾರಣವಾಗಿ ಹುಟ್ಟಿದ ಮೇಲೆ ವಿಕಾಸ ಹೊಂದಿ ಯೌವನಾವಸ್ಥೆಗೆ ಬರುವುದು ಸಾಧಾರಣವಲ್ವೇ? ನೀವು ಹುಟ್ಟುವ ಕಾಲದಲ್ಲಿ ಇದೇ ಆಕೃತಿಯಲ್ಲಿ ಇರಲಿಲ್ವಲ್ಲ. ಸಣ್ಣ ಶಿಶುಗಳಾಗಿದ್ದ ನೀವು ಕೋಮಲತೆಯನ್ನು ಬಿಟ್ಟು ಕೊಡುತ್ತಾ ಈಗ ಪ್ರಾಯ ಪ್ರಬುದ್ಧರಾಗಿದ್ದೀರಿ. 16 ದಾಟಿದ ಪ್ರಾಯಕ್ಕೆ ಬಂದು ಮುಟ್ಟಿದ್ದೀರಿ. ಗಂಡಸರಿಗೂ ಅದೇನು ಹೊರತಾದ ಸಂಗತಿ ಅಲ್ವಲ್ಲ. ಮಗುವಾಗಿದ್ದ ವಿಚಿತ್ರ ವೀರ್ಯ ರಾಜನಾದ ಮೇಲೆ ಚಕ್ರವರ್ತಿ ಪೀಠವನ್ನು ಅಲಂಕರಿಸಿದ ಮೇಲೆ ಈಗ ಪ್ರಾಯ ಪ್ರಬುದ್ಧನಾಗಿದ್ದಾನೆ. ಅವನಿಗೆ ಸಾಧಾರಣ ಸಂಸ್ಕಾರ ಎನ್ನುವ ಹಾಗೆ ಮದುವೆ ಮಾಡಬೇಕಾದಂತ ಹಂತಕ್ಕೆ ಬಂದು ಮುಟ್ಟಿದ್ದಾನೆ. ಆ ಕಾಲದಲ್ಲಿ ಪಕ್ಕನೆ ವಧುಗಳು ಯಾರು ಅಂತ ಯೋಚನೆ ಮಾಡುವಾಗ ನಮ್ಮ ಗಮನಕ್ಕೆ ಬಂದದ್ದು ಕಾಶಿಯ ಸ್ವಯಂವರ ಮಂಟಪ. ಅಲ್ಲಿಗೆ ನಾನು ಪ್ರವೇಶ ಮಾಡಿದ ವಿಚಾರ, ನಿಮ್ಮನ್ನು ಏರಿಸಿಕೊಂಡು ಬಂದ ಸಂಗತಿ, ಅದನ್ನು ಮತ್ತೆ ನಾನು ಬಾಯಿದರೆಯಿಂದ ನಿಮಗೆ ವಿವರಿಸಬೇಕಾಗಿಲ್ಲ. ಆದರೆ ನಿಮ್ಮ ಮುಂದೆ ನಾನು ಅತ್ಯಂತ ಶಾಂತತೆಯಿಂದ ಅತ್ಯಂತ ವಿನಮ್ರತೆಯಿಂದ ನಿವೇದನೆ ಮಾಡುವುದು ಇಷ್ಟೇ. ಶಶಿ ಪರಂಪರದ ಅಭ್ಯುತ್ಥಾನ ಎನ್ನುವುದು ಸದಾಕಾಲ ಸಾಧಿತವಾಗಬೇಕು. ಉತ್ಕರ್ಷ ಸ್ಥಗಿತವಾಗಕೂಡದು, ಉದ್ಧಾರದ ಕನಸು ಮೊಟಕಾಗಕೂಡದು. ಅದಕ್ಕೆ ಪೂರಕವಾಗಿ ಗಂಡಿನ ಎಡಭಾಗವನ್ನು ಅಲಂಕರಿಸುವ ಸಾಮ್ರಾಜ್ಞಿ ಸಹಧರ್ಮಿನಿಯು ಅನುಕೂಲೆಯಾಗಿ ಒದಗಬೇಕು. ಈ ಕಾರಣದಿಂದ ಅತ್ಯಂತ ಸುಕೋಮಲೆಯರಾದಂತಹ ನಿಮ್ಮನ್ನು, ಕುಲೀನ ಮನೆತನದ ನಿಮ್ಮನ್ನು ಕರೆತಂದಿದ್ದೇನೆ. ನೀವು ಮೂವರು ಮನಸ್ಸು ಮಾಡಿ ನನ್ನ ತಮ್ಮನಾದಂತ ವಿಚಿತ್ರ ವೀರ್ಯನ ಕರಗ್ರಹಣವನ್ನು ಮಾಡಿ ಅವನಿಂದ ಮಾಂಗಲ್ಯ ಧಾರಣೆ ಮಾಡಿಸಿಕೊಂಡರೆ ನಮ್ಮ ಕೀರ್ತಿ ಲಕ್ಷ್ಮಿ ಮಾಂಗಲ್ಯ ಧಾರಣೆ ಮಾಡಿದಂತಹ ವಿಶೇಷವಾದ ಫಲವನ್ನು ಪಡೆಯುತ್ತಾಳೆ. ನಮ್ಮ ಕೀರ್ತಿಯ ಮಾಂಗಲ್ಯ ಅತ್ಯಂತ ಉಜ್ವಲವಾಗಿ ಬೆಳಗುತ್ತದೆ. ಈ ಕಾರಣಕ್ಕಾಗಿ ನಿಮ್ಮಲ್ಲಿ ನನ್ನ ಕೋರಿಕೆ, ನೀವು ಮೂವರು ಮನಸ್ಸು ಮಾಡಿ ಒಕ್ಕೊರಳಿನಿಂದ ಸಾನುಮತವನ್ನು ಸೂಚಿಸಿ ನನ್ನ ತಮ್ಮನ ಕರಗ್ರಹಣವನ್ನು ಮಾಡಿ ಹಸ್ತಿನಾವತಿಯ ರಾಜಪರಂಪರೆಯನ್ನು ಪ್ರಜ್ವಲವಾಗಿ ಪ್ರಪಂಚದಲ್ಲಿ ಕಾಣಿಸಿಕೊಳ್ಳುವ ಹಾಗೆ ಮಾಡಬೇಕು. ಹೀಗೆ ನಿಮ್ಮನ್ನು ಕೇಳಿದ ಮೇಲೆ ಒತ್ತಾಯ ಹೇರುವ ಹಾಗಿಲ್ಲ. ಮನದ ಅಭಿಮತ ಏನು ಅಂತ ಸಂಗ್ರಹಿಸುವುದೇ ನನಗೆ ಉದ್ದೇಶ. ನೀವು ಏನು ಹೇಳ್ತೀರಿ ಈ ವಿಚಾರಕ್ಕೆ? ಆಚಾರ್ಯರೇ, ಕಾಶಿಯ ರಾಜಕುಮಾರಿಯಾದಂಥ ನಾವು ಅನಿರೀಕ್ಷಿತ ಘಟನೆಯಿಂದ ನಿಮ್ಮ ಜೊತೆಯಲ್ಲಿ ಹಸ್ತಿನಿಗೆ ಬರುವಂತಾಯಿತು. ಹೌದಲ್ಲ? ಆದ್ರೆ ಬರುವ ಮೊದಲು ತುಂಬಾ ಮುಜುಗರ ಇತ್ತು. ಇರಲೇಬೇಕು. ಯಾಕಂತ ಹೇಳಿದ್ರೆ ಪರಸ್ಥಳ, ಅಪರಿಚಿತರು, ಅಲ್ಲಿಯ ನಡೆನುಡಿ ಹೇಗೆ, ಬಹಳ ಯೋಚನೆ ಇತ್ತು ಮುಂದೆ ಹೇಗೆ ಅಂತ. ಬಂದ ಮೇಲೆ ರಾಜಮಾತೆಯಾದಂಥ ಸತ್ಯವತಿ ದೇವಿಯ ಅಂತಃಪುರದಲ್ಲಿ ನಮಗೆ ಇರೋ ವ್ಯವಸ್ಥೆಯನ್ನು ಮಾಡಿದ್ರೆ ನೀವು, ಛೇ, ತುಂಬಾ ಸಂತೋಷವಾಯಿತು ಸ್ವಾಮಿ. ತಾಯಿಯ ಸನಿಹದಲ್ಲೇ ಇದ್ದಂಥ ಅನುಭವ ನಮಗೆ, ಯಾವುದಕ್ಕೂ ಕೊರತೆಯನ್ನು ಮಾಡಿದವರಲ್ಲ. ಆದರೆ ನೀವು ನಮ್ಮನ್ನು ಕರೆಸಿ ಹೇಳಿದಂಥ ವಿಷಯಕ್ಕೆ ನನ್ನ ಸಹೋದರಿಯರಾದಂಥ ಅಂಬಿಕೆ ಅಂಬಾಲಿಕೆಯರು ಸಮ್ಮತಿಸಿ ನಿರ್ಗಮಿಸಿದರು. ಒಳಗೂ ಹೋದ್ರು, ಹೋಗಿಬಿಟ್ರು ಅವರು. ನೀನೊಬ್ಬಾಕೆ ನಿಂತಿದ್ದಿ. ಸ್ವಾಮಿ, ರೂಢಿಯಲ್ಲಿ ಒಂದು ಮಾತಿದೆ, ಏನದು? ತಾಯಿ ಮಕ್ಕಳಾದರೂ ಬಾಯಿ ಬೇರೆ ಅಂತ. ಈಗ ಅವರು ಹೇಳಿದ ಹಾಗೆ ನಾನು ಹೇಳಬೇಕಂತಿಲ್ವಲ್ಲ, ಅವರ ಅಭಿಮತವೇ ನನ್ನದಾಗಬೇಕಂತೇನಿಲ್ವಲ್ಲ. ಭಾವ ಅಭಿವ್ಯಕ್ತಿ, ಭಾವ ಪ್ರಸ್ತುತಿಯ ವಿಚಾರ ಸ್ವಾತಂತ್ರ್ಯ ಪ್ರತ್ಯೇಕ.
ಇಷ್ಟೇ ಮಾಡು ಅಂತ ಹೇಳಿಕೊಟ್ರೆ ಒಂದು ಹಂತಕ್ಕಾದೀತು. ಹೇಳಿಕೊಟ್ಟ ಬುದ್ಧಿ, ಕಟ್ಟಿಕೊಟ್ಟ ಬುದ್ಧಿ ಅರ್ಧದಾರಿಯವರಾಗೆ ಅಂತ ಮಾತುಂಟಲ್ಲ. ಖಂಡಿತ. ಹಾಗಾಗಿ ಸ್ವಯಾರ್ಜಿತವಾದಂತಹ ಬುದ್ಧಿಮತ್ತೆಯೇ ಸರಿ. ಹಾಗಾದ್ರೆ ಹೇಳಿಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಆಯ್ತು. ಧಾರಾಳ ಮುಕ್ತವಾಗಿ ಉಂಟು. ಸನ್ನಿಧಾನದಲ್ಲಿ ನನ್ನ ಭಿನ್ನಹ ಖಂಡಿತವಾಗಿ ಕೇಳಬೇಕು ಸ್ವಾಮಿ. ಕೇಳು ಭೀಷ್ಮಾಚಾರ್ಯ ಭಿನ್ನಪವ, ಸತ್ಕೀರ್ತಿ ಸದ್ಗುಣಶೀಲ ಪೇಳುವೆನೆನ್ನು ಮನದಿರವ. ಕೇಳು ಭೀಷ್ಮಾಚಾರ್ಯ ಭಿನ್ನಪವ, ಸತ್ಕೀರ್ತಿ ಸದ್ಗುಣಶೀಲ ಪೇಳುವೆನೆನ್ನ ಮನದೊಲವ. ಭೂಲಲ ಮರ ಜಯಿಸಿ ಮೆರೆದಿಹ ತೋಳಿನೊಳು ಬಿಗಿದಪ್ಪಿ, ಭೂಲಲ ಮರ ಜಯಿಸಿ ಮೆರೆದಿಹ ತೋಳಿನೊಳು ಬಿಗಿದಪ್ಪಿ. ಮನ್ಮಥ ಕೇಳಿಯೊಳು ನೀನೆನ್ನ ಮನವನು ಕಾಲ ಕಾಲಕ್ಕೂ ತೃಪ್ತಿ ಪಡಿಸದೆ. ಕೇಳು ಭೀಷ್ಮಾಚಾರ್ಯ ಭಿನ್ನಪವ, ಸತ್ಕೀರ್ತಿ ಸದ್ಗುಣಶೀಲ ಎನ್ನ ಮನದೊಲವ. ಆಚಾರ್ಯರೇ, ಹಿರಿಯಾಕೆ ಅಂಬೆ ಅಲ್ವೇ ನೀನು? ನಾನೇ. ಮಾತಾಡಮ್ಮ, ಆಲಿಸ್ತೇನೆ ನಾನು. ಪರಿಸರದಲ್ಲಿ ನಡೆಯುವಂತ ಪ್ರತಿ ಒಂದು ಶಬ್ದಗಳು ನಮ್ಮ ಕಿವಿಗೆ ಕೇಳ್ತದೆ. ಹೌದು, ಶ್ರವಣೇಂದ್ರಿಯ ಅಂತ. ಹೌದು. ಆದ್ರೆ ಎಲ್ಲವನ್ನು ಮನಸ್ಸು ಮತ್ತು ಬುದ್ಧಿ ಸ್ವೀಕರಿಸುವುದಿಲ್ಲ. ಅದು ಹೃದಯಕ್ಕೆ ದಾಟಿಸಬೇಕು ಅಂತ ಆದರೆ ಪರಿಷ್ಕರಿಸಲ್ಪಡಬೇಕು. ಖಂಡಿತ. ನಾನಾಡುವ ಮಾತನ್ನು ಗಮನ ಇಟ್ಟು ಕೇಳಬೇಕು ತಾವು. ಧಾರಾಳ ಶ್ರದ್ಧೆ ಇಟ್ಟು ಕೇಳ್ತೇನೆ. ಇದು ನನ್ನ ಭಿನ್ನಹ. ಭಿನ್ನಹ ಆದ ಮೇಲೆ ಯಾವ ಕಾರಣಕ್ಕೂ ಮಧ್ಯ ಬಾಯಿ ಹಾಕಬಾರದು. ಹೌದಾ? ಸರಿ. ಆರ್ಥಿಕ ಅನುಕೂಲ್ಯ, ಅಧಿಕಾರ, ಔದಾರ್ಯಗಳಿಂದ ಸತ್ಕೀರ್ತಿಯನ್ನು ಸಂಪಾದಿಸಬಹುದು. ಹಿರಿಯವರ ನಡೆನುಡಿಗಳನ್ನು ಗಮನಿಸಿ ಸದ್ಗುಣಗಳನ್ನು ರೂಢಿಸಿಕೊಳ್ಳಬಹುದು. ಆದರೆ ಶೀಲವನ್ನು ಉಳಿಸಿಕೊಳ್ಳಿಕ್ಕೆ ಬಹಳ ಎಚ್ಚರಿಕೆ ಎನ್ನುವುದು ಬೇಕು. ಗಂಡಸಿಗೆ ಹೆಂಗಸಿಗೆ ಇಬ್ಬರಿಗೂ ಉಂಟದು. ಖಂಡಿತ ಹೌದು. ಗಂಡಿನ ಶೀಲ ಬೇರೆ, ಹೆಂಗಸಿನ ಶೀಲ ಬೇರೆ ಅಂತ ಇಲ್ಲ. ಇಲ್ಲ ಇಲ್ಲ. ಹಾಗೆ ಅದನ್ನು ಉಳಿಸಿಕೊಳ್ಳಬೇಕಾದ್ರೆ ಎಚ್ಚರಿಕೆ ಎನ್ನುವುದು ಬೇಕೇ ಬೇಕು. ಎಲ್ಲಿಯಾದ್ರೂ ನಾವು ಜೀವನದಲ್ಲಿ ಒಮ್ಮೆ ಎಡವಿದುವಂತಾದ್ರೆ ಹಸನಾದ ಶ್ವೇತ ವಸನದ ಮೇಲೆ ಕಪ್ಪು ಕಲೆ ಬಿದ್ದಂತೆ. ತೊಳೆಯುವ ಪ್ರಯತ್ನ ಎಷ್ಟು ಮಾಡಿದ್ರು ಅದು ಕಾಣುತ್ತದೆ, ವಿಸ್ತರಿಸ್ತದೆ, ಅಗಲಾಗುತ್ತದೆ, ಬಿಟ್ರೆ ಕಳೆದು ಹೋಗುವುದಿಲ್ಲ, ಕಲೆ ಹೋಗುವುದಿಲ್ಲ. ನೀವು ಮಾತ್ರ ಹಾಗಲ್ಲ ಸ್ವಾಮಿ. ಸತ್ಕೀರ್ತಿ ಸದ್ಗುಣ ಶೀಲವಂತರೇ ಹೌದು. ಈಗ ಹೇಳಿಕೊಡ್ತೇನೆ ನನ್ನ ಮನದ ಅನಿಸಿಕೆಗಳನ್ನು. ನೀವು ಕಾಶಿಗೆ ಬಂದಾಗ ಅಲ್ಲಿ ನೆರೆದಿರುವಂಥ ಅರಸು ಮಕ್ಕಳೆಲ್ಲ ನಿಮ್ಮನ್ನು ಕಂಡಾಗಲೇ ಕೈಯಲ್ಲಿರುವಂಥ ಕೈದುಗಳನ್ನು ಕೆಳಗೆ ಹಾಕಿ ಅವರವರ ತಲೆಯನ್ನು ನಿಮ್ಮ ಕಾಲಬುಡದಲ್ಲಿ ಚಾಚಿದ್ರು. ಸತ್ಯ. ಕೇವಲ ನಿಮ್ಮ ವರ್ಚಸ್ಸು, ಓಜಸ್ಸು, ತೇಜಸ್ಸಿನಿಂದಲೇ, ಗಾಂಭೀರ್ಯದಿಂದಲೇ ಅವರೆಲ್ಲರ ಮಂಡೆಯನ್ನು ಮಣಿಸಿದಂಥ ಮಹಾನುಭಾವರು ನೀವು. ಹಾಗೆ ಹೇಳಿದ್ರಿ, ಏರಿದೆ ಎಣ್ಣೆಯ ರಥವನ್ನು ಅಂತ ಆಜ್ಞಾಪಿಸಿದ್ರಿ. ಭಯದಿಂದಲೇ ಏರಿದವರು ನಾವು. ನಾವು ಭಾವಿಸಿದ್ದು ಹೀಗೆ, ಅಸಮಬಲರಾದಂಥ ನೀವು ನಿಮ್ಮ ತೋಳಿನ ಆಸರೆ ನಮಗೆ ದೊರಕಿ ಕಾಲ ಕಾಲಕ್ಕೆ ನಮ್ಮ ಬೇಕು ಬೇಡಗಳಿಗೆ ನೀವು ಸ್ಪಂದಿಸ್ತೀರಿ ಅಂತ ನಾವು ಭಾವಿಸಿಕೊಂಡದ್ದು. ಆದರೆ ನೀವೀಗ ಕರೆದಾಡ್ತಾ ಇದ್ದೀರಿ ತಮ್ಮನಾದಂಥ ವಿಚಿತ್ರ ವೀರನನ್ನು ಮದುವೆ ಆಗಬೇಕು ಅಂತ. ಸ್ವಾಮಿ, ಪಣದಲ್ಲಿ ಗೆದ್ದು ತಂದವರು ನೀವು, ಮದುವೆ ಆಗಬೇಕಾದವರು ನೀವು. ನಿಜ. ಅದನ್ನು ಬಿಟ್ಟು ಇನ್ನೊಬ್ಬರಿಗೆ ಅನುಕರಿಸಿ ನಡೆಯುವುದು, ಕೊಡುವುದು, ಇದು ಸರಿಯೇ ಹೇಳಿ? ಹೀಗೆ ಈ ಮೊದಲು ಎಲ್ಲಿಯಾದರೂ ಆದದ್ದುಂಟೆ? ಹಾಗಾಗಿ ನಿಮ್ಮಲ್ಲಿ ಕೇಳುವುದು, ನೀವು ಮದುವೆ ಆಗದೆ ನಿಮ್ಮ ತಮ್ಮನಿಗೆ ಮದುವೆ ಆಗುವುದಕ್ಕೆ ನೀವು ಹೇಳ್ತೀರಿ ಅಂತಾದರೆ ಇದಕ್ಕೆ ಕಾರಣ ಏನು?
ನೀವು ಯಾಕೆ ಮದುವೆ ಆಗುವುದಿಲ್ಲ? ಇದು ನನ್ನ ಭಿನ್ನಹ ಸ್ವಾಮಿ. ಅಂಬೆ, ಓ, ನಿನ್ನ ಪ್ರಶ್ನೆಗಳು ಅಸಹಜ ಅಲ್ಲ. ವಸ್ತುಸ್ಥಿತಿಯನ್ನು ಆಧರಿಸಿ ವಾಸ್ತವಿಕಾಂಶದ ತಳಹದಿಯ ಮೇಲೆ ನೀನು ಮಾತಾಡಿದ್ದಿ. ಗೆದ್ದು ತಂದವನು ನಾನು, ಅದು ಸರಿಯೇ. ಆದರೆ ನಾನು ಗೆದ್ದು ತಂದಿದ್ದೇನೆ ಎನ್ನುವುದು ಯಾವ ವಿಧಾನದಲ್ಲಿ ಎನ್ನುವುದು ಪ್ರಸ್ತಾವನೀಯ. ಸರಿ, ನಾನು ಯುದ್ಧದಲ್ಲಿ ಭಾಗವಹಿಸಲಿಲ್ಲ, ಇಲ್ಲ. ಸಕ್ರಿಯವಾಗಿ ಸ್ವಯಂವರದಲ್ಲಿ ನನ್ನನ್ನು ತೊಡಗಿಸಿಕೊಳ್ಳಿಲ್ಲ, ಇಲ್ಲ. ನಾನು ಸ್ವಯಂವರದೊಳಗೆ ನೇರ ಏಕಾಏಕಿ ಪ್ರವೇಶ ಮಾಡಿದೆ. ಅನಾಹುತನಾಗಿ ಅಲ್ಲಿಗೆ ಸೇರಿಕೊಂಡೆ. ಏರಿರನ್ನಯ್ಯ ರಥವನ್ನು ತೊರೆಯಲಿ ಅಂತ ಹತ್ತಿಸಿಕೊಂಡೆ. ನೆರೆದವರಿಗೆ ಪಂಥಾಹ್ವಾನ ಕೊಟ್ಟೆ. ಯಾರು ಅದನ್ನು ಸ್ವೀಕರಿಸಲಿಲ್ಲ. ಸ್ವೀಕರಿಸಿದ ಒಬ್ಬನನ್ನು ಕೆಳಗೆ ಬೀಳಿಸಿದೆ. ಆ ಬಳಿಕ ನಿಮ್ಮನ್ನು ನಿರಾತಂಕಿತವಾಗಿ ಎತ್ತಿಕೊಂಡು ಬಂದೆ. ಇದು ಏನನ್ನು ಸೂಚಿಸ್ತದೆ? ಒಂದು ಬಲಾತ್ಕಾರದ ಹೇರಿಕೆ. ಯಾವ ಕಾರಣಕ್ಕೂ ಕಾಶೀಶನ ಇಚ್ಛೆಯನ್ನು ನಾನು ಮಾನಿಸುವುದಿಲ್ಲ ಎನ್ನುವುದರ ಧ್ವನಿ ನನ್ನ ಕ್ರಿಯೆಯಲ್ಲಿ ಉಂಟು ಅಂತ ನಿಮಗೆ ಮನವರಿಕೆ ಆಗಿರಬೇಕು. ಅರ್ಥಾತ್ ಸಂಕ್ಷೇಪವಾಗಿ ಹೇಳುವುದಿದ್ರೆ, ಸ್ವಯಂವರದ ಪಣವನ್ನು ಭಂಗಿಸುವುದೇ ನನಗೆ ಉದ್ದೇಶ, ಅದನ್ನು ಮುರಿಯುವುದೇ ನನ್ನ ಉದ್ದೇಶ. ಆ ಕಾರಣದಿಂದಲೇ ಮೊದಲು ನಿಮ್ಮನ್ನು ವಶಪಡಿಸಿಕೊಂಡೆ, ಬಳಿಕ ಉಳಿದವರಿಗೆ ಪಂಥಾಹ್ವಾನ ಕೊಟ್ಟೆ. ಆ ಕಾರಣದಿಂದ ನಾನು ಸ್ವಯಂವರದಲ್ಲಿ ನೇರವಾಗಿ ಭಾಗಿಯಾಗದೇ ಇರುವುದರಿಂದ, ಸ್ವಯಂವರವನ್ನು ಮುರಿದೇ ನಿಮ್ಮನ್ನು ತಂದುದರಿಂದ ನಾನು ಬೇರೆಯವರಿಗೆ ಕೊಡುವುದಕ್ಕೆ ಮನಸ್ಸು ಮಾಡುತ್ತೇನೆ ಅಂತ ಹೇಳುವುದು ಸಾಧುವಾಗುತ್ತದೆ. ಈ ನೆಲೆಯಿಂದ ನಾನು ಸ್ವಯಂವರದ ವ್ಯಾಪ್ತಿಯೊಳಗೆ ಬರುವುದಿಲ್ಲ. ಈ ಹಿಂದಿನವರು ಯಾರಾದರೂ ಮಾಡಿದ್ದಾರೆಯೇ? ಪ್ರಪಂಚದಲ್ಲಿ ಅನೇಕ ಸಂಗತಿಗಳು ಆಯಾ ಕಾಲದಲ್ಲಿ ಒಬ್ಬೊಬ್ಬ ವ್ಯಕ್ತಿಯಿಂದ ನಡೆಸಲ್ಪಡುತ್ತದೆ. ಅದು ಕೆಲವರಿಗೆ ಆದರ್ಶವಾಗಿ ಮುಂದಿನ ತಲೆಮಾರಿನಲ್ಲಿ ಉಳಿಯುತ್ತದೆ, ಕೆಲವರು ಬಿಟ್ಟು ಹೋಗಲೂಬಹುದು. ಆದರೆ ನಾನು ನಿಮ್ಮನ್ನು ಕರೆತರುವಾಗ ನನ್ನದಾದಂತಹ ಈ ನಡವಳಿಕೆ ಉಳಿದವರಿಗೆ ಆದರ್ಶ ಆಗಬೇಕು, ಅಥವಾ ಹಿಂದಿನವರು ಯಾರಾದರೂ ಹೀಗೆ ಮಾಡಿದ್ದು ಉಂಟೆ ಎಂಬಿತ್ಯಾದಿ ಪರಿಕಲ್ಪನೆಗಳನ್ನು ಇಟ್ಟುಕೊಂಡು ಮಾಡಿದ್ದೇ ಅಲ್ಲ. ನನಗೆ ಆಗ ಅಲ್ಲಿ ಆ ಕ್ಷಣದಲ್ಲಿ ಏನು ಸರಿ ಕಂಡಿತೋ ಅದನ್ನೇ ನಾನು ಅನುಷ್ಠಾನಕ್ಕೆ ತಂದಿದ್ದೇನೆ. ಆ ಕಾರಣದಿಂದ ಈ ಎರಡೂ ನೆಲೆಗಳನ್ನು ನಾನು ನಿನಗೆ ಇಷ್ಟು ಸುಲಭದಲ್ಲಿ ಉತ್ತರಿಸಿದ ಮೇಲೆ ಮೂರನೆಯ ಒಂದು ಪ್ರಧಾನವಾದ ಪ್ರಶ್ನೆಯನ್ನು ಮುಂದೆ ಇಟ್ಟಿದ್ದಿ. ಇದನ್ನು ನೀವು ಮಾಡುವುದು ಸರಿ ಆದರೂ, ಇದನ್ನು ನೀವು ಮಾಡುವುದು ನಿಮಗೆ ಒಪ್ಪಿತವಾದರೂ, ನಿಮ್ಮ ತಮ್ಮನಿಗೆ ನೀವು ಗೆದ್ದು ತಂದವರನ್ನು ಕೊಡಬಹುದು. ಹೀಗೆ ಕೊಡುವಾಗ ನೀವು ಯಾಕೆ ಮದುವೆ ಆಗುವುದಿಲ್ಲ? ಹಾಗಾದ್ರೆ ವೈಯಕ್ತಿಕವಾಗಿ ನಾನು ಮದುವೆ ಆಗದೆ ಇರುವುದಕ್ಕೆ ಇರುವ ಎಡರನ್ನು ನಿನಗೆ ನಾನು ಮನವರಿಕೆ ಮಾಡಿದ್ರೆ ಸರಳವಾಗಿ ಈ ಸೂಕ್ಷ್ಮವಾದಂತ ಗಂಟು ಬಿಡಿಸಲ್ಪಟ್ಟಿತು ಅಂತ ಭಾವಿಸ್ತೇನೆ. ಆದರೆ ಆಗ ಸರಸಿ ಜಾಂಬಕ್ಕಿ ಅಂತ ಕರೆದೆ. ಈಗ ನಿನ್ನ ಇಡೀ ಮುಖ ನೋಡಿದ್ರೆ ಓ ಸರಸಿ ಜಾನನೆ, ಸರಸಿ ಜಾನನೆ ಕೇಳು, ಪೇಳುವೆನು ಸರಸಿ ಜಾನನೆ ಕೇಳು, ಪೇಳುವೆನು ಪೇಳುವೆನು ನಾ ಪೇಳುವೆನು, ಪಿತನಾದ ಶತನು, ಪಿತನಾದ ಶತನು ಧರಣಿ ಪಾಲಗೆ ಸತ್ಯವತಿಯಳನು, ಶತನು ಧರಣಿ ಪಾಲಗೆ ಸತ್ಯವತಿಯಳನು, ತರುವ ಕಾಲದೊಳವಳ ಪಿತ ಕಂಧರನ ಬಳಿಯೋಳು ಗೈದೆ ಶಪಥವ, ಒಂದು ಶಪಥವನ್ನೇ ಮಾಡಿ. ತರುವ ಕಾಲದೊಳವಳು ಪಿತ ಕಂಧರನ ಬಳಿಯೋಳು ಗೈದ ಶಪಥವ, ಮರಣ ಪರ್ಯಂತರವು ಸತಿಯರ ಒರಿಸಿ
ಪಿತಕಲ್ಧರನ ಬಳಿಯೊಳುಗೈದೆ ಶಪಥವಾ ಸರಸಿಜ ನನಗೆ ಕೇಳು ಹೇಳುವೆನು ಪಿತನಾದ ಶಂತನು ಧರಣಿ ಪಾಲಗೆ ಸತ್ಯವತಿಯಳನು ಸರಸಿಜಾನನೇ ಈ ಪ್ರಪಂಚದಲ್ಲಿ ವ್ಯಕ್ತಿಗತವಾದ ಅನೇಕ ಸಂಗತಿಗಳು ಕೆಲವೊಮ್ಮೆ ಪ್ರಕಾಶಕ್ಕೆ ಬರುತ್ತವೆ, ಇನ್ನು ಹಲವು ಸಂದರ್ಭದಲ್ಲಿ ಅವು ಗುಪ್ಪಿತವಾಗಿಯೇ ಇರುತ್ತವೆ. ಯಾಕೆ ಗೌಪ್ಯವಾಗಿ ಇರುತ್ತದೆ ಅಂತ ಕೇಳಿದ್ರೆ, ಒಂದು ಅದನ್ನು ಹೇಳುವುದರಿಂದ ಕೇಳಿಸಿಕೊಂಡ ಉಳಿದವರಿಗೆ ಪ್ರಯೋಜನಕ್ಕೆ ಬರುವುದಿಲ್ಲ. ಎರಡನೆಯದ್ದನ್ನು ಹೇಳಲೇಬೇಕೆಂಬ ಗತ್ಯಂತರ ಸೃಷ್ಟಿ ಆಗದೇ ಇರುವುದು. ಈ ಕಾರಣದಿಂದ ತನ್ನೊಳಗೆ ಅಡಗಿಸಿಟ್ಟುಕೊಂಡ ರಹಸ್ಯವನ್ನು ಬಹಳ ಮಂದಿ ಹೊರಗೆ ಬಿಡಿಸಿಟ್ಟು ಹೇಳುವುದಕ್ಕೆ ಬರುವುದಿಲ್ಲ. ಆದರೆ ಯಾವ ವಿಚಾರದಲ್ಲಿ ಒಬ್ಬಾತ ಒಂದು ನಿರ್ಣಯವನ್ನು ಕೈಗೊಂಡಿರುತ್ತಾನೋ ಅದು ಜಗತ್ತಿಗೆ ಗೊತ್ತಿರುತ್ತದೋ ಆ ವಿಚಾರವನ್ನು ಮತ್ತೊಬ್ಬರ ಮುಂದೆ ಹೇಳುವುದಕ್ಕೆ ಬಿಗುಮಾನವೋ ಯಾವ ಕಾರಣಕ್ಕೂ ಅಂಜಿಕೆಯೋ ಅವನನ್ನು ಬಾಧಿಸುವುದಕ್ಕೆ ಇಲ್ವಲ್ಲ. ಈಗ ನೀನು ನೇರವಾಗಿ ನನ್ನಲ್ಲಿ ನಿನ್ನ ಮನದ ಇಂಗಿತವನ್ನು ತೋಡಿಕೊಂಡಿದ್ದಿ. ಸತ್ಯ. ನಾನು ಮದುವೆಯಾಗದೆ ತಮ್ಮನನ್ನು ಮದುವೆ ಆಗುವಂತ ಸೂಚಿಸುವುದು ಯಾಕೆ? ಇದಕ್ಕೆ ಕಾರಣಗಳನ್ನು ಕೊಡುವಾಗ ನಾನು ಅಡಗಿಸಿಡಬೇಕಾದ ಪ್ರಮೇಯ ಇಲ್ಲ. ಯಾವುದೇ ಪಾಪ ಪ್ರಜ್ಞೆ ನನ್ನನ್ನು ಬಾಧಿಸುವುದಕ್ಕೂ ಇಲ್ಲ. ಯಾಕೆಂದರೆ ನಾನು ಈ ಮದುವೆಗೆ ಸಂಬಂಧಪಟ್ಟ ನಿರ್ಬಂಧಕ್ಕೆ ನನ್ನನ್ನು ಒಡ್ಡಿಕೊಳ್ಳುವ ಆಗಿನ ಕತೆ ಪ್ರಪಂಚದಲ್ಲೇ ಪ್ರಚುರವಾಗಿದೆ. ಇಷ್ಟು ಮಾತ್ರ ಭೂಮಿಯಲ್ಲೇ ಅಲ್ಲ, ಮೇಲ್ಲೋಕದಲ್ಲೂ ಕೆಳಗಿನ ಲೋಕದಲ್ಲೂ ಅದು ಬಿತ್ತರಗೊಂಡಿದೆ. ಆದರೂ ನಿನಗೆ ಸಂಕ್ಷೇಪವಾಗಿ ನಾನು ಹೇಳ್ತೇನೆ. ಏನು ಸ್ವಾಮಿ? ನನ್ನ ತಂದೆಯಾದಂತ ಶಾಂತನು ಭೂಪತಿ ಈ ಕಾಲದಲ್ಲಿ ಇಲ್ಲದೆ ಹೋದರು. ಅವರ ಮಗನಾದಂತ ವಿಚಿತ್ರ ವೀರ್ಯ ಪಟ್ಟದರಸನಾಗಿದ್ದಾನೆ ಅಂತ ನಾನು ಆಡಿದೆನಲ್ಲ, ಅವನು ನನಗೆ ನೇರ ತಮ್ಮನಲ್ಲ. ಯಾರನ್ನು ನಿಮ್ಮ ಅಂತಃಪುರದಲ್ಲಿ ಯಾರ ಅಂತಃಪುರದಲ್ಲಿ ನಿಮ್ಮನ್ನು ಬಿಟ್ಟಿದ್ದೇನೋ ಆ ಸತ್ಯವತಿ ದೇವಿಗೆ ಆತ ಮಗ. ಒಬ್ಬನೇ ಮಗನಲ್ಲ, ಒಬ್ಬ ಹಿರಿಯವನು ಇದ್ದ, ಚಿತ್ರಾಂಗದ ಅಥವಾ ಚಿತ್ರವೀರ್ಯ ಅಂತ ಹೆಸರಿತ್ತು. ಅದೇ ಹೆಸರಿನ ಗಂಧರ್ವನ ಜೊತೆಗೆ ಒಂದು ಕಾರಣದಿಂದ ಏರ್ಪಟ್ಟ ಸಂಘರ್ಷದಲ್ಲಿ ತಾನು ಮೃತ್ಯುವನ್ನೈದಬೇಕಾದ ಸ್ಥಿತಿ ಅವನ ಪಾಲಿಗೆ ಬಂತು. ಆ ಬಳಿಕ ಅತ್ಯಂತ ಎಚ್ಚರಿಕೆಯಿಂದ ಎರಳೆಯ ತಮ್ಮನನ್ನು ಪಾಲಿಸಿಕೊಂಡು ಬಂದವ. ಹಾಗಾದರೆ ಈ ಸತ್ಯವತಿ ಈ ಅಂತಃಪುರಕ್ಕೆ ಬರಬೇಕಾದ ಅಗತ್ಯ ಯಾಕೆ ಬಂತು? ಯಾಕೆ? ಇದರ ಕುರಿತಾಗಿ ಯೋಚನೆ ಮಾಡಿದ್ರೆ ನನ್ನ ಅಯ್ಯನಾದಂತ ಶಾಂತನು ಭೂಪತಿ ಒಂದು ಕಾಲದಲ್ಲಿ ವಿರಹದ ಉರಿಯಿಂದ ಬೇಯುವುದನ್ನು ನಾನು ಗಮನಿಸಿದೆ. ಬಾಯಿ ಬಿಟ್ಟವರೇನು ಹೇಳಲಿಲ್ಲ, ಒಗಟಾಗಿ ಏನೋ ಮಾತಾಡಿದ್ರು. ಅಷ್ಟಕ್ಕೆ ಮಂತ್ರಿಗಳನ್ನು ಕರೆದುಕೊಂಡು ಆ ದುಃಖದ ಮೂಲ ಏನು ಅಂತ ಕಾಳಿಂದಿಯ ದಂಡೆಯ ಮೇಲೆ ಹುಡುಕುತ್ತಾ ಹೋದೆ. ನನ್ನ ಕಾಲುಗಳು ನನ್ನನ್ನು ಎಳೆದಾಡಿಕೊಂಡು ಬೆಸ್ತರ ಕೇರಿಗೆ ದೊರೆಯಾದ ಕಂಧರನೆಂಬವನ ಮನೆಗೆ ಕರ್ಕೊಂಡು ಹೋಯಿತು. ಅಲ್ಲಿ ಹೋಗುವಾಗ ಸುಕೋಮಲ ಕಾಯದ ಇದೇ ಸತ್ಯವತಿ ದೇವಿಯನ್ನು ಕಂಡೆ. ನನಗೆ ಅರ್ಥ ಆಯಿತು, ಈಕೆಯನ್ನು ಕಂಡೇ ನಮ್ಮ ಅಯ್ಯ ವಿಷಣ್ಣವದನಾದದ್ದು, ವಿರಹದ ಉರಿಯಿಂದ ಬೆಂದದ್ದು. ಹಾಗಾಗಿ ನಿನ್ನ ಮಗಳನ್ನು ನನ್ನ ಅಯ್ಯನಿಗೆ ಮದುವೆ ಮಾಡಿ ಕೊಡಬೇಕು ಅಂತ ಸಮಾಧಾನದಿಂದ ಕೇಳಿದೆ. ಆದರೆ ಕೌಟುಂಬಿಕವಾಗಿ ವಿಶೇಷವಾದ ಆಸ್ತೆ ಹೊಂದಿದ ತನ್ನ ಮಗಳು ಒಬ್ಬಳೇ ಇದ್ದಾಳೆ, ಅವಳು ಏಕಾಂತದಲ್ಲಿ ಏಕಾಂಗಿಯಾಗಿದ್ದಾಗ ಕಷ್ಟಪಡಕೂಡದು ಎಂದು ಎಲ್ಲ ತಂದೆಯವರ ಹಾಗೆ ಆಲೋಚನೆ ಮಾಡಿದಾತ ಬುದ್ಧಿವಂತಿಕೆಯಿಂದ ಒಂದು ಮಾತಾಡಿದ. ಏನದು? ನಾನೇನೋ ಮದುವೆ ಮಾಡಿ ಕೊಡುವುದಕ್ಕೆ ಸಿದ್ಧ, ಆದರೆ ನಾಳೆ ಏನಾದರೂ ಅವಳ ಹೊಟ್ಟೆಯಲ್ಲಿ ಮಕ್ಕಳು ಹುಟ್ಟಿದ್ರೆ ಆ ಮಕ್ಕಳಿಗೆ ರಾಜ್ಯ ಆಳುವ ಹಕ್ಕು ಬರುವುದಿಲ್ಲಲ್ಲ. ಯಾಕೆ ಬರುವುದಿಲ್ಲ? ನೀನೊಬ್ಬ ಗಂಡು ಮಗ, ಮೊದಲನೇ ಹೆಂಡತಿಯಲ್ಲಿ ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ದಿ. ನೀನು ನಾಳೆ ಮದುವೆಯಾಗಿ ದಾಂಪತ್ಯದಲ್ಲಿ ಗಂಡು ಮಕ್ಕಳನ್ನು ಪಡೆದರೆ ಅವರು ಪ್ರತಿಸ್ಪರ್ಧಿಗಳಾಗುವುದಿಲ್ವೋ, ನ್ಯಾಯವಾದಿಗಳಾಗುವುದಿಲ್ವೋ, ರಕ್ತಪಾತ ಆಗುವುದಿಲ್ವೋ? ಆಗ ನಾನು ಅವನಿಗೊಂದು ಭರವಸೆ ಕೊಟ್ಟೆ, ಯಾವ ಕಾರಣಕ್ಕೂ ನಾನು ಪೀಠವನ್ನು ಏರುವುದಿಲ್ಲ, ಅದನ್ನು ಬಿಟ್ಟು ಕೊಡ್ತೇನೆ. ಆದರೆ ಮಕ್ಕಳ ವಿಚಾರ ಆಗುವಾಗ ಮತ್ತು ಕೆದಕ್ಕೆ ಆಡಿದಾಗ ನಾನೊಂದು ಭೀಷಣವಾದ ಪ್ರತಿಜ್ಞೆಯನ್ನೇ ಮಾಡಿದೆ. ಎಲ್ಲಿಯವರೆಗೆ ಸೂರ್ಯ, ಭೂಮಿ, ಚಂದ್ರ ಈ ಪ್ರಪಂಚದಲ್ಲಿ ಉಂಟೋ, ನದಿ ನದಗಳು, ಹಸಿರು ಗುಡ್ಡಗಳು ಈ ಪ್ರಪಂಚದಲ್ಲಿ ಕಾಣಿಸ್ತದೋ, ಅರ್ಥಾತ್ ಪ್ರಪಂಚ ಬದುಕಿದ್ದು ನಾನು ಬದುಕಿರುವವರೆಗೆ, ಈ ಪ್ರಪಂಚದಲ್ಲಿ ನಾನೊಬ್ಬ ನರಜನ್ಮಧಾರಿಯಾಗಿರುವವರೆಗೆ ಯಾವ ಕಾರಣಕ್ಕೂ ನಾನು ಅಖಂಡವಾದ ಬ್ರಹ್ಮಚರ್ಯವನ್ನು ಪಾಲಿಸ್ತೇನೆ. ಇನ್ನು ಮುಂದೆ ನನ್ನ ಸಮ್ಮುಖದಲ್ಲಿ ಯಾವುದೇ ಹೆಣ್ಣು ಮಗಳು ಪರಕೀಯ ಪ್ರಜ್ಞೆಯಿಂದ ಕಂಡ್ರು ಆಕೆ ನಾನು ಭಾಗೀರಥಿಯನ್ನು, ತಾಯಿ ಗಂಗಾ ಭವಾನಿಯನ್ನು ಕಾಣುತ್ತೇನೆ
ಯಾವ ಕಾರಣಕ್ಕೂ ಆ ಜನ್ಮ ಮದುವೆ ಆಗುವುದಿಲ್ಲ, ಪೀಠವನ್ನು ಏರುವುದಿಲ್ಲ ಅಂತ ಮೊದಲೇ ಹೇಳಿದ್ದೇನೆ. ಹಾಗಾಗಿ ಎರಡೂ ಭೀಷಣ ಪ್ರತಿಜ್ಞೆಗಳ ಕಾರಣದಿಂದ ದೇವವ್ರತನೋ ಶಾಂತನವನೊಂದೋ ಗಾಂಗೇಯನೆಂದೋ ಕರೆಯಲ್ಪಡುವ ನಾನು ಭೀಷ್ಮನೂ ಆಗಿ ಪರಿವರ್ತನೆ ಹೊಂದಿದೆ. ಆದ ಕಾರಣದಿಂದ ಈಗ ನೀನು ನನ್ನ ಸಮ್ಮುಖದಲ್ಲಿ ಇದ್ದರೂ ನನಗೆ ತಾಯಿಯಾದ ಜಾಹ್ನವಿಯನ್ನು ಬಿಟ್ಟರೆ ಬೇರೆ ಕಾಣಿಸುವುದಿಲ್ಲ. ತಾಯಿಯನ್ನೇ ನಾನು ಹೆಣ್ಣೊಬ್ಬಳಲ್ಲಿ ಆರೋಪಿಸಿದ್ರೆ ಹೇಗಾದರೂ ಏಕಾಂತದಲ್ಲಿ ಅವಳಿಗೆ ನಾನು ಕರಿಮಣಿ ಕಟ್ಟಬಲ್ಲೆ. ಆದ ಕಾರಣದಿಂದ ಪಿತನಾದ ಶಂತನುವಿಗೆ ಬೇಕಾಗಿ ಮಾಡಿದ ಪ್ರತಿಜ್ಞೆ ನನ್ನನ್ನು ಮದುವೆ ಆಗದಾಗೆ ತಡೆದು ನಿಲ್ಲಿಸಿದೆ. ನೈಷ್ಠಿಕ ಬ್ರಹ್ಮಚರ್ಯಕ್ಕೆ ನಾನು ನನ್ನನ್ನು ಒಳಪಡಿಸಿಕೊಂಡಿದ್ದೇನೆ. ನಾನಂತೂ ಮದುವೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಸ್ವಾಮಿ, ನಾನು ಬರುವಾಗ ಅವರಿವರಾಡಿದ ಮಾತನ್ನು ಕೇಳಿಸಿಕೊಂಡಿದ್ದಿ. ಆಚಾರ್ಯರು ಆಚಾರ್ಯರು ಅಂತ ನಾನು ಯೋಚನೆ ಮಾಡುವುದು, ಏನು ಅರ್ಥ ಕಟ್ಟಿದೆ ಅದಕ್ಕೆ ನೀನು? ಲೋಕವಿಶ್ರುತವಾದಂತ ಕೀರ್ತಿಯನ್ನು ಸಂಪಾದಿಸಿದ ಶಶಿವಂಶದ ಚಕ್ರವರ್ತಿ ಮನೆತನದಲ್ಲಿ ಸಂಜನಿಸಿದಂತ ನೀವು ಆಚಾರ್ಯರು ಹೇಗೆ ಅಂತ. ಕಾಶಿ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿದವಳಲ್ವ ನಾನು, ಪ್ರಾಜ್ಞೆ ಅಲ್ವಾ ನೀನು? ಅರ್ಥ ಆಯಿತು ನನಗೆ. ಈ ಆಚಾರ್ಯ ಪದವಿ ಎನ್ನುವುದು ಒಂದು ಸೂಚಕ ಪದ ಎನ್ನುವುದು. ಆಚಾರದಿಂದಲೇ ಆದರ್ಶವನ್ನು ಯಾವಾತ ಬೋಧಿಸ್ತಾನೋ ಅವನು ಆಚಾರ್ಯ ಎನ್ನುವುದಾಗಿ. ನಮ್ಮಲ್ಲಿ ರಾಜರ್ಷಿಗಳು ಅಂತ ಆಗುವುದುಂಟು. ಎಷ್ಟೇ ಸ್ವೈರ ಭಾವ ಇದ್ರು, ಎಷ್ಟೇ ರಜೋಗುಣ ಇದ್ರೂ ಕೂಡ ಅದು ಕ್ಷತ್ರಿಯನಿಗೆ ಭೂಷಣ. ಆದರೂ ಸಾತ್ವಿಕವಾದ ಬದುಕನ್ನು ಸಾಗಿಸಿ ರಾಜರ್ಷಿಗಳು ಅಂತ ಹೆಸರು ಮಾಡಿದವರಿದ್ದಾರೆ. ಸತ್ಯ. ಆದರೆ ನೀನು ಹೇಳಿದಾಗೆ ಆಚಾರ್ಯ ಪದವಿ ಪಡೆಯುವುದಷ್ಟು ಸುಲಭ ಅಲ್ಲ. ಖಂಡಿತ ಹೌದು ಸ್ವಾಮಿ. ನಾ ಕೇಳಿದಾಗ ನನ್ನ ಮನಕ್ಕೆ ಮುಟ್ಟುವ ಹಾಗೆ ಎಲೆ ಎಲೆಯಾಗಿ ಹೇಳಿದ್ರಿ ನೀವು. ವಾಸ್ತವಾಂಶ. ಸಾಮಾನ್ಯದವರಲ್ಲ ಸ್ವಾಮಿ, ನೀವು ಕರುಣಾನಿಧಿಗಳು ನೀವು. ಸತ್ಯ. ಕರುಣಾನಿಧಿಯೇ ಕರುಣಾನಿಧಿಯವಧರಿಸುವ ಸರ್ವಜ್ಞ ನೀನು, ಸರ್ವಜ್ಞ ನೀನು. ಕರುಣನಿಧಿಯೇ ಕರುಣಾನಿಧಿಯವಧರಿಸುವ ಸರ್ವಜ್ಞ ನೀನು, ಸರ್ವಜ್ಞ ನೀನು. ಚರಣ ಚಿತ್ತಂಗಳಂಗೈಯೋ ಪ್ರಾರ್ಥಿಪೆನು, ಚರಣ ಚಿತ್ತಂಗಳಂಗೈಯೋ ಪ್ರಾರ್ಥಿಪೆನು. ಕರುಣನಿಧಿಯವಧರಿಸುವ ಸರ್ವಜ್ಞ ನೀನು, ಚರಣ ಚಿತ್ತಂಗಳಗೈಯು ಪ್ರಾರ್ಥಿಪೇನು. ಧರಣಿಪತಿ ಸಾಲ್ವನೊಳು ಪೂರ್ವದಲ್ಲಿ ನಾನು. ಹೌದು ಸ್ವಾಮಿ. ಧರಣಿಪತಿ ಸಾಲ್ವನೊಳು ಪೂರ್ವದಲ್ಲಿ ನಾನು. ಭರಿತ ಮನವಿಟ್ಟವನ ಮೆಚ್ಚಿ ಒಲಿದವನು, ಭರಿತ ಮನವಿಟ್ಟವನ ಮೆಚ್ಚಿ ಒಲಿದವನು. ಧರಣಿಪತಿ ಸಾಲ್ವನೊಳು ಪೂರ್ವದಲ್ಲಿ ನಾನು, ಭರಿತ ಮನವಿಟ್ಟವನ ಮೆಚ್ಚಿ ಒಲಿದವನು. ಕರುಣನಿಧಿಯವಧರಿಸುವ ಸರ್ವಜ್ಞ ನೀನು, ಕರುಣನಿಧಿಯೇ
ಗುಣನಿಧಿಯೇ ಸ್ವಾಮಿ ರಾಜಕುಮಾರಿ, ನೀವಿಷ್ಟ ಆಡಿದ ಮೇಲೆ ನಿಮ್ಮ ಮೇಲಿರುವಂಥ ಗೌರವ ಎನ್ನುವುದು ಇಮ್ಮಡಿ ಅಲ್ಲ 100 ಮಡಿ ಹೆಚ್ಚಾಯಿತು ನನಗೆ. ಆಗಲಿ. ಶಶಿವಂಶದಲ್ಲಿ ಸಂಜನಿಸಿದಂಥ ನೀವು ಲೋಕವನ್ನೇ ಬೆಳಗುವಂಥ ಶಶಿಯ ಹಾಗೆ ನಾನು ಅಸಂಖ್ಯಾತ ನಕ್ಷತ್ರಗಳ ನಡುವೆ ಹಾದು ಹೋಗುವ ಒಂದು ನಿಹಾರಿಕೆ ನಾನು. ಆದರೆ ನಿಮಗೆ ಹೇಳಬೇಕಂತ ಏನಿರಲಿಲ್ಲ. ಆದರೂ ನಾನು ಕೇಳಿದಾಗ ನನ್ನ ಮನಕ್ಕೆ ಮುಟ್ಟುವ ಹಾಗೆ ಎಳೆ ಎಳೆಯಾಗಿ ನಿಮ್ಮ ಜೀವನಗಾಥೆಯನ್ನು ಮುಂದಿಟ್ಟಿರಿ ನೀವು. ನೀನೇನು ಅಸಹಜವಾದದ್ದು ಪ್ರಪಂಚಕ್ಕೆ ಒಪ್ಪಿತವಾಗದ್ದನ್ನೇನು ಕೇಳಲಿಲ್ಲ. ನಿನ್ನ ಭಾವವನ್ನು ಶಾಬ್ದಿಕವಾಗಿ ಅಕ್ಷರ ರೂಪದಲ್ಲಿ ವಾಚಿಕವಾಗಿ ಆಡಿಕೊಂಡೆ. ಸಮಾಧಾನ ಹೇಳಬೇಕಾದದ್ದು ನನಗೆ ಹೊಣೆ ಮತ್ತು ಕರ್ತವ್ಯ. ನಾನು ಆ ಕೃತಿಯನ್ನು ಮಾಡಿದ್ದೇನೆ ಅಷ್ಟೇ. ಸ್ವಾಮಿ, ನಿಜಾರ್ಥದಲ್ಲಿಯೂ ನೀವು ಕರುಣಾನಿಧಿಗಳೇ ಹೌದು. ಹೌದೇ? ಖಂಡಿತ. ನಿಮ್ಮ ಬದುಕಿನಲ್ಲಿ ನಡೆದಂಥ ಘಟನೆಯಿಂದಾಗಿ ನಿಮ್ಮ ಜೀವನದ ಪಥ ಎನ್ನುವುದು ಹೇಗೆ ಬದಲಾಯಿತು ಹಾಗೆ ನನ್ನ ಬದುಕಿನಲ್ಲಿಯೂ ಒಂದು ಆಕಸ್ಮಿಕ ಘಟನೆ ಎನ್ನುವುದು ನಡೆದಿದೆ. ಹೌದೇ? ಕೇಳೋಣ ಕೇಳೋಣ. ಕರ ಮುಗಿದು ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಅಯ್ಯೋ, ಅದಕ್ಕೇನಂತೆ ಸ್ವಾಮಿ. ಸ್ವಯಂವರದ ಮುನ್ನ ದಿನ ಗಂಗಾ ತೀರಕ್ಕೆ ವನವಿಹಾರ ಜಲಕ್ರೀಡೆಗಾಗಿ ಹೋದವರು ನಾವು. ಹಾಗೆ ಸುತ್ತಾಡುತ್ತಿರುವಾಗ ಸೌಬೇಶನಾದಂಥ ಸಾಲ್ವ ನನ್ನನ್ನು ನೋಡಿದ. ಸಾಲ್ವೇಶ ಸೌಭೇಶ ಅಂದ್ರೆ ಬ್ರಹ್ಮದತ್ತ. ಅವನೇ. ನಾನು ನಿಮ್ಮನ್ನು ಏರಿಸಿಕೊಂಡು ಬರುವಾಗ ಅಡ್ಡ ನಿಂತವನು. ಸ್ವಲ್ಪ ಮಾತಾಡಿದ್ನಲ್ಲ ಅವನೇ. ಸ್ವಲ್ಪ ಮಾತು ಆಡಿದ್ದಾನೆ, ಸ್ವಲ್ಪ ಹೊಡೆದಾಟಕ್ಕೂ ಸಿದ್ಧನಾದವನು. ಹೌದು ಅವನೇ. ಪರಸ್ಪರ ಪರಿಚಯ ಆಯಿತು ನಮ್ಮ ಇರುವರಲ್ಲಿ. ಪ್ರೇಮಾಂಕುರ ಎನ್ನುವುದು ಮೂಡಿತ್ತು ಸ್ವಾಮಿ. ನಾನು ಅವನಿಗೊಂದು ಮಾತು ಕೊಟ್ಟು ಬಿಟ್ಟೆ. ಮಾತು? ನಾಳೆ ನಡೆಯುವಂಥ ಸ್ವಯಂವರದಲ್ಲಿ ನನ್ನ ತಂಗಿಯಂದಿರು ಯಾರನ್ನು ಬೇಕಾದರೂ ಮದುವೆ ಆಗಲಿ, ನಾನು ಮಾತ್ರ ನಿನ್ನನ್ನೇ ಆಗುವುದಂತ ಭಾಷೆಯನ್ನು ಕೊಟ್ಟುಬಿಟ್ಟೆ. ಕ್ಷಣಾರ್ಧದ ಮುಖಾಮುಖಿಯಲ್ಲಿ ಪ್ರೇಮಾಂಕುರವಾಗಿ ದಟ್ಟವಾಗಿ ಹಬ್ಬಿಕೊಂಡು ಪರಸ್ಪರ ವಚನಬದ್ಧರಾಗುವಷ್ಟರ ಮಟ್ಟಕ್ಕೂ ಅದು ಮುಟ್ಟಿತಲ್ವೇ? ಹೌದು ಸ್ವಾಮಿ. ಆದರೆ ನೀವು ಬಂದ್ರಿ, ನಡೆದ ಪ್ರಕರಣ ಮುಂದೆ ನಾನು ಹೇಳಬೇಕಂತ ಏನಿಲ್ಲ. ಏನೂ ಇಲ್ಲ. ಈಗ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ, ಏನು? ತಾವು ಕೊಟ್ಟಂತ ಕೊಡುಗೆ ಸಾಮಾನ್ಯವಾದದ್ದಲ್ಲ ಸ್ವಾಮಿ. ನಾನು ಇದನ್ನೇ ಮುಚ್ಚಿಟ್ಟುಕೊಂಡು ಈ ಪ್ರಕರಣವನ್ನು ನೀವು ಹೇಳಿದ ಹಾಗೆ ನಿಮ್ಮ ತಮ್ಮನನ್ನು ಮದುವೆಯಾಗುವುದಕ್ಕೆ ನಾನು ಒಪ್ಪಿದ್ರೆ ಚಕ್ರವರ್ತಿನಿ ಆಗ್ತಿದ್ದೆ ನಾನು. ಬೇಡ ಸ್ವಾಮಿ, ಆ ಪಾತ್ರತೆ ನನ್ನಲ್ಲಿಲ್ಲ. ಹಾಗಾಗಿ ಆತ್ಮವಂಚನೆ ಮಾಡಿಕೊಳ್ಳಬಾರದು ಎನ್ನುವಂಥ ಕಾರಣಕ್ಕಾಗಿ ಇದನ್ನು ನಿಮ್ಮಲ್ಲಿ ಆಡಿದೆ ನಾನು. ಮನಸಾರೆ ಇಬ್ಬರು ಒಬ್ಬರನ್ನೊಬ್ಬರು ಮೆಚ್ಚಿಕೊಂಡಿದ್ದೇವೆ. ಮನಸಾರೆ ಒರೆಸಿದಂಥ ಅವನನ್ನು ನಾನು ಬಿಡಬಹುದೇ? ಅನ್ಯನನ್ನು ನಾನು ಒರಿಸಬಹುದೇ? ಸರಿಯ ಸ್ವಾಮಿ ಇದು? ಈ ಮಾತನ್ನು ಕೇಳುವಾಗ ಎಂದ ನುಡಿಯೋ ಕೇಳ್ದು, ಎಂದ ನುಡಿಯೋ ಕೇಳ್ದು ಗಾಂಗೆಯ ನಸು ನಗುತ್ತಾ ಸುಂದರಾಂಗಿಯೇ ನಿನ್ನ ಮನದ, ಸುಂದರಾಂಗಿಯೇ ನಿನ್ನ ಮನದ ಸಂಕಲ್ಪ ಎನಗಂದು ತಿಳಿದಿರೆ, ಎನಗಂದು ತಿಳಿದಿರೆ ತರೆನು ನಡೆದ ಕಾರ್ಯಕ್ಕಿನ್ನು ಮುಂದೆ ಏನು ಸ್ವಾಮಿ? ಮಾಲ್ಪುದೆನಲು ಮುಂದೇನು ಮಾಲ್ಪುದೆನಲು ಎಂದ ನುಡಿಯೋ ಕೇಳ್ದು ಗಾಂಗೆಯ ನಸು ನಗುತ್ತಾ ಅಂಬೆ. ಆಚಾರ್ಯರೇ, ಈ ಮಾತುಗಳನ್ನು ಕೇಳಿದ ಮೇಲೆ ನನ್ನನ್ನೊಂದು ವಿಷಾದ, ಒಂದು ಶೋಕ ತಾತ್ಕಾಲಿಕವಾಗಿ ಆವರಿಸಿಕೊಂಡದ್ದನ್ನು ನಾನು ನಿರಾಕರಿಸಲಾರೆ. ಯಾಕೆ? ಯಾಕೆಂದರೆ 3 ಮಂದಿ ಹೆಮ್ಮಕ್ಕಳನ್ನು ಒಂದು ಸತ್ಸಂಕಲ್ಪಕ್ಕೆ ಬದ್ಧನಾಗಿ
ನನ್ನ ತಾಯಿಯಾದ ಚಿಕ್ಕಮ್ಮನಾದ ಸತ್ಯವತಿ ದೇವಿಯ ನಿರೂಪ ಪಡೆದು ನಾನು ಸಂಗ್ರಹಿಸಿ ಗಜನಗರಿಗೆ ಕರಕೊಂಡು ಬಂದೆ. ಇಲ್ಲಿಗೆ ಬರುವಾಗ ನನಗೆ ಮಹೋನ್ನತವಾದ ಕನಸುಗಳಿದ್ದು, ಭವ್ಯವಾದ ಪ್ರತೀಕ್ಷೆಗಳಿದ್ದು, ಗಾಢವಾದಂಥ ಕನಸುಗಳು ನನ್ನನ್ನು ತುಂಬಿಕೊಂಡಿದ್ದವು. ವಿಚಿತ್ರ ವೀರ್ಯನ ಕರಗ್ರಹಣ ಮಾಡುವ 3 ಸುಕೋಮಲ ಮನಸ್ಸಿನ ಹೆಮ್ಮಕ್ಕಳು, ಅದು ಕಾಶ್ಯರು. ಕಾಶಿಯ ವಿಶ್ವನಾಥನ ದಿವ್ಯ ಸಾನ್ನಿಧ್ಯದಲ್ಲಿ ಬೆಳೆದವರು. ಸತ್ಯ. ಆ ಮೂಲಕವಾಗಿ ಅವನ ಬದುಕು ಉದ್ಧಾರವಾಗುತ್ತದೆ ಅಂತ ಭಾವಿಸಿದ್ರೆ, ನಿನ್ನ ಮನದ ಈ ಒಲವು, ನಿನ್ನ ಮನದ ಈ ಸಂಕಲ್ಪ ತಡವಾಗಿ ನನಗೆ ಗೊತ್ತಾದ ಹೊತ್ತಿಗೆ ಬಂದಂತಹ ಒಂದು ಸಾಧಾರಣವಾಗಿ ಮನುಷ್ಯನನ್ನು ಆವರಿಸುವ ಶೋಕ ಅದು. ಯಾಕೆ ಬಲ್ಲಯ್ಯ? ಯಾಕೆ? ಮೊನ್ನೆ ನನಗೆ ಗೊತ್ತಿದ್ದಿದ್ರೆ ಇದನ್ನು ಮಾಡುತ್ತಿರ್ಲಿಲ್ಲ ಅಂತ ಕೆಲವರು ಹೇಳುವುದಿಲ್ವೋ? ಹೇಳ್ತಾರೆ. ಕೆಲವು ಕತೆ ನಡೆದ ಮೇಲೆ, ಘಟನೆ ಸಂಭವಿಸಿದ ಮೇಲೆ ನೀವೆಲ್ಲ ಹೀಗೆ ಮಾಡುವುದು, ಇದರ ಹಿಂದೆ ಹೀಗೆ ಉಂಟು, ನನಗದು ಗೊತ್ತಿದ್ರೆ ನಾನು ಮಾಡುತ್ತಿರ್ಲಿಲ್ಲ ಅಂತ ಪಶ್ಚಾತ್ತಾಪ ಪಡುವುದಿಲ್ವೇ? ಇದ್ದಾರೆ. ಆ ರೀತಿಯಿಂದ ಅಲ್ಲದೆ ಹೋದರು ನನ್ನ ನೀನು ಕರೆದಂತ ಭೀಷ್ಮಾಚಾರ್ಯ ಎನ್ನುವ ಮಟ್ಟಕ್ಕೆ ಪೂರಕವಾಗಿ, ಆ ಮಟ್ಟಕ್ಕೆ ಸಂವಾದಿಯಾಗಿ ನನ್ನ ವಿಷಾದವನ್ನು ಗಂಭೀರವಾಗಿ ನಿನ್ನ ಮುಂದೆ ಆಡಬೇಕು. ನೀನು ಆಗಲೇ ಒಂದು ಮಾತನ್ನು ತೆರೆದು ಹೇಳಿದ್ರೆ, ಸೌಭಾವನೀಶನಾದಂತಹ ಸಾಲ್ವನನ್ನು ನಾನು ಮನವಾರೆ ಮೆಚ್ಚಿ ಭಾಷಾ ವಿನಿಮಯವಾಗಿದೆ ಸತ್ಯ ಅಂತ ನೀನು ಒಂದು ಬಾಯಿದೆರೆಯ ವಾಕ್ಯದಿಂದ ನನಗೆ ಮನ ಮುಟ್ಟುವ ಹಾಗೆ ಆಡಿದ್ರೆ, ನಿನ್ನನ್ನು ಖಂಡಿತವಾಗಿಯೂ ಸರ್ವಥಾ ನಾನು ತರುತ್ತಿರಲಿಲ್ಲ. ಖಂಡಿತವಾಗಿಯೂ ನಿನ್ನನ್ನು ನಾನು ಬಿಟ್ಟು ಸಾಲ್ವನನ್ನೇ ವರಿಸುವುದಕ್ಕೆ ಪೂರಕವಾದಂತಹ ವಾತಾವರಣ ಸೃಷ್ಟಿ ಮಾಡುತ್ತಿದ್ದೆ. ಆದರೆ ಎಷ್ಟೋ ಸಲ ನಡೆದ ಘಟನೆಗಳನ್ನು ಸರಿಪಡಿಸುವುದಕ್ಕೆ ಬರುತ್ತದೆ, ಘಟನೆಗಳೇ ಮರುಕಳಿಸಿ ನಡೆಯುವ ಹಾಗೆ ಮಾಡಲಿಕ್ಕೆ ಬರುವುದಿಲ್ಲಲ್ಲ. ಈಗ ನನಗೆ ಸಣ್ಣದಾದಂತಹ ಒಂದು ವ್ಯಥೆ ಕಾಣಿಸಿಕೊಂಡಿತು. ಏನದು? ನಡೆದ ಕಾರ್ಯಕ್ಕೆ ಮುಂದೇನ ಮಾಡ್ಬೋದು, ಏನು ಮಾಡುವ ನೀನು ಮೊದಲೇ ಹೇಳದೆ ನನ್ನನ್ನು ಸಿಕ್ಕಿಸಿ ಹಾಕಿದ್ಯಲ್ಲ ಸ್ವಾಮಿ. ಸರಿ ಮಾಡುವ ಮನಸ್ಸು ನಿಮಗುಂಟ? ಉಂಟು ಅಂತ ಆದರೆ ಮಾರ್ಗ ನನ್ನಲ್ಲುಂಟು, ದಾರಿ ಉಂಟೆ, ಖಂಡಿತ. ನೋಡೋಣ, ಹೇಳಿಬಿಡಂತೆ ಸ್ವಾಮಿ. ಚಂದಿರಾನ್ವಯದೀಪ ಕೇಳು, ಚಂದಿರಾನ್ವಯದೀಪ ಕೇಳು ಕೇಳು, ದಯದ್ಯು ಸತ್ಯಸಂಧ ನೀನೆಂಬುದೋ ಅರಿತೀಪೆ, ನೀನೆಂಬುದೋ ಅರಿತೀರ್ಪೆ, ನೀನೆನ್ನ ಎಲ್ದಿ ಗೈತ ಹಳೆನುತ ಮಾರ್ಗವೋ ನೋಡುತ್ತಿಹ, ಮಾರ್ಗವೋ ನೋಡುತ್ತಿಹ, ಸಾಲ್ವನಲ್ಲಿಗೆ ಕಳುಹಿಸು, ಮಾರ್ಗವಂ ನೋಡುತ್ತಿಹ, ಸಾಲ್ವನಲ್ಲಿಗೆ ಕಳುಹಿಸು, ಚಂದಿರಾನ್ವಯದೀಪ ಕೇಳು, ಸ್ವಾಮಿ. ದೀಪ ಒಂದು ಉರಿತದೆ, ಬತ್ತಿ ಎನ್ನುವುದು ಕಮರುತ್ತಾ ಹೋಗ್ತದೆ, ಎಣ್ಣೆ ಎನ್ನುವುದು ಆರುತ್ತಾ ಹೋಗ್ತದೆ, ಸಹಜ ಅಲ್ವೇ? ಪರಿಸರಕ್ಕೆ ಬೆಳಕನ್ನು ಕೊಡ್ತದೆ. ಆದರೆ ದೀಪದ ಬುಡ ಎನ್ನುವುದು ಕತ್ತಲಾಗಿಯೇ ಇರ್ತದೆ. ಅದರ ಅರಿವು ಅದಕ್ಕೆ ಇರ್ತದೋ ಇಲ್ವೋ? ಇರುವುದು ನೀನು ಹೇಳಿದಾಗೆ ಬುಡ ಕತ್ತಲೆ. ಸತ್ಯ ಸ್ವಾಮಿ. ನಿಮ್ಮ ಬಗ್ಗೆ ಕೇಳಿ ತಿಳಿದಾಗ ನನಗೆ ಅರ್ಥ ಆಗುವುದು ಒಂದು, ಉರಿಯುವ ದೀಪದ ಹಾಗೆ ನೀವು ನಿಮ್ಮ ಮನೆತನವನ್ನು ಬೆಳಗುವುದಕ್ಕಾಗಿ ನೀವು ಉರಿಯುತ್ತಾ ಇದ್ದೀರಿ. ಚಂದಿರಾನ್ವಯ ದೀಪ, ಸರ್ವಜ್ಞ ನೀವು ಸ್ವಾಮಿ. ನಿಮಗೆ ಮನಸ್ಸಿದ್ರೆ ದಾರಿಯನ್ನು ನಾನು ತೋರಿಸ್ತೇನೆ,
ಮನಸ್ಸಿದ್ದರೆ ಮಾರ್ಗ ಅಂತ ಪ್ರಚಲಿತ ಮಾತು. ಹೌದು, ಮನಸ್ಸುಂಟು ಮಾರ್ಗ ಎಲ್ಲುಂಟು ಅಂತ ಬೇಕಲ್ಲ. ನಾನೊಂದು ನಿಮಗೆ ಸಮಸ್ಯೆ ಆಗಿ ಇರಬಾರ್ದು ಸ್ವಾಮಿ. ಸಮಸ್ಯೆ ಅಂತಲ್ಲ, ಹ, ಮೊದಲೇ ನಿನ್ನ ಸಂಕಲ್ಪ ಎನಗಂದು ತಿಳಿದರೆ ಅಥವಾ ತಿಳಿದಿದ್ದರೆ ತರೇನು ಅಂತ ಆಡಿದ್ದೇನಲ್ಲ, ನೀನು ಆಗ ಹೇಳಬೇಕಿತ್ತು. ಈಗಲಾದರೂ ಹೇಳಿದ್ಯಲ್ಲ, ಹೇಳಿದ ಮೇಲೆ ಇದನ್ನು ನಿಭಾಯಿಸುವುದು ಹೇಗೆ ಅಂತ ಸಮಸ್ಯೆ ನನಗೆ. ನನಗೊಂದು ಮನಸ್ಸು, ಅವನಿಗೆ ಕೊಡಬಹುದಿತ್ತು. ಹೌದು, ನಮ್ಮರ ಮನೆಗೆ ಬಂದ ಮೇಲೆ ಸಂಗತಿ ಹೀಗೆ ಅಂತ ಹೇಳಿದ್ರೆ ಇದನ್ನು ಹೇಗೆ ಸರಿಪಡಿಸುವ? ಆಗ್ತದೆ. ಹೇಗೆ? ಈಗ ಸಾಲ್ವನಿಗೆ ನಿಮ್ಮ ಬಗ್ಗೆ ಎಲ್ಲ ತಿಳಿದವನೇ ಅವನು ಸಾಲ್ವನು. ಒಂದರ್ಥದಲ್ಲಿ ನನ್ನ ಬಗ್ಗೆ ಅವನಿಗೆ ಒಳ್ಳೆ ಅಭಿಪ್ರಾಯ ಉಂಟೋ ಇಲ್ವೋ ಎನ್ನುವುದಕ್ಕಿಂತ ನಿಮ್ಮ ಯೋಗ್ಯತೆ ಏನೆನ್ನುವುದನ್ನು ಅವನು ಅರ್ಥವಿಸಿಕೊಂಡಿದ್ದಾನೆ. ಅಪಮಾನಕ್ಕೆ ಈಡಾಗಿದ್ದಾನೆ, ಹೋಗಿದ್ದಾನೆ. ಹೌದು. ಈಗ ನೀವು ಕರೆತಂದ ಕಾರಣಕ್ಕಾಗಿ ಅವು ಬೇರೆ ಯೋಚನೆ ಮಾಡುವುದಿಲ್ಲ. ಖಂಡಿತ ಆ ವಿಶ್ವಾಸ ನನಗಿದೆ. ನಿನಗೆ ವಿಶ್ವಾಸ ಇದೆ? ಹೌದು. ಅವ ಈಗ ಕಾಯ್ತಾ ಇರಬಹುದು ನನ್ನನ್ನು. ನಿನ್ನನ್ನು? ನನ್ನ ಅಂಬೆ ಇಂದು ಬಂದಾಳೋ ಮತ್ತೆ ಬಂದಾಳೋ ಈಗ ಬಂದಾಳೋ ಎನ್ನುವುದಾಗಿ ನನ್ನ ಬರ ನಿರೀಕ್ಷೆಯಲ್ಲೇ ಇದ್ದಾನೆ ಅವನು. ಎಂದಿಗೈತಹಳೆಂದು ಮಾರ್ಗಮಂ ನಿರೀಕ್ಷಿಸುತ್ತಿರುವವನಲ್ಲ. ಹೌದೌದು. ಹಾಗಿರುವಾಗ ನೀವು ನನ್ನನ್ನು ಅಲ್ಲಿಗೆ ಕಳುಹಿಸಿ ಕೊಟ್ರೆ ಸಾಲ್ವನಲ್ಲಿಗೆ ನನ್ನನ್ನು ನೀವು ಮುಟ್ಟಿಸುವ ವ್ಯವಸ್ಥೆಯನ್ನು ಮಾಡಿದ್ರೆ ಮತ್ತೆ ನಿಮ್ಮ ಹೊಣೆ ಮುಗೀತು ಸ್ವಾಮಿ. ಹೌದೇ? ಖಂಡಿತ. ಹಾಗಾದ್ರೆ ಇದಕ್ಕೆ ಸುಲಲಿತವಾದ ಸುಲಭದ ಪರಿಹಾರ ನೀನು ಹೇಳಿದ್ದೆ. ಸತ್ಯ. ಆತ್ಮವಿಶ್ವಾಸ ಉಂಟು ನಿನಗೆ? ನನಗೆ ವಿಶ್ವಾಸ ಉಂಟು. ಯಾಕಂದ್ರೆ ಎಂದಿಗೈತಗಳೆಂದು ಮಾರ್ಗಮಂ ನೋಡುತ್ತಿರುವ, ಈಗ ಅವ ಮಾರ್ಗ ಮಾತ್ರ ನೋಡ್ಲಿಕ್ಕಿಲ್ಲಲ್ಲ, ನಿನ್ನನ್ನು ನೋಡಿಕೊಂಡಿರಬಹುದಲ್ಲ. ಕೆಲವರು ಮಾರ್ಗ ಮಾತ್ರ ನೋಡ್ತಾರೆ, ಮಾರ್ಗದ ಮೇಲಿರುವವರನ್ನು ನೋಡುವುದಿಲ್ಲ. ಮಾರ್ಗ ಮಾತ್ರ ನೋಡುವುದಲ್ಲ, ಮಾರ್ಗದಲ್ಲಿ ಯಾರು ಬರ್ತಾ ಎನ್ನುವಂತ ನಿರೀಕ್ಷೆ ಬೇಕು. ನಿನ್ನಲ್ಲಿ ಇರಬಹುದಾದ ಅವನ ಕುರಿತಾದ ನಿಸ್ಸಂದಿಗ್ಧವಾದ ಅಕಳಂಕಿತವಾದ ಗಾಢವಾದ ಗೂಢವಾದ ಪ್ರೇಮ ನಿನ್ನನ್ನು ಗೆಲ್ಲಿಸ್ತದೆ. ಖಂಡಿತ. ನಿನ್ನ ಮನದ ಇನಿಯನನ್ನು ಒಡಂಬಡುವಲ್ಲಿ ಪೂರಕ ವೇದಿಕೆಯನ್ನು ಕಲ್ಪಿಸಿಕೊಡುತ್ತದೆ. ಸತ್ಯ. ನಿಮಗೆ ದಾಂಪತ್ಯವೇ ಒದಗಿ ಬರ್ತದೆ ಎನ್ನುವ ಗಾಢ ನಂಬುಗೆ ಉಂಟಲ್ಲ, ಒಳ್ಳೆಯದಾಯಿತು. ಸ್ವಲ್ಪ ಇರು, ಒಂದು ಅರಕ್ಷಣ ಪರ್ಯಾಯ ವ್ಯವಸ್ಥೆ ಮಾಡ್ತೇನೆ. ನೋಡುವ ಎಲ್ಲಿದ್ದಾರೆ ನಮ್ಮ ಬ್ರಾಹ್ಮಣೋತ್ತಮರು? ಅರಿತೋರ್ಪ ವೃದ್ಧ ಭೂಸುರನನು ಕರೆದೆಂದ ಧರಣಿ ಪಾತ್ಮಜೆ ಇವಳು ವರಿಸೆ ಸಾಲ್ವನ ಬಳಿಗೈವಳು ಜತೆಯಲಿ ವರಿಸೆ ಸಾಲ್ವನ ಬಳಿಗೈವಳು ಜತೆಯಲಿ ತೆರಳುವುದಯ್ಯ ನೀವು ಸ್ವಾಮಿ ಆಚಾರ್ಯರೇ, ಸೂರ್ಯನಾರಾಯಣ ಶಾಸ್ತ್ರಿಗಳು ಸೂರ್ಯನಾರಾಯಣ ಅಂತ ಹೇಳುವಾಗಲೇ ಸೂರ್ಯನಿಗೆ ನಾರಾಯಣತ್ವವನ್ನು ನಾವು ಕಲ್ಪಿಸುತ್ತೇವೆ ಅಂತ ಹೇಳುವಾಗಲೇ ಸೂರ್ಯನ ಯೋಗ್ಯತೆ, ಸೂರ್ಯನ ವರಿಷ್ಠತೆ ಹೌದೌದು ಏನು ಅಂತ ನಮಗೆ ಮನವರಿಕೆ ಆಗುತ್ತದೆ. ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ. ಅವನಿಗೆ ಜ್ಞಾನ ಚಕ್ಷು ಅಂತ ಹೆಸರು. ಹೌದೌದು. ಅವನು ಬ್ರಹ್ಮಜ್ಞಾನದ ಜನಕ ಅಂತ ಕರೆಯಲ್ಪಡುತ್ತಾನೆ. ಎಲ್ಲ ಅದ್ಭುತವಾದಂತಹ ವಿಚಾರಗಳು ವೈಖರಿ ಅಮರೂಪದಿಂದ ಸಿಕ್ಕುವುದು ಅವನ ಮೂಲಕವೇ. ಹೌದಪ್ಪ. ಅಂತಹ ಹೆಸರನ್ನು ಹೊಂದಿದಂತ ನೀವು ಸೂರ್ಯನಾರಾಯಣ ಶಾಸ್ತ್ರಿಗಳು, ನಮಗೆ ನಿಮ್ಮ ಬಗ್ಗೆ ಹೆಮ್ಮೆ. ಪ್ರಾಯ ಇಷ್ಟ ಆದರೂ ನೀವು ಪ್ರಾಯವನ್ನು ಮೀರಿ ಭೀಷ್ಮನಿಗೆ ಬೇಕಾಗಿ ಏನನ್ನು ಮಾಡುವುದಕ್ಕೆ ಸಿದ್ಧರಾದವರು. ಹೌದು. ಹೇಗುಂಟು ಸ್ವಾಮಿ ನಿಮ್ಮ ಆರೋಗ್ಯ? ಆರೋಗ್ಯ ತೊಂದರೆ ಇಲ್ಲ, ಅಲ್ಲಿಂದ ಅಲ್ಲಿಗೆ ನಡೀತಾ ಉಂಟು. ಅದೆಂತದ್ದು ತೊಂದರೆ ಇಲ್ಲ ಅಂತ ಹೇಳಿ ಅಂದ್ರೆ ನಾವೆಲ್ಲ ಧನಾತ್ಮಕವಾಗಿ ಯೋಚನೆ ಮಾಡುವುದು, ನೀವು ಋಣಾತ್ಮಕ ಯೋಚನೆ ಮಾಡಿ. ನಮ್ಮಲ್ಲಿ ಅದು ಬರುವುದೇ ಇಲ್ಲ. ಕೆಲವರು ಪ್ರಾಯ ಆದಾಗಲೆಲ್ಲ ಧನಾತ್ಮಕತೆಯಿಂದ ಋಣಾತ್ಮಕತೆ ಹೋಗುತ್ತಾರೆ. ಇನ್ನು ಯಾಕೆ ನಾನು ಬದುಕುವುದು? ಹೌದೌದು. ಇನ್ನು ನಾವು ಕೇವಲ ಕಾಷ್ಟದ ಹಾಗೆ, ನಾವು ಏನಿದ್ರು ಚಪ್ಪರಕ್ಕೆ ಹಾಕುವ ಗೂಟದ ಹಾಗೆ ಅಂತ ಹೇಳಿ ಕೆಲವೊಮ್ಮೆ ಋಣಾತ್ಮಕವಾಗಿ ಯೋಚಿಸ್ತಾರೆ. ಮತ್ತೆ ಆದರೆ ಬದುಕಿನ ಕೊನೆಯ ಉಸಿರು ಇರುವವರೆಗೆ ಧನಾತ್ಮಕವಾಗಿ ಯೋಚಿಸಬೇಕು. ಏನಾದರೂ ಒಂದು ಮಾಡಿಯೇ ಮಾಡ್ತೇನೆ ಅಂತ. ಈಗ ನನಗೆ ತೂಕ ಬಂತು. ಈ ತೂಕದ ವ್ಯಕ್ತಿಗಳು ಮಾತನಾಡಿದಾಗ ಎದುರು ನನಗೆ ತೂಕ ಬರುವುದು. ಅಂದ್ರೆ ತೂಕ ಅಂದ್ರೆ ಒಂದು ಡಿಕೆ ಸೇರಿಸಿದ್ರೆ ತೂಕ ಡಿಕೆ ಅಂದರೆ ಬರ್ತದ ನನ್ನ ಮಾತಿನ. ಪ್ರಾಯದವರು ಅಂತ ಹೇಳಿ ಕೆಲವೊಮ್ಮೆ ಹೀಯಾಳಿಸುವುದುಂಟಲ್ಲ, ಮೂಲೆ ಅದು ಇಲ್ಲಲ್ಲ. ಆದರೆ ಒಂದುಂಟು, ಹಾಗಾಗಿ ನೀನು ತೂಕದ ವ್ಯಕ್ತಿ. ಈ ಪ್ರಾಯ ಆಗುವುದಕ್ಕೂ ಒಂದು ಭಾಗ್ಯ ಬೇಕು. ಅಜ್ಜ ಅಜ್ಜಿ ಮುದುಕ ಮುದುಕಿ ಅಂತ ಲೇವಡಿ ಮಾಡ್ತಾರೆ. ಆದ್ರೆ ಅವರು ಉತ್ತರ ಕೊಟ್ರೆ ಅಜ್ಜ ಆಗ್ಲಿಕ್ಕೂ ಅಜ್ಜಿ ಆಗ್ಲಿಕ್ಕೂ ಭಾಗ್ಯ ಬೇಕು, ಯೋಗ ಬೇಕು. ಅಜ್ಜ ಆಗುವ ಹೌದಪ್ಪ. ಈ ಹಣ್ಣೆಲ್ಲ ಬೀಳ್ತದೆ, ಕೆಲವೊಮ್ಮೆ ಹಸಿರೆಲ್ಲ ಬೀಳುವುದಿಲ್ವೋ? ಬೀಳ್ತದ.
ಈ ಹಣ್ಣು ಬೀಳ್ತದೆ, ಕೆಲವೊಮ್ಮೆ ಈಚು ಮಿಡಿ ಬೀಳುವುದಿಲ್ವೋ, ಮತ್ತೆ ಹಾಗಾಗಿ ಎಚ್ಚರಿಕೆ ಬೇಕಾಗುತ್ತದೆ. ಹಾ. ನಾವು ಹಾಸ್ಯ ಮಾಡಿದ್ರೆ ಹಾಸ್ಯಕ್ಕೆ ನಮ್ಮನ್ನು ಒಡ್ಡಿಕೊಳ್ಳುವ ಸ್ಥಿತಿ ಬರ್ತದೆ. ಮಾಗಿದ ಎಲೆ ಅಂತ. ಹಾಗಾದ್ರೆ ನೀವೀಗ ಮಾಗಿದ ಎಲೆ, ಯಾವ ಕಾರಣಕ್ಕೂ ನೀವು ಪಕ್ವಗೊಂಡವರು. ಸ್ವಾಮಿ, ನಿಮ್ಮನ್ನು ಸಭೆಗೆ ಕರೆಯಿಸುವುದಕ್ಕೊಂದು ಅಗತ್ಯ ಕಾರಣ ಬಂತಲ್ಲ. ಗೊತ್ತಾಗಿಲ್ಲ ನಿಮಗೆ ಗೊತ್ತಾಗಬೇಕಾದ್ರೆ ನಾನು ಬಿಡಿಸಿ ಹೇಳಬೇಡ. ಆ ಕಾರಣದಿಂದ ನೀವು ಹೇಗೆ ಕಿವಿಯೆಲ್ಲ ಸರಿ ಕೇಳ್ತದ? ಕಿವಿ ಅಂತ ಕೇಳ್ತದೆ. ಯಾಕಂದ್ರೆ ಪಂಚೇಂದ್ರಿಯಗಳೆಲ್ಲ ಪ್ರಾಯ ಆದಾಗ ಸ್ವಲ್ಪ ಸ್ವಲ್ಪ ಕಡಿಮೆ ಆಗುತ್ತವೆ. 60 ಆಗೋ ಕೇಳಲಿಲ್ಲ, 80 ಆಗೋ ಹೇಳ್ತಾ ಉಂಟು. ಮೊದಲು ನೆನಪಿನ ಶಕ್ತಿ ಈ ಪ್ರಸಂಗದಲ್ಲಿ ಮಾತಾಡುವಾಗಲೂ ಹಿಂದು ಮುಂದಾಗಿರ್ತದೆ, ನೆನಪು ಕಡಿಮೆ. ಹೌದೌದು. ಆ ಕಾರಣದಿಂದ ನೀವು ಪಂಚೇಂದ್ರಿಯಗಳು ಇರುವ ಮಟ್ಟಿಗೆ ಸುಸ್ಥಿತಿಯಲ್ಲಿ ಉಂಟು ಅಲ್ಲ. ನೀವು ನಿನ್ನ ಅಲ್ವಾ 3 ದಿನದ ಒಂದು ಹೋಮ ಮುಗಿಸಿ ಬಂದದ್ದು, ಮತ್ತೆ ನಿಮ್ಮ ಕಿವಿ ಕಣ್ಣು ಕಡಿಮೆ ಆಗಿದೆ ಅಂತ ನಾನು ಹೇಗೆ ಹೇಳಿ? ಅದೇ ಆ ಕಾರಣದಿಂದ ನಿಮ್ಮಲ್ಲಿ ನನ್ನದೊಂದು ವಿಜ್ಞಾಪನೆ. ಏನು ಸ್ವಾಮಿ? ಅಲ್ಲೊಬ್ಬಳು ಹೆಣ್ಣು ಮಗಳು ನಿಂತಿದ್ದಾಳೆ ನೋಡಿ. ಅದು ಅಪರಿಚಿತ ಹೆಣ್ಣು. ಅಪರಿಚಿತ ನಿಮಗೆ, ಪರಿಚಿತ ಈ ಪರಿಸರಕ್ಕೆ. ಅವಳು ಬೇರೆ ಯಾರು ಅಲ್ಲ. ನಾನು ಮೊನ್ನೆ 3 ಮಂದಿ ಹೆಣ್ಣು ಮಕ್ಕಳನ್ನು ಕಾಶಿಯ ಸ್ವಯಂವರ ಮಂಟಪದಿಂದ ಇಲ್ಲಿಗೆ ತರಲಿಲ್ವಾ? ಹೌದೌದು. ಅದರಲ್ಲಿ ಇವಳು ಹಿರಿಯಾಕೆ. ಇವಳ ಹೆಸರು ಅಂಬೆ. ಹೇಗೆ? ಅಂಬೆ. ಅಂಬೆ ಅದೆಂತ ಅಂಬೆ ಅಂತ ಹೇಳಿ ನಿಲ್ಲಿಸಬೇಡಿ. ಒಂದು ಹದಕ್ಕೆ, ಹೆಚ್ಚು ಉದ್ದವೂ ಅಲ್ಲ, ತೀರ ಹೃಸ್ವವಲ್ಲ, ಅಂಬೆ. ಪ್ರೀತಿಯಿಂದ ಅಂಬಾ. ಅದು ನೀವು ಹೇಳುವ ಕ್ರಮದಲ್ಲಿ ಅಂಬಾ ಸ್ತ್ರೀವಾಚಕವಾಗಿ ಸರಿ, ಆದ್ರೆ ಅಂಬಾ ಅಂತ ಉದ್ದ ಹೇಳಿಬಾರದು. ಏನಿದ್ರು ಅಲ್ಲಿಂದ ಅಲ್ಲಿ ಗಿಡ್ಡ ಮಾಡಿ. ಹೆಸರು ಹೇಗೆ? ಅಂಬೆ. ಅಂಬೆ. ಇವಳ ಸಹೋದರಿಯರಿಬ್ಬರು ಅಂಬಿಕೆ, ಅಂಬಾಲಿಕೆ. ಅವರಿಬ್ಬರು ನನ್ನ ತಮ್ಮ ವಿಚಿತ್ರ ವೀರ್ಯನನ್ನು ಮದುವೆ ಆಗುವುದಕ್ಕೆ ಒಪ್ಪಿದ್ದಾರೆ. ಇವಳು ಮಾತ್ರ ಈ ತನ್ನ ಮನದ ಇಂಗಿತವನ್ನು ಹೇಳಿಕೊಳ್ಳುತ್ತಾ ಇವಳು ಮದುವೆಗೆ ಮುನ್ನಾ ದಿನ ಸಿಕ್ಕಿ ಬಿದ್ದದ್ದಲ್ಲ, ಬಿದ್ದು ಸಿಕ್ಕಿದ್ದನ್ನು ತಕೊಂಡದ್ದು. ಬಿದ್ದು ಸಿಕ್ಕಿದ್ದಂದ್ರೆ ನೆಲದ ಮೇಲೆ ಅಲ್ಲ, ತನ್ನ ಹೃದಯದ ಪಾತ್ರಕ್ಕೆ ಬಿದ್ದು ಕೈ ಹಾಕಿ ಕಲಕಿದಾಗ ಕೈಗೆ ಸಿಕ್ಕಿದ್ದು. ಪ್ರೇಮ ಪಾತ್ರೆಗೆ ಬಿದ್ದದ್ದು. ಹೀಗೂ ಉಂಟಂತೇನೆ ತರ್ಕಕ್ಕೆ ಮೀರಿದ್ದು ಗೂಢ ಅಂತ ಹೇಳಲಿಕ್ಕಿಲ್ಲ, ವಾಸ್ತವಾಂಶ ಇದು. ಆಕೆ ಸೌಭಾವನೀಶನಾದ ಸಾಲ್ವ ಅಥವಾ ಬ್ರಹ್ಮದತ್ತನಿಗೆ ಮನಸ್ಸು ಕೊಟ್ಲು. ಈಗ ಅವಳು ಹೇಳ್ತಾಳೆ, ನಿಮ್ಮ ತಮ್ಮನನ್ನು ಮದುವೆ ಆಗುವುದಿಲ್ಲ, ಹಾಗಾದ್ರೆ ಏನು ಪರಿಹಾರ? ನೀನು ಮೊದಲು ಹೇಳಲಿಲ್ಲಲ್ಲ. ಹಾಗಾಗಿ ಎಂದಿಗೆ ಬರುತ್ತಾಳೆ ಅಂತ ಮಾರ್ಗವನ್ನು ನಿರೀಕ್ಷಿಸು, ಅವನಲ್ಲಿಗೆ ಕಳುಹಿಕೊಡು. ಕಳುಹಿಸಿಕೊಡುವಾಗ ಸುಮ್ಮನೆ ಕಳುಹಿಸಿಕೊಡ್ಲಿಕ್ಕೆ ಆಗ್ತದ? ಅದಾಗುದಿಲ್ಲ. ಅಂತ ಕಾರ್ಯ ಪ್ರಾಯ ಅಲ್ವೋ? ಹಸ್ತಿನ ಮರ್ಯಾದೆ. ಭೀಷ್ಮ ತರುವಾಗ ಮರ್ಯಾದೆಯಲ್ಲಿ ತರಲಿಲ್ವೋ? ಹೌದು. ಇನ್ನು ಕಳುಹಿಸಿಕೊಡುವಾಗ ಒಟ್ಟು ಹೋಗ್ಲಿ ಅಂತ ಕಳುಹಿಸಿಕೊಡ್ಲಿಕ್ಕೆ ಆಗ್ತದ? ಜನ ಏನಂದರು? ನಮಗೆ ನಾಳೆ ಅಪಮಾನ ಬರ್ತದೆ. ಹೌದು. ಮತ್ತೆ ನಿಮ್ಮಂತವರು ಇದ್ದು ಅಂತವರನ್ನು ಬಳಸದೆ ಕಾರ್ಯಕ್ರಮದಲ್ಲಿ ಸುಮ್ಮನೆ ಕಳುಹಿಸಿ ಬಿಟ್ನಲ್ಲ ಅಂತ ಹೇಳುವಂತ ಮಾತು ಬರುವುದಿಲ್ವೋ? ನನಗೊಂದು ಕಾರ್ಯ ಸಿಕ್ಕಿತು, ಸಣ್ಣದಾದ್ರೂ ಕೂಡ. ಸಣ್ಣದಾದ್ರೂ ಅಂತಲ್ಲ, ಅದನ್ನೆಷ್ಟು ದೊಡ್ಡದು ಮಾಡ್ತೀರಿ ಅಂತ ನಿಮ್ಮ ಯೋಗ್ಯತೆಗೆ. ಈ ಕೆಲವೊಮ್ಮೆ ನಾವು ವಹಿಸುವ ಜೀವನದ ಪಾತ್ರ ಸಣ್ಣದು ಅಂತ ಕಾಣುವುದು. ಹೌದೌದು. ಯಾರೋ ಒಬ್ರು ಹಿಂದೆ ಒಮ್ಮೆ ನನ್ನ ಜೀವನದ ಪಾತ್ರ ಬಹಳ ಸಣ್ಣದು ಅಂತ ಹೇಳಿ ಸುಮಾರು 100 ವರ್ಷ ಸಾಧನೆ ಮಾಡಿದ್ದಾರಂತೆ, ಪಾತ್ರ ಸಣ್ಣದಾದ್ರು. ಹೌದೌದು. ಆ ಕಾರಣದಿಂದ ನೀವು ಪಾತ್ರ ಸಣ್ಣದು ಅಂತ ನೋಡಬೇಡಿ. ಈಗ ನೀವು ಒಂದು ಉಪಕಾರ ಮಾಡಬೇಕು. ಉಪಕಾರ? ಹೌದಪ್ಪ. ಅಲ್ಲ, ನಿಮ್ಮ ಆಜ್ಞೆ. ನಾನು ಆಜ್ಞೆ ಮಾಡುವಾಗಲೂ ಎಲ್ಲರಿಗೆ ಮಾಡಿದ ಆಜ್ಞೆ ಹಾಗೆ ಅಲ್ಲ. ಟಾಟಾ ಢಾಡಾಣ, ಮಾಡತಕ್ಕದ್ದು ಕೇಳತಕ್ಕದ್ದು ಹೇಳತಕ್ಕದ್ದು ಎಂಬ ವಾಕ್ಯ ಇಲ್ಲ. ಶಾಸನ ಬೇರೆ. ನಿಮ್ಮಲ್ಲಿ ವಿನಮ್ರ ಪೂರ್ವಕವಾದ ವಿಜ್ಞಾಪನೆ. ಹೌದಪ್ಪ. ನೀವು ನಾನು ಆಜ್ಞೆ ಕೊಟ್ಟರು ಅದನ್ನು ಶಿರಸಾ ವಹಿಸಿ ನೆರವೇರಿಸುವಾಗ ಒಂದು ಉಪಕಾರದ ಧೋರಣೆ ವಹಿಸಬೇಕು. ಸ್ವಾಮಿ, ಈಕೆಯನ್ನು ಕಳುಹಿಸಿ ಕೊಡುವಾಗ ನಿಮ್ಮ ಜೊತೆಗೆ ಕಳುಹಿಸಿ ಕೊಡ್ತೇನೆ. ಇವಳನ್ನು ಕರಕೊಂಡು ರಸ ಒಂದು ಸ್ವಲ್ಪ ಒಳ್ಳೆ ಕೇಳ್ಬೇಕಲ್ಲ. ಅಲ್ಲ, ಕೇಳುವ. ಈಗ ಕರಕೊಂಡು ಅಲ್ಲಿಗೆ ಹೋಗಿ ಮುಟ್ಟಿಸಬೇಕು. ಮುಟ್ಟಿಸಿದ ಮೇಲೆ ಅವಳು ಮದುವೆ ಆಗುವುದಕ್ಕೆ ತಕ್ಕ ಏರ್ಪಾಟು ಮಾಡಬೇಕು. ಅದೆಲ್ಲವನ್ನು ಕಂಡ ಮೇಲೆ ಸಚಿತ್ರ ವಿವರಣೆಯನ್ನು ನನಗೆ ಕೊಡಬೇಕು. ಅಲ್ಲಿವರೆಗೆ ನೀವು ನಿಲ್ಲಬೇಕು. ನಿನ್ನ ಪರವಾಗಿ ನಾನು ಅಕ್ಕಿ ಹಾಕಬೇಕು. ಈಗ ನೀವು ಮೊದಲು ಮಾತಾಡಿಕೊಳ್ಳಿ ಅಂತೆ. ಅಂಬಾ ಸ್ವಾಮಿ, ಇದು ಹೇಳಿದ್ದಾರೆ ನಮಗೆ. ಇದು ನಿನಗೆ ಕೂಡಿತೋ? ಏನು? ಅಲ್ಲ, ನಿನಗೆ ಕೂಡಿತೋ ಅಂತ. ನಡ್ಕೊಂಡು ಹೋಗ್ಲಿಕ್ಕೆ ಕೂಡಿತ ಮೇಲೆ ಅಲ್ಲ, ನನಗೆ ಪಾಲಿಗೆ ವ್ಯವಸ್ಥೆ. ಅಲ್ಲ, ನಿಮಗೆ ಆದೀತಾ? ಅಲ್ಲ, ನಿನಗೆ ಕೂಡಿತ ಅಂದ್ರೆ ನನಗೆ ಆದೀತು. ನಿಮಗೆ ಆದೀತಾದ್ರೆ ನನಗೆ ಕೂಡಿತು. ಇವಳು ನಮ್ಮ ಇಬ್ಬರಿಗೂ ಕೂಡಿ ಬರ್ತದೆ. ಕೂಡಿ ಬರ್ತದೆ ಅಂದ್ರೆ ಹೊಂದಾಣಿಕೆ ಬರ್ತದೆ. ಹೌದಪ್ಪ. ಕೆಲವರು ಪೂರ್ವ ಪಶ್ಚಿಮ ಅಂತ ಆಗ್ತದೆ. ಹೌದೌದು. ಎತ್ತು ಏರಿಗೆಳೆದ್ರೆ ಮತ್ತೊಂದು ಕೆಳಗೆ ನೀರಿಗೆಳೀತು ಅಂತ ಹಾಗೆ ಕೂಡು. ಆದ ಕಾರಣದಿಂದ ಅಂಬೆ ಸುಭಗರಾದ, ಸಂಸ್ಕಾರವಂತರಾದ, ಸೌಶೀಲ್ಯರಾದ, ವಯೋವೃದ್ಧರು, ಜ್ಞಾನವೃದ್ಧರು, ವೈದಿಕ ಪರಂಪರೆಯಲ್ಲಿ ಶ್ರೇಷ್ಠರು ಎನಿಸಿಕೊಂಡ ಸೂರ್ಯನಾರಾಯಣ ಶಾಸ್ತ್ರಿಗಳ ಮುಖೇನ ನಿನ್ನನ್ನು ಗೌರವಿತವಾಗಿ ಬೀಳ್ಕೊಡುತ್ತಿದ್ದೇನೆ. ನೀನು ನಿನ್ನ ಸೌಭಾವನೀಶನನ್ನು ಸೇರಿದ ಮೇಲೆ ನಿನ್ನ ಬದುಕು ಹಸನಾಗಲಿ. ಸಾಧ್ಯ ಆದರೆ ವ್ಯವಧಾನ ಮಾಡಿಕೊಂಡು ನೂತನ ಗಂಡ ಹೆಂಡತಿ ಒಮ್ಮೆ ಇಲ್ಲಿಯವರೆಗೆ ಬಂದು ಹೋಗಿ ಒಂದು ಸತ್ಕಾರದ ಏರ್ಪಾಟೆಲ್ಲ ಮಾಡುವ. ಹೋಗಿ ಬನ್ನಿ ಸ್ವಾಮಿ. ಶುಭ ಸುದ್ದಿಯನ್ನು ತರ್ತೇನೆ. ಒಳ್ಳೆ ಹಾರೈಕೆ, ಒಳ್ಳೆದಾಗಲಿ ಸ್ವಾಮಿ. ಕೆಲವು ದಿನ ಕಳೆದು ಹೋಯಿತು ಇಲ್ಲಿಗೆ ಬಂದು.
ನನ್ನಿಂದ ಏನಾದರೂ ತಪ್ಪು ಅಥವಾ ನಿಮಗೇನಾದರೂ ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು ನನ್ನನ್ನು. ಬದುಕಿನಲ್ಲಿ ಎಷ್ಟೆಷ್ಟೋ ತಪ್ಪುಗಳನ್ನು ಮಾಡಿ ಪ್ರಪಂಚದಲ್ಲಿ ಸರಿ ಅನಿಸಿಕೊಂಡವರಿದ್ದಾರೆ. ನೀನು ಸಹಜವಾಗಿಯೇ ನಿನ್ನ ಸ್ವಭಾವಕ್ಕನುಸಾರ ನಡ್ಕೊಂಡದ್ದನ್ನು ತಪ್ಪು ಅಂತ ಹೇಳಲಿಕ್ಕಿಲ್ಲ. ಜೀವನ ಅಂದರೆ ಹರಿವು ಉಳ್ಳದ್ದು ಅಂತ ಅರ್ಥ. ಎಲ್ಲೋ ತೊಟ್ಟಾಗಿ ಹಿಮಾಲಯದ ಶೃಂಗದಿಂದ ಹುಟ್ಟುತ್ತದೆ, ಬಂಡೆಗಳ ಸಂದಿನಲ್ಲಿ ಹೊರಗೆ ಇಣುಕುತ್ತದೆ, ಆ ಬಳಿಕ ಹನಿ ಹನಿ ಸೇರಿ ಹಳ್ಳ ಆಗುತ್ತದೆ, ಹಳ್ಳ ಹೋಗಿ ಕೊಳ್ಳ ಆಗುತ್ತದೆ, ಕೊಳ್ಳ ಹೋಗಿ ಕಾಸಾರವಾಗುತ್ತದೆ, ಕಾಸಾರ ಹೋಗಿ ಜಲಾಶಯವಾಗುತ್ತದೆ, ಜಲಾಶಯವಾಗಿ ನದಿಯಾಗುತ್ತದೆ, ನದಿ ಸುತ್ತು ಬಳಸಿ ಬಂಡೆಯಿಂದ ಇಳಿದು ಎತ್ತರಕ್ಕೆ ಧುಮುಕಿ ಕೆಲವೊಮ್ಮೆ ಹರಿದು ಎಲ್ಲೋ ಸುಳಿಯಲ್ಲಿ ಕಾಣೆಯಾಗಿ ಮತ್ತೆ ಹೋಗಿ ಸಿಂಧು ಅನ್ನು ಸೇರುತ್ತದೆ. ಜೀವನ ಅಂದ್ರೆ ಹಾಗೆ ಅಲ್ವಾ? ನಿಜ. ಶ್ರೇಯಸ್ಸಾಗಲಿ, ಶುಭಮಸ್ತು. ಹೋಗಿ ಬನ್ನಿ. ಹೋಗಿ ಬರ್ತೇನೆ ಸ್ವಾಮಿ. ಸರಿ ಅಂಬಾ. ಓ, ದಾರಿ ನಾನು ಮುಂದೆ, ನೀನು ಹಿಂದೆ. ಈಗ ದಾರಿ ತೋರಿಸಬೇಕಾದವರು ನೀವಲ್ವಾ? ಹೌದೌದು. ಆಯ್ತು, ಹೋಗು. ನಾವು ಈ ದಾರಿಯಲ್ಲಿ ಬಹಳಷ್ಟು ಹೋದವರೇ. ಹೌದೌದು. ಹೋಗೋಣಲ್ಲ? ಹೋಗೋಣ ಹೋಗೋಣ ಹೋಗೋಣ. ಸ್ವಾಮಿ, ನನಗೆ ಆಗ್ತಾ ಇಲ್ಲ ಅಂಬೆ. ಅಲ್ಲ, ಏನ್ ನಡೆಯಲಾರೇನು ನಡೆಯಲಾರೇನು ಕೇಳೆ ಮಾನಿನಿ ಮಾನಿನಿ ಕೇಳು ಕೇಳು ನಡೆಯಲಾರೆನು ಕೇಳೆ ಮಾನಿನಿ ಸ್ವಾಮಿ. ನಡುಗುತ್ತಿವೆ ಕೈ ಕಾಲ್ಗಳು, ನನ್ನ ಕೈ ಕಾಲುಗಳು ನಡುಗುತ್ತಿವೆ ಕೈ ಕಾಲ್ಗಳು, ಆಗುವುದಿಲ್ಲಂಬಾ. ಕಡು ಮಧಾಂಧದ ಪ್ರಾಯ ಕೊಪ್ಪಿದ ನೀನು ಚದುರೆ. ಕಡು ಮಧಾಂಧದ ಪ್ರಾಯ ಕೊಪ್ಪಿದ ಹುಡುಗಿ ನೀನು. ನಿನಗೇನು? ಕಡು ಮಧಾಂಧದ ಪ್ರಾಯ ಕೊಪ್ಪಿದ ಹುಡುಗಿ ನೀನು. ನಡೆಯಲಾರೆ ಮಾನಿನಿ ಸ್ವಾಮಿ. ಕಬ್ಬು ನೋಡುವಾಗ ತಿನ್ಬೇಕಂತ ಆಸೆ ಆಯ್ತು. ಈಗ ಕಬ್ಬಿನ ಹಲ್ಲಿಲ್ಲ ಅಂತ ಆಯ್ತಲ್ಲ ಪರಿಸ್ಥಿತಿ. ಹಾಗಲ್ಲ, ಹಸ್ತಿನೆಯಿಂದ ಹೊರಡುವಾಗ ನಾನು ಮುಂದೆ, ನೀವು ಮುಂದೆ ಇದ್ದವು. ಹೌದೌದು. ನಾನು ಹಿಂದೆ ಇದ್ದವು. ಬರ್ತಾ 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 ನಾನು ಮುಂದಾದೆ, ನೀವು ಹಿಂದಾಗಿದ್ದೀರಿ. ಹೌದು. ಯಾಕೆ, ಏನಾಯ್ತು ಸ್ವಾಮಿ? ಅದು ಹಾಗೆ. ಏನಾಯ್ತು? ಇದು ಈ ಓಟವೇ ಹೀಗೆ. ನಮಗೆ ನೇರ ಓಡಿ ಗೊತ್ತು, ಇದು ಅಡ್ಡದಿಡ್ಡಿ ಓಟ ಅಲ್ಲ, ಎತ್ತರ ತಗ್ಗು. ಅಂಬಾ. ಓ, ಆಗುದಿಲ್ಲ ಅಂಬಾ. ಏನಾಯ್ತು ಸ್ವಾಮಿ? ನನಗೆ ಕೂಡುದಿಲ್ಲ ಅಂಬಾ. ನನಗೆ ಸಾಧ್ಯವಿಲ್ಲ. ಕೈಕಾಲು ನಡುಗ್ತಾ ಇದೆ. ಕೈಕಾಲು ನಡುಗುವುದು? ಹೌದಪ್ಪ, ಚಳಿಗೆಲ್ಲ. ಅಲ್ಲಪ್ಪ, ನಾನು ಕೇಳಲಿಲ್ಲ, ಅದು ಯಾಕಂತ ಗೊತ್ತಾಗ್ಲಿಲ್ಲ. ಅಲ್ಲ, ಅದೇ ಹೇಳಿದಲ್ಲ. ಏನಾಗ್ತಾ ಉಂಟು ನಿಮಗೀಗ? ಆದೀತು ಕೂಡೀತು ಅಂತ ಬಂದಿದ್ದು ದಿನಟ್ಟಿಗೆ. ಕೆಲವೊಮ್ಮೆ ಹಾಗೆ ಅನಿಸುವುದು. ಏನು? ಈ ಎಳೆಯ ಪ್ರಾಯದಲ್ಲಿ ಒಮ್ಮೆ ಹೋಗೋಣ ಅಂತ ಮನಸ್ಸಾದ್ದು. ನಾನು ಮುಂದೆ ಮುಂದೆ ಹೋದೆ, ನೀನು ಹಿಂದೆ ಹಿಂದೆ ಬಂದೆ. ಅರ್ಧದಲ್ಲಿ ನೀನು ಮುಂದೆ ಮುಂದೆ ಹೋಗ್ತಾ ಇದ್ದಿ, ನಾನು ಹಿಂದೆ ಆಗಿದ್ದೇನೆ. ಹೌದು ಸ್ವಾಮಿ. ಈ ಪರಿಸ್ಥಿತಿಯು ಹೀಗೆ ಅಲ್ವೇ? ಏನು? ಮಗು ಚಿಕ್ಕದಿರ್ತದೆ ನೋಡು, ಬೆಳೆಯುತ್ತಾ ಬೆಳೀತಾ ಇದೆ, ಎತ್ತರಕ್ಕೆ ಬರುತ್ತದೆ, ಮುಂದೆ ಎತ್ತರ ಆಗ್ತದೆ. ಅದು ಜೀವನ ಅಂತ ಹೇಳುವುದು. ಇದು ಪ್ರಾಯದೋಷ ಅಂತ. ಸ್ವಾಮಿ, ನಿಮಗೆ ನಡಿಲಿಕ್ಕೆ ಆಗುವುದಿಲ್ಲ, ಕೈ ಕಾಲು ನಡುಗುತ್ತಾ ಉಂಟು. ಹೌದೌದು. ದೇಹಕ್ಕೆ ಆಯಾಸ ಅಂತ. ನೀನಾದ್ರೂ ಚಿಕ್ಕ ಪ್ರಾಯದ ಬಾಲ್ಯ ಚದುರೆ. ಓಹೋ, ಹೌದು. ನಿನಗೆ ಓಡ್ಲಿಕ್ಕೆ ಶಕ್ತಿ ಉಂಟು, ಮತ್ತೆ ನಿನಗೆ ಏನೊಂದು ಆಸೆ ಉಂಟು, ನಿನ್ನ ಮನಸ್ಸು ಅಲ್ಲಿಂಟು, ದೇಹ ಇಲ್ಲಿಂಟು. ನಮಗೆ ಕೂಡ್ಬೇಕಲ್ಲ, ನಮ್ದು ಮನಸ್ಸು ಓಡ್ತದೆ, ದೇಹ ಓಡುವುದಿಲ್ಲ. ಮನಸ್ಸು ಓಡ್ತದೆ, ದೇಹ ಓಡುವುದಿಲ್ಲ. ಹೌದೌದು. ಹೌದದ ಅಂತ ಆಗ್ಬೇಕಾದ್ರೆ
ನಿಮಗೆ ಪ್ರಾಯ ಎಷ್ಟಾಯ್ತು? ನನ್ನ ಪ್ರಾಯ ಗೊತ್ತಿಲ್ಲ. ಎಷ್ಟಾಯ್ತು? 80 ದಾಟಿತಲ್ಲ. ವರುಷವೆಂಬತ್ತೆನಗೆ. ಹೌದು ಅಂಬೆ. ಎಷ್ಟು? 87. ವರುಷವೆಂಬತ್ತೆನಗೆ ಕ್ಷಣದಲ್ಲಿ ಶಿರವು ಕಂಪಿಸುತ್ತಿರುವುದು. ಶಿರವು ಕಂಪಿಸುತ್ತಿರುವುದು. ಬರುವ ದುಬ್ಬಸದಡಿಯಲಿ ಬರುವ ದುಬ್ಬಸದಡಿಯಿಡಲು ಕೇಟರಳು ಮೆಲ್ಲನೆಯೊಬ್ಬಳೇ. ಬರುವುದು ಬಸದಡಿಯಿಡಲು ಕೇಟರಳು ಮೆಲ್ಲನೆಯೊಬ್ಬಳೇ. ವರುಷವೆಂಬತ್ತನಗೆ ಕ್ಷಣದಲ್ಲಿ ಶಿರವು ಕಂಪಿಸುತ್ತಿರುವುದು. ಇದು ನಿನ್ನ ಹೆಸರೇಗೆ ಹೇಳಿದ್ದಿ? ಅಂಬೆ. ಅಕ್ಕ ಮರ್ತೋಗುದೀಗ. ಓಹೋ, ನಿನ್ನ ನೋಡ್ಲಿಲ್ಲ, ಇವತ್ತೇ ನೋಡಿತಲ್ಲ. ಈ ಹಿಂದೆ ನಿನ್ನ ಸ್ವರವನ್ನೆಲ್ಲ ಕೇಳಿದ್ದೇನೆ ಸ್ವಲ್ಪ ಸ್ವಲ್ಪ, ಮತ್ತೆ ನಿನ್ನೆಲ್ಲ ಕೆಲವೆಲ್ಲ ನೋಡಿದ್ದೇನೆ. ಈ ಹೆಸರು ಮರ್ತೋಗುದು. ಅಂಬೆ 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 ಅಂಬೆ. ಇದು ಏನು ಸ್ವಾಮಿ? ಇದಕ್ಕೆ ದೋಷ ಅಂತ ಹೇಳುದು. ದೋಷವ? ಹೌದೌದು. ಕೆಲವರಿಗೆ ಹಲವು ರೀತಿಯ ದೋಷ ಇದೆ. ನನಗೆ ಆದದ್ದು ಪ್ರಾಯ ದೋಷ. ಪ್ರಾಯ ದೋಷ 60 ಆಗುವಾಗ ಕೆಲವೊಮ್ಮೆ ಮರೆತು ಹೋಗುದು. ದೋಷ ಅಂತ ಇರ್ತದೆ. ಅರಳು ಮರಳು ಅಂತ ಹೇಳ್ತಾರೆ. ಅದನ್ನು ದಾಟಿ ಬಂದಿದೆ ನೋಡೀಗ. ಓ, ಈಗ ನಿಮಗೆ ಪ್ರಾಯದ ದೋಷ. ಹೌದು. ಎಷ್ಟಾಯ್ತು ಸ್ವಾಮಿ ಪ್ರಾಯ? ಎಷ್ಟು? 20 ಕಡಿಮೆ ಅಲ್ವಾ? ಎಷ್ಟಕ್ಕೆ? 100ಕ್ಕೆ. ಅಂದ್ರೆ 80 ಅಷ್ಟೇಯ? ಅಷ್ಟೇ ಪ್ರಾಯ. ಇನ್ನು ಉಂಟಲ್ಲ ಆಗ್ಲಿಕ್ಕೆ? ಅದು ಆಗ್ಲಿಕ್ಕೆ ಉಂಟು. ಹೌದು, ಇನ್ನುಂಟು ಬದುಕಬೇಕು. ಹೌದು, ಆದ್ರೆ ಈಗ ತಲೆ ಕಂಪಿಸ್ತಾ ಉಂಟಲ್ಲ. ಅದ್ಯಾಕೆ? ಅದು ಈ ಪ್ರಾಯದಿಂದಲೇ? ಪ್ರಾಯದಿಂದ. ಓಹೋ. ಕೆಲವೊಮ್ಮೆ ಹಾಗೆ ಆಗುದುಂಟು. ಅದು ಚಂದ ಅಂತ. ಯಾವ ತಲೆ ಕಂಪಿಸ? ಹೌದೌದು, ಇಲ್ಲದ್ರೆ ನಮ್ಗೆ ಗೌರವ ಸಿಗುದಿಲ್ಲ. ಈಗ ತಲೆ ಕಂಪಿಸಿದ್ರು ಚಂದವ? ಹೌದೌದು, ತಲೆ ಕಂಪಿಸಿದ್ರೆ ಮಾತ್ರ. ನಮ್ಮಲ್ಲಿ ತಲೆ ಕಂಪಿಸಿ ಅಲ್ಲ ಕೆಲವೆಲ್ಲ ಕರೆಯುವುದು. ಪ್ರಾಯ ಆಯ್ತು, ತಲೆ ಹಣ್ಣಾಯ್ತು ಅಂತ ಹೇಳಿ. ಅಲ್ಲ, ನಮ್ಮಲ್ಲಿ ಒಂದು ರೂಢಿಯಲ್ಲಿ ಒಂದು ಮಾತುಂಟು. ಹೇಗೆ? ಕೆಲವರು ಈಗ ಬೆಕ್ಕನ್ನು ಕೊಂದ್ರೆ ಹಾಗಾಗ್ತದಂತೆ ತಲೆ. ಅದು ಪ್ರಾಯ ಕಡಿಮೆ ಇದ್ದವರಿಗೆ. ಹೆಚ್ಚಿದ್ದವರಿಗೆ ಮುದುಕರಿಗೆಲ್ಲ ಆಗುದಿಲ್ಲ ಅದು. ಅದು ಸಣ್ಣ ಮಕ್ಕಳಿಗೆ, ನಿನ್ನಂತವರೆಲ್ಲ ಬೆಕ್ಕು ಕೊಂದ್ರೆ ತಲೆ ಅಲ್ಲಾಡ್ತದೆ. ಹೌದೌದು, ನಮಗೆಲ್ಲ ಅಲ್ಲ. ಅದು ನಮ್ಮನ್ನು ಮೀರಿ ಬಂದಾಯ್ತು ಅಂತ ನನಗೂ ಗೊತ್ತಿಲ್ಲ. ಅಲ್ಲ, ಒಮ್ಮೆ ನೀವು ನೋಡ್ಬೋದು, ಪರೀಕ್ಷೆ ಮಾಡಿ. ಬೇಡ ಸ್ವಾಮಿ. ಬೇಡಲ್ಲ? ಬೇಡ ಬೇಡ. ಹೌದೌದು. ಈಗ ಹಾಗಾಗಿ ನನಗೆ ಕೂಡುವುದಿಲ್ಲ. ಓಹೋ. ಕೈ ಕಾಲು ನಡುಕ್ತಾ ಉಂಟು. 80 ವರ್ಷ ಪ್ರಾಯ ಆಯ್ತು. ಈ ಮುದುಕನನ್ನು ಕಟ್ಟಿಕೊಂಡು ನೀನು ಹೇಗೆ ಹೋಗುವುದು ಗೊತ್ತಾಗುದಿಲ್ಲ. ನನ್ನಿಂದ ಆಗುವುದೇ ಇಲ್ಲ. ನನಗೆ ಒಂದು ಹೆಜ್ಜೆ ಮುಂದೆ ಇಡ್ಲಿಕ್ಕೆ ಆಗುದಿಲ್ಲ. ಈಗ ಪ್ರಾಯ 80 ಆಯ್ತು. ಹೌದು. ಕೂಡುದಿಲ್ಲ ನಿಮ್ಗೆ? ಹೌದು. ನಿಮಗೆ ಇಲ್ಲಿಗೆ ಬಂದ ಮೇಲೆ ಪ್ರಾಯ 80 ಆದದ್ದ? ಅಲ್ಲ, ಬರುವಾಗ ಮನಸ್ಸು ಇತ್ತು. ಈಗ ಹೊರಡುವಾಗ್ಲೂ ನಿಮ್ಮ ಪ್ರಾಯ 80 ಅಲ್ವಾ? ಹೊರಡುವಾಗ 80 ಅಂತಾದ ಮೇಲೆ ನೀವಲ್ಲಿ ಒಪ್ಪಿಕೊಂಡದ್ದಕ್ಕೆ ಸ್ವಾಮಿ? ಈಗ ಭೀಷ್ಮಾಚಾರ್ಯರು ಹೇಳಿದಾಗ ಸಾಲ್ವನಲ್ಲಿಗೆ ಅಂಬೆಯನ್ನು ನಾನು ಮುಟ್ಟಿಸ್ತೇನೆ ಅಂತ ಒಪ್ಪಿಕೊಂಡವರು ನೀವೇ ಅಲ್ವಾ? ಆಗ ನಿಮಗೆ ಕೂಡುದಿಲ್ಲ ಅಂತ ಗೊತ್ತಿರ್ಲಿಲ್ವೇ? ಆಗ ಕೂಡಿಲ್ಲ. ಹೌದು. ಯಾಕೆ ಒಪ್ಪಿದ್ರಿ? ನನ್ ಮೇಲೆ ಒಂದು ಆಜ್ಞೆ ಇತ್ತಲ್ಲ. ಮೀರಲಾರೆನು ಭೀಷ್ಮನಾಜ್ಞೆಯ ಅಂಬೆ. ಬಂದೆನು ನಾರಿ ಕೈ ಪಿಡಿದೀಗ ನಡೆಸ
ಅಂಬೆ ಓ ಬದುಕುವುದು ಬೇರೆ, ಜೀವನ ನಡೆಸುವುದು ಬೇರೆ. ಈಗ ಹೆಸರು ನೆನಪಾಯ್ತು ನೋಡಿ ನಿಮ್ಗೆ. ಹಾ ಹೌದು, ಜೀವನ ನಡೆಸುವುದು ನಾವು ಅದಕ್ಕೊಂದು ಕ್ರಮ ಅಂತ ಇದೆ. ಏನು ಕ್ರಮ? ನಾವು ನಮ್ಗೆ ಬೇಕಾಬಿಟ್ಟಾಗ ಇಚ್ಛೆಯಿಂದ ಸ್ವೇಚ್ಛೆಯಿಂದ ಹೋಗ್ಲಿಕ್ಕೆ ಆಗುವುದಿಲ್ಲ ಅಂಬೆ. ಅದ್ಯಾಕೆ? ನಮ್ಮ ಅರಸ ಆಜ್ಞೆ ಇದೆ. ನನಗೆ ಭೀಷ್ಮಾಚಾರ್ಯ ಆಜ್ಞೆ ಮಾಡಿದ್ದಾರೆ ಅಂತ ಓಹೋ ನಿಮ್ಮನ್ನು ಅಲ್ಲಿಗೆ ಸೇರಿಸಬೇಕೆಂಬ ಜವಾಬ್ದಾರಿ ನನಗೆ ಇದೆ. ಈಗ ಆಜ್ಞೆ ಹಾಗಾಗಿ ನೀವು ಒಪ್ಪಿದ್ದು. ಪ್ರಾಯ ಮರೆತೋಯ್ತು. ಕೈಕಾಲು ನಡುಕ್ಕೊಂಡು ಹೇಳಲಿಕ್ಕೆ ಆಗ್ತದ ಹೇಳು, ದೊಡ್ಡವರಲ್ವಾ ಸ್ವಾಮಿ. ಎಷ್ಟೇ ಕಷ್ಟ ಆಗ್ಲಿ ನಮ್ಮ ಬದುಕಿನಲ್ಲಿ, ಈಗ ಒಂದು ಕೆಲಸವನ್ನು ನಾವು ಒಪ್ಪಿದ ಮೇಲೆ ಅದನ್ನು ಮಾಡಿ ಮುಗಿಸ್ಬೇಕಲ್ಲ. ಮುಗಿಸ್ಬೇಕು, ಈಗಲೇ ಮುಗಿಸ್ಬೇಕಂತುಂಟಾ? ನಾನು ಈಗಲೇ ತಲುಪಿಸ್ತೇನೆ, ಇವತ್ತೇ ತಲುಪಿಸ್ತೇನೆ ಅಂತ ಹೇಳಿದ್ದೇನಾ? ನನಗೆ ಈಗ ಕೂಡುವುದಿಲ್ಲ. ನಿನಗೆ ಅವಸರ ಇರಬಹುದು ಅಂತ ಹೇಳಿ ನನಗೆ ಅವಸರ ಉಂಟಾ? ನನಗೆ ಅವಸರ ಉಂಟು. ನಿನಗೆ ಅವಸರ ಉಂಟು, ನನಗೆ ಹಾಗೆ ನನಗೆ ಕೂಡುವುದಿಲ್ಲ. ಹಾಗಾಗಿ ನಾನು ಒಪ್ಪಿದ್ದೇನೆ, ಇವತ್ತೇ ತಲುಪಿಸ್ತೇನೆ ಅಂತ ಒಪ್ಪಲಿಲ್ಲ. ಅದಕ್ಕೆ ಏನ್ ಮಾಡುದು ನೀವೀಗ? ನನ್ನಿಂದ ಆಗುವುದೇ ಇಲ್ಲ. ಆಗೋದಿಲ್ವಾ? ಇಲ್ಲಪ್ಪ, ನನ್ನಿಂದ ಆಗ್ಲಿಕ್ಕಿಲ್ಲ. ನೀನು ಇಲ್ಲ ಸ್ವಾಮಿ, ನಿಮಗೆ ಆಗೋದಿಲ್ಲ ಅಂತ ನೀವು ಹೀಗೆ ಮಲಗಿದ್ರೆ ನಾನೇನ್ ಮಾಡುವುದು ಹೇಳಿ? ನನಗೆ ನೋಡಿ, ನನ್ನ ಪ್ರಿಯತಮನನ್ನು ಕಾಣುವಂತ ಕಾತುರತೆ ಆತುರತೆ ಎನ್ನುವುದು ನನ್ನಲ್ಲಿದೆ. ನೋಡಿ, ನಾವು ಹೋಗುವ ಸ್ವಾಮಿ. ನೀವೊಂದು ದೊಡ್ಡ ಮನಸ್ಸು ಮಾಡಿ ನಾವು ಹೋಗುವ. ಹೋಗ್ಲೇಬೇಕಾ? ಹೌದು. ಇದು ಒಮ್ಮೆ ಕೈ ಹಿಡಿ ನನ್ನದು. ಯಾರದ್ದು? ನನ್ನದು. ಕೈ ಹಿಡಿಬೇಕಾ? ಏನು ಸ್ವಾಮಿ ನೀವು ಆಡುವುದು? ಮರುಳೇ ಭೂಸುರ. ಯಾರು? ಮರುಳೆ ಭೂಸುರ ಪರರ ಕೆನ್ನಯ ಪರರ ಕೈಯನು ಪರಮ ಪತಿವ್ರತೆ ಬಿಡಿಯನು ಧರಣಿಗಧಿಪತಿ ಸಾಲ್ವನಲ್ಲದೆ ಧರಣಿಗಧಿಪತಿ ಸಾಲ್ವನಲ್ಲದೆ ಪರರ ನೋಡೆನು ನೇತ್ರದಿ ಮರುಳೆ ಭೂಸುರ ಪರರ ಕೈಯನು ಮರುಳೆ ಮರುಳೆ ಮರುಳೆ. ಏನು ಸ್ವಾಮಿ? ಏನು ನೀವು ಬರ್ಬೇಕಾದ್ರೆ ನಿಮ್ಮ ಕೈ ಹಿಡಿಬೇಕಾ? ನಾನು ಕೈ ಹಿಡಿದ ಏನಾಗ್ತದೆ? ಮರುಳೆ ಭೂಸುರ. ಯಾರು? 80 ಮುದುಕ ಚಾಪಲ್ಲಿ ಬಿಡ್ಲಿಲ್ಲ ನಿಮಗೆ. ಅಂಬಾ. ಎಂತದಂಬ? ಅಧಿಕ ಪ್ರಸಂಗ ಮಾತಾಡ್ಬೇಡ. ಇದು ನನ್ನ ಕ್ಷೇತ್ರ. ಇದು ನಿನಗೆ ಭೀಷ್ಮನೊಟ್ಟಿಗೆ ಬರ್ಲಿಕ್ಕೆ ಆಗಿದೆ, ನಿನಗೆ ಸಾಲುವನೊಟ್ಟಿಗೆ ಕಣ್ಣೊತ್ತಲಿಕ್ಕೆ ಆಗಿದೆ. ನಿನಗೆ ನನ್ನ ಕೈ ಹಿಡ್ಲಿಕ್ಕೆ ನಿನಗೆ ಆಗುದಿಲ್ಲ. ನಿನ್ನ ಬುದ್ಧಿ ನನಗೆ ಗೊತ್ತಿಲ್ವಾ? ಭಾರಿ ಇದು ದೊಡ್ಡ ದೇವರು ನಾಲಿಗೆ ಕೊಟ್ಟಿದ್ದಾನಂತ ಬಾಯಿಗೆ ಬಂದ ಹಾಗೆ ಮಾತಾಡಿದ್ದು ನೀನಂಬ. ಎಷ್ಟು ಜೀವನ ಅನುಭವ ಇಲ್ಲ ನಿಮಗೆ ಹೇಳಿ? ನನ್ನ ಪ್ರಾಯಕ್ಕೆ ನಿನಗೆ ಕೈ ಹಿಡ್ಲಿಕ್ಕೆ ಆಗುದಿಲ್ಲ. ಎಂತದ ಕೈ ಹಿಡಿಯುವುದು? ಏನು ಹಾಗೆ ಸಿಕ್ಕಿದವರೆಲ್ಲ ಕೈ ಮುಟ್ಟುವವಳ? ಮತ್ತೆ ಯಾರ ಕೈ ಹಿಡಿದು? ಮನಸಾರೆ ಸಾಲ್ವನನ್ನು ವರಿಸಿದವಳು ನಾನು. ಮತ್ತೆ ಭೀಷ್ಮನೊಟ್ಟಿಗೆ ಬಂದದಕ್ಕೆ ಎಂತದ್ದು ಬಂದದ್ದು? ಭೀಷ್ಮನೊಟ್ಟಿಗೆ ಕೈ ಮುಟ್ಲಿಲ್ವ ನೀನು? ಯಾರದ್ದು? ನೀನು ಮತ್ತೆ ಕೈ ಅಲ್ಲಿ ಈಗ ಅಲ್ಲಾಡುವಾಗ ಕೈ ಮುಟ್ಲಿಲ್ವಾ? ನಿಮಗೆ ತಲೆ ಸರಿ ಉಂಟು ಸ್ವಾಮಿ? ತಲೆ ಸರಿ ಉಂಟು, ಅಲ್ಲಾಡ್ತುಂಟಷ್ಟೇ. ಅದೇ ಸರಿ ಇಲ್ಲ ಅಂತ ಕಾಣ್ತದೆ ನಿಮ್ಮ ಮಾತಿನಲ್ಲಿ. ಯಾಕೆ? ಯಾರ ಕೈ ಹಿಡಿದದ್ದು ನಾನು? ಯಾರ ಕೈ ಹಿಡಿದದ್ದು? ಯಾರ ಕೈ ಹಿಡಿದದ್ದು? ರಥಕ್ಕೆ ಹತ್ತುವಾಗ ಹಾಗೆ ಹತ್ತಿದ್ಯಾ? ಎಂತದ್ದು ಸ್ವಾಮಿ? ಹಾಗೆ ವಾಹನದಲ್ಲಿ ಹೋಗುವಾಗ ಎಷ್ಟು ಮಂದಿಯ ಮೈಯೆಲ್ಲ ತಾಗುವುದಿಲ್ಲ. ಹಾಗ ಅರ್ಥ ಕಲ್ಪಿಸುವುದ ನೀವು? ಮತ್ತೆ ಸ್ವಾಮಿ, ಪತಿವ್ರತ ಹೆಣ್ಣು ನಾನು, ಮನಸಾರೆ ಸಾಲ್ವನನ್ನು ವರಿಸಿದವಳು, ಅನ್ಯ ಪುರುಷನನ್ನು ಕಣ್ಣೆತ್ತಿ ಕಾಣುವಳು ಅಂತ ಭಾವಿಸಿಕೊಂಡ್ರ? ಖಂಡಿತ ಸಾಧ್ಯವೇ ಇಲ್ಲ. ಮರುಳೆ ಭೂಸುರ ಚಾಪಲ್ಯ ನಿಮಗೆ ನಿಮ್ಮ ಕೈ ಹಿಡಿಯುವುದಾ? ಹಾಗಾದ್ರೆ ಕೋಲನಾದ್ರೆ ಹಿಡಿಬಹುದಲ್ಲ? ಸಾಧ್ಯ ಇಲ್ಲ ಸ್ವಾಮಿ. ನೀವು ಬರುವುದಿಲ್ವಾ? ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂದ್ರೆ ನಮ್ಮಿಂದ ಸಾಧ್ಯ ಇಲ್ಲ. ಹುಚ್ಚು ನಿಮಗೆ? ನನಗೆ ಹುಚ್ಚು? ಆಯ್ತು, ನನಗೆ ಹುಚ್ಚು, ನಾನು ಬರುವುದಿಲ್ಲ. ಏನಾಗಿದೆ ಸ್ವಾಮಿ ನಿಮಗೆ? ಒಮ್ಮೆ ಹೋಗೋಣ ನಾವು. ನಾನು ಬರುವುದಿಲ್ಲ. ಅಲ್ಲಿ ಏನೋ ಆಡಿಬಿಟ್ಟೆ ನಾನು. ಅಲ್ಲ, ನೀನು ಮಾತಾಡಿದೆಯಲ್ಲ, ಮಾತಾಡ್ಕೊಂಡು ಸ್ವಲ್ಪ ಸಮಯ ಕಳೀಲಿ. ಛೇ, ನೀವು ಬರುವುದಿಲ್ವಾ? ಇಲ್ಲ ಇಲ್ಲ ಒಪ್ಪಿದವರು ಇವರು ಬರುವುದಿಲ್ಲ ಅಂತ ಹೇಳಬೇಕಾದ್ರೆ ಇವ್ರ ಮನಸ್ಸಲ್ಲಿ ಏನೋ ಇದೆ ಎನ್ನುವುದಾಯಿತು. ಸರಿ, ನೋಡುವ. ಸ್ವಾಮಿ, ನಿಮಗೆ ಮದುವೆ ಆಗಿದೆಯಾ? ನನಗೆ ಮದುವೆ ಆಗಿದೆ ಅಂಬ. ಮಕ್ಕಳಿದೆ, ಹೆಂಡತಿ ಇದೆ, ಎಲ್ಲರಿದ್ದಾರೆ. ಹೆಂಡತಿ ಇದ್ದಾರೆ? ಹೌದೌದೌದು. ಮಕ್ಕಳು ಇದ್ದಾರೆ? ಹೌದೌದು. ಎಷ್ಟು ಮಂದಿ ಮಕ್ಕಳು? ಮಕ್ಕಳು ಇವತ್ತಿಗೆ 8 ಮಕ್ಕಳು. 8 ಮಕ್ಕಳು? ಹೌದೌದು. ನಿಮಗೆ? ಹಾ. ಓಹೋ, ಸಂಸಾರ ದೊಡ್ಡದಂತ. ಸಂಸಾರ ಅವರಿಗೂ ಆಗಿದೆ.
ಎಲ್ರಿಗೂ ಮದುವೆ ಎಲ್ಲರಿಗೂ ಆಗಿದ್ದಾರೆ. ಕೆಲವರೆಲ್ಲ ಹಾಡುಗಾರರು ಹೋಗಿದ್ದಾರೆ, ಕೆಲವರೆಲ್ಲ ಬಾರಿಸ್ತಾರೆ, ಕೆಲವರು ನುಡಿಸ್ತಾರೆ, ಕೆಲವರೆಲ್ಲ ಅರ್ಥ ಹೇಳ್ತಾರೆ. ಬಾರಿಸುವುದೆಂತದ್ದು? ಅದು ಬಾರಿಸುವುದು ಬೇರೆ, ನುಡಿಸುವುದು ಬೇರೆ. ನಿಮ್ಮ ಮಕ್ಕಳು ಬಾರಿಸ್ತಾರೆ? ಹೌದೌದು, ನುಡಿಸುವವರಿದ್ದಾರೆ, ಬಾರಿಸುವವರಿದ್ದಾರೆ. ಸರಿ ಸ್ವಾಮಿ. ಆರ್ಥಿಕ ಪರಿಸ್ಥಿತಿ ಹೇಗುಂಟು ಅಂತ? ಆರ್ಥಿಕ ಪರಿಸ್ಥಿತಿ ಏನು ಹೇಳುದು ಅಂಬ, ಈ ಕಾಡಿನ ಮಧ್ಯೆ ಹೊಟ್ಟೆಗೆ ಏನು ಇಲ್ಲ, ಮಕ್ಕಳನ್ನು ಸಾಕು. ಒಂದು ಸಮಯದಲ್ಲಿ ನಾನು ನನ್ನ ಹೆಂಡತಿ ಕಷ್ಟ ಬಂದದ್ದು. ಮತ್ತೊಂದು ಮಾತುಂಟು, ಈ ಹೊಟ್ಟೆಗೆ ಮಾತ್ರ ದುಡಿದೋಣ, ಬೇರೆ ಏನಾಗಿಲ್ಲ ನಮ್ಮಿಂದ ಸಂಪತ್ತು ಯಾವುದಿಲ್ಲ. ರಾಜನ ಒಂದು ಸಣ್ಣ ಮೂಲೆಯಲ್ಲಿ ನಾವು ಇದ್ದೇವೆ ಅಷ್ಟೇ. ಸತ್ಯ ಹೇಳ್ಬೇಕಾ? ಅದನ್ನೇ ಹೇಳಿ ಸ್ವಾಮಿ. ಬಡತನ ನಮ್ಮ ಮನೆಯಲ್ಲೇ ಹುಟ್ಟಿದ್ದು, ಅಂದ್ರೆ ಅಷ್ಟು ಬೇಡಿ ಬಡತನ. ಈ ಏನು ಮಾಡುವುದು, ಪೂಜೆಯಲ್ಲಿ ಹೋಗಿ ಅಷ್ಟಿಷ್ಟು ಮಾಡಿಕೊಂಡು ಬರುವುದು. ಓಹೋ, ಅದು ದಿವಸಕ್ಕೆ ದಿವಸ ಸಾಲುವುದಿಲ್ಲ. ಇದು ನಮ್ಮ ಜೀವನ. ಹೇಳಲಿಕ್ಕೆ ಆಗ್ತದಾ ಸ್ವಾಮಿ? ಓ ಬೇಡ, ನೀವು ಇನ್ಯಾರಲ್ಲಿ ಕೈ ಚಾಚುವುದು ಬೇಡ. ಏನು, ಇಷ್ಟು ಸಮಯ ಹೇಗೂ ನೀವು ದುಡಿದಾಯ್ತಲ್ಲ, ಇನ್ನು ನಿಮ್ಮ ಜೀವನದ ಕೊನೆ ತನಕ ಕುಳಿತು ಊಟ ಮಾಡುವ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಅಲ್ಲ, ಇನ್ನು ಹಾಗೆ ಅಂತ ಅನಿಸ್ತಾ ಉಂಟು ನನಗೆ. ಕುಳಿತುಕೊಂಡು ಊಟ ಮಾಡೋ ಯೋಗವೇ ಅಂತ. ಖಂಡಿತ ಉಂಟು ನಿಮಗೆ. ಅಲ್ಲ, ಏನಾದ್ರೂ ಪಾರ್ಶ್ವವಾಯು ಬರ್ತದ ಅಂತ. ಛೇ, ಆ ಅರ್ಥದಲ್ಲಿ ನಾನು ಹೇಳಿದ್ದಲ್ಲ. ಮತ್ತೇನು? ಈಗ ನನ್ನನ್ನು ನೀವು ಸಾಲ್ವನಲ್ಲಿಗೆ ಮುಟ್ಟಿಸಿದ್ರೆ ನಮ್ಮಿಬ್ಬರಿಗೆ ಮದುವೆ ಆಗ್ತದೆ. ಸಾಮ್ರಾಜ್ಞಿ ನಾನು, ನಿನಗೆ ಮತ್ತೆ ಅವನಿಗೆ ಮದುವೆ ಆಗ್ತದೆ. ನೋಡಿ, ಆಮೇಲೆ ನಾನೇ ಕೊಟ್ಟದ್ದು ಇಟ್ಟದ್ದು ಪ್ರತಿಯೊಂದು ನಾನೇ. ಮತ್ತೆ ನನ್ನನ್ನು ಹೇಳುವವರು ಕೇಳುವವರಿಲ್ಲ. ನಿಮಗೆ ಎಷ್ಟು ಬೇಕೋ ಅಷ್ಟು ವ್ಯವಸ್ಥೆ ನಾನು ಮಾಡ್ತೇನೆ. ಹೌದು ಸ್ವಾಮಿ. ಹೋದ ಮೇಲೆ ಮಾಡ್ತೀರಾ? ಹಾಗಾದ್ರೆ ಕೈ ಬೇಡ, ಕೋಲನ್ನಾದ್ರೂ ಹಿಡಿ. ಎಷ್ಟು ಬೇಕು ನಿಮಗೆ ಹೇಳಿ. ನನಗೆ ಅದೆಲ್ಲ ನಿನ್ಗೆ ಗೊತ್ತುಂಟಲ್ಲ. ಅಲ್ಲ, ನಮಗೆ ಗೊತ್ತಿರ್ತದೆ. ನಮಗೆ ತುಂಬಾ ಬೇಡ, ನಮಗೆ ತುಂಬಾ ಬೇಡ. ನನ್ನ 3 ಸಂಸಾರಕ್ಕೆ ಸಾಕು. ಹೌದಾ? ಹೌದೌದು. ಆದಿತ್ಯ ಸ್ವಾಮಿ, 1,00,000 ಹೊನ್ನನ್ನು ನಾನು ನಿಮಗೆ ಕೊಡ್ತೇನೆ. ನಾನೇ ಕೇಳ್ಬೇಕಿತ್ತು, ನೀನೇ ಕೊಟ್ಟಿ ನೋಡು. ಖಂಡಿತ ಕೊಡ್ತೇನೆ. ಕೆಲವೊಮ್ಮೆ ಹಾಗೆ ಆಗ್ತದೆ, ನಮಗೆ ಮುಜುಗರ ಆಗ್ತದೆ. ಇನ್ನು ಅದಕ್ಕೆ ಸೇರಿಸಿ ಕೊಡ್ತೀನಿ ನೀನು. ಆದಿತ್ಯ ಸ್ವಾಮಿ, ನಾನು ಕೊಡ್ತೇನೆ. ಮತ್ತೆ ನಮ್ಮಲ್ಲಿ ದಾನ ಇಲ್ಲ, ಹಾಲಿಲ್ಲ ಅಂತ. ಅಯ್ಯೋ, ನಿಮಗೆ ಎಷ್ಟು ಬೇಕು? 1,000 ಹಸುಗಳ ವ್ಯವಸ್ಥೆ ಮಾಡೋಣ. ಮತ್ತೆ ನಮ್ಮಲ್ಲಿ ಮನೆ ಕಟ್ಟಿ, ನಮ್ಮ ಸ್ವಂತ ಮನೆ ಅಂತ ಇಲ್ಲ. ನಿಮಗೆ ಒಂದು ಮನೆ ಸಾಕಾ? ಅಲ್ಲ, ನಮ್ಮ ಮಕ್ಕಳಿದ್ದಾರಲ್ಲ, ಎಲ್ಲರಿಗೂ ಪ್ರತ್ಯೇಕವಾದಂತ ಮನೆ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಈಗ ಅಂತ ನನಗೆ ಕೈ ಕಾಲು ನಡುಗುದಿಲ್ಲಲ್ಲ. ಹೌದಾ? ಹೌದೌದು, ಸರಿಯಾದ್ರಿ ಅಂತ ಕಾಣ್ತದೆ. ಹೋಗುವ ಸ್ವಾಮಿ, ಹೋಗೋಣ. ಚರನೆಂದ ನುಡಿ ಕೇಳಿ. ಸೌಭದೇಶಕ್ಕೆ ಯಾರೆಂದು ಕೇಳಿದ್ದೀರಿ ಅಂತ ನಾವೇ ಹೇಳುವುದು, ಉತ್ತರವು ನಾವೇ ಹೇಳುವುದು. ಯಾಕೆ? ಬಹಳ ಸಮಯ ಆಯಿತು ನಾವು ಈ ಸ್ಥಾನದಲ್ಲಿ ಕೂತ್ಕೊಂಡು ಆದೇಶ ಕೊಡದೆ. ಸಭೆಗೆ ಬರ್ತಿರ್ಲಿಲ್ಲ. ಸಭೆಯನ್ನೆಲ್ಲ ನಮ್ಮ ಮುಂದಿನ 2ನೇ ವರ್ಗದ ನಾಯಕರಿಗೆ ಹಸ್ತಾಂತರಿಸಿ ನಾವು ಒಳಗಿದ್ದದ್ದು. ಕೇಳಿದ್ರೆ ಜೀವನದಲ್ಲಿ ಆಗಿರುವಂಥ ಒಂದು ಪಲ್ಲಟ, ಒಂದು ತಲ್ಲಣ, ಒಂದು ಚರಸ್ಥಿತಿ, ಸ್ಥಿರತೆಯನ್ನು ಚರಸ್ಥಿತಿಗೆ ತಂದು ತಲುಪಿಸಿತು. ಹೇಳಿ ಕೇಳಿ ನಮ್ಮ ಹುಟ್ಟು ಬಹಳ ವಿಸ್ಮಯವಾದದ್ದೇ. ಸೌಭಾಧಿಪತಿ ಶಾಲ್ವ ರಾಜರ್ಷಿಯು
ಪರಮ ಸಾತ್ವಿಕನೂ ಆಡಳಿತಗಾರನೂ ಆಗಿದ್ದಂತಹ ವಿಶಿತಾಶ್ವ ನಮ್ಮ ಅಪ್ಪಯ್ಯ. ಕೆಲವರಿಗೆ ಆ ಹೆಸರೇ ಗೊತ್ತಿಲ್ಲ. ವಿಶಿತಾಶ್ವ ಮತ್ತು ಭದ್ರೆ ಏನಾಯ್ತು ಅಂದ್ರೆ, ಕಾಲ ಕಳೆದಂತೆ ನಮ್ಮ ಅಪ್ಪಯ್ಯ ತೀರಿಕೊಂಡ್ರು. ಮಕ್ಕಳಿರಲಿಲ್ಲ. ಅಮ್ಮನು ದುಃಖತಪ್ತಳಾಗಿ ಏನು ಮಾಡಲಿ ಎನ್ನುವುದಾಗಿ ಕಣ್ಣೀರಿಗೆರೆದಾಗ ಹೆಣವಾದ ಅಪ್ಪನ ಅದರೊಳಗಿನಿಂದ ಆತ್ಮ ಹೊರಬಂದದ್ದು ಅಮ್ಮನಿಗೆ ಹೇಳಿತ್ತಂತೆ. 3 ದಿನ ನನ್ನ ಕಳೇಬರವನ್ನು ಪೂಜಿಸು, ನೀನು ಬಸುರಿಯಾಗುವೆ. ಹೇಳಿದ್ರೆ ಎಲ್ಲಾದ್ರೂ ಇಂಥದ್ದನ್ನು? ಇಲ್ಲ, ಹೊಸತ್ತಿದು. ನಿರಂತರವಾಗಿ ಶ್ರದ್ಧಾಭಕ್ತಿಯಿಂದ ಪತಿವ್ರತ ಶಿರೋಮಣಿಯಾಗಿರುವ ನಮ್ಮ ಅಮ್ಮ ಭದ್ರೆ ಅಪ್ಪನ ಹೆಣವನ್ನು ಪೂಜಿಸಿದಳು. 2 ಮಕ್ಕಳು ಜನಿಸಿದೆವು. ಒಂದು ನಾನು ಶಾಲ್ವ, ಇನ್ನೊಬ್ಬ ಮದ್ರ. ಹೋಗುವುದಕ್ಕೆ ವಿಮಾನ ಇದೆ ಇವನಿಗೆ, ಆದ್ರೆ ಎಲ್ಲಿ ಹೋದ್ರು ಹೇಳುವುದು ಇವನ ಅಡ್ಡಪಂಕ್ತಿ ಅವನು ಅಂತ. ರಕ್ಕಸರಲ್ಲಿಗೆ ಹೋಗ್ಲೋ, ನೀನು ಪೂರ್ಣ ರಕ್ಕಸ ಅಲ್ಲ. ಕ್ಷತ್ರಿಯರ ಗುಂಪಿಗೆ ಹೋಗ್ಲೋ, ನೀನು ಕ್ಷತ್ರಿಯ ಅಂತ ಹೇಳಲಿಕ್ಕೆ ನಮಗೆ ಭರವಸೆ ಇಲ್ಲ. ಕೆಲವರಿಗೆ ಭರವಸೆ ಇಲ್ಲ, ಕೆಲವರಿಗೆ ಧೈರ್ಯ ಇಲ್ಲ. 2 ಸರಿಯೇ. ಅಷ್ಟರವರೆಗೆ ನಮ್ಮದು ಖ್ಯಾತಿ ಹಬ್ಬಿದೆ. ಆಡಳಿತದಲ್ಲಿಯೂ ಹಾಗೆ. ಒಂದಿನಿತು ಕೊರತೆಯನ್ನು ಮಾಡಿದವರಲ್ಲ. ಬ್ರಹ್ಮದತ್ತ ಎನ್ನುವ ಇನ್ನೊಂದು ಹೆಸರು ನನಗಿದೆ. ಹೇಳುವುದಕ್ಕೆ ರಾಜ್ಯ ಸಣ್ಣದೇ ಆದರೂ ವಿಪುಲವಾದ ಅವಕಾಶವನ್ನು ಹೊಂದಿ ಆಡಳಿತವನ್ನು ಮಾಡುತ್ತಾ ಇದ್ದೇನೆ. ಸುಖ ಸಮೃದ್ಧಿಯಿಂದ ರಾಜ್ಯ ಇವತ್ತು ಬೆಳಗುತ್ತಾ ಇದೆ. ಪ್ರಜೆಗಳು ಆನಂದ ತುಂದಿಲರಾಗಿದ್ದಾರೆ. ಹಾಗಂತ ನಮ್ಮ ನಿಕಟವರ್ತಿಗಳು ಕೆಲವರಲ್ಲ, ಸಮಾಜದಲ್ಲಿ ಉಳಿದವರಿಗೆ ಆಗದವರು ನಮ್ಮ ನಿಕಟವರ್ತಿಗಳು. ಏನು ಮಾಡೋಣ, ಲೋಕೋ ಭಿನ್ನ ರುಚಿ. ನೀತಿಗಳು ಅನೇಕ ಇರುವಾಗ ಶುಕ್ರನ ನೀತಿಯನ್ನೇ ಇನ್ನೊಬ್ಬನು ಒಪ್ಪುವುದಿಲ್ಲ, ಒಪ್ಪಬೇಕೆಂದೇನೂ ಇಲ್ಲ. ಹಾಗೆ ನಮ್ಮದು ಅಷ್ಟೇ. ಸಾಲ್ವನ ಆಡಳಿತ ಅವನ ಇತಿಮಿತಿಗೆ ಒಳಗಾಗಿ ಅವನು ನಡೆಸ್ತಾನೆ. ಬೇಕಾದದ್ದೇನು, ಪ್ರಜೆಗಳಿಗೆ ಬೇಕಾದ್ದು ಸಿಗಬೇಕು. ಇಷ್ಟು ಆಯ್ತಲ್ಲ, ಮತ್ತೆ ನನಗೆ ಗೊತ್ತಾದ್ದು ವಯಸ್ಸು ಮೀರಿತ್ತು ಅಂತ. ಮದುವೆ ಆಗ್ಲಿಲ್ಲ. ಮದುವೆ ಆಗ್ಲಿಕ್ಕೆ ಸಮಸ್ಯೆ ಬೇರೆನಲ್ಲ, ನಾನೇ. ಏನು, ಸಾಮಾನ್ಯ ಪ್ರಜೆಗಳು ಹೆಣ್ಣು ಕೊಡ್ಲಿಕ್ಕೆ ಭಯಪಟ್ಟರು. ಇವನಿಗೆ ಹೆಣ್ಣು ಕೊಟ್ರೆ ನಾಳೆ ಹೋಗಿ ಬರುವ ಮನೆ ನಮ್ಮದು. ಹೇಗೆ ಸಮಾನತೆಯನ್ನು ಕಾಯ್ದುಕೊಳ್ಳುವುದು? ಹೇಗೆ ಸಮಾನತೆ ಬೇಕಲ್ಲ. ಇನ್ನು ರಕ್ಕಸ ವರ್ಗದವರು, ಇವನು ಪೂರ್ಣ ರಕ್ಕಸನಲ್ಲ, ನಮ್ಮ ಹೆಣ್ಣನ್ನು ಕೊಡುವುದಿಲ್ಲ, ಜಾತಿ ಭ್ರಷ್ಟವಾಗುತ್ತದೆ, ವರ್ಣಸಂಕರ ಉಂಟಾಗುತ್ತದೆ, ಆ ಭಯ ಅವರಿಗೆ. ಇವಾಗ ನನಗೆ ಯೋಚನೆಗೆ ಬಂದದ್ದು, ನಮ್ಮ ಗುಪ್ತಚರರು ಬಂದು ಹೇಳಿದ ಮಾತು. ಕಾಶಿ ರಾಜ್ಯದಲ್ಲಿ 3 ತರಳೆಯರಿಗೆ ಕಾಶಿ ರಾಜ ಪ್ರತಾಪಸೇನನು ಸ್ವಯಂವರ ಏರ್ಪಡಿಸಿದ್ದಾನೆ. ಅದು ಇರಲಿ, ಸಾಲ್ವನಿಗೆ ತಿಳಿಸಲಿಲ್ಲ, ಇದು ಮುಖ್ಯ. ಗುಪ್ತಚಾರಕರು ಅಲ್ಲಿ ಹೋಗಿ ಬಂದ ಮೇಲೆ ಹೇಳ್ತಾರೆ, ಪ್ರಭುಗಳೇ ನಿಮಗೆ ಇದು ಸಕಾಲ. ಸಕಾಲ ಅಂತ ಆದ ಮೇಲೆ ನಾವು ಯಾಕೆ ಹಿಂದೊರೆಯುವುದು ಅನ್ನುವುದಾಗಿ ನಾವು ಕಾಶಿಗೆ ತೆರಳಿದ್ದು. ಸರಿ, ಕಾಶಿಯಲ್ಲಿ ನಡೆಯಿತು. ಒಂದು ರೀತಿಯ ಮದುವೆಯೂ ಆಯಿತು, ಮಾನಸಿಕವಾದ ಮದುವೆ. ಅದು ಗಾಂಧರ್ವ ವಿವಾಹದ ಕ್ರಮದಲ್ಲಿ. ಆ ಬಳಿಕದ ಪ್ರಕರಣದಲ್ಲಿ ಸಭಾಮಂಟಪದಲ್ಲಿ ಭೀಷ್ಮನ ಪ್ರವೇಶವಾದ ಮೇಲೆ ಅಲ್ಲೋಲ ಕಲ್ಲೋಲ ಆಯಿತು. ನೋಡಿ, ಅಂಥವರೆಲ್ಲ ಬರಬಾರದು ಸಭೆಗೆ. ಸಭೆ ಬರುವಾಗ ಇಲ್ಲಿ ಸಭೆಯೇ ಎದ್ದು ಬಿದ್ದು ಅಲ್ಲೋಲ ಕಲ್ಲೋಲ ಆಗುವವರು ಆ ಸಭೆಗೆ ಯಾಕೆ ಬರಬೇಕು? ಹಾಗೆಂತ ಹೇಳಲಿಕ್ಕೆ ನಾವು ಜನ ಅಲ್ಲಲ್ಲ, ಅದರ ಮುಖ್ಯಸ್ಥರು ಕಾಶಿ ರಾಜ, ನಾವು ಹೋದವರು, ಅದರಲ್ಲಿ ಹೇಳಿಕೆ ಇಲ್ಲದೆ ಹೋದವರು. ಹೋದ ಮೇಲೆ ಹೇಳಿದವನು, ನಿಮಗೆ ಈ ದಿನ ಬೆಳಗ್ಗೆ ಆಳುಗಳನ್ನು ಕಳುಹಿಸಿದ್ದೇವೆ, ಸುಳ್ಳಾಗ್ಲಿ ಸತ್ಯ ಆಗ್ಲಿ ನಮಗೆ ಅದು ಮುಖ್ಯ ಅಲ್ಲ, ನಮಗೆ ವರ್ತಮಾನ ಸಿಕ್ಕಿದೆ. ಆ ಪ್ರಕರಣದಲ್ಲಿ ಭೀಷ್ಮನಿಂದ 2 ಪೆಟ್ಟು ಬಿತ್ತು. ಯಾಕೆ ನಮಗೆ ಇಷ್ಟವರೆಗೆ ಪೆಟ್ಟು ಬಿದ್ದದಿಲ್ಲ. ಭೀಷ್ಮನಿಂದ 2 ಪೆಟ್ಟು ಬಿದ್ದದ್ದು. ಮರ್ಯಾದೆ ಹೋಗ್ಲಿಕ್ಕಿಲ್ಲ ಭೀಷ್ಮನಿಂದ ಪೆಟ್ಟು ತಿಂದ್ರೆ ಅಷ್ಟೇ. ಯಾಕೆ ಅವನು ಸುರ ನರ ಉರಗ ಕಿನ್ನರ ಕಿಂಪುರುಷ ಯಾರಿಗೂ ಸರಿಸಾಟಿ ಆಗಬಲ್ಲವನು. ಹಾಗಾಗಿ ನಮಗೆ ಅವಮಾನ ಇಲ್ಲ. ಆದರೆ ನಮ್ಮ ಕೆಲಸ ಆಗಲಿಲ್ಲ. ಅಲ್ಲಿಂದ ನೇರ ಬಂದವನು ಒಳಮನೆ ಸೇರಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿಲ್ಲ. ದಿನ ಬಹಳ ಆಯ್ತು.
ಇವತ್ತೊಂದು ಅಧ್ಯಕ್ಷ ಪೀಠದಲ್ಲಿ ಕೂತು ಕೇಳಬೇಕು, ಏನುಂಟು ನಿಮ್ಮ ಸಮಸ್ಯೆ, ಮನವಿ ಕೊಡ್ಲಿಕ್ಕುಂಟು, ನಿಮ್ಮದೇನುಂಟು ಅಂತ ಕೇಳಬೇಕು ಅಂತ ಒಂದು ಕೂತದ್ದು. ನಮ್ಮದು ಇವತ್ತಿನ ಸಭೆಯ ಮುಖ್ಯಾಂಶಗಳೆಲ್ಲ ಮುಗಿಯಿತು. ದೂತರು ಬರ್ತಾರಲ್ಲ, ಮಹಾಪ್ರಭುಗಳೇ, ಹೊರಗಡೆ ಇಬ್ರು ಇದ್ದಾರೆ. ಇಬ್ರು, ಒಬ್ಬ ಬುಸುಗುಸು ಗುಸುಗುಸು ಉಬ್ಬಸ ಮುದುಕ, ಇನ್ನೊಬ್ಬಳು ಮಿರಿ ಮಿರಿ ಮಿಂಚುವ ಮೋಹಿಸುವ ಒಬ್ಬಳು ತರುಣಿ. ನೋಡಿ, ಒಂದಕ್ಕೊಂದು ಸಾಮ್ಯತೆ ಇಲ್ಲ. ಈ ಗೊರಗೊರ ಗುಟ್ಟುವಂತಹ ಮುದುಕನಿಗೆ ಮಿರಿ ಮಿರಿ ಮಿನುಗುವ ತರುಣಿ ಯಾಕೆ ಒಟ್ಟಿಗೆ ಇರ್ಲಿ? ಲೋಕದಲ್ಲಿ ಒಂದರಂತೆ ಇನ್ನೊಂದಿರುವುದಿಲ್ಲ, ಕಾರಣಗಳು ಏನೋ ಏನೇ ಆಗಲಿ ಅವರನ್ನು ಒಳಕರಿಸಿ ಅಂತ ಹೇಳಿದ್ದೇನೆ. ಬಂದಿದ್ದಾರಲ್ಲ, ಓ ಬ್ರಾಹ್ಮಣರು, ಶುಭವಾಗಲಿ, ಶುಭವಾಗಲಿ, ಕಲ್ಯಾಣವಾಗಲಿ. ಧರಣಿ ದೇವಗೆ ಪೀಠ ವಿತ್ತನು, ಹೀಗೆ ಬರಬೇಕು, ಆಶೀರ್ವಾದ ಕಳ್ಳನು ಪೀಠವಿತ್ತನು, ಖಳನು ತರುಣಿಯ ನೋಡುತ್ತಲಿಲ್ದೆನು, ಬರವೇನು ಕಾರಣವಿನಲಾಗ ಸರಸಿರುಗಲೋಚನೆ ಬೇಟಳತಿ ಬೇಗ, ಧರಣಿ ದೇವಗೆ ಪೀಠವಿತ್ತನು, ಖಳನು ತರುಣಿಯ ನೋಡುತ್ತೆ ನಿಲ್ದೆನು. ಓ ಓ ಸ್ವಾಮಿ, ಓ ಶಾಲ್ವನ ಪ್ರಣಾಮಗಳು. ಒಳ್ಳೇದಾಗಲಪ್ಪ. ಹೀಗೆ ಬರಬೇಕು. ಬಂದಿದ್ದೇನೆ. ಹೀಗೆ ಬರಬೇಕು. ಭೂಮಿಯಲ್ಲಿ ನಡೆದಾಡುವ ದೇವರು ಯಾರು ಅಂತ ಕೇಳಿದ್ರೆ ಭೂಸೂರರು, ಒಂದು ಬ್ರಾಹ್ಮಣರು, ಇನ್ನೊಂದು ನಾಗಗಳು. ನಾಗಗಳು ಇದ್ದಲ್ಲಿ ಬೇರೆ ದೇವರು ಬೇಡ, ಅವರೇ ದೇವರು. ಹೌದೌದು, ನಾಗದೇವರು. ಇನ್ನೊಂದು ಬ್ರಾಹ್ಮಣರು. ದೇವರು ಮಂತ್ರದ ಅಧೀನ, ಮಂತ್ರವು ಬ್ರಾಹ್ಮಣರ ಅಧೀನ. ಆದ್ದರಿಂದ ಬ್ರಾಹ್ಮಣರು ಮಮ ದೇವತಾ. ಅಕ್ಕ ನಿನ್ನ ಪ್ರಣಾಮ. ಇದು ಈಗ ಮತ್ತೆ ತೂಕ ಜಾಸ್ತಿ ಆಯ್ತು ನನಗೆ ಸ್ವಾಮಿ. ಓ ಹೇಳಿ ಕೇಳಿ, ನೀವು ವೃದ್ಧ ಬ್ರಾಹ್ಮಣರು, ವೃದ್ಧಿಯನ್ನು ಹೊಂದಿದ ಬ್ರಾಹ್ಮಣರು. ಯಾವುದರಲ್ಲಿ? ಕೇವಲ ದೇಹದಲ್ಲಿ ಅಲ್ಲ, ಬುದ್ಧಿಯಲ್ಲಿ, ಅನುಭವದಲ್ಲಿ, ವ್ಯವಹಾರದಲ್ಲಿ, ಎಲ್ಲದರಲ್ಲಿಯೂ ವೃದ್ಧಿಯನ್ನು ಹೊಂದಿದ್ದೀರಿ ಅಂತ ನಿಮ್ಮನ್ನು ಕಾಣುವಾಗ ನಾನು ಅರ್ಥೈಸಿಕೊಳ್ಳಬಲ್ಲೆ. ಆದ್ದರಿಂದ ಹೀಗೆ ಬರಬೇಕು. ನೀವು ನಮ್ಮ ಸಭೆಗೆ ಬಂದ್ರೆ ಅದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ನಾವು ತಿಳಿದಿದ್ದೇವೆ. ನಿಮ್ಮಂತವರ ಕೈಯಿಂದ ಬೀಳುವಂತಹ ಅಕ್ಷತ ಕಾಳಿಗೆ ನಮ್ಮ ತಲೆಯನ್ನು ಒಡ್ಡಿ ನಮ್ಮ ದಿನನಿತ್ಯದ ವ್ಯವಹಾರವನ್ನು ನಡೆಸುವವರು ಬ್ರಾಹ್ಮಣರ ಆಶೀರ್ವಾದವೇ ನಮಗೆ ಪರಮ ಸೌಖ್ಯದಾಯಕವಾದದ್ದು. ಸ್ವಾಮಿ ಬರಬೇಕು. ನಿಮಗಾಗಿರುವಂತಹ ಕಾಲಿನ ದಣಿವು, ನಿಮಗಾಗಿರುವ ದೇಹದ ದಣಿವು, ನಿಮಗಾಗಿರುವ ಪೃಷ್ಠದ ದಣಿವು ಎಲ್ಲವನ್ನೂ ನಿವಾರಿಸಿಕೊಳ್ಳುವುದಕ್ಕಾಗಿ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿದ್ದೇನೆ. ಒಂದು ಆಸನ, ಇದು ಸುವರ್ಣ ಪೀಠ. ಹಾಗೆಂತ ಬ್ರಾಹ್ಮಣರಿಗೆ ಸುವರ್ಣ ಪೀಠ ಕೊಟ್ಟರೆ ಅವರು ಕುಳಿತುಕೊಳ್ಳುವುದಿಲ್ಲ. ಅದರಲ್ಲಿ ಎರಡಾದರೂ ದರ್ಬೆಯನ್ನು ಹಾಕಬೇಕು. ಆದ್ದರಿಂದ ದರ್ಬೆಯನ್ನು ಹಾಕಿ ವ್ಯವಸ್ಥೆ ಮಾಡಿದೆ. ದರ್ಭಾಸನದಲ್ಲಿ ತಾವು ಮಂಡಿತರಾಗಬೇಕು. ಸ್ವಾಮಿ ಪರಿಚಯ ಇಲ್ಲ, ನಮ್ಮ ಊರಿನವರಲ್ಲ ಬ್ರಾಹ್ಮಣರು. ನನಗೆ ನಮ್ಮ ಊರಿನ ಅನೇಕ ಬ್ರಾಹ್ಮಣರ ಪರಿಚಯ ಉಂಟು. ಬ್ರಾಹ್ಮಣರ ಪರಿಚಯ ಬೇಕಂತಿಲ್ಲ, ಭೂಷಣ ನೋಡೋಲೆ ಗೊತ್ತಾಗ್ತದೆ. ಬೇಕಾಗಿಲ್ಲ. ಹಾಗೆಂತ ಮುಖ ನೋಡಿದ ಬ್ರಾಹ್ಮಣರು ನೀವಲ್ಲ. ಪರ ಊರಿನ ಬ್ರಾಹ್ಮಣರು ನಮ್ಮ ನಾಡಿಗೆ ಬಂದಿದ್ದಾರೆ ಅಂತ ಆದ್ಮೇಲೆ ಬ್ರಾಹ್ಮಣರು ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಬರ್ತಾರೆ. ಹೋಮ ಹವನಾದಿಗಳಿದ್ದರೂ ಬ್ರಾಹ್ಮಣರು ಬೇಕು, ಮದುವೆ ಕಾರ್ಯ ಇದ್ರೂ ಬ್ರಾಹ್ಮಣರು ಬೇಕು, ಒಳ್ಳೆಯ ಅಡುಗೆ ತಯಾರಿ ಮಾಡಬೇಕಾದ್ರೂ ಬ್ರಾಹ್ಮಣರು ಬೇಕು, ಎಲ್ಲದಕ್ಕೂ ಬೇಕು ಬ್ರಾಹ್ಮಣರು. ತಾವು ನಾನು ಕರೆಸಿ ಬಂದದ್ದಲ್ಲ, ಆದ್ದರಿಂದ ತಾವೇ ಬಂದಿದ್ದೀರಿ ಅಂತ ಆದ್ಮೇಲೆ ನಿಮಗೆ ನಿಮ್ಮದೇ ಆದಂತಹ ಒಂದು ಕಾರ್ಯಕ್ರಮ ಇರಬೇಕು ನಮ್ಮಲ್ಲಿ. ಏನು ಕಾರ್ಯಕ್ರಮ? ಸಾಂಸ್ಕೃತಿಕವೋ
ವೈದಿಕವೋ ಅಂತ ಅರಿಯಲಿಲ್ಲ. ಅದಲ್ಲ, ಒಂದು ಕಲ್ಯಾಣ ಕಾರ್ಯಕ್ಕೆ ಬಂದ ನಾನು. ಅದು ಅಲ್ಲ, ನಿಮ್ಮೊಟ್ಟಿಗೆ ಬಂದದ್ದು ಇದು. ನಿನ್ನ ತಲೆಗೆ ಏನು ಸೂರ್ಯ ಅಲ್ಲಿಂದ ಕಿರಣ ಬೀಳ್ತಾ ಉಂಟ? ಹೀಗೆ ಮಾಡ್ತಿ? ಅದು ಇದು ಯಾರು ಅಂತ, ಇದು ಯಾರು ಅಂತ ಪರಿಚಯ ಇಲ್ಲ. ಇದು ಯಾರು, ಇದು ಯಾಕೆ, ಇದು ಹೇಗೆ, ಇದು ಎಲ್ಲಿ? ಅಯ್ಯ, ನಾವು ಬಂದಿರುವುದು ಹಸ್ತಿನೆಯಿಂದ. ಭೀಷ್ಮಾಚಾರ್ಯರು ಕಳುಹಿಸಿದ್ದು. ಇವಳ ಪರಿಚಯ ಇಲ್ಲದಾಗಿ ಮಾಡ್ತೀಯಲ್ಲ? ಇಲ್ಲಲ್ಲ. ಇವಳೇ ನಿನ್ನ ಅಂಬೆ. ಆ ಮೊದಲನೇ ಶಬ್ದ ತೆಗೀರಿ, ಎರಡನೇ ಶಬ್ದ ಮಾತ್ರ ಸಾಕು, ಅಂಬೆ. ಹೌದೌದು, 3 ಮಂದಿ ಹುಡುಗಿಯರಲ್ಲಿ ದೊಡ್ಡವಳು ಹೇಳಿದ್ರಲ್ಲ, ಅವಳು ಇವಳು. ಈಗ ಇವಳನ್ನ ಅವಳ ಬಗ್ಗೆ ನೀವು ಮಾತಾಡುವುದು, ಅವಳೇ ಮಾತಾಡ್ಲಿಕ್ಕೆ ಉಂಟಾ? ಅದವ್ರು ಮಾತಾಡಿಯಾಳು. ನನ್ನ ಜವಾಬ್ದಾರಿ ಇಲ್ಲಿ ತಲುಪಿಸುವ. ಹೌದು, ತಲುಪಿಸಿದ ಒಳಗೆ ಬರ್ಬೋದಲ್ಲ. ಕೇಳಯ್ಯ ಖಳರಾಯ ಪೂರ್ವದಲ್ಲಿ ನಾನು ಕೇಳಯ್ಯ ಖಳರಾಯ ಪೂರ್ವದಲ್ಲಿ ನಾನು ಪೇಳಿದೀ ನಿನ್ನ ಬಯಸಿ ಬಂದಿಗೇನೋ, ಪೇಳಿದೀ ನಿನ್ನ ಬಯಸಿ ಬಂದಿಗೇನು. ಕೇಳಯ್ಯ ಖಳರಾಯ ಪೂರ್ವದಲ್ಲಿ ನಾನು ಹೇಳಿದದಿಲ್ಲ ಬಯಸಿ ಬಂದಿಗೇನು. ಕೋಳುಗೊಳ್ಳುದು ಮನವೋ ಸಾಲ್ವೇಶ, ಕೋಳುಗೊಂಡುದು ಮನವು ಭರಿಸಲ್ಲ ನೀನು. ಕೇಳಿಕೋಬೆನು ನಿಲ್ಲ ದೈನ್ಯದಲ್ಲಿ ನಾನು, ಕೇಳಿಕೊಂಬೆನು ನಿಲ್ಲ ದೈನ್ಯದಲ್ಲಿ ನಾನು, ದೈನ್ಯದಲ್ಲಿ ನಾನು, ದೈನ್ಯದಲ್ಲಿ ನಾನು. ಕೇಳಯ್ಯ ಖಳರಾಯ ಖಳರಾಯ ಸಾಲ್ವೇಶ, ಏನೋ ಏನೋ ನಿರೀಕ್ಷೆಯನ್ನು ಇಟ್ಟುಕೊಂಡು ಬಂದವಳು ನಾನು. ನನ್ನನ್ನು ಕಂಡ ಕ್ಷಣದಲ್ಲೇ ನೀನು ನನ್ನನ್ನು ಬರಸೆಳೆದುಕೊಳ್ತೀಯ ಅಂತ ನಾನು ಭಾವಿಸಿಕೊಂಡ್ರೆ, ನಿರೀಕ್ಷೆ ಇದ್ದದ್ದೆಲ್ಲವೂ ಪ್ರತೀಕ್ಷೆ ಆಗಬೇಕೆಂದೇನು ಇಲ್ವಲ್ಲ? ಹಾಗೇನಿಲ್ಲ. ನಿನ್ನನ್ನು ಆಕ್ಷೇಪ ಮಾಡುವುದಲ್ಲ ನಾನು. ಸರಿ, ನಾನಾ ನಿರೀಕ್ಷೆಯಲ್ಲಿ ಬಂದವಳು. ನೋಡು, ನಾನು ಯಾರೋ ಯಾವುದೋ ಒಬ್ಬಳು ಹೆಣ್ಣು ಒಬ್ಬಾಕೆ ಅಂತ ಏನೇನೋ ಆಡ್ತಾ ಇದೆಯಲ್ಲ ಸಾಲ್ವಾ, ನಾನು ನಿನ್ನ ಅಂಬೆ. ನೋಡು, ಗಂಗಾ ತೀರದಲ್ಲಿ ನನ್ನನ್ನು ಕಂಡ ಕ್ಷಣದಲ್ಲಿ ಇಬ್ಬರ ಕಣ್ಣುಗಳು ಒಂದಾದವು, ಮನಸ್ಸುಗಳು ಒಂದಾದವು. ನಾನು ನಿನಗೆ ಮಾತನ್ನು ಕೊಟ್ಟಿದ್ದೇನಲ್ಲ, ತಂಗಿಯಂದಿರು ಯಾರನ್ನೇ ಬೇಕಾದರೂ ಮದುವೆಯಾಗಲಿ, ನಾನು ಮಾತ್ರ ನಿನ್ನನ್ನೇ ಮದುವೆಯಾಗುವುದೆನ್ನುವುದಾಗಿ ಕಾಯಿನ ವಾಚ ಮನಸ ತ್ರಿಕರಣ ಶುದ್ಧಿಯಾಗಿ ಅಗ್ನಿ ಸಾಕ್ಷಿಯಾಗಿ ನಿನಗೆ ಭಾಷೆಯನ್ನು ಕೊಟ್ಟವಳು ನಾನು. ಹೌದಲ್ಲ? ಅದು ನೆರವೇರಬೇಕಲ್ವಾ? ಹಾಗಾಗಿ ಬಂದಿದ್ದೇನೆ. ಸ್ವಲ್ಪ ತಡ ಆಯಿತು, ಹಾಗಾಗಿ ನೀನು ಬೇಸರ ಪಟ್ಟುಕೊಳ್ಬಹುದು. ನೋಡು, ಈ ಪ್ರಪಂಚದಲ್ಲಿ ಕೆಲವರ ಜೀವನದ ಮಾರ್ಗ ಎನ್ನುವುದು ಸುಗಮವಾಗಿ ಇರ್ತದೆ. ಅವರು ಹೋಗುವ ದಾರಿಯಲ್ಲಿ ಹೂವಿನ ಹಾಸೆನ್ನುವುದು ಇರ್ತದೆ.
ಕೆಲವರ ಬದುಕಿನಲ್ಲಿ ಹಾಗಲ್ಲ. ಮುಳ್ಳೆ ಹಾಸಾಗಿ ಇರ್ತದೆ. ಏನು ಮಾಡುವುದು ಹೇಳು? ಕೆಲವರ ಬದುಕೆನ್ನುವುದು ಕಠಿಣವಾಗಿಯೋ ದುರ್ಗಮವಾಗಿಯೋ ಇರ್ತದೆ. ಆದರೆ ದೇವತಾನುಗ್ರಹದಿಂದ ಮತ್ತೆ ಅದು ಸುಗಮವಾಗ್ತದೆ. ನೋಡಬೇಕಾದ್ರೆ ಎಲ್ಲಿಯೋ ಒಂದು ಪರ್ವತದ ಬುಡದಲ್ಲಿ ಹುಟ್ಟಿದಂಥ ಒಂದು ಹನಿ ಜರೆಯಾಗಿ ತೊರೆಯಾಗಿ ನದಿಯಾಗಿ ಸಾಗ್ತದೆ. ಸಾಗರವನ್ನು ಸೇರುವುದು ಅದರ ಉದ್ದೇಶವಾಗಿರ್ತದೆ. ಏನು ಮಾಡೋಣ? ಮಧ್ಯದಲ್ಲಿ ಒಂದು ದೊಡ್ಡದಾದಂಥ ಪರ್ವತ ಅಡ್ಡ ಬರ್ತದೆ. ಅಡ್ಡ ಬಂತು ಅಂತ ಅದು ಹರಿಯುವುದನ್ನೇ ನಿಲ್ಲಿಸುವುದಿಲ್ಲ ಸಾಲ್ವಾ? ಆ ಪರ್ವತಕ್ಕೆ ಒಂದು ಸುತ್ತುವರೆದು ಬಂದು ಮತ್ತೆ ಕೊನೆಗೆ ಸಾಗರವನ್ನು ಸೇರ್ತದೆ. ಪರ್ವತ ಅಡ್ಡ ಬರುವುದಲ್ಲ, ಪರ್ವತ ಅಲ್ಲೇ ಇತ್ತು, ನದಿ ಆ ಮುಖವಾಗಿ ಹೋದದ್ದು ನದಿಯ ತಪ್ಪು, ಪರ್ವತ ಮೊದಲೇ ಇತ್ತಲ್ಲಿ. ಹಾ ಸರಿ. ಈಗ ನನ್ನ ಬದುಕಿನಲ್ಲೂ ಆದದ್ದು ಹಾಗೆ. ಒಂದು ದೊಡ್ಡ ಗುಡ್ಡ ಅಡ್ಡ ಬಂದದ್ದು, ಅದರ ಸುತ್ತುವರೆದು ನಾನು ಬಂದೆ ಮತ್ತೆ ಸಾಗರವನ್ನು ಸೇರುವುದಕ್ಕೆ. ಸ್ವಲ್ಪ ತಡ ಆಯಿತು, ಹೌದು. ಇನ್ನು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ನೋಡು, ನಿನ್ನನ್ನೇ ಮದುವೆಯಾಗುವಂತ ಉದ್ದೇಶದಿಂದಲೇ ಹೊತ್ತು ಬಂದದ್ದು ನಾನು. ನನ್ನನ್ನು ಸ್ವೀಕರಿಸು, ನನ್ನನ್ನು ಒರಿಸು ಸಾಲ್ವೇಶ, ಒರಿಸು. ಇದು ನೀನು ಹೇಳೋದು, ಇದು ನಿನ್ನ ಮಾತು ಸತ್ಯ. ಇಂಥ ಮಾತು ಯಾತಕಂಬೆ? ಇಂಥ ಮಾತ್ಯಾಕೆ ಬರಿದೆ ಸುಂದರಾಂಗಿ ನೀನು, ನೀನು ಬರಿದೆ ಸುಂದರಾಂಗಿ. ಓ ಇಂಥ ಮಾತ್ಯಾಕೆ ಬರಿದೆ ಸುಂದರಾಂಗಿ ನೀನು, ಸುಂದರಾಂಗಿ ನೀನು. ಪಿಂತೆ ಭೀಷ್ಮನೊಡನೆ ಪೋದೆ ಬಲ್ಲೆ ಬಲ್ಲೆ ನಾನು, ಪಂಥದೋಳೆಲ್ಲರ ಗೆದ್ದು ನಿಮ್ಮ ನೊಯ್ದನವನು. ಎಂದು ಬಂದು ಎನ್ನ ಬಯಸುತ್ತಿರ್ಪೆ ಈಗ ನೀನು, ಇಂಥ ಮಾತ್ಯಾಕೆಂಬೆ ಬರಿದೆ ಸುಂದರಾಂಗಿ ನೀನು. ಓ ಅಂಬೆ ಸಾಲ್ವೇಶ, ಕಾಶಿಯ ಗತಕಾಲದ ಘಟನೆಯನ್ನು ನನ್ನ ಕಣ್ಣ ಮುಂದೆ ಇರಿಸುತ್ತಾ ಇದ್ದಿ. ಅದೇನು ಕಥೆಯಲ್ಲ, ಅದು ಕಥಾನಕವಲ್ಲ, ಅದು ನಿಜ ಘಟನೆ, ನಾನು ಅನುಭವಿಸಿದ್ದು ಸತ್ಯ. ಆದರೆ ನಿನ್ನ ಬಾಯಿಂದಲೇ ನೀನು ಹೇಳಿದೆ, ನಿನಗೆ ನಾನು ಮಾತನ್ನು ಕೊಟ್ಟಿದ್ದೆ. ಹೌದು. ಕೊಟ್ಟ ಮಾತನ್ನು ಮರೆತವಳು ಯಾರು, ನೀನೋ ನಾನೋ ಎನ್ನುವುದನ್ನು ನೀನು ಯೋಚನೆ ಮಾಡಬೇಕು. ನಾನೆಲ್ಲಿ ಮರೆತಿದ್ದೇನೆ? ಅಲ್ಲ ಅಂತಾದ್ರೆ ಮುನ್ನಾ ದಿನದಲ್ಲಿ ಗಂಗಾ ತಟಾಕದಲ್ಲಿ ನೀನು ಹೇಳಿದ ಮಾತು, ನಾಳೆಯ ದಿನ ಎನ್ನಯ ಪಿತ ಎನ್ನನುಜಯರನ್ನು ಯಾರಿಗೂ ಈಯಲಿ. ಹೌದು. ನಾನು ನಿನ್ನ ಓಲೈಸಿ ವರಿಸಿಕೊಂಬೆನು. ಸತ್ಯ. ಇದು ನೀನು ಹೇಳಿದ ಮಾತು, ನಾನೇ ಹೇಳಿದ್ದು. ಆದರೆ ಅಷ್ಟೇ ತೃಪ್ತನಾದಂತಹ ನಾನು ಮಾರನೆಯ ದಿವಸ ಬಂದು ಸಭೆಯಲ್ಲಿ ನೋಡಿದರೆ ನಿನಗೆ ಬೇಕಾಗಿಯೇ ನಾನು ಅಲ್ಲಿದ್ದ ಶರ್ತವನ್ನು ತಿದ್ದುಪಡಿ ಮಾಡಿದ್ದೇನೆ. ಅಲ್ಲಿದ್ದದ್ದು ನಿನ್ನಪ್ಪ ಕೊಟ್ಟಿರುವಂತಹ ಶರ್ತ ಏನು? ಬಂದಿರುವಂತಹ ರಾಜರು ತಮ್ಮ ಪರಾಕ್ರಮವನ್ನೇ ಶೌರ್ಯವನ್ನೇ ಪಣವಾಗಿಟ್ಟುಕೊಂಡು ಹೋರಾಟ ಮಾಡಿ ಯಾರು ಸಕಲರನ್ನು ಗೆಲ್ಲುತ್ತಾರೋ ಅವರಿಗೆ ಎನ್ನಯ 3 ತರಳೆಯರನ್ನು ನೀಯುವೆನು. ಮಾರನೆಯ ದಿನ ನಾನು ಹೇಳಿದ ಮಾತು ಆ ಸಭೆಯಲ್ಲಿ ಉಳಿದವರೆಲ್ಲರೂ ನನ್ನ ಮಾತನ್ನು ತಿರಸ್ಕಾರ ಮಾಡಲಿಲ್ಲ. ಒಪ್ಪಿದ್ದಾರೋ ಎನ್ನುವುದು ಮುಖ್ಯ ಅಲ್ಲ, ಅಂತೂ ಅಡ್ಡಿಪಡಿಸಲಿಲ್ಲ. ಸರಿ. ನೀನಿಟ್ಟಂತಹ ಪಂಥ ಅದನ್ನು ಈ ದಿನ ನಾನು ಬದಲಾಯಿಸುತ್ತಾ ಇದ್ದೇನೆ. ಶೌರ್ಯಾತಿಶಯಕ್ಕೆ ಮನಸೋತು ತರಳೆಯರು ಮಾಲೆಯನ್ನು ಹಾಕುವುದು ಒಂದು, ಇನ್ನೊಂದು ರೂಪಾತಿಶಯಕ್ಕೆ ಮಾರು ಹೋಗಿ ತರಳೆಯರು ಅರಿಪುದು ಇನ್ನೊಂದು. ನಿನ್ನನ್ನು ಉದ್ದೇಶಿಸಿಯೇ ನಾನು ಹೇಳಿದ ಮಾತದು. ಸರಿ. ನಿನ್ನ ಕುವರಿಯರನ್ನು ತರಿಸು. ನಾನು ಹೇಳಿದ್ದ ಹೌದಾ? ಹೌದು. ತರಿಸಿದ ನಿನ್ನಪ್ಪ 3 ಶೃಂಗರಿಸಿ ತಂದು ಕುಳ್ಳಿರಿಸಿದ. ಕುಳ್ಳಿರಿಸಿದಾಗಲೇ ನನ್ನ ಮಾತು ನಿನಗೆ ಸ್ಪಷ್ಟವಾಗಿ ಉಂಟು ಅಂತಾದ್ರೆ
ಸೌಂದರ್ಯಾತಿಶಯಕ್ಕೆ ನೀನು ಒಪ್ಪಿ ನಾನಾ ಮಾತ ನಡೆಸುವುದು ಅಂತಾದ್ರೆ ನೇರವಾಗಿ ಬರುವುದು, ನನಗೆ ಮಾಲೆ ಹಾಕುವುದು. ಪ್ರಕರಣ ಎಷ್ಟು ಸುಖಾಂತಿ ಆಗುತ್ತಾ ಇತ್ತು. ಅಷ್ಟು ಸಮಯ ಇತ್ತ. ಹಿಂದಿನ ದಿನ ನೀನು ಹೇಳಿದ ಮಾತನ್ನು ಮರುದಿವಸ ನೀನು ಮರೀಲಿಲ್ಲ ಅಂತಾದ್ರೆ ಬಂದು ಕುಳ್ಳಿರಿಸಿದಾಗಲೇ ಎದ್ದು ಹೋಗುವುದು. ನೀವು ಇಬ್ಬರಿಗೆ ಬೇಕಾದ್ರೆ ಇನ್ನು ಯುದ್ಧ ಮಾಡಿಸಿ ಏನಾದ್ರೂ ಮಾಡಿಸಿ, ನನ್ನದೊಂದು ವ್ಯವಸ್ಥೆ ನಾನೇ ಮಾಡಿಕೊಳ್ತೇನೆ, ನಿನ್ನೆ ಮಾಡಿಕೊಂಡಿದ್ದೇನೆ, ಈಗೋ ಅಲ್ಲಿ ಕೂತಿದ್ದಾನೆ, ಅವನಿಗೆ ಮಾಲೆ ಹಾಕ್ತೇನೆ. ಪ್ರಕರಣ ಅಲ್ಲಿ ಮುಗಿದು ಹೋಗ್ತಿತ್ತು. ನೀನು ಮಾಡಲಿಲ್ಲ, ಹೋರಾಟ ನಡೆಯಿತು, ಕೆಲವರು ನನ್ನಿಂದ ಪೆಟ್ಟು ತಿಂದ್ರು. ಅಷ್ಟಾಗುವಾಗ ಭೂಕಂಪನವಾಯಿತೋ ಏನಾಯ್ತೋ ಎನ್ನುವುದಾಗಿ ಎಲ್ಲ ನೋಡುವಾಗ ಬಂದದ್ದು ನೋಡಿದ್ರೆ ಭೀಷ್ಮ. ಹೌದು, ಬಂದಾಗಲೇ ಅವನು ಹೇಳಿದ್ದ, ಯಾರು ಇದ್ದಾರೆ ನನ್ನನ್ನು ಸೋಲಿಸುವವರು ನನ್ನ ಶೌರ್ಯ ಅತಿಶಯಕ್ಕೆ, ಏರಿರಿ ಎನ್ನಯ ರಥವನ್ನು. ಅದಲ್ಲ ನನಗೆ ಮುಖ್ಯ, ನನಗೆ ಮುಖ್ಯ ಮುಂದಿನದ್ದು. ಏನು? ಬಲು ತೋಷದಿಂದಲೇ ಏರಿದರು ಮೂವರು ತರಳೆಯರು. ಮೊದಲು ನೀನು ಅಕ್ಕ ಏರಿದ್ದು, ಇಬ್ಬರ ಅಕ್ಕ. ಹಾಗಾದ್ರೆ ಭೀಷ್ಮಾಚಾರ್ಯ ಬಂದಾಗ ನಿನಗೆ ಅವ ಚೆನ್ನಾಗಿ ಕಂಡ, ಅವನ ರಥವನ್ನು ಏರಿದಿರಿ. ನೀನು ಮೊದಲು ಹೇಳಿದ ಹಿಂದಿನ ದಿನದ ಮಾತನ್ನು ಮರೆತು ಬಿಟ್ಟೆ. ಯಾರ ಬಲವಂತಿಕೆ ನಿನಗೆ ಈ ಮಾತನ್ನು ಮರೆಯುವುದಕ್ಕೆ ಮಾಡಿತ್ತು? ನಾನು ಸುಮ್ಮನೆ ಅಲ್ಲಿ ಕೂತದ್ದಾಯಿತು. ಆದ್ದರಿಂದ ಹೇಳ್ತೇನೆ, ಭೀಷ್ಮನ ರಥ ಹತ್ತಿ ಹೋಗಿದ್ದೀರಿ ನೀವು. ಆ ಬಳಿಕ ಭೀಷ್ಮನಿಗೂ ನನಗೂ ಯುದ್ಧ ಆಯಿತು, ಬಾಕಿ ಯಾರು ಯುದ್ಧ ಮಾಡ್ಲಿಕ್ಕೆ ಬರಲಿಲ್ಲ. ಅವನು ಹೊಡೆದ, ನನ್ನನ್ನು ಸೆರೆ ಹಿಡಿದ, ನಾನು ಅಲ್ಲಿಂದ ಹೊರ ಬಂದೆ, ಅದು ಬೇರೆ ವಿಷಯ. ಆದರೆ ನೀನು ನನಗೆ ಹೇಳಿದ ಮಾತು ನಿನಗೆ ನೆನಪಿದ್ರೆ ನೀನು ಆ ದಿನ ಅದನ್ನು ತೋರ್ಪಡಿಸಬೇಕಿತ್ತು. ಅದು ಮಾಡದೆ ಭೀಷ್ಮನೊಟ್ಟಿಗೆ ಹಸ್ತಿನಾವತಿಗೆ ಹೋಗಿ ದಿನ ಇಷ್ಟ ಆದ ಮೇಲೆ ಮತ್ತೆ ಬಂದು ನಾನು ನಿನ್ನವಳು, ಈಗೆಲ್ಲ ಅರ್ಥ ಎಂತದುಂಟು. ಇಂಥ ಮಾತು ಯಾತಕ್ಕೆ ಅಂಬೆ ಹೇಳ್ತೀನಿ ನಾವು. ಸುರೇಶ, ಅಲ್ಲ ಈ ರೀತಿ ನನ್ನ ಬಗ್ಗೆ ತಿಳ್ಕೊಂಡದ್ದ ನೀನು? ಅದಲ್ವಪ್ಪ. ಮತ್ತೇನುಂಟು? ಅದಲ್ಲ, ಹಿಂದೆನ ಭೀಷ್ಮನೊಳು ಮನವಿಡದೆ ನಿನ್ನ, ಹಿಂದೆನ ಭೀಷ್ಮನೊಳು ಮನವಿಡದೆ ನಿಲ್ಲ, ಸುಲ್ದರತ್ವಕ್ಕೆ ಬೆಚ್ಚಿಕೊಂಡಿರ್ಪಳಿಲ್ಲ. ಎನ್ನ ಮಂದಮತಿಗೆ ಅಪಹರಿಸಿಕೊಂಡೊಯ್ದನವನು, ಹೌದಪ್ಪ, ಬಲ್ದಿಗೆನು ಬಿಡದೆಲ್ಲ ಪರಿಗ್ರಹಿಸು ನೀನು, ಪರಿಗ್ರಹಿಸು. ಸಾಲ್ವೇಶ, ಭೀಷ್ಮಾಚಾರ್ಯರಿಗೆ ನಾನು ಮಂದಮತಿ ಅಂತ ಹೇಳಿದ್ರೆ ಲೋಕ ಒಪ್ತದೋ ಬಿಡ್ತದೋ ಎನ್ನುವುದು ಮುಖ್ಯ ಅಲ್ಲ. ನನ್ನ ಪಾಲಿಗೆ ಅವನು ಮಂದಮತಿಯೇ. ಇಲ್ಲದಿದ್ರೆ ಮತ್ತೇನು? ಈಗ ಪಣವನ್ನು ಮುರಿದು ರಥವನ್ನೇರಿಸಿ ಕರೆದುಕೊಂಡು ಹೋದದ್ದು ಹೌದು, ಹೌದು, ಅದು ಸರಿಯಲ್ಲ, ಖಂಡಿತ ಹೌದು. ಈಗ ನೀ ಹೇಳಿದ ಹಾಗೆ ಭೀಷ್ಮನ ಮೇಲೆ ನನಗೆ ಮನಸ್ಸಿದ್ದು ನಾನು ಹೋದದ್ದಲ್ಲ. ಮನಸಾರೆ ನಿನ್ನನ್ನು ನಾನು ಮೆಚ್ಚಿದವಳು, ನಿನಗೆ ನಾನು ಮಾತು ಕೊಟ್ಟವಳು ಅಂತ ಆದ ಮೇಲೆ ಅನ್ಯ ಪುರುಷನನ್ನು ತದನಂತರ ನಾನು ಮೆಚ್ಚುತ್ತೇನೆ ಅಂತ ಭಾವಿಸಿಕೊಂಡೀಯ ನೀನು? ಖಂಡಿತ ಸಾಧ್ಯ ಇಲ್ಲ. ಮತ್ತೆ ಯಾಕೆ ಹೇಳಲಿಲ್ಲ? ಯಾಕೆ ನಿನ್ನನ್ನು ಮದುವೆ ಆಗಲಿಲ್ಲ? ಪಣದ ತಿದ್ದುಪಡಿಯನ್ನು ಮಾಡಿದ್ದೇನೆ ನಾನು, ಅವಕಾಶ ಇತ್ತಲ್ಲ ನಿನಗೆ, ಯಾಕೆ ಮಾಡಲಿಲ್ಲ ಎನ್ನುವ ಪ್ರಶ್ನೆ. ನೋಡು, ಈಗ ಬಹಿರಂಗವಾಗಿ ಹೆಣ್ಣಾದವಳಿಗೆ ಒಂದು ವಿಚಾರವನ್ನು ತಿಳಿಸುವುದಕ್ಕೆ ಸಾಧ್ಯವಾ? ಕೆಲವೊಂದು ವಿಷಯವನ್ನು ಹೇಳಲಿಕ್ಕೆ ಆಗುವುದಿಲ್ಲ. ಹೇಳುವುದಕ್ಕೆ ನನಗಲ್ಲಿ ಅವಕಾಶ ಎನ್ನುವುದು ಸಿಗಲಿಲ್ಲ. ಹಾಗಾಗಿ ನನಗೆ ಹೇಳಲಿಕ್ಕೆ ಆಗಲಿಲ್ಲ. ನಾವಿಬ್ಬರು ಆಡಿದಂಥ ಮಾತುಗಳನ್ನು ಬಹಿರಂಗದಲ್ಲಿ ತಂದೆಯ ಮುಂದೆ ಹೇಳುವುದಕ್ಕೆ ಹೆಣ್ಣಿಗೆ ಲಜ್ಜೆ ಎನ್ನುವುದು ತಡೆಗೋಡೆ ಆಗ್ತದೆ. ಹಾಗಾಗಿ ನನಗೆ ಹೇಳಲಿಕ್ಕೆ ಆಗುವುದಿಲ್ಲ. ಮಂದಮತಿಯಾದಂಥ ಭೀಷ್ಮ ನನ್ನನ್ನು ಅಪಹರಿಸಿದ್ದು ಶುದ್ಧ ತಪ್ಪೆ. ನಿನಗೂ ತಿಳಿದಿರಬಹುದು. ಭೀಷ್ಮಾಚಾರ್ಯ ಮದುವೆಯಾಗುವುದಿಲ್ಲ ಎನ್ನುವ ವಿಷಯ ನಿನಗೂ ತಿಳಿದಿಲ್ಲವೇ? ಅದು ನಾನು ತಿಳಿದವಳು. ಹಾಗಾಗಿ ಆತ ನನ್ನನ್ನು ಮದುವೆ ಆಗ್ತಾನೆ ಎನ್ನುವಂತ ಉದ್ದೇಶವನ್ನು ಹೊತ್ತು ರಥವನ್ನು ಏರಿದಲ್ಲ ನಾನು. ಅದು ಅನಿವಾರ್ಯ ನನಗೆ. ಏರಿದೆ ಎನ್ನೆಯ ರಥವನ್ನು ಅಂತ ಆಜ್ಞೆ ಮಾಡಿದಾಗ ಏರಬೇಕಾಯಿತು. ಏರದೆ ನಾನು ಉಳಿದೆ ಅಂತಾದ್ರೆ
ಈಗ ಆಜ್ಞೆ ಮಾಡಿದಂತ ನಮ್ಮನ್ನು ಕೈಕಾಲು ಕಟ್ಟಿ ರಥಕ್ಕೆ ಹಾಕಿಕೊಂಡು ಹೋಗ್ಬಹುದಲ್ಲ, ಏರದೆ ಉಳಿದೆ ಅಂತಾದ್ರೆ ಮತ್ತು ಮುಂದೇನು ಆಗ್ತದೋ ಘಟನೆ ನಡೀಬಹುದೇನು ಅಂತ ಕಾರಣಕ್ಕಾಗಿ ಭಯದಿಂದಲೇ ರಥವನ್ನು ಏರಿ ಹಸ್ತಿನೆಗೆ ಹೋದದ್ದು ಸತ್ಯ. ಅಲ್ಲೂ ಹೋದ ಮೇಲೆ ನಾನು ಮದುವೆ ಆಗುವುದಕ್ಕೆ ಕರೆ ತಂದದ್ದಲ್ಲ, ನನ್ನ ತಮ್ಮನನ್ನು ವರಿಸಬೇಕು ನೀವು ಮೂವರು ಅಂತ ಹೇಳಿದಾಗ ತಂಗಿಯಂದಿರು ಒಪ್ಪಿದ್ರು, ನಾನು ಒಪ್ಪಲಿಲ್ಲ. ಈಗ ಕೊಟ್ಟಂತ ಕೊಡುಗೆಯು ಅವನು ಸಾಮಾನ್ಯವಾದುದಲ್ಲ. ನಾನು ಈ ಘಟನೆಗಳನ್ನೆಲ್ಲ ಮುಚ್ಚಿಟ್ಟು ತಮ್ಮನನ್ನು ಮದುವೆಯಾಗುವುದಕ್ಕೆ ನಾನು ಒಪ್ತಾ ಇದ್ರೆ ಚಕ್ರವರ್ತಿನಿ ಆಗ್ತಿದ್ದೆ ನಾನು. ಬೇಡ, ಅದು ನನಗೆ. ಮನುಷ್ಯನಾದವ ಆತ್ಮವಂಚನೆಯನ್ನು ಮಾಡಿ ಬದುಕಬಾರದು. ಹಾಗಾಗಿ ಸತ್ಯ ವಿಷಯವನ್ನು ಹೇಳಿದೆ. ಮನಸಾರೆ ನಾನಿನ್ನನ್ನು ಮೆಚ್ಚಿದ ಮೇಲೆ ಇನ್ನೊಬ್ಬನನ್ನು ಮದುವೆಯಾಗಿ ದೇಹವನ್ನು ನಾನು ಹಂಚಿಕೊಂಡೆ ಅಂತಾದ್ರೆ ಅದಕ್ಕೆ ಮಾನಸಿಕ ವ್ಯಭಿಚಾರ ಅಂತ ಹೇಳ್ತಾರೆ. ಅಂತ ಹೆಣ್ಣು ನಾನಲ್ಲ. ನನ್ನ ಹೃದಯದಲ್ಲಿ ಇರುವುದು ನೀನು ಮಾತ್ರ. ಅಲ್ಲಿರುವುದು ಸ್ಥಾನ ನಿನಗೆ ಮಾತ್ರ. ಅನ್ಯರಿಗೆ ಯಾವ ಕಾರಣಕ್ಕೂ ಸಿಗುವುದಕ್ಕೆ ಸಾಧ್ಯ ಇಲ್ಲ. ನೋಡು, ನೀನು ಕೋಪ ಮಾಡಿಕೊಂಡ್ರೆ ತಪ್ಪಲ್ಲ ನಿನ್ನದು. ಸ್ವಲ್ಪ ತಡ ಆಯ್ತಂತ ಕೋಪ ಅಲ್ವಾ ನಿನಗೆ? ಇನ್ನಾದ್ರೂ ಸಂಭ್ರಮದಿಂದ ನಾವು ಮದುವೆ ಆಗೋಣ. ಸ್ವೀಕರಿಸಪ್ಪ ನನ್ನನ್ನು. ತರುಣಿ, ಬೇಡ ಬೇಡ ನಂಬಲಾರಿ ವರಿಬನಲ್ಲ ನಾನು, ಮೂಢ ಮಾತಿನಿಲ್ದ ಕಣ್ಣ ಕಟ್ಟ ಬೇಡ ನೀನು, ಗಾಢಗಾರ್ತಿ ಸುಮ್ಮನೆ ಮಾತಾಡಬೇಡ ಇನ್ನು, ಕೋಡಿತನವಾಗಿ ಶಿಕ್ಷೆ ಅನುಭವಿಸುವೆ ನೀನು, ಬೇಡ ಬೇಡ. ಅಂಬೆ, ನೀನು ನಿನ್ನದ್ದಾಗಿರುವಂತಹ ಇತಿಮಿತಿಯ ಒಳಗೆ ನಿನ್ನನ್ನು ನೀನು ರಕ್ಷಿಸಿಕೊಳ್ಳುವುದಕ್ಕಾಗಿ ಮಾತನಾಡುತ್ತಾ ಇದ್ದಿ. ಸಹಜವೇ ಹೌದು. ಹೆಣ್ಣಾದವಳಿಗೆ ಸ್ವಾತಂತ್ರ್ಯ ಇರುವುದಿಲ್ಲ. ಹೆಣ್ಣಾದವಳಿಗೆ ನಾಚಿಕೆಯ ಆಭರಣ. ಹೆಣ್ಣಾದವಳು ಸರ್ವರ ಸಮ್ಮುಖದಲ್ಲಿ ಹಾಗೆಲ್ಲ ಅಂದುಕೊಳ್ಳುವುದಕ್ಕಿಲ್ಲ. ಇರಲಿ, ನಿನ್ನ ಅಮ್ಮನಲ್ಲಿ ಹೇಳಿದ್ಯೋ ನೀನು, ಅಪ್ಪನಲ್ಲಿ ಹೇಳಿಲ್ಲ ಅಂತಾದ್ರೂ ಕೂಡ ಇಲ್ಲ ಇಲ್ಲ ಇಲ್ಲ. ಹೆಚ್ಚಾಗಿ ಹೆಣ್ಣು ಮಕ್ಕಳು ಅಮ್ಮನಲ್ಲಿ ಆದ್ರೂ ಒಳಮನೆಯಲ್ಲಿ ಹೇಳ್ತಾರೆ, ನಾನು ಇಂಥವನನ್ನು ಮದುವೆ ಆಗುವುದು ಅಂತ ನಿರ್ಧಾರ ಮಾಡಿದ್ದೇನೆ ಅಮ್ಮ. ಬಂದಿರುವ ರಾಜರಿಗಳಿಗೆಲ್ಲ ಯಾರನ್ನಾದ್ರೂ ನನ್ನನ್ನು ಕೊಡುವುದು ಬೇಡ, ಉಳಿದ ಇಬ್ಬರನ್ನು ಕೊಡಿ, ಅಪ್ಪನಿಗೆ ತಿಳಿಸು ಅಂತ ಹೇಳಲಿಲ್ಲ ನೀನು. ಅಂದ ಮೇಲೆ ನಿನ್ನ ಮನಸ್ಸಿನಲ್ಲಿ ನೀನು ಇನ್ನೊಂದು ಬಗೆಯ ರೀತಿಯಲ್ಲಿ ಯೋಚನೆ ಮಾಡಿದ್ಯೋ ಏನೋ. ಸಾಲ್ವ ಬಂದು ಹೇಳಿದಾಗ ಅವನಿಗೊಂದು ಮಾತು, ಭೀಷ್ಮ ಬಂದು ಧೈರ್ಯದ ಮಾತುಗಳನ್ನಾಡಿದಾಗ ಅವನಿಗೆ ಮತ್ತೊಂದು ಮಾತು. ಈ ರೀತಿಯಲ್ಲಿ ಮಾತುಗಳನ್ನು ಬದಲಿಸುತ್ತಾ ನೀನು ಮುಂದುವರಿದೆ ಅಂತಾದ್ರೆ ನನಗೆ ಭಯವಾಯಿತು. ಮನಸ್ಸಿದ್ದು ಹೋದದ್ದಲ್ಲ, ರಥ ಹತ್ತಿದೆ ಅಂತ ಹೇಳಿದ್ದಿ. ಖಂಡಿತ ಭಯವಿದ್ದು ನೀನು ಹತ್ತದೇ ಇದ್ದಾಗ ಕೈಕಾಲು ಕಟ್ಟಿ ಆದ್ರೂ ಹಾಕುತ್ತಾ ಇದ್ರು ಅವರು ಅಂತ ಹೇಳಿದ್ದಿ ನೀನು. ಹಾಗೆ ಹಾಕಿದ್ರೆ ನಿನ್ನನ್ನು ನಾನು ದೂಷಿಸುವುದಕ್ಕೆ ಇರಲಿಲ್ಲ. ಯಾಕೆ? ಇವಳು ಮನಸ್ಸಿದ್ದು ಹೋದದ್ದಲ್ಲ, ಇವಳನ್ನು ಕೈಕಾಲು ಕಟ್ಟಿ ರಥಕ್ಕೆ ಹಾಕಿದ್ರು. ಹಾಗಾದ್ರೆ ಹೆಣ್ಣು ತಾನು ಸಮ್ಮತಿಯನ್ನು ಕೊಟ್ಟು ಹೋದದ್ದಲ್ಲ ಅಂತ ನಾನು ತಿಳಿಯುತ್ತಿದ್ದೆ. ಹಾಗಾದ್ರೆ ಒಂದು, ಅದೇ ಸಂದರ್ಭದಲ್ಲಿ ನಾನೇ ನನ್ನ ಮಾತಿನಿಂದ ನನ್ನ ಬಾಯಿಂದ ನಿನಗೆ ಹೇಳಬಹುದಾದಂತಹ ಸಂದರ್ಭಗಳಿದ್ರು ನಾನು ಹೇಳುವುದಕ್ಕಾಗುವುದಿಲ್ಲ. ಯಾಕೆ ಗೊತ್ತಾ? ಯಾಕೆ? ಮದುವೆಯ ವಿಷಯದಲ್ಲಿ ಅದು ಕೂಡ ಪ್ರೇಮ ವಿವಾಹದ ಸಂದರ್ಭಗಳಲ್ಲಿ ಎಲ್ಲಿಯಾದರೂ 4 ಜನ ಸೇರಿದಲ್ಲಿ ಹುಡುಗಿಯ ಮಾತು ಏನು ಎನ್ನುವುದನ್ನೇ ಪ್ರಧಾನ ಮಾಡ್ತಾರೆ. ಹುಡುಗ ಏನಾದರಲ್ಲಿ ಆಡಿದ್ರೆ ಹುಡುಗಿ ಅಲ್ಲ ಅಂತ ಹೇಳಿದ್ರೆ ಹುಡುಗನನ್ನು ಕೂಡಲೇ ಶಿಕ್ಷೆಗೆ ಒಳಪಡಿಸ್ತಾರೆ. ನಿನಗೆ ಸ್ವಾತಂತ್ರ್ಯ ಅಂತ ಹೇಳುವುದಕ್ಕೆ ನಿನ್ನ ಮಾತನ್ನು ಎಲ್ಲರೂ ಮಾನಿಸ್ತಾ ಇದ್ರು, ನಿನ್ನ ಕಡೆಯವರು ಮಾನಿಸ್ತಾ ಇದ್ರು, ಸೇರಿದ ರಾಜರು ಒಪ್ಪುತ್ತಾ ಇದ್ರು. ಭೀಷ್ಮನು ಒಪ್ಪುತ್ತಿದ್ದನೋ ಏನೋ. ಯಾಕಂದ್ರೆ ಭೀಷ್ಮ ಬುದ್ಧಿ ಇಲ್ಲದವನಲ್ಲ, ಅವನು ಬಲವಂತ, ಅವನು ಶೂರಧೀರ. ಈಗ ನನಗೆ ಇನ್ನೊಂದು ವಿಚಾರವು ನೆನಪಾಗುತ್ತಾ ಇದೆ. ಏನು? ಭೀಷ್ಮ ನಿನ್ನನ್ನು ಕೊಂಡೊಯ್ದ ಮೇಲೆ ಈಗ ನೀವು ಮೂವರು ಭೀಷ್ಮನ ಸೊತ್ತುಗಳು. ಕಾಶಿರಾಜ ಪ್ರತಾಪಸೇನನ ಮಕ್ಕಳಾದರೂ ನಿಮ್ಮದ್ದಾಗಿರುವಂತಹ ಜವಾಬ್ದಾರಿ ಭೀಷ್ಮನಿಗೆ ಅದು ಬದಲಾವಣೆ ಆಗಿ ಹೋಗಿದೆ. ಹಾಗಾಗಿ ಭೀಷ್ಮನ ಸೊತ್ತುಗಳಾಗಿರುವ ನೀವು ಅದರೆಲ್ಲ ಅವರಿಬ್ಬರು ವಿವಾಹಕ್ಕೆ ಒಪ್ಪಿದ್ದಾರೆ, ತಾನು ಒಪ್ಪಲಿಲ್ಲ ಅಂತ ನೀನು ಹೇಳುತ್ತೀಂತಾದ್ರೆ ನಿನ್ನನ್ನು ಇನ್ನು ನಾನು ಬಿಡು, ಯಾವನೇ ಆದರೂ ಮದುವೆಯಾದರೂ ಸಹ ಭೀಷ್ಮನು ಕೋಪಕ್ಕೆ ಒಳಗಾಗುವುದರಲ್ಲಿ ಸಂದೇಹ ಇಲ್ಲ. ಭೀಷ್ಮನೇ ಕಳುಹಿಸಿದ್ದಾನೆ ಅಂತ ನೀನು ಹೇಳ್ತಿ. ಅವರು ಹೇಳಿ ಕಳುಹಿಸಿದ್ದಾನೆ ಎನ್ನುವುದಕ್ಕೆ ನನಗೆ ಆಧಾರ ಇಲ್ಲ. ಭೀಷ್ಮನು ಕಳುಹಿಸಿದ್ದಾನೆ ಎನ್ನುವುದಕ್ಕೆ ನನಗೆ ಆಧಾರ ಇಲ್ಲ. ಹೆಣ್ಣಾಗಿರುವ ನೀನು
ಗಂಗಾ ತಟಾಕದಲ್ಲಿ ಇದ್ದ ಮಾತನ್ನು ಮರುದಿವಸ ಬಿಟ್ಟಿದ್ದಿಂತಾದ ಮೇಲೆ ಮರುದಿವಸದ ನಿರ್ಧಾರವನ್ನು ಹಸ್ತಿನಾವತಿಗೆ ಹೋದ ಮೇಲೆ ಬದಲಾಯಿಸಿದ್ದಿಂತಾದ ಮೇಲೆ ಇಲ್ಲಿಗೆ ಬರುವಾಗ ಬದಲಾವಣೆ ಮಾಡ್ಲಿಕ್ಕಿಲ್ಲ ಎನ್ನುವುದಕ್ಕೆ ನನಗೆ ಆಧಾರ ಇಲ್ಲ. ಆದ್ದರಿಂದ ಗಾಢಗಾರ್ತಿಯಾಗಿರುವ ನೀನು ಇಲ್ಲಿಂದ ಹೋಗುವುದು ಒಳ್ಳೆಯದು ನನ್ನ ಸಭೆಯಿಂದ. ಆಧಾರ ಬೇಕಾ ನಿಮಗೆ? ಸ್ವಾಮಿ, ನನ್ನ ಜೊತೆಯಲ್ಲಿ ಬಂದವರು ಯಾರು ಅಂತ ಸ್ವಲ್ಪ ನೋಡಿ ನೀವು. ಯಾರು? ಬ್ರಾಹ್ಮಣರು. ಅಸುರೇಶ ಕೀಳಯ್ಯ ಎನ್ನಯ ಜೊತೆಯುಳು ಬಿಸ ಜಗಲ್ತಿಯ ನಿಲ್ಲ ಬಳಿಗೆ ಕುಶಲದಿ ಪೋಗೆಲ್ದು ಕಳುಗಿ ಕೊಟ್ಟನು ನಮ್ಮ ಅಸಮ ವಿಕ್ರಮಿ ಭೀಷ್ಮ ಕೀಳು ಅಸುರೇಶ ಅಸುರೇಶ, ಬ್ರಾಹ್ಮಣರೇ, ಹೆಣ್ಣೊಂದು ಕೇವಲವಾಗಿ ಮಾತನಾಡುವಾಗ ಈ ಪ್ರಾಯ ಕೇಳ್ತಾ ಇಲ್ಲ. ಈ ಪ್ರಾಯದಲ್ಲಿ ನಾನು ಕೇಳಬೇಕ ಬಂತಲ್ಲ ಅಂತ ನನಗೆ ವೇದನೆ ಆಗ್ತುಂಟು. ಏನಾಯ್ತು? ಯಾಕೆಂದ್ರೆ ಒಬ್ಬಳು ಕುಲವತಿ, ಶೀಲವತಿ, ಗುಣವತಿ ಈ ಮೂರನ್ನೂ ಹೊಂದಿದಂತಹ ಒಬ್ಬಾಕೆ ನಿನ್ನೆದುರು ಬೇಡುತ್ತಿರುವಾಗ ನೀನು ಅವಳನ್ನು ತುಚ್ಛವಾಗಿ ಮಾತನಾಡುತ್ತಿದ್ದಿ. ಅಯ್ಯ, ಕೇವಲವಾಗಿ ಮಾತನಾಡಬೇಡಪ್ಪ. ಏನು ಅಂತ ನಿಮ್ಮ ಅಭಿಪ್ರಾಯ? ಏನು ಮಾಡಬೇಕು? ಆಚಾರ್ಯರು ಕಳುಹಿಸುವುದು ಯಾಕಂತ ಹೇಳಿದ್ರೆ, ಒಂದು ಹೆಣ್ಣು ತಪ್ಪಿಯೋ ಒಪ್ಪಿಯೋ ನಿನ್ನಲ್ಲಿ ಮನಸ್ಸು ಮಾಡಿದ್ದಾಳೆಂದಾದಾಗ ಆ ಮನಸ್ಸು ಹಾಗೇ ಇರಲಿ, ಅವಳು ಅಶುಭ್ರವಾಗಿಯೇ ಇರಲಿ, ಅವಳನ್ನು ಖಂಡಿತವಾಗಿಯೂ ಅವಳಿಗೆ ಮನಸ್ಸು ಅವಳಿಗೆ ತೊಂದರೆ ಕೊಡುವುದು ಬೇಡ ಅಂತ ಹೇಳಿ ವೃದ್ಧ ಬ್ರಾಹ್ಮಣ ಅಂತ ನೀನೇ ಹೇಳಿದ್ದಿ. ನನ್ನಲ್ಲಿ ನಿಮ್ಮ ಮೂಲಕ ನಿನ್ನಲ್ಲಿ ಕಳುಹಿಸಿಕೊಟ್ಟಿರುವುದು. ಸರಿ, ನೀನು ಹೀಗೆ ಮಾತಾಡ್ತಿಂದಾಗ ತುಂಬಾ ವೇದನೆ ಆಗ್ತಾ ಉಂಟು. ಈಗ ನೀವು ಏನು ಅಂತ ಹೇಳುವುದು ಇದರ ಬಗ್ಗೆ? ಈ ಪ್ರಸಂಗದಲ್ಲಿ ಅವಳನ್ನು ನೀನು ಖಂಡಿತವಾಗಿಯೂ ಸ್ವೀಕರಿಸಬೇಕು. ಯಾಕೆಂದ್ರೆ ಅವಳು ಹೇಳುವುದರಲ್ಲಿ ಯಾವುದೇ ಸುಳ್ಳು ಇಲ್ಲ. ಅವಳು ನಿನ್ನನ್ನೇ ಮನಸ್ಸು ಮಾಡಿ ಅಲ್ಲಿಂದ ಇಲ್ಲಿಗೆ ಬರುವಾಗ ನಿನ್ನ ಧ್ಯಾನದಲ್ಲೇ ಇದ್ದವಳು. ಈ ಕರೆದು ಕೇಳುವ ಹೊತ್ತಿನಲ್ಲಿ ಮನಸ್ಸು ಮಾಡಿದೆ ಅಂತ ಒಂದು ಮಾತು ಕೇಳಿದಾಗ ಅಷ್ಟೇ ಶುಭ್ರ ಮನಸ್ಸಿನಿಂದ ಕಲಿಸಿಕೊಟ್ಟವ ಭೀಷ್ಮಾಚಾರ್ಯ. ಮತ್ತೊಂದಿದೆ, ನನಗೆ ಜ್ಯೋತಿಷ್ಯ ಕೂಡ ಗೊತ್ತಿದೆ. ಹೌದಪ್ಪ, ಅರಿತಿಗೆ ನಾನು ಜ್ಯೋತಿಷ ಗಣಿತಗಳನ್ನು ಲೆಕ್ಕ ಹಾಕಿದಾಗ ಅರಿತಿಗೆ ನಾನು ಜ್ಯೋತಿಷ ಗಣಿತಗಳನ್ನು ಪರಿಶೋಧಿಸಲ್ ನಿಮ್ಮ ಭಯರಿಗೆ ಸರಿ ಹೊಂದುತ್ತದೆ. ಸರಿ ಬರುತ್ತಿದೆ ಕೂಟ ಗಣಗಳು ತಾನಾಗಿ ಗಣಗಳು ಹರಿತದಳೆನು ಬಿಡಬೇಡ. ಅರಿತಿಗೆ ನಾನು ಜ್ಯೋತಿಷ ಗಣಿತಗಳನ್ನು ಅಸುರೇಶ. ಮಹಾನ್ ಭಾವ ಸಾಲ್ವ. ಬ್ರಾಹ್ಮಣರೇ, ಸಾಮಾನ್ಯ ಬ್ರಾಹ್ಮಣ ಅಂತ ನೀನು ನನ್ನನ್ನು ಕೂಡ ತುಚ್ಛವಾಗಿ ಮಾತನಾಡಬಾರದು. ನಾನು ಮೊದಲೇ ನಿಮ್ಮನ್ನು ಸಾಮಾನ್ಯ ಅಂತ ಅಲ್ಲ, ಅಸಾಮಾನ್ಯ ಅಂತ ಹೇಳಿದ್ದು. ಸುಸಂಸ್ಕೃತಿಗೆ ನಾನೇ ಮೆಚ್ಚಿ ಇಲ್ಲಿ ಕೂತಿರುವುದು. ನಿಮ್ಮಿಬ್ಬರ ಸಂಭಾಷಣೆ ನೋಡುವಾಗ ಮತ್ತೆ ನಿಮ್ಮಿಬ್ಬರ ಸಾಮ್ಯತೆಯನ್ನು ನೋಡುವಾಗ ನೀವು ಹೇಳಿ ಮಾಡಿದಂತಹ ಜೋಡಿ ನೋಡಿದ್ಯಾ? ನಾನು ಜ್ಯೋತಿಷ್ಯ ನನಗೆ ಗೊತ್ತಿದೆ, ಗಣ ಎಲ್ಲವೂ ಕೂಡಿ ಬರ್ತದೆ, ಹೌದಲ್ಲ? ನಿಮ್ಮ ನಕ್ಷತ್ರವೂ ಸೇರಿ ಬರ್ತದೆ. ನಿಮ್ಮ ಒಳಗಿನ ವಿವಾಹವಾದರೆ ಮುಂದೊಂದು ದಿವಸ ನಿನಗೆ ಕಲ್ಯಾಣವಾಗ್ತದೆ ಸಾಲ್ವ. ಬಿಡಬೇಡ ಅವಳನ್ನು. ಅವಳು ಸಾಮಾನ್ಯ ಹೆಣ್ಣು ಅಂತ ನೀವು ಭಾವಿಸಬೇಡ. ಶುದ್ಧವಾದಂತಹ ಹೆಣ್ಣು, ಅವಳನ್ನು ಪರಿಗ್ರಹಿಸು ಅಂತ ನೀವು ಹೇಳುದು. ಹೌದು. ನೀವು ಒಂದಲ್ಲ ಎಷ್ಟು ಹೇಳಿದರು. ಎಷ್ಟು ಬೇಳಿದರೀಕೆಯನ್ನು ಮನ ಮುಟ್ಟಿ ಕೂಡುವ ನಲ್ಲ ಯಾದಿಗೂ ತಿಟ್ಟ ಭೀಷ್ಮನ ಬೆರೆದು ಬದಿಗಳು ಇಷ್ಟು ಕರೆಯು. ಜ್ಯೋತಿಷಾಸ್ತ್ರ ಗಣಿತಶಾಸ್ತ್ರದಲ್ಲಿರುವುದು ಎನ್ನುವುದನ್ನು ನಾನು ನಮ್ಮ ಪುರೋಹಿತರಿಂದ ಕೇಳಿದ್ದೇನೆ. ಅದರ ಬಗ್ಗೆ ನನ್ನ ವಾದವೇ ಇಲ್ಲ. ಆದರೆ ಜ್ಯೋತಿಷಾಸ್ತ್ರ ನಿಮ್ಮ ಈ ಕೂಟ ಗಣ ಇದರ ಬಗ್ಗೆ ನನ್ನ ವಿಚಾರವೇ ಅಲ್ಲ. ನನಗೆ ಕೇವಲ ಅವಳ ಬಗ್ಗೆ ಮಾತ್ರ ಇರುವುದು. ನೀವು ಎಷ್ಟೇ ಹೇಳಿ, ಎಷ್ಟೋ ಬಾರಿ ಜ್ಯೋತಿಷಾಸ್ತ್ರದ ಪ್ರಕಾರವೇ ಮದುವೆಯಾದಂತಹ ಗಂಡು ಹೆಣ್ಣು, ಗಂಡ ಹೆಂಡತಿ ಕೆಲವೇ ದಿನದಲ್ಲಿ ಬೇರ್ಪಡೆ ಆದ್ದನ್ನು ನಮ್ಮ ನಾಡಿನಲ್ಲಿ ನಾನು ನೋಡಿದ್ದೇನೆ. ಅದು ವರ್ತನೆ ಹಾಗೆಂತ
ಜ್ಯೋತಿಷಾಸ್ತ್ರವನ್ನು ನೋಡದೆಯೇ ಮದುವೆ ಆದವರು ಸಾಯುವವರೆಗೆ ಒಟ್ಟಿಗೆ ಇದ್ದದನ್ನು ನಾನು ನೋಡಿದ್ದೇನೆ. ಅದು ಸ್ವಭಾವ. ಹಾಗಾಗಿ ನಿಮ್ಮ ಜ್ಯೋತಿಷಾಸ್ತ್ರ ಒಂದೇ ಇಲ್ಲಿ ಸಮರ್ಪಕ ಎನ್ನುವುದನ್ನು ನಾನು ಒಪ್ಪುವುದಿಲ್ಲ. ಅದು ಒಂದು ಹೌದು, ಅದಕ್ಕೆ ಪೂರಕ ಎಂಬಂತೆ ಅವಳ ಗುಣ, ಅವಳ ನಡೆ, ಅವಳ ಕ್ರಮ ಇದನ್ನು ನಾವು ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ಇವಳ ಗುಣದ ಬಗ್ಗೆ ತೆಗೆದುಕೊಂಡ್ರೆ ಇವಳು ಹೆಚ್ಚು ಇವಳ ಬಗ್ಗೆ ಹೇಳಬೇಕಾಗಿಲ್ಲ. ನಾನು ಗಂಗಾ ತಟಾಕದಿಂದ ಕಾಶಿಯ ಅರಮನೆಯವರೆಗೆ ನಡೆದಂತಹ 1 ಮತ್ತು ಮಾರನೆಯ ದಿನ 2 ದಿನಗಳ ಆ ಕ್ರಮದಲ್ಲಿ ಅರ್ಥೈಸಿಕೊಂಡಿದ್ದೇನೆ. ಅದರ ನಂತರ ಭೀಷ್ಮನೊಂದಿಗೆ ಹೋಗಿದ್ದಾಳೆ ಇವಳು. ಲೋಕ ಹೇಳ್ತದೆ ಭೀಷ್ಮ ಮದುವೆಯಾಗುವವನಲ್ಲ ಅಂತ. ಮದುವೆಯಾಗುವವನಲ್ಲ ಹೌದು ಭೀಷ್ಮ, ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೇನೆ. ಮದುವೆಯಾಗುವವನಲ್ಲ ಭೀಷ್ಮ. ಸಾಲ್ವ ಹೇಳ್ತಾ ಇದ್ದಾನೆ, ಹೆಣ್ಣು ಮಕ್ಕಳೊಂದಿಗೆ ಇರುವುದಿಲ್ಲ ಅಂತ ಏನೂ ಇಲ್ಲ ನಮಗೆ ಆಧಾರ, ಮದುವೆ ಆಗುವುದಿಲ್ಲ. ಸರಿ, ಭೀಷ್ಮ ಕೊಂಡು ಹೋಗಿದ್ದಾನೆ ಇವಳನ್ನು, ಕೆಲವು ದಿನ ಇರಿಸಿಕೊಂಡಿದ್ದಾನೆ. ಏನು ಮಾಡಿದ್ದಾನೆ ಎನ್ನುವುದನ್ನು ನನ್ನ ಸಭೆಯಲ್ಲಿ ನಾನು ನನ್ನ ಸಭಿಕರಿಗೆ ಹೇಳುವ ಅಗತ್ಯ ಇಲ್ಲ. ಎಷ್ಟು ಹೇಳಿದರೂ ದಿಟ್ಟೆ ಇವಳು, ಇವಳನ್ನು ನಾನು ವರಿಸುವ ಕ್ರಮವೇ. ಸಲ್ವೇಶ ತರುಣಿಯಾದ ಕೀಳುತ್ತಲೆಳು ಪರರ ಸ್ಪರ್ಶವಾಗಿ ಪರರ ಸ್ಪರ್ಶವ ಕೈಯಲಿಲ್ಲ. ದುರುತರ ನಂಬಿಕೆ ಪ್ರಮಾಣವ ವಿರಚಿಸುವಿನು. ತರುಣಿಯದ ಕೇಳುತ್ತ ಎಲ್ದಳು ಸಾಲ್ವೇಶ, ಏನು ಮನಸಾರೆ ಮೆಚ್ಚಿದಂತ ಹೆಣ್ಣಿನ ಬಗ್ಗೆ ಇಷ್ಟು ಕೀಳಾಗಿ ಆಡಬೇಡುವಪ್ಪ. ಮಾತು ಮಾತಿಗೂ ಭೀಷ್ಮನ ಜೊತೆಯಲ್ಲಿ ಹೋದವಳು ಅಂತ ಆಡ್ತೀಯಲ್ಲ. ನಾನು ಯಾಕೆ ಲೋಕವೇ ಕಂಡಿದೆ. ನಿನಗೆ ಮನಸ್ಸಾದ್ರೂ ಹೇಗೆ ಬರ್ತದೆ ಹೇಳು. ಮನಸಾರೆ ನಾವಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಿದವರು. ಹದಿಬದೆ ಹೆಣ್ಣಾದವಳ ಮನಸ್ಸಿನಲ್ಲಿ ಒಬ್ಬ ಪುರುಷನಿಗೆ ಮಾತ್ರ ಸ್ಥಾನ ಇರುವುದಕ್ಕೆ ಸಾಧ್ಯ. ಒಬ್ಬನನ್ನು ಮನಸಾರೆ ಮೆಚ್ಚಿದ ಮೇಲೆ ಇನ್ನೊಬ್ಬ ಪುರುಷನ ಬಗ್ಗೆ ಕನಸಿನಲ್ಲಿಯೂ ಅವಳು ಯೋಚನೆ ಮಾಡುವುದಿಲ್ಲವಪ್ಪ. ಮಾಡಬಾರದು, ಮಾಡಿದ್ರೆ ಅವಳು ಹೆಣ್ಣಲ್ಲ, ಅವಳಿಗೆ ಬೇರೆ ಹೆಸರುಂಟು. ಸತ್ಯ. ಈ ಪ್ರಪಂಚದಲ್ಲಿ ಭ್ರಮ ಮತ್ತೆ ಪ್ರಮ ಅಂತ 2 ಇದೆ. ಸಂಜೆಯ ಹೊತ್ತಿನಲ್ಲಿ ಮಾರ್ಗದಲ್ಲಿ ಒಂದು ಹಗ್ಗ ಬಿದ್ದಿದ್ರೆ ನಾವು ಅದನ್ನು ಕಂಡು ಹಾವು ಅಂತ ಹೆದರ್ತೇವೆ, ಮೈ ಬೆವರುತ್ತದೆ, ಕೈಕಾಲು ಗಡಗುಟ್ಟುತ್ತದೆ. ಅದು ಹಾವು ಅಂತ ತಿಳಿದು ಅದು ಹಾವು ಕಂಡಾಗ ನಮಗೆ ಏನೆಲ್ಲ ದೇಹದಲ್ಲಿ ಬದಲಾವಣೆ ಆಗ್ತದೋ ಅಷ್ಟು ಬದಲಾವಣೆ ಎನ್ನುವುದಾಗ್ತದೆ. ಆದರೆ ಅದು ನಮಗೆ ಭ್ರಮೆ. ಹಗ್ಗವನ್ನು ನೋಡಿ ನಾವು ಹಾವು ಅಂತ ಭಾವಿಸಿಕೊಳ್ಳುವುದು. ದೂರದ ಪರ್ವತದಲ್ಲಿ ನಾವು ಹೊಗೆಯನ್ನು ಕಾಣ್ತೇವೆ, ಹತ್ತಿರ ಹೋದ ಮೇಲೆ ಗೊತ್ತಾಗ್ತದೆ ಅದು ಹೊಗೆಯಲ್ಲ ಮಂಜು ಎನ್ನುವುದಾಗಿ. ನಾವು ಅದು ಭ್ರಮಿಸುವುದು. ನೋಡು, ಅದಕ್ಕೆ ಒಂದು ಮಾತಿಗೆ ಹೇಳ್ತಾರೆ, ಪ್ರಮಾಣ ಮಾಡಬೇಕು ಅಂತ. ಅದಕ್ಕೆ ಹೇಳುವುದಪ್ಪ, ಏನು ಸತ್ಯ ಬೇರೆ ವಾಸ್ತವ ಬೇರೆ. ಅದಕ್ಕೆ ವಾಸ್ತವ ಸತ್ಯ ಅಂತ ಹೇಳ್ತೇವೆ. ಒಬ್ಬಾತ ಪೂರ್ವ ದಿಕ್ಕಿಗೆ ಮುಖವನ್ನು ಮಾಡಿ ಹೇಳ್ತಾನೆ, ನನ್ನ ಎದುರಿನಿಂದ ಸೂರ್ಯೋದಯವಾಯಿತು ಅಂತ. ಅದೇ ಇನ್ನೊಬ್ಬ ಪಶ್ಚಿಮ ದಿಕ್ಕಕ್ಕೆ ಮುಖವನ್ನು ಮಾಡಿ ಅವ ಏನು ಹೇಳ್ತಾನಂತ ಹೇಳಿದ್ರೆ, ನನ್ನ ಹಿಂಬದಿಯಿಂದ ಸೂರ್ಯೋದಯವಾಯಿತು ಅಂತ. ಇಬ್ಬರು ಹೇಳಿದ್ದು ಸತ್ಯ ತಾನೆ. ಸತ್ಯವಾದರೂ ನಿಂತ ಸ್ಥಳ ಸರಿ ಇಲ್ವಲ್ಲ, ದಿಕ್ಕು ಅದಾಗುವುದಿಲ್ಲ. ಅಲ್ಲಿ ವಾಸ್ತವ ಯಾವುದು? ಪೂರ್ವ ದಿಕ್ಕಿನಿಂದಲೇ ಸೂರ್ಯೋದಯ ಆದದ್ದೇ ವಾಸ್ತವವಾಗಿರ್ತದೆ. ಹೌದು, ಅದಕ್ಕೆ ವಾಸ್ತವ ಸತ್ಯ ಅಂತ ಹೇಳುವುದು. ಆ ನಿಲ್ಲುವವರಿಗೆ ದಿಕ್ಕಿನ ಕಲ್ಪನೆ ಇಲ್ಲ ಅಂತ ನಾನು ಹೇಳ್ಬೇಕಾಗ್ತದೆ. ನೋಡು, ಯಾವ ಆಣೆ ಮಾಡಬೇಕು, ನೀನು ಯಾವ ಪ್ರಮಾಣ ಮಾಡಬೇಕು ಹೇಳು. ಓಹೋ, ನನ್ನ ಮನಸ್ಸಿನಲ್ಲಿ ನೀನು ಬಿಟ್ರೆ ಅನ್ಯರಿಗೆ ಖಂಡಿತ ಸ್ಥಾನ ಎನ್ನುವುದೇ ಇಲ್ಲ. ಭೀಷ್ಮಾಚಾರ್ಯರ ಬಗ್ಗೆ ನೀನು ತಿಳಿದವನೇ. ಬ್ರಹ್ಮಚಾರಿಯವರು, ಮದುವೆ ಆಗುವುದಿಲ್ಲ. ಹೌದು. ಪ್ರಪಂಚದ ಪ್ರತಿಯೊಂದು ಹೆಣ್ಣು ಮಕ್ಕಳು ತಾಯಿಯಾದಂತ ಗಂಗೆಗೆ ಸಮಾನ ಅಂತ ಪ್ರತಿಜ್ಞೆ ಮಾಡಿದ್ರು. ದೇವತೆಗಳೇ ಒಪ್ಪಿದಂತ ಮಾತು. ನೋಡು,
ಅವರಲ್ಲಿ ಯಾವ ದೋಷವೂ ಇಲ್ಲ ಅಂತ ಆಯಿತು. ನಾನು ಭೀಷ್ಮರ ದೋಷದ ಬಗ್ಗೆ ಮಾತಾಡುವುದೇ ಅಲ್ಲ, ನಿನ್ನ ಬಗ್ಗೆ ಮಾತ್ರ ಮಾತಾಡುದು. ನಾನು ಹೇಳುವುದು ಅದೇ, ನನ್ನ ಮನಸ್ಸಿನಲ್ಲಿ ನೀನು ಬಿಟ್ರೆ ಅನ್ಯರಿಲ್ಲ. ನೋಡು, ಇಂತ ಮಾತಾಡಬೇಡ, ಮನಸ್ಸಿಗೆ ತುಂಬಾ ನೋವಾಗ್ತದೆ. ನೋಡು, ನನ್ನನ್ನು ಸ್ವೀಕರಿಸ. ನಿನಗೆ ಆಣೆ, ನಿನಗೆ ಪ್ರಮಾಣ. ಸತ್ಯ. ತರುಣಿಗೆ ವ್ಯಭಿಚಾರಿ ತರುಣಿಗೆ ವ್ಯಭಿಚಾರಿ ನೀನು ಪರರೊಳಗಿರಿದೆ ಮನವಲ್ಯಾಯ ಸಗಸಗಿ ಪರಮ ಧೈರ್ಯ ಸ್ಥೈರ್ಯ ಸಮದವನರೆ ಎಂಬುದು. ಎಲ್ಲೋ ಹೆಣ್ಣೆ, ಏನು ಮತ್ತೆ 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 ನಿನ್ನನ್ನು ನೀನು ಸರಿಪಡಿಸಿಕೊಳ್ಳುವುದಕ್ಕೆ ಹೋಗುತ್ತಾ ಇದ್ದಿ. ಇದು ಸರಿಪಡಿಸಿ ಯಾರು ಸರಿ ಇಲ್ವಾ ಅವರು ಹೇಳುವುದು ನಾನು ಸರಿ ನಾನು ಸರಿ ನಾನು ಸರಿ ಅಂತ. ಹೌದು, ಸರಿ ಇರುವವನಿಗೆ ಅದನ್ನು ಹೇಳಬೇಕಾದ ಅಗತ್ಯ ಇರುವುದಿಲ್ಲ, ಅವನು ಮೊದಲು ಸರಿ. ಕೆಲವೊಮ್ಮೆ ಸರಿಯಾಗಿ ಹೇಳದೇ ಇದ್ರೆ ಅವರಿಗೆ ಅರ್ಥ ಆಗುವುದಿಲ್ಲ. ನೀನು ಸರಿ ಎನ್ನುವುದನ್ನು ಹೇಳುತ್ತಾ ಇರುವುದಲ್ಲ, ನಾನು ಹೇಳುವುದು ನೀನು ಇಲ್ಲಿಂದ ಬೇಗ ಸರಿ ಅಂತ. ಯಾಕೆ ಬಲ್ಲಯ್ಯ? ಯಾಕೆ? ಭೀಷ್ಮ ನಿನ್ನನ್ನು ಕರೆದೊಯ್ದದ್ದು ಸಕಲ ರಾಜರು ಕಾಶಿರಾಜನ ಅರಮನೆಯಲ್ಲಿ ನೆರೆದಿದ್ದ ಮಂಟಪದಿಂದ. ಸತ್ಯ. ಇದಕ್ಕಿನ್ನು ವರದಿಗಾರರು ಬೇರೆ ಬೇಡ, ಇಲ್ಲ, ಸಮೂಹ ಮಾಧ್ಯಮವೇ ಅಲ್ಲಿ ನೆರೆದಿತ್ತವತ್ತು. ಸಕಲ ದಿಕ್ಪಾಲಕರು ಸಕಲ ರಾಜರು ಅಲ್ಲಿ ನೆರೆದಿದ್ದ ಸಭೆಯಲ್ಲಿ ನಿಮ್ಮನ್ನು ಎಲ್ಲರೆದುರಲ್ಲಿ ಕೊಂಡೋದ ಮೇಲೆ ಇನ್ನು ನಾನೋ ಅಥವಾ ನೀನೋ ಮತ್ತೊಬ್ಬನೋ ಅದಕ್ಕೆ ವರದಿ ಕೊಡ್ಬೇಕಾ? ಅಂಬೆಯನ್ನು ಅಂಬಾಲಿಕೆಯನ್ನು ಯಾರು ಕರ್ಕೊಂಡು ಹೋದ್ರು? ಇದು ಸತ್ಯ. ಆದ್ದರಿಂದ ಹೇಳ್ತೇನೆ, ಕೊಂಡೊಯ್ದ ಅವನು ಏನು ಮಾಡಿದ ನಾನು ಕೇಳಲಿಕ್ಕಿಲ್ಲ. ನಾನು ಕೇಳುವುದು ಇಷ್ಟೇ, ಏನು? ಹಿಂದಿನ ದಿವಸ ನನಗೆ ಮಾತನ್ನು ಕೊಟ್ಟ ನೀನು, ಮಾನಸಿಕವಾಗಿ ನನ್ನನ್ನು ವರಿಸಿದ ನೀನು, ಮಾರನೆಯ ದಿನ ಹತ್ತಿನಾಪುರ ದೊಡ್ಡದು, ಚಕ್ರವರ್ತಿ ಪೀಠ, ದೊಡ್ಡ ಸ್ಥಾನ ಸಿಗ್ತದೆ. ಅಲ್ಲಿ ವರಿಸಿದರೆ ಸಿಂಹಾಸನದಲ್ಲಿ ಒಂದು ಸ್ಥಾನ ಸಿಗುತ್ತದೆ, ಚಕ್ರವರ್ತಿನಿ ಆಗುತ್ತೇನೆ, ಸಾಲ್ವನಿಗಿಂತ ದೊಡ್ಡ ಸ್ಥಾನ ದೊರೆಯುತ್ತದೆ ಎನ್ನುವ ಆಸೆ ನಿನ್ನ ಮನಸ್ಸನ್ನು ಆವರಿಸಿತು. ಅಲ್ಲ, ಅದೇ ಅದಕ್ಕಾಗಿ ಇದು ಅಲ್ಲ ಅದು ಎನ್ನುವುದಕ್ಕಾಗಿ ಹೋದ ನೀನು. ಅದೇ ಮನಸ್ಸು ಸಿಕ್ಕುವುದಿಲ್ಲ ಅಂತ ಆದ್ರೆ ಅದೇ ಮನಸ್ಸಾಗ್ತಾ ಇದ್ರೆ ವಿಚಿತ್ರ ವೀರನನ್ನು ನಾನು ಮದುವೆ ಆಗ್ಬೋದಿತ್ತಲ್ಲ. ಅದನ್ನ ನಾನು ಕೇಳುವುದೇ ಇಲ್ಲ. ಯಾವುದನ್ನು ಕೇಳುವುದು? ನೀನು ಯಾರನ್ನು ವರಿಸು ನನ್ನ ಪ್ರಶ್ನೆ ಇಲ್ಲ. ಅಲ್ಲಿ ಆಗುವುದಿಲ್ಲ ಅಂತ ಆದ್ಮೇಲೆ ಇಲ್ಲಿ ಬಂದಿದ್ದಿ. ಏನು ಎಲ್ಲ ಕಡೆ ಬೇಡದ್ದನ್ನು ನಾನು ತಕೊಳ್ಳಿಕ್ಕೆ ಏನು ಅಷ್ಟು ಧರ್ಮಾರ್ಥಕ್ಕೆ ದಾರಿಯಲ್ಲಿ ಸಿಕ್ಕುವವನ ಇವನು. ಆದ್ದರಿಂದ ಹೇಳ್ತಾನೆ, ಏನು? ಮನಸ್ಸು ಕೊಟ್ಟು ಮರುದಿವಸ ಭೀಷ್ಮನ ಬಂಡಿಯನ್ನೇರಿ ಹೋದ ನೀನು, ಮಾನಸಿಕ ವ್ಯಭಿಚಾರಿಣಿ ನೀನು. ಯಾರೆಲ್ಲ ವ್ಯಭಿಚಾರಿ? ಯಾರೆಲ್ಲ ಬಂದುದಕ್ಕಿಷ್ಟು ಹೇಳಿದೆ ಭೋರಿ ವಿನಯವ ತೋರದೆ ಭೋರ್ವದಿದ್ದಾರ ನೀನು. ಯಾರೆಲ್ಲ ವ್ಯಭಿಚಾರಿ? ನೀನೆ. ಮುಚ್ಚ ಬಾಯಿ. ಒಂದು ಮಾತಾಡಿದ್ರೆ ಜಾಗ್ರತೆ ಜತನ. ನನ್ನ ಸಭೆ ಸ್ಥಳ ನಿನ್ನದಾಗಿರಬಹುದು. ಮಾತಾಡ್ಬೇಕು. ಇಲ್ಲಿ ನೋಡ್ತಾ ಇದ್ದಾರೆ ಇವರೆಲ್ಲ ನಮ್ಮ ಜನಗಳು. ಸ್ಥಳ ನಿನ್ನದು ಅಂತ ಅವರು ಎದ್ದು ನಿಂತ್ರೆ ನಾನು ಹೇಳಿದ್ರು ಕೇಳಲಿಕ್ಕಿಲ್ಲ, ಮತ್ತೆ ನಿನ್ನನ್ನು ಶಿಕ್ಷಿಸುವುದಕ್ಕೆ ಗೊತ್ತುಂಟಾ? ಸತ್ಯ ಸತ್ಯ ಅವರಿಗೂ ತಿಳಿಬೇಕು. ಯಾರೆಲ್ಲ ವ್ಯಭಿಚಾರಿ? ನೀನೆ. ಹೇಗೆ ಹೇಗೆ ಸಂದರ್ಭಕ್ಕೆ ಸರಿಯಾಗಿ ಮಾತಾಡುವಳು ನೀನು. ಯಾರು ಸಂದರ್ಭಕ್ಕೆ ಸರಿಯಾಗಿ ಮಾತಾಡಿದ್ದು? ಗಂಗಾ ನದಿ ತಟ. ಸಂದರ್ಭಕ್ಕೆ ಸರಿಯಾಗಿ ಮತ್ತೆ ಇಲ್ಲಿ ಈಗ ನಿನಗೆ ಆಮಂತ್ರಣ ಉಂಟಾ? ಸ್ವಯಂವರ ಮಂಟಪಕ್ಕೆ ಬರುವುದಕ್ಕೆ ನಿನಗೆ ಆಮಂತ್ರಣ ಉಂಟಾ? ಭೀಷ್ಮನಿಗಿತ್ತ? ನಿನಗುಂಟಾ ಅಂತ ಕೇಳಿದ್ದು ನಾನು. ನನಗೆ ಇರ್ಲಿಲ್ಲ, ಭೀಷ್ಮನಿಗಿತ್ತ? ನಿನಗೆ ಸೌಭದಿಂದ ಕಾಶಿ ಕ್ಷೇತ್ರಕ್ಕೆ ಬರುವುದಕ್ಕೆ ನೇರ ಮಾರ್ಗ ಇರ್ಲಿಲ್ವಾ? ಅದು ಹೇಗೆ ಗೊತ್ತಾ? ನಿನಗೆ ಒಳ ಮಾರ್ಗದಲ್ಲಿ ಬಂದದ್ದು ಹಾಗಲ್ಲ, ನಿಲ್ಲ. ಆಮಂತ್ರಣದ ವಿಷಯ ಮುಗಿಸ್ತೇನೆ ನಾನು. ಏನು? ಚಕ್ರವರ್ತಿ ಪೀಠದ ಭೀಷ್ಮನಿಗೂ ಆಮಂತ್ರಣ ಇರಲಿಲ್ಲ. ಕರಿಪುರದ ಭೀಷ್ಮಂಗರಿಯದ ರೀತಿಯಲ್ಲಿ ಅಂತ ಬಂದದ್ದೇ ಉಲ್ಲೇಖ ನಮಗೆ. ನನಗೂ ಇಲ್ಲ. ಕಾಶಿರಾಜನ ಲೆಕ್ಕಾಚಾರದಲ್ಲಿ ನಾವಿಬ್ಬರು ಸ್ವಲ್ಪ ಮೇಲೆ ಅಂತ ಇರಬೇಕು, ಹಾಗೆ ಹೇಳಿಲ್ಲ ಅವನು. ಅದನ್ನು ಧಿಕ್ಕರಿಸಿದ್ದೇವೆ. ಒಬ್ಬರಿಗೆ ಹೋಲಿಸಿಕೊಳ್ಳಬೇಡ. ನೀನು ಪಂಥವನ್ನು ಮುರಿದಿದ್ದೇನೆ ನಾನು. ಎಂತ ಪಂಥ ಮುರಿಯುವುದು? ಇಲ್ಲ ಅಲ್ಲಿ ನೀನು ಪತಂಗ ಪ್ರವೃತ್ತಿಯವ. ಏನು? ತುಂಬಿ ಒಂದು ಹೂವಿನ ಮೇಲೆ ಎರಗುತ್ತದೆ, ಸ್ವಲ್ಪ ಹೊತ್ತಿನಲ್ಲಿ ಹಾರಿ ಇನ್ನೊಂದು ಹೂವಿನ ಮೇಲೆ ಎರಗುತ್ತದೆ. ಅದೇ ಬುದ್ಧಿ ಉಳ್ಳವ ನೀನು. ಈಗ ಹೆಣ್ಣು ಮಕ್ಕಳು ಸಂಚರಿಸುವಂತ ಉಪವನದಲ್ಲಿ ನಿನಗೆ ಎಂತದ್ದ ಕೆಲಸ? ನಿನಗೆ ಇಲ್ಲಿ ಕೇಳ. ಅದೇ ಎಂತದ ಕೆಲಸ? ನೀವು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ
ಅಲ್ಲಿ ಹೂ ಕೊಯ್ಯುವ ಸಂದರ್ಭದಲ್ಲಿ ನನಗೆ ಯಾರು ಇವಳು ಅಥವಾ ಅವಳು ಎನ್ನುವುದು ಪರಿಚಯ ಆಗ್ಬೇಕಲ್ಲ, ಕೇಳಿದ್ರೆ ಸತ್ಯ ಹೇಳುವುದಿಲ್ಲ. ಅದಕ್ಕೆ ನಾನು ಮರದ ಬದಿಯಲ್ಲಿ ನಿಂತು ನೋಡಿದ್ದು ಹೌದು. ಆದರೆ ನಿನ್ನ ಮೇಲೆ ಅತಿಕ್ರಮಣ ಮಾಡ್ಲಿಲ್ಲ. ಅಲ್ಲ, ನೀನ್ ಮಾತಾಡಿಸಿದ್ಯಾರು? ಅತಿಕ್ರಮಣ ಮಾಡ್ಲಿಲ್ಲ. ಮೊದಲು ನೋಡಿ ಮಾತಾಡಿಸಿದ್ದು ಯಾರು ಅಂತ. ಪರಮ ಸುಂದರಿ ನೀನ್ ಯಾರು ಅಂತ ಕೇಳಿದವ ನೀನು. ಏನಾಯ್ತು ಕೇಳಿದ್ರೆ? ನಿನ್ನ ಬಣ್ಣನೆಯ ಮಾತು, ಹೆಣ್ಣು ಮಕ್ಕಳನ್ನು ಹೊಗಳಿ ಹೊಗಳಿ ಅಟ್ಟಕ್ಕೆ ಏರಿಸಿ ಅವರು ಒಪ್ಪು ಹಾಗೆ ಮಾಡಿ ಎಷ್ಟು ಹೆಣ್ಣು ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿ. ಏರಿಸುವುದು ಮುಖ್ಯ ಅಲ್ಲ, ಏರುವವರು ನೋಡ್ಬೇಕು ಏಣಿ ಹೇಗೆ ಉಂಟು ಅಂತ. ಹೌದಾ? ಹಾಗಾದ್ರೆ ವ್ಯಭಿಚಾರಿಣಿ ಅಂತ ಹೇಳುವ ನೀನು ಅಂದು ಉಪವನದಲ್ಲಿ ಆಡಿದ್ದು ಸತ್ಯವ, ಈಗ ಆಡುವುದು ಸತ್ಯವ? ಉಪವನದಲ್ಲಿ ಹೇಳಿದ್ದೆ, ಮರು ದಿವಸ ನೀನು ಮರೆತದ್ದರಿಂದ ಅದು ಅಲ್ಲಿಗೆ ಮುಗೀತು. ಅದೇ ಹೇಗಾಗ್ತದೆ? ನಿನಗೂ ಎರಡು ಮನಸ್ಸು ಎರಡು ಬುದ್ಧಿ ಅಂತ ಆಗ್ಲಿಲ್ವಾ? ಏನು ಅಂದು ನೀನು ಒಪ್ಪಿದೆ, ನೀನೇ ಬೇಕು ನಿನ್ನನ್ನೇ ಮದುವೆ ಆಗುವುದು ಅಂತ ಮೊದಲು ಮಾತಾಡಿಸಿದ್ದವನೇ ನೀನು. ಅಂತ ಆದ ಮೇಲೆ ಈಗ ವ್ಯಭಿಚಾರ, ನೀನು ಮನಸಾರೆ ಪ್ರೀತಿಸಿದ್ದೇ ಹೌದು ಅಂತ ಆದ್ರೆ ಅಂತ ಹೆಣ್ಣಿಗೆ ವ್ಯಭಿಚಾರಿ ಅಂತ ಹೇಳ್ತೀಯಲ್ಲ, ನಿನಗೆ ಮನಸ್ಸಾದ್ರೆ ಹೇಗೆ ಬರ್ತದೆ ಅಂತ ಕೇಳ್ತೇನೆ. ಒಂದು ಮಾತಾಡಿದರೆ ಜಾಗ್ರತೆ ಜತನ. ಹೊರಡಿ ಬೇಗ. ಹೆಚ್ಚು ಮಾತುಗಳಾಡಿ ಹೆಚ್ಚು ಮಾತುಗಳಾಡಿ ನಿನ್ನನ್ನು ಕೊಚ್ಚಿ ಕಡಿದೀಡಾಡಿ ಬಿಡುವೆನು. ಹೊಚ್ಚು ಮೋಳಿ ನಿವಾಳಿ ನಡೆದುಟ್ಟು ಬಿತ್ತ ಈಗ ಎಲ್ಲೋ ಅಂಬೆ. ಏನು ಬಾಯಿಗೆ ಬಂದಂತೆ ಒದರಬೇಡ. ಇಲ್ಲಿ ಹೆಚ್ಚು ಮಾತಾಡಿದರೆ ಜತನ. ನಾನು ವ್ಯಭಿಚಾರಿ, ನಾನು ಹೆಚ್ಚು ಮಾತನಾಡುವುದಕ್ಕಿಲ್ಲ. ನೀನೊಬ್ಬ ಜಾರ. ನೀನು ನನ್ನ ಸಭೆಗೆ ಅವಧಿ ನಿಶ್ಚಯ ಉಂಟು. ಅವಧಿ ನಿಶ್ಚಯದ ಒಳಗೆ ಸಭೆ ಮುಗಿಸುವುದು. ಎಷ್ಟೆಷ್ಟೋ ಸಭೆ ಮಾಡುವುದಿಲ್ಲ ನಾವು. ಆದ್ದರಿಂದ ಹೇಳ್ತೇನೆ, ಹೆಚ್ಚು ಮಾತಾಡಿದಿ ಅಂತಾದ್ರೆ ಇವತ್ತು ನಿನ್ನನ್ನು ಒಳಗೆ ತಳ್ಳಿ ನಾಳೆ ಕೊಯ್ದು ನಾಳೆ ಬೆಳಗ್ಗಿನ ಊಟಕ್ಕೆ ಮಾಡಿ ಯಾರು ತಯಾರು. ನನ್ನನ್ನು ಕೊಚ್ಚುವುದು? ಒಳಗೆ ಗುಂಬಳಕಾಯಿ ಉಂಟ ನೋಡು ಕೊಚ್ಚಲಿಕ್ಕೆ. ಮಾಂಸವನ್ನು ತಿಂತೇವೆ. ನಿನಗೆ ಆಗ್ತದೆ ಕೊಚ್ಚಲಿಕ್ಕೆ? ಏನಾಗಿದೆ? ಕೊಚ್ಚು ನೋಡು. ಹಾಗಾದ್ರೆ ಕೈ ಈಗ ಆಜ್ಞೆ ಕೊಟ್ಟರೆ ಮಾಡು ಆಜ್ಞೆ ಕೊಡುವುದು ಯಾಕೆ? ನೀನು ಹೇಳುದು ನಾನು ಹೇಳ್ಬೇಕಾದದ್ದು? ನೀನು ಅದನ್ನು ಹೇಳುವುದು, ನೀನು ಕೊಡ್ತೇನಂತ ಹೇಳುವುದು, ನೀನು ಆಜ್ಞೆ ಕೊಡ್ತೇನಂತ ಹೇಳುವುದು. ಕೊಚ್ಚು ನೋಡುವ ಕೊಡ್ಲಿಲ್ಲ. ನೀನು ಹೇಳಿ ಹೊರಡಿ. ತರುಣಿನ ಬೀಳಿದ ದ್ರವ್ಯವೇ ನಿತ್ತರಿ ಬರುವೆ ನಿನ್ನೊಡೆ ನೀಗಲು ಬರಿದೇಕೆ ಕರೆವಿನಿ ಎನೆ ಕೀಳಿ ಸಾಲ್ವನು ಹರುಷದೀಗ ಗಗಗಿಸಿ ತರುಣಿನ ಬೀಳಿದ ದ್ರವ್ಯವೇ ನಿತ್ತರಿ ಬರುವಿ. ಸ್ವಾಮಿ ರಾಮಣ್ರೆ ನೋಡಿ, ನಮ್ಮಿಬ್ಬರಿಗೂ ಮರ್ಯಾದೆ ಉಂಟು. ಮರ್ಯಾದೆ ಇದ್ದವರು ಎಲ್ಲಿ ಮರ್ಯಾದೆ ಸಿಗುವುದಿಲ್ವೋ ಆ ಸ್ಥಳದಲ್ಲಿ ಇರಬಾರ್ದು ನಾವು. ಬನ್ನಿ, ನಾವು ಹೋಗುವ ಬನ್ನಿ. ಕಾರ್ಯ ಆಗ್ಲಿಲ್ಲ, ನನ್ನ ದ್ರವ್ಯ ಶಾಬಾಸು ಅರರೆ ಶಾಬಾಸು ದ್ರವ್ಯವ ಅರರೆ ದ್ರವ್ಯವಾಲಿ ಬೇನಲು ತಲಿ ಕರೆ ತಂದಳಿ ವೃದ್ಧನ ಸುರನದಿ ತುದನುಗಳು ಹಳಿಲ್ಲವೆಂಬುದು ಭರವಸೆವಿಗಾಯಿತು. ಗೊತ್ತಾಯ್ತು. ಇದು ನಮಗೆ ಮೊದಲೇ ಗೊತ್ತಾಯಿತು, ಸ್ವಲ್ಪ ಹೊತ್ತಾಯಿತು. ಈಗ ಸರಿ ಗೊತ್ತಾಗುವಾಗ ಮತ್ತೆ ಇಂಥದ್ದನ್ನೆಲ್ಲ ಭೀಷ್ಮಾಚಾರ್ಯರು ಕಳಿಸ್ಯಾರ. ಭೀಷ್ಮಾಚಾರ್ಯರು ಕಳಿಸಬೇಕು ಅಂತ ಆದ್ರೆ ಅದಕ್ಕೊಂದು ತೂಕ ಬೇಕು. ಸುಮ್ಮನೆ ದಾರಿಯಲ್ಲಿ ಸಿಕ್ಕುದನ್ನೆಲ್ಲ ಅವರು ಕಳಿಸಲಿಕ್ಕಿಲ್ಲ. ಇದು ಹೋಗುವಾಗಲೇ ಬಂಡಿಯಿಂದ ಕೆಳಗೆ ಬಿದ್ದಿದೆ, ಭೀಷ್ಮರ ಬಂಡಿಯಿಂದ ಅಲ್ಲಿ ದಾರಿಯಲ್ಲೇ ಬಿದ್ದಿದೆ. ಬಿದ್ದದ್ದನ್ನು ಎಲ್ಲೋ ಮತ್ತೆ ಅದಕ್ಕೆ ದಿಕ್ಕು ದೇಶ ಇಲ್ಲ ಅಂತ ಆದಾಗ ಈ ಬ್ರಾಹ್ಮಣರು ಸಿಕ್ಕಿದ್ರು. ಬ್ರಾಹ್ಮಣರಿಗೂ ಇವತ್ತಿನದೇನು ನಾಳೆದ್ದೇನು ಸ್ವಲ್ಪ ಸಿಕ್ಕಿದ್ರೆ ಆಯ್ತಲ್ಲ, ಅವರಿಗೂ ಅವರಲ್ಲಿ ಕೊಡ್ಲಿಕ್ಕೆ ಉಂಟು ಅಂತಾಗಿದೆ. ಹೇಗೆ? ಇದು ಅಲ್ಲಿದ್ದಲ್ಲ, ನಮ್ಮದನ್ನೇ ಕೊಡ್ಲಿಕ್ಕೆ.
ದೊಡ್ಡ ಕಳ್ಳರಿವರು. ಬಾರಿ ಯೋಚನೆ ಮಾಡ್ಬೇಕಾಗ್ತದೆ ನಾವು. ಇವಳಿಗೆ ಮನಸ್ಸಲ್ಲಿಂಟು, ಸಾಲ್ವನನ್ನು ನೀವು ಒಪ್ಪಿಸಿ ನಿಮ್ಮ ಜ್ಯೋತಿಷಾಸ್ತ್ರದಲ್ಲೆಲ್ಲ ನನ್ನನ್ನು ಅಲ್ಲಿಯ ರಾಣಿಯನ್ನಾಗಿ ಮಾಡಿದ್ರೆ ನಮ್ಮದುಂಟಲ್ಲ ಭಂಡಾರ, ಭಂಡಾರದ ಇರುವ ಎಲ್ಲ ಸುವರ್ಣ ಬಂಗಾರ ಸಂಪತ್ತನ್ನೆಲ್ಲವನ್ನು ದೋಚಿ ಇವಳು ಬ್ರಾಹ್ಮಣರಿಗೆ ಕೊಡುವುದು. ಇದು ಕೆಲವರು ಹಾಗಿದ್ದಾರೆ ಕಳ್ಳರು. ಒಬ್ಬರಲ್ಲಿ ಕೊಡುವುದು, ಅವರು ಕೊಂಡೋಗಿ ಬೇರೆ ಕಡೆ ಇಡುವುದು, ಮತ್ತೆ ಇವರೇ ಹೋಗಿ ತಗೊಳ್ಳುವುದು. ಆಗ ಕಳ್ಳ ಇವರಲ್ಲ. ಆ ರೀತಿಯ ಕಳ್ಳರಿದು, ಕಳ್ಳರ ಜಾಲ ಇದು. ಇದು ನನಗೆ ಗೊತ್ತಾದದ್ದು ಒಳ್ಳೆದಾಯ್ತು. ಹಾಗಾಗಿ ಈ ಮುದುಕ ಬ್ರಾಹ್ಮಣರಿಗೆ ಇದೆಲ್ಲ ಯಾಕೆ, ಸುಮ್ಮನೆ ಎಲ್ಲಾದ್ರೂ ಪೂಜೆ ಮಾಡಿಕೊಂಡು ಪಂಚಾಂಗ ನೋಡಿಕೊಂಡು ಇದ್ರೆ ಅವರಿಗೆ ಒಂದು ಬೇಕಾದಷ್ಟು ಅನ್ನ ಯಾರು ಕೊಟ್ಟಾರೋ, ಬ್ರಾಹ್ಮಣರಿಗೆ ಊಟ ಕೊಡುವುದಿಲ್ಲ ಅಂತ ಯಾರು ಹೇಳ್ತಾರೆ? ಅವರು ಕಲಿತ ಜ್ಯೋತಿಷ್ಯವೇ ಉಂಟು, ಅದನ್ನೇ ಉಪಯೋಗಿಸಬಹುದಿತ್ತು. ಅದನ್ನು ಮಾಡಲಿಲ್ಲ. ಇವಳೊಟ್ಟಿಗೆ ಸೇರಿ ಭೀಷ್ಮನು ಗಂಗಾತನಯ ಕಳುಹಿಸಿದ್ದು ಅಲ್ಲ, ಬಂದದ್ದು ಇವಳು. ನನ್ನ ರಾಜ್ಯ ಸೂರೆಗೊಳ್ಳಿಲ್ಲ, ಅದೊಂದು ಪುಣ್ಯ. ಅದಕ್ಕೆ ಮೊದಲೇ ಗೊತ್ತಾಯ್ತು. ಆದ್ದರಿಂದ ಎಲ್ಲವೂ ಇದು ಸುಳ್ಳು, ಇದನ್ನು ನಂಬುವವರು ಯಾರೂ ಇಲ್ಲ. ಸಭಿಕರು ಸ್ಪಷ್ಟ ಮಾಡಿ ಸಭೆಯನ್ನು ಮುಗಿಸಿದ್ದೇವೆ. ನಡೀರಿ ಇಲ್ಲಿಂದ. ನಾನು ಒಳಗಿಂದ ಹೊರಗೆ ಬರುವಾಗಿರಬಾರ್ದು. ಆಯ್ತಲ್ಲ ಸರ್, ಆಯ್ತಲ್ಲ, ಮುಖಕ್ಕೊಂದು ಮಂಗಳಾರತಿ ಆಯ್ತಲ್ಲ. ಅವನ ಸತ್ಯ ಪ್ರಕಟ ಆಯ್ತು. ಯಾವುದು? ಒಳಗಿದ್ದು. ನಿಮಗಷ್ಟು ಅವಸರ ಎಂತದ್ದು ಸ್ವಾಮಿ? ನಾನು ಕೊಡ್ತೇನಂತ ಹೇಳಲಿಲ್ವಾ? ಅಂಬಾ, ತಮಾಷೆಗಾಗಿ ನಿನ್ನ ಜೊತೆ ನಾನು ಮಾತನಾಡಿದ ವಿನಃ ದ್ರವ್ಯದ ಆಸೆಯಿಂದ ಅಲ್ಲ ಮಗಳೇ. ಅರ್ಥವಾಯಿತು ಸ್ವಾಮಿ. ಬ್ರಾಹ್ಮಣರಿಗೆ ಕೊಡ್ತೇನಂತ ಹೇಳಿದ ಮೇಲೆ ತಪ್ಪಿದ್ರೆ ದೋಷ ಬರ್ತದಂತೆ. ಈಗಲೇ ನನ್ನ ಸ್ಥಿತಿ ಏನಾಗಿದೆ ಎನ್ನುವುದನ್ನು ನೀವು ತಿಳಿದವರು. ಮತ್ತೆ ಇನ್ನೊಂದು ದೋಷಕ್ಕೆ ನಾನು ಒಳಗಾಗುವುದಿಲ್ಲ ಸ್ವಾಮಿ. ಸಾಕು. ಕಾಶಿಯಿಂದ ಸ್ವಯಂವರ ಮಂಟಪದಲ್ಲಿ ಸಾಲಂಕೃತರಾಗಿ ಶೃಂಗರಿಸಿದ್ರು ನಮ್ಮಪ್ಪ ನಮ್ಮನ್ನು. ಹಾಗೆ ಅದೇ ಸಾಲಂಕೃತರಾಗಿ ಹಸ್ತಿನೆಯನ್ನು ಸೇರಿದೆ. ಮತ್ತೆ ಸಾಲ್ವ ನನ್ನನ್ನು ಮದುವೆ ಆಗ್ತೇನೆ ಎನ್ನುವಂತ ಆಸೆಯನ್ನು ಹೊತ್ತು ಸಾಲಂಕೃತಳಾಗಿಯೇ ಬಂದೆ ಸ್ವಾಮಿ. ಹೌದು ಮಗಳೇ. ಆದ್ರೆ ಹೆಣ್ಣೊಬ್ಬಳು ಶೃಂಗರಿಸಿಕೊಳ್ತಾಳೆ. ಯಾರಿಗಾಗಿ ಹೇಳಿ? ತನ್ನನ್ನು ಮದುವೆ ಆದವನಿಗಾಗಿ ಮಾತ್ರ. ನಿಜ. ಅವನಿಗೆ ನಾನು ಬೇಡ ಆದ ಮೇಲೆ ನನ್ನ ಮೈ ಮೇಲಿರುವಂತ ಆಭರಣ ನನಗೆ ಭಾರ ಸ್ವಾಮಿ. ಭಾರ ಅನಿಸ್ತದೆ ನನಗೆ. ಹೌದು ಮಗಳೇ. ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನನ್ನ ಮುಂದಿಟ್ಟವರು ನೀವು. ನನಗಿದು ಯಾವುದು ಬೇಡ ಸ್ವಾಮಿ. ಇನ್ನು ನನ್ನ ಬದುಕಿನಲ್ಲಿ ಏನಿದೆ ಹೇಳಿ? ಪಟ್ಟೆ ಸೀರೆ, ಆಭರಣ, ಇದು ಯಾವುದಕ್ಕೂ ಅವಕಾಶ ಎನ್ನುವುದೇ ಇಲ್ಲ. ನನಗಿದು ಯಾವುದೂ ಬೇಡ ಸ್ವಾಮಿ. ಮೈ ಮೇಲಿರುವಂತ ಆಭರಣವನ್ನೆಲ್ಲ ಕಳಚಿ ನಿಮಗೆ ಕೊಡ್ತಾ ಇದ್ದೇನೆ. ಅಂಬಾ, ಸ್ವೀಕರಿಸಿ. ನಿಮಗೆ ಯಾವುದಕ್ಕಾದ್ರೂ ಅನುಕೂಲ ಆದೀತು. ನಿನ್ನ ಈ ಸ್ಥಿತಿಯನ್ನು ಕಂಡು ನನ್ನ ಮನಸ್ಸು ಕರಗ್ತಾ ಉಂಟು ಅಂಬಾ. ಯಾವ ಹೆಣ್ಣು ಮಗುವಿಗೂ ಇಂಥ ಸ್ಥಿತಿ ಬರಬಾರದು ಕಂದ, ಇಂಥ ಸ್ಥಿತಿ ಬರಬಾರದು. ಹೆಣ್ಣಿನ ಮನಸ್ಸು ಏನೆಂದು ಅರಿಯದೆ ಸಾಲ್ವಾ ಕ್ರೂರನಾಗಿ ನಿನ್ನನ್ನು ವ್ಯಭಿಚಾರಿ ಎಂದಾಗ ನನ್ನ ಮನಸ್ಸು ಕರಗಿ ಹೋಯಿತು ಅಂಬಾ. ಆದರೆ ಸತ್ಯವು ಯಾವಾಗಲೂ ಗೆಲ್ತದೆ ಮಗಳೇ. ಬ್ರಾಹ್ಮಣರೊಟ್ಟಿಗೆ ಬಂದ ನಿನಗೆ ಯಾವ ಲಾಭವೂ ಆಗಿಲ್ಲ ಎಂಬ ವ್ಯಥೆ ನನ್ನಲ್ಲಿ. ಆದರೆ ಹೆಣ್ಣಿಗಾದಂತಹ ನೋವನ್ನು, ನಿನಗಾದಂತಹ ನೋವನ್ನು ಈ ಪ್ರಪಂಚದಲ್ಲಿ ಯಾರು ಪಡೆಯಬಾರದು ಮಗಳೇ. ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ ಮಗಳೇ. ನಾನು ಹಸ್ತಿನಿಗೆ ಹೋಗಲೇಬೇಕು ಕಂದ. ಸರಿ ಸ್ವಾಮಿ, ಸರಿ. ಶುಭವಾಗಲಿ ಮಗಳೇ, ಶುಭವಾಗಲಿ. ನಿಮಗೆ ನನ್ನಿಂದ ತೊಂದರೆ ಆಗಿರಬಹುದು ಸ್ವಾಮಿ. ನನ್ನನ್ನು ಕ್ಷಮಿಸಿ ಸ್ವಾಮಿ, ಕ್ಷಮಿಸಿ ನನ್ನನ್ನು. ಆಗಲಿ ಮಗಳೇ. ಇಲ್ಲ ಇಲ್ಲ, ಅಯ್ಯೋ ಅಯ್ಯೋ. ಮರುಳೇ ನಾನಾಗಿರ್ಪೇ, ನಾನೊಬ್ಳು ಹುಚ್ಚಿ, ನಾನು ಹುಚ್ಚಿ. ಮರುಳೇ ನಾನು ಆಗಿರ್ಪೇ. ಅಯ್ಯೋ, ಮತ್ಪಿತ ಪರಮ
ಮತ್ಪಿತ ಪರಮ ತಾಗಗಿ ಸಾಲ್ವ ಮೂರ್ಖನು ಸಾಲ್ವನೊಬ್ಬ ಮೂರ್ಖ. ಸುರನದಿ ಸುತ ಬುದ್ಧಿಹೀನನು ಸುರನದಿ ಸುತ ಬುದ್ಧಿಹೀನನು ಸುರನದಿ ಸುತ ಬುದ್ಧಿಹೀನನು ಎಲ್ಲ ಸೃಷ್ಟಿಸಿದ ಸರಸಿಜ ದುಷ್ಟ ಎಲ್ಲ ಸೃಷ್ಟಿಸಿದ ಸರಸಿಜ ಆಸನ ದುಷ್ಟ 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 ನಿದರುಳು ಇದರುಳು ಸರ್ವ ಕಾರಣ ಮೂಲ ಭೀಷ್ಮನೇ ಸತ್ಯ. ಇದರುಳು ಸರ್ವ ಕಾರಣ ಮೂಲ ಭೀಷ್ಮನೇ ತರಳತನವೇ ನಿಂಬೆ ಹೋಗುವೆ ಅವನ ಬಳಿಗೆನುತ ಮರುಳೇ 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 ನಾ ಮರುಳೇ ನಾನು ನಾನೊಬ್ಳು ಹುಚ್ಚಿ. ನಾನೊಬ್ಳು ಹುಚ್ಚಿ. ಇಲ್ಲದಿದ್ರೆ ಸಾಲ್ವನ ಬಣ್ಣನೆಯ ಮಾತಿಗೆ ಮರುಳಾಗಿ ಮದುವೆ ಆಗ್ತೇನಂತ ಒಪ್ಪಿದನಲ್ಲ ನಾನು. ಅವನ ಪೂರ್ವಪರ ಏನೆನ್ನುವುದನ್ನು ತಿಳಿಯದೆ ಅವನಿಗೆ ನಾನು ಭಾಷೆಯನ್ನು ಕೊಟ್ಟನಲ್ಲ ನಾನು. ನನ್ನದು ಮರುಳಾಟಿಕೆ. ನಾನೊಬ್ಬಳು ಮರುಳಿ. ನಾನೊಬ್ಬಳು ಹುಚ್ಚಿ. ಇಲ್ಲ, ನಾನಂತಲ್ಲ, ಪರಿಸರ ಪರಿಸ್ಥಿತಿ ಎನ್ನುವುದು ಪ್ರಚೋದಿಸಿತು. ನನ್ನ ಸ್ಥಾನದಲ್ಲಿ ಯಾವ ಹೆಣ್ಣಿದ್ರೂ ಅದನ್ನೇ ಮಾಡ್ತಾ ಇದ್ಲು. ನನ್ನದು ತಪ್ಪಿಲ್ಲ. ನಾನು ಮರುಳೆ ಅಲ್ಲ. ನನ್ನಪ್ಪ ಪರಮ ಪಾತಕಿ. ಇಲ್ಲದೆ ಇದ್ರೆ ಮಕ್ಕಳ ಆಸೆ ಆಕಾಂಕ್ಷೆ ಏನೆನ್ನುವುದನ್ನು ತಿಳಿಯದೆ ವಿಕ್ರಮವೇ ಪಣವಂತೆ, ಬಲವಂತನಿಗೆ ಕೊಟ್ಟು ಮದುವೆ ಮಾಡಿಸುವುದಂತೆ. ತ್ರಾಣ ಎನ್ನುವುದು ಕೋಣನಿಗಿರುವುದಿಲ್ವ ಸ್ವಾಮಿ? ಬಲವಂತರೆಲ್ಲ ಸುಸಂಸ್ಕೃತರಿಂದ ಇರಬೇಕಂತ ಏನಾದರೂ ಇದೆಯೇ? ಇಲ್ಲ. ನನ್ನಪ್ಪ ಪರಮ ಪಾತಕಿ. ಅವನಿಂದಲೇ ನನ್ನ ಬದುಕೆನ್ನುವುದು ಹೀಗಾಯಿತು. ಇಲ್ಲ, ನನ್ನಪ್ಪನದ್ದು ಯಾವ ತಪ್ಪು ಇಲ್ಲ. ನನ್ನಪ್ಪ ಪಾತಕಿ ಅಲ್ಲ. ತನ್ನ ಮಕ್ಕಳು ಬಲವಂತನ ಕೈ ಸೇರಿದ್ರೆ ನೆಮ್ಮದಿಯಿಂದ ಜೀವನ ಮಾಡ್ತಾರೆ ಎನ್ನುವಂತ ಆಸೆ ಇರಬಹುದು ನನ್ನಪ್ಪನಿ. ಈ ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಾದ್ರೂ ಇರಬಹುದು, ಕೆಟ್ಟ ತಂದೆ ತಾಯಿಯಂದಿರುವುದಕ್ಕೆ ಸಾಧ್ಯ ಇಲ್ಲ. ನನ್ನಪ್ಪ ಪಾತಕಿ ಅಲ್ಲ. ಹೌದು, ಸಾಲ್ವನೊಬ್ಬ ಮೂರ್ಖ. ಇಲ್ಲದಿದ್ರೆ ನನ್ನನ್ನು ಕಂಡಂತ ಅವನು ಬಣ್ಣನೆಯ ಮಾತನ್ನು ಆಡಿ ಪರಮ ಸುಂದರಿ ನೀನ್ ಯಾರೆನ್ನುವುದಾಗಿ ಕೇಳಿ ಅವನನ್ನು ಮೆಚ್ಚುವ ಹಾಗೆ ಮಾಡಿದನಲ್ಲ. ಪತಂಗ ಪ್ರವೃತ್ತಿಯವ ದುಷ್ಟ. ಅವನೊಬ್ಬ ಮೂರ್ಖ ಅಲ್ಲ, ಸಾಲ್ವ ಮೂರ್ಖನಲ್ಲ. ಅವನದ್ದು ಯಾವ ತಪ್ಪೂ ಇಲ್ಲ. ಯಾವನೇ ಆಗಿರಲಿ,
ತಾನು ಮೆಚ್ಚಿದಂತ ಹೆಣ್ಣೊಬ್ಬಳು ಕೆಲವೊಂದು ದಿನ ಇನ್ನೊಬ್ಬನ ಜೊತೆಯಲ್ಲಿ ಇದ್ದು ಬಂದಳು ಅಂತಾದ್ರೆ ಹೇಗೆ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ? ಸಾಲ್ವನದ್ದು ಯಾವ ತಪ್ಪು ಇಲ್ಲ, ಅವನೊಬ್ಬ ಮೂರ್ಖನಲ್ಲ. ಹಾಗಾದ್ರೆ ಯಾರು? ನನ್ನನ್ನು ಹುಟ್ಟಿಸಿದಂತ ವಿಧಾತ, ಆ ಬ್ರಹ್ಮದೇವನೊಬ್ಬ ದುಷ್ಟನವನು. ಯಾಕೆ ನನ್ನ ಹಣೆಯ ಹಲಗೆಯ ಮೇಲೆ ಈ ರೀತಿ ಬರೆಯಬೇಕಿತ್ತು? ಯಾಕೆ ಬರೆದನೆ ಹೀಗೆ? ಬ್ರಹ್ಮದೇವ ದುಷ್ಟನಲ್ಲ, ಆಸ್ತಿಕರಾದವರು ನಾವು. ಈ ಜನ್ಮ ಹೋದ ಜನ್ಮವೇ ಹೌದು ಅಂತಾದ್ರೆ ಹಿಂದಿನ ಜನ್ಮಕ್ಕೆ ಅನುಸಾರವಾಗಿ ಹಣೆಯಲ್ಲಿ ಬರೆಯುವುದಂತೆ. ಹೌದು, ಒಂದು ಜೀವಿ ಹುಟ್ಟುವ ಪೂರ್ವದಲ್ಲಿ ಹೀಗೆ ಹುಟ್ಟಬೇಕು, ಹೀಗೆ ಸಾಗಬೇಕು, ಹೀಗೆ ಅಂತ್ಯಗೊಳ್ಳಬೇಕು ಎನ್ನುವುದಾಗಿ ಆ ವಿಧಾತ ಬರೆದಿರಿಸ್ತಾನೆ. ಬರೆದಂತ ಆತ ಹೀಗೆ ಬರೆದಿದ್ದಾನೆ ಅಂತ ಹೇಳುವುದಿಲ್ಲ, ಬರೆಸಿಕೊಂಡವನಿಗೆ ಅದನ್ನು ಓದಲಿಕ್ಕೆ ಬರುವುದಿಲ್ಲ. ಹಾಗಾಗಿ ವಿಧಾತನದ್ದು ಯಾವ ತಪ್ಪು ಇಲ್ಲ, ಅವನೊಬ್ಬ ದುಷ್ಟನಲ್ಲ. ನಾನು ಮರುಳೆ ಅಲ್ಲ, ನನ್ನಪ್ಪ ಪಾತಕಿ ಅಲ್ಲ, ಸಾಲ್ವ ಮೂರ್ಖನಲ್ಲ, ವಿಧಾತ ದುಷ್ಟನಲ್ಲ. ಹಾಗಾದ್ರೂ ನನ್ನ ಸ್ಥಿತಿ ಹೀಗಾಯಿತು ಅಂತ ಆದ್ರೆ ಯಾರಿದಕ್ಕೆ ಕಾರಣರು? ಯಾರಿದಕ್ಕೆ ಕಾರಣರು? ಸರ್ವಕ್ಕೂ ಕಾರಣ ಮೂಲ ಭೀಷ್ಮನೇ. ಹೌದು, ನಾನು ಕೇಳಬೇಕಾದದ್ದು ಅವನಲ್ಲಿ. ಹೋಗಿ ಭೀಷ್ಮನನ್ನೇ ಸಂದರ್ಶಿಸ್ತೇನೆ, ಅವನಲ್ಲಿಯೇ ಹೋಗಿ ಕೇಳ್ತೇನೆ. ಭೀಷ್ಮ, ಇಗೋ ಬಂದೆ, ಬಂದೆ ಭೀಷ್ಮ, ಬಂದೆ ಬಂದೆ. ಕೇಳಿರಿ ಮುನಿವರರು, ತೋಚವ ತಾಳಿರೈ, ತೋಷವ ತಾಳಿರೈ, ನಾ ಗೆಲುವೆ ಭೀಷ್ಮನ ಹೇಳಿಗಳು ಹುವೆ ನೀಲಕುಂತಳೆಯನು ವರಿಪುದಕಿ. ಕೇಳದಿರೆ ನೀತಿಯನು ಶಸ್ತ್ರದಿ ಸೀಳುವೆನು, ತಪ್ಪಿಲ್ಲ ವೀಕ್ಷಣ ಪೀಳಿರಿ ನೀವೆನುತ ಹೊರಡಲು ಪರಶುಧಾರಕನು. ಕೇಳಿರೈ ಮುನಿವರರು, ತೋಷವ ತಾಳಿ ಜೀವನಕ್ಕೊಂದು ಹೀಗೆಯೇ ಅರ್ಥ ಎನ್ನುವ ಹಾಗೆ ಊಹಿಸಿದವರೂ ಇಲ್ಲ, ಅರ್ಥ ಕಲ್ಪಿಸಿದವರೂ ಇಲ್ಲ. ನಿಗೂಢವಾದ ಅನೂಹ್ಯವಾದ ಜೀವನವನ್ನು ವಿಸ್ತಾರವಾಗಿ ಅರ್ಥವಿಸಿಕೊಳ್ಳುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಂತಹ ಜೀವನಕ್ಕೊಮ್ಮೆ ಬೆನ್ನು ಹಾಕಿದೆವು ಅಂತಾದರೆ ಮತ್ತೆ ನಾವು ಏರಿರಬೇಕಾದ್ದು ಬೆಟ್ಟದ ತುದಿಯನ್ನೇ. ಹಾಗಾಗಿಯೇ ಮಹೇಂದ್ರ ಪರ್ವತದಲ್ಲಿ ನಿರತವಾದ ತಪಶ್ಚರ್ಯೆಯಲ್ಲೇ ನಾನು ನಿರತನಾದವನು. ಒಮ್ಮೆ ಬಂದಿದ್ದೆ, ವಿಶೇಷವಾದ ಒಂದು ಆಸ್ಫೋಟನವನ್ನು ಕೇಳಿ ಇಳಿದು ಬಂದ ನಾನು ಕಣ್ಣ ಮುಂಭಾಗದಲ್ಲಿ ಕಾಣಿಸಿದ ರಾಮನಲ್ಲಿ ಪ್ರಪಂಚ ಮುಖಕ್ಕೆ 2 ರಾಮರ ಅಗತ್ಯ ಇಲ್ಲ, ಇದ್ದರೆ ಒಬ್ಬ ಸಾಕು ಅಂತ ಕೈಯಲ್ಲಿದ್ದಂತಹ ವೈಷ್ಣವ ಧನುಸನ್ನು ಅವನ ಮುಂಭಾಗದಲ್ಲಿರಿಸಿದಾಗ ಅದನ್ನಾದರೂ ಎದೆಯೇರಿಸುವುದರ ಮೂಲಕವಾಗಿ ತಾನು ಲೋಕಕ್ಕೆ ಕೋದಂಡಪಾಣಿಯಾಗುವವನು ಎನ್ನುವುದನ್ನು ಅವ ಗುರುತಿಸಿದ ಬಳಿಕ ಮತ್ತೆ ಇಲ್ಲಿಯ ಯಾವ ವ್ಯವಹಾರವು ನನಗೆ ಅಗತ್ಯ ಇಲ್ಲ ಅಂತ ಕಂಡು ಮಹೇಂದ್ರಾಚಲವನ್ನು ಏರಿದವನು. ಈಗ ಮತ್ತೆ ಏನೋ ಯಾವುದೋ ಒಂದು ವಿಚಾರ ನನ್ನನ್ನು ಸೆಳೆಯಲ್ಪಟ್ಟಾಗ ನನ್ನ ಶಿಷ್ಯ ದಾರಿ ತಪ್ಪಿದ್ದಾನೆ ಎನ್ನುವ ವಿಚಾರ ಅರಿತಾಗ ಇಳಿಬೇಕು ಅಂತ ಅನ್ನಿಸಿತು. ಸರಿ, ತಪಸ್ಸನ್ನು ಬಿಟ್ಟು ನೇರವಾಗಿ ಬಂದು ಸೇರಿದ್ದು ಶೈಕ್ಯಾವತ್ಯ ಮಹರ್ಷಿ ಆಶ್ರಮವನ್ನು. ಮುನಿಪನನ್ನು ಕಾಣಬೇಕು ಅಂತ ಬಂದ ನನಗೆ ನನ್ನ ಮಿತ್ರನಾದಂತಹ ಹೋತೃವಾಹನ ನನ್ನ ಕಣ್ಣಿಗೆ ಕಾಣಿಸಲ್ಪಟ್ಟ. ಅವನಲ್ಲಿ ನುಡಿಸ್ತೇನೆ ಅಂತ ನೋಡುವಾಗ ಅವನ ಬಳಿಯಲ್ಲೇ ಇದ್ದವಳು ಒಬ್ಬಾಕೆ ತರುಣಿ, ಕೂದಲನ್ನು ಕೆದರಿಕೊಂಡು ಮಲಿನ ವಸ್ತ್ರದಲ್ಲಿ
ವಿಚಿತ್ರವಾಗಿ ಏನೋ ಒಂದು ಗರಬಡಿದವಳ ಹಾಗೆ ನಿಂತದ್ದನ್ನು ನಾನು ಕಂಡೆ. ಯಾರಿವಳು, ಯಾಕೆ ಇವಳನ್ನು ಕರ್ಕೊಂಡು ಬಂದಿದ್ದಿ ಅನ್ನುವ ಹಾಗೆ ಅವನಲ್ಲಿ ಕೇಳಿದ್ರೆ, ಇವಳು ಅನ್ಯಲಲ್ಲ, ನಮ್ಮವಳೇ ಇದ್ದಾಳೆ. ಮಗಳಾದ ಶಶಿರೇಖೆಯನ್ನು ಕಾಶಿರಾಜನಾದ ಪ್ರತಾಪಸೇನನಿಗೆ ಮದುವೆ ಮಾಡಿಕೊಟ್ಟಿದ್ದೆ. ಅವನಲ್ಲಿ ಹುಟ್ಟಿಕೊಂಡ 3 ಹೆಣ್ಣು ಮಕ್ಕಳಲ್ಲಿ ಹಿರಿಯವಳಿವಳು ಅಂಬೆ ಅಂತ ಹೆಸರು ಅಂತ. ಏನು ಇವಳ ವರ್ತಮಾನ ಅಂತ ಕೇಳುವಾಗ ಅವಳು ಹೇಳುತ್ತಾಳೆ, ಏನು ತನ್ನ ಮದುವೆಯ ವಿಚಾರದಲ್ಲಿ ಮಧ್ಯಪ್ರವೇಶಿಸಿದ ಭೀಷ್ಮ ತನ್ನ ಬದುಕು ಬರಡಾಗುವ ಹಾಗೆ ಮಾಡಿದ. ಒಂದು ಸರಿಯಾದ ನಿಲ್ದಾಣವನ್ನು ಒದಗಿಸಿಕೊಡ್ಲಿಲ್ಲ. ಒಟ್ಟಂದದಲ್ಲಿ ಬದುಕೇ ಇಲ್ಲ ಅಂತ ಮಾಡಿದ್ದೇನೆ. ಹೆಚ್ಚು ಹೇಳುವುದಿದ್ರೆ ಮರುಳೇ ಹಿಡಿಯಿತು ನನಗೆ ಅಂತ ಅವಳು ಹೇಳ್ತಾ ಇದ್ದಾಳೆ. ಮತ್ತೆ ಮತ್ತೊಂದು ವಾಕ್ಯವೇ ಇಲ್ಲ, ಭೀಷ್ಮನನ್ನು ಕೊಲ್ಲು, ಇದುವೇ ಅವಳ ವಾಕ್ಯವಾಗುತ್ತಾ ಉಂಟು. ಆಗ ಮದುವೆಯ ಆ ಸ್ವಯಂವರದ ಪೂರ್ವ ವೃತ್ತಾಂತಗಳನ್ನು ಸೇರಿದ ಮುನಿಪರೆಲ್ಲವರು ಆಡ್ತಾ ಇದ್ದಾರೆ. ಈಗ ಬೆರಳು ಮಾಡಿ ತೋರಿಸುವುದೇನು, ನಿನ್ನ ಶಿಷ್ಯ ತಪ್ಪಿದ್ದಾನೆ, ಶಿಷ್ಯನೊಬ್ಬನ ತಪ್ಪಿಗೆ ಅವನಿಗೆ ವಿದ್ಯೆ ಕಲಿಸಿದ ಗುರುವೇ ಹೊಣೆಗಾರಿಕೆ ಮಾಡಬೇಕಾಗ್ತದೆ. ಆಗ ಅವರಿಗೆಲ್ಲ ಧೈರ್ಯವನ್ನು ಹೇಳ್ತಾ ಇದ್ದದ್ದು, ಯಾರೂ ಚಿಂತೆ ಮಾಡಬೇಡಿ, ಯಾರೂ ಇದರ ಬಗೆಗೆ ಆಕ್ಷೇಪವನ್ನು ಹೇಳಬೇಕಾದ್ದೇ ಇಲ್ಲ, ನಾನಿದ್ದೇನೆ, ನಾ ಭೀಷ್ಮನ ಗೆಲುವೆ, ನನ್ನ ಮನಸ್ಸೇನು ಅಂತ ಅರ್ಥವಿಸಿಕೊಂಡವನು ಅವನ ಚಿತ್ತದ ತಾಪವನ್ನು ದೂರೀಕರಣ ಮಾಡಿದವನು ನಾನು. ಹಾಗಾಗಿ ಭೀಷ್ಮನಿಗೆ ನಾನು ಹೇಳ್ತೇನೆ, ನೀಲಕುಂತಳೆಯ ಒಲಿಸುವುದಕ್ಕೆ ನಾನು ಹೇಳ್ತೇನೆ ಅಂತ ಹೇಳಿದ್ದೇನೆ. ಸರಿ, ಒಂದು ವೇಳೆ ನನ್ನ ಮಾತು ಪಥ್ಯವಾಗದೇ ಇದ್ರೆ ಒಣಗಿದ ವೃಕ್ಷವಾಗುತ್ತಾನೆ ಅಂತ ಆದ್ರೆ ಅಂತವನನ್ನು ಮತ್ತೆ ಸೀಳಬೇಕು ಅಂತಲೇ ಇರುವುದು. ಮಾತಿಗೆ ಒಡಂಬಡದೇ ಇದ್ದರೆ ಕದನದ ಮೂಲಕವಾಗಿ ಆದರೂ ಅವನಿಗೆ ಬುದ್ಧಿಯನ್ನು ನಾನು ಹೇಳುತ್ತೇನೆ ಅಂತ ಅವರಿಗೆ ಮಾತನ್ನು ಹೇಳಿದ್ದೇನೆ. ಕುರುಕ್ಷೇತ್ರದ ಈ ಭೂಮಿಗೆ ಬಂದು ತಲುಪಿದ್ದೇನೆ. ಶಿಷ್ಯನಾದ ಅಕೃತವರ್ಣನಲ್ಲಿ ಹೇಳಿದ್ದೇನೆ, ಮೊದಲೇ ಸಹಪಾಠಿ ಭೀಷ್ಮನಿಗೆ ಅವನ ಮೂಲಕವಾಗಿ ವಿಚಾರವನ್ನು ಮುಟ್ಟಿಸಬೇಕು. ಬಾಸಿಂಗಧಾರಿಯಾಗಿಯೇ ಬರಬೇಕು ಅಂಬೆಯನ್ನು ವಿವಾಹವಾಗುವುದಕ್ಕೆ. ಸರಿ, ಅದಲ್ಲ ಧನುರ್ಬಾಣಗಳನ್ನು ಧರಿಸಿ ಬರಲಿ ಅಂತ ಹೇಳಿದ್ದೇನೆ. ಏನಾಗ್ತದೆ ನೋಡುವ. ಪರಮ ರುಚಿ ಮಂಡಲದ ಮಧ್ಯದಿ ಮೆರೆವ ಯಜ್ಞೇಶ್ವರನ ಪ್ರಭೆಯಲಿ ಪರಮ ರುಚಿ ಮಂಡಲದ ಮಧ್ಯದಿ ಮೆರೆವ ಯಜ್ಞೇಶ್ವರನ ಪ್ರಭೆಯಲಿ ವರಜಟ ಮಂಡಲದಿ ಶೋಭಿಪ ವರಜಟ ಮಂಡಲದಿ ಶೋಭಿಪ ಭಾರ್ಗವೇಶ್ವರನ ಪರಿಕಿಸುತ್ತಲಭಿನಮಿಸಿ ಭೀಷ್ಮನೋ ಪರಿಕಿಸುತ್ತಲಭಿನಮಿಸಿ ಭೀಷ್ಮನು ಚರಣ ಪ್ರಕ್ಷಾಳನವಗೆಯುತ ಶಿರದಿ ತೀರ್ಥವ ಧರಿಸಿ ಮಧುಪರ್ಗಾದಿಗಳ ತಾನಿತು ಸತ್ಯಾಸತ್ಯತೆಯನ್ನು ಹೊರಗಲ್ಲಿಗೆ ಹಚ್ಚುವುದಕ್ಕೆ ಸಿದ್ಧಗೊಂಡಂತ ಯಜ್ಞಕ್ಷೇತ್ರ ಕುರುಕ್ಷೇತ್ರ. ಕರ್ಮವನ್ನು ಮಾಡದೆ ನಿರ್ವಾಹವೇ ಇಲ್ಲದೆ ಕರ್ಮದ ಫಲಶ್ರುತಿಯನ್ನು ಪಡೆಯದೇ ಇರುವುದಕ್ಕೆ ಸಾಧ್ಯವೇ ಇಲ್ಲದ ಮರ್ತ್ಯ ನಾನಾಗಿರುವ ಕಾರಣದಿಂದಲೇ ಈ ಯಜ್ಞವನ್ನು ಸಮೀಪ ದೃಷ್ಟಿಯಿಂದ ನೋಡಬೇಕು ಅಂತಲೇ ಮಹಾಸಂಕಲ್ಪಗೈದಿದ್ದಾರೆ ಯಜ್ಞೇಶ್ವರನ ಸ್ಥಾನದಲ್ಲಿರುವ ನಮ್ಮ ಗುರುಗಳು. ಅವರ ನಿರೂಪದಂತೆ ಸತೀರ್ಥನಾದಂತಹ ಅಕೃತವ್ರಣನ ಸಂದೇಶದಂತೆ ಸಕಲ ಸಿದ್ಧತೆಗಳೊಂದಿಗೆ ಸಾಗಿ ಬಂದಿದ್ದೇನೆ. ಸರಿ, ರಥದಲ್ಲಿ ಆಯುಧಗಳು ಉಂಟು,
ಗುರುವನ್ನು ಸ್ವಾಗತಿಸುವುದಕ್ಕೆ ಯಾವೆಲ್ಲ ಏರ್ಪಾಟುಗಳುಂಟೋ ಅವುಗಳೂ ಸೇರಿಕೊಂಡಿದ್ದಾವೆ. ಇಳಿದು ನಡೆಯುತ್ತಾ ಮುಂದೆ ಬಂದು ಗುರುಗಳಿಗೆ ಪ್ರೀತಿಯ ಅಭಿವಾದನವನ್ನು ಸಲ್ಲಿಸಿದ್ದೇನೆ. ಯಜ್ಞೇಶ್ವರನ ಸುತ್ತಮುತ್ತ ವ್ಯಾಪಿಸಿ ನಿಂತಿರುವ ಋತ್ವಿಕರ ಹಾಗೆ ಕಾಣಿಸುತ್ತಿರುವಂಥ ವಿಪ್ರಸ್ತೋಮ, ಋಷಿಸ್ತೋಮ, ಅವರೆಲ್ಲರ ಪ್ರೇರಣೆ, ಅವರೆಲ್ಲರ ಕೋರಿಕೆ, ಅವರೆಲ್ಲರ ಸೂಚನೆ, ಅದನ್ನು ಅನುಷ್ಠಾನಗೊಳಿಸುವುದಕ್ಕಾಗಿಯೇ ಯಜ್ಞೇಶ್ವರ ಪ್ರಭಾಮಂಡಲದ ತುದಿಯ ಶಿಖೆಯ ಹಾಗೆ ಕಾಣಿಸುತ್ತಿದ್ದಾರೆ. ಅವರನ್ನು ಕಂಡಾಗ ಅಭಿನಮಿಸಿ ಅವರಿಗೆ ಪ್ರೀತಿಯಿಂದ ಪ್ರದಕ್ಷಿಣೆ ಬಂದು ಅವರನ್ನೇ ಶುದ್ಧಿಗೊಳಿಸುವುದಲ್ಲ, ಅವರು ಶುದ್ಧಿಗೊಳಿಸಿದ ಈತನು ಅವರ ಶುದ್ಧಿಯ ಸ್ಥಿತಿಯನ್ನು ಕಾಣುವುದಕ್ಕೆ ಬದ್ಧನಿದ್ದಾನೆ ಎನ್ನುವುದರ ಸಂಕೇತವೋ ಎನ್ನುವ ಹಾಗೆ ಅವರ ಪಾದ ಪ್ರಕ್ಷಾಳನವನ್ನು ಮಾಡಿದ್ದೇನೆ. ಶಿರದಲ್ಲಿ ಅದೇ ಜಲವನ್ನು ತೀರ್ಥ ಅಂತ ಧರಿಸಿದ್ದೇನೆ. ಆ ಬಳಿಕ ಅವರಿಗೆ ಮಧುಪರ್ಕಾದಿಗಳನ್ನಿತ್ತು ಸತ್ಕರಿಸಿದ್ದೇನೆ. ಆಮೇಲೆ ವರರತುನಮಯ ಪೀಠವಿಯೂತ ರತುನಮಯ ಪೀಠವನ್ನು ಈಯುತ ಕರವಿಡಿದು ಕೊಳ್ಳಿರಿಸಿ ದೈನ್ಯದೇ ಶಿರಬಾಗುತ ಗುರು ನಮೋ ಶಿರಬಾಗುತ ಗುರು ನಮೋ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರು ನಮೋ ಎಂದೆನುತ ನಿಂದಿರಲು ಗುರುವೇ ಗುರು ನಮೋ ಗುರುಗಳ ಚರಣಯುಗ್ಮಗಳನ್ನು ನಾನು ಹಿಡಿದರೆ ಅದು ದೈನ್ಯದ ಸ್ಥಿತಿ. ಆದರೆ ವಿಶಿಷ್ಟವಾದಂಥ ಎರಡೂ ಭಾಗಗಳಿಗೆ ಜೋತು ಬಿಂದದ್ದಂಥ ದಂಡಗಳೆನಿಸಿದ ತೋಳುಗಳನ್ನು ಕರ ಅಂತ ಕರೆದರೆ, ಕರಗಳನ್ನು ಹಿಡಿದರೆ ದೈನ್ಯದ ಸ್ಥಿತಿ. ನನ್ನಂತ ಕ್ಷಾತ್ರಕರ್ಮಿಗೆ ಅದಕ್ಕಿಂತ ಹೀನ ಸ್ಥಿತಿ ಬರುವುದಕ್ಕಿಲ್ಲ, ಗುರುಗಳು ಅಂಗೀಕರಿಸುವುದಕ್ಕಿಲ್ಲ. ಆದ್ದರಿಂದಲೇ ಗುರುಗಳನ್ನು ದೈನ್ಯದಿಂದ ಸ್ತುತಿಸಿ ದೈನ್ಯ ಭಾವವನ್ನೇ ಸ್ಥಾಯಿಯಾಗಿಟ್ಟುಕೊಂಡು ಪವಿತ್ರವಾದ ಯಾವ ಕರಗಳ ಮೂಲಕ ನನ್ನನ್ನು ಆಲಿಂಗಿಸಿ ಅಕ್ಷರಾಭ್ಯಾಸವನ್ನು ಮಾಡಿ ಪ್ರಪಂಚದಲ್ಲಿ ಪ್ರೌಢರನ್ನಾಗಿ ಮಾಡಿದರೋ ಅವರನ್ನು ಕರೆತಂದು ರತುನಮಯವಾದಂಥ ಪೀಠದ ಮೇಲೆ ಏರಿಸಿ ಗುರುಭ್ಯೋ ನಮಃ ಎಂದು ನಿಂತೇ ಬಿಡ್ತೇನೆ. ಹಾ, ಕಂಡಿರಲ್ಲ ಈಗ ಪರಶುಧರನಾಕ್ಷಳದಿ ಶಿಷ್ಯನ ಪರಮ ಭಕ್ತಿಗೆ ಮೆಚ್ಚಿ ಮನದುಳು ಧರೆಯೊಳಗೆ ಎಣೆಯುಳ್ಟೆಗೆ ಎನ್ನುತ್ತಲಾಗ ಪೇಳಿದನು ಮೆಚ್ಚಿ ಮನದೊಳು ಸೇರಿದ ಋತ್ವಿಜರೆಲ್ಲವರೂ ಕೂಡ ಕಣ್ಣು ಬಾಯಿ ಬಿಟ್ಟು ನೋಡ್ತಾ ಇದ್ದಾರೆ. ನನ್ನ ಶಿಷ್ಯ ಎಷ್ಟು ಎತ್ತರಕ್ಕೆ ಏರಿದ್ರು ಹಾಗೆಯೇ ಇದ್ದಾನೆ, ನಾನು ಪೂರ್ವದಲ್ಲಿ ಕಂಡ ದೇವವೃತನ ಹಾಗೆ ಅಂತ. ಪಾದಕ್ಕೆ ಪಾದ್ಯ, ಹಸ್ತಾಗ್ನಿಗೆ ಅರ್ಘ್ಯ, ಮುಖಕ್ಕೆ ಆಚಮನೀಯ, ಉದರಕ್ಕೆ ಮಧುಪರ್ಕ, ಪೃಷ್ಠಾಗ್ನಿಗೆ ಆಸನವನ್ನು ಕೊಟ್ಟಂತಹ ನನ್ನ 5 ಅಗ್ನಿಯ ಶಮನವನ್ನು ಮಾಡಿ ಷೋಡಶೋಪೇತವಾದಂತಹ ಪೂಜೆಯನ್ನು ಮಾಡಬೇಕು ಅಂತ ಮುಂದಾದ ಅವನ ಪರಮ ಭಕ್ತಿಯನ್ನು ನೀವು ಕಂಡಿದ್ದೀರಿ, ನಾನು ಮೆಚ್ಚಿದ್ದೇನೆ. ಸರಿ, ಆದರೆ ಇಷ್ಟರಲ್ಲಿ ಮುಗಿಸಲಿಕ್ಕಿರುವುದಲ್ಲ. ಭೀಷ್ಮ ಆಚಾರ್ಯ, ಎಲ್ಲಿ ಇಟ್ಟಿದ್ಯೋ ನಿನ್ನ ಭೀಷ್ಮ ಬುದ್ಧಿಗಳ ನೀನೀಗ ಭೀಷ್ಮ
ಅನ್ಯ ಪುರುಷನೋಳು ಚಿತ್ತವಿಟ್ಟವಳ ತಂದು ತೊರೆದ ಕಾರಣವೇನು ಮತ್ತಿವಳ ನೀ ಬಿಟ್ಟರಾರು ವರಿಸುವರು ಭೀಷ್ಮ ಭೀಷ್ಮ ಮಗು ಆಚಾರ್ಯವರ ಲೋಕದಲ್ಲಿ ವಿಸ್ತಾರವಾಗಿ ಸರ್ವರೂ ಕರೆಯುವ ಭೀಷ್ಮ ಅನ್ನುವ ಹೆಸರು ನಾನಷ್ಟು ಕರೀಬೇಕು ಅಂತ ಕಾಣುವುದಿಲ್ಲ ನನಗೆ. ನಿಮ್ಮ ಅನುಗ್ರಹ, ನಿಮ್ಮ ಔದಾರ್ಯ. ಅಘನಾಶಿನಿಯಾದಂತಹ ಗಂಗಾ ಭವಾನಿ ಕರವಿಡಿದು ತಂದ ಎಳೆಯ ಕುವರನಾದಂತಹ ನಿನ್ನನ್ನೂ ಈ ಪೂರ್ವದಲ್ಲಿ ನಾನು ಕಂಡವ. ದೇವವ್ರತ ನಾಮಕನಾಗಿ ನೀನು ಬಂದವ. ಕ್ಷಾತ್ರಕ್ಕೆ ವಿದ್ಯೆಯ ಬೋಧನೆಯೇ ನನ್ನದಿಲ್ಲ ಅಂತ ನಾನು ಬೆನ್ನು ಹಾಕಿ ಕುಳಿತವರು ಬೇಡ ಅಂತ ಲೋಕದೊಳಗೆ ನಾನು ಒಪ್ಪಿರಬಹುದಾದ ಒಬ್ಬ ಕ್ಷತ್ರಿಯನಿದ್ರೆ ಅದು ರಾಮ ಮಾತ್ರ ಅಂತ ಇದ್ದವನು. ಆದರೆ ನಿನ್ನನ್ನು ಕರೆ ತಂದ ಬಳಿಕ ನಿನಗೆ ವಿದ್ಯೆಯನ್ನು ಕೊಡಬೇಕು ಅನ್ನುವುದನ್ನು ನಿನ್ನ ಮಾತೆ ಆಡಿದವಾಗ ನಾ ಒಪ್ಪಿದ್ದೇನೆ. ಯಾಕೆ? ನಿನ್ನ ಪೂರ್ವದ ಇತಿವೃತ್ತವನ್ನು ನಾನು ಅರಿತ ಕಾರಣ. ಮತ್ತೊಬ್ಬ ರಾಮನನ್ನು ಈ ಕಾಲದಲ್ಲಿ ಕಟ್ಟೆದು ನಿಲ್ಲಿಸುವ ಶಿಲ್ಪಿ ತಾನಾಗಬಹುದೇ? ದ್ವಾಪರ ಅನ್ನಬಹುದಾದ ಈ ಯುಗ ಮೂರನೆಯದ್ದಾಗಿ ಕಾಣಿಸುವ ಇಲ್ಲಿ ನೀನಿರುತ್ತ ನಿನ್ನ ಮೂಲಕವಾಗಿ ದ್ವಂದ್ವ ಇರಕೂಡದು, ಲೋಕ ಎಲ್ಲವೂ ಅದ್ವಂದ್ವವಾಗಿಯೇ ಇರಬೇಕು ಅನ್ನುವುದೇ ನನ್ನ ಪ್ರಧಾನ ಲಕ್ಷ್ಯವೂ ಆಗಿತ್ತು. ಮಗು, ಶ್ವೇತಶುಭ್ರವಾದಂತಹ ಬಟ್ಟೆಯೊಂದನ್ನು ನಾವು ಧರಿಸಿಕೊಂಡಿರ್ತೇವೆ. ಆ ಬಟ್ಟೆಯನ್ನು ಧರಿಸಿದವನಿಗೆ ಒಂದು ಭಯವೂ ಇರಬೇಕಾಗ್ತದೆ. ನನ್ನ ಮೈಯಲ್ಲಿ ಯಾವ ಕಾರಣಕ್ಕೊಂದು ಕೊಳೆಯಾಗಕೂಡದು ಅಂತ. ಕೆಲವು ನಾವು ಹೋಗುವಾಗ ನಮ್ಮ ಮೈ ಮೇಲೆ ಆಗಿ ಬಿಡುತ್ತದೆ, ಅನಿರೀಕ್ಷಿತ. ಹಾಗೆಂದು ಅದನ್ನು ತೊಳೆದುಕೊಳ್ಳದೆ ಇರುವುದು ತಪ್ಪಾಗುತ್ತದೆ. ಅದು ತಪ್ಪಾಗ್ತದೆ. ಆದ್ರೆ ನಾವಾಗಿಯೇ ಒಂದು ಅಂಟಿಸಿಕೊಳ್ಳುವುದು ಅಂತ ಉಂಟಲ್ಲ, ಸ್ವೇಚ್ಛೆಯಿಂದ ಹಾಗೆ ಕೈಯಕೂಡದು. ಹಾಗೆ ಆಯಿತು ಅಂತ ಆದ್ರೆ ಅದಕ್ಕಿಂತ ಬೇರೆ ಅಪರಾಧ ಬೇರೆ ಯಾವುದೂ ಇಲ್ಲ ಅಂತ ಹೇಳುವುದು ಭೀಷ್ಮ ಬುದ್ಧಿ. ಈಗ ನಿನ್ನ ಹೆಸರಿನದ್ದು ಅಂತ ಹೇಳುವುದಲ್ಲ, ಭೀಷ್ಮ ಬುದ್ಧಿ ಅಂತ ಹೇಳುವುದು. ಯಾವುದು ಭೀಷಣವಾದುದೋ, ಯಾವುದು ವಿಸ್ತಾರವಾದುದೋ, ಯಾವುದು ಮಹತ್ವ ಅಂತ ಅನ್ನಿಸಲ್ಪಟ್ಟಿತ್ತೋ ಅಂತಹ ಬುದ್ಧಿಮತ್ತೆಯನ್ನು ಹೊಂದಿದ ಗಾಂಗೇಯನಾದ ನಿನ್ನ ಬುದ್ಧಿ ವಿಕಲ್ಪವನ್ನು ಹೊಂದಿತೋ ಹೇಗೆ? ಪೂರ್ವ ಅಪರವನ್ನು ಆಲೋಚಿಸಿ ಪದವನ್ನಿಡಬೇಕು ಅಂತ ಶಾಸ್ತ್ರಜ್ಞರು ಹೇಳ್ತಾರೆ, ಹಿರಿಯರು ಹೇಳ್ತಾರೆ. ನೀವು ಅದನ್ನು ಪುನರುಜ್ಜೀವಿಸಿ ಹೇಳಿದ್ದೀರಿ. ಆದ್ರೆ ನೀನು ಕಾಲಿಡುವುದಕ್ಕೆ ಮೊದಲು ಕಣ್ಣಿಡ್ಲಿಲ್ವೋ ಅಂತ ನನಗೆ ಕಾಣ್ತಾ ಉಂಟು. ನಾನು ತಪ್ಪಿದ್ದೇನೆ. ನೀ ತಪ್ಪಿದ ಕಾರಣವೇ ನಾನು ಇಷ್ಟು ಕೆಳಗೆ ಇಳಿಯಬೇಕಾಯಿತು. ವಿಶದೀಕರಿಸಬೇಕು. ನೀವು ಪುನಃ ಎತ್ತರಕ್ಕೆ ಹೋಗುವ ಹಾಗೆ ನಾನು ಸಮಾಧಾನ ಹೇಳ್ತೇನೆ. ಅದನ್ನು ಕೇಳಬೇಕು ಅಂತಲೇ ಬಂದದ್ದು ನಾನು. ಹೇಳಿ ಆಚಾರ್ಯವರ. ಕ್ಷತ್ರಿಯನೊಬ್ಬ ತಪ್ಪು ಮಾಡಿದ್ರೆ, ಒಬ್ಬ ಚಕ್ರವರ್ತಿ ಮನೆತನದಲ್ಲಿ ಇದ್ದವನು ತಪ್ಪು ಮಾಡಿದ್ರೆ ಕೇಳುವುದಕ್ಕೆ ಕೆಳಗಿನವನು ಬರ್ಲಿಕ್ಕಿಲ್ಲ. ಬಂದದ್ದು ಉಂಟಂತೆ ಈಗ ಸದ್ಯದಲ್ಲಿ ನಿನ್ನ ಪ್ರಕರಣದಲ್ಲಿ ಮಾತ್ರ. ಆದ್ರೆ ಮತ್ತೆ ಕೇಳುವ ಅಧಿಕಾರ ಉಂಟು ಅಂತ ಆದ್ರೆ ಅದು ಬ್ರಾಹ್ಮಣ ಪರಿಷತ್ತಿಗೆ, ಗುರುಪೀಠಕ್ಕೆ. ನಿನ್ನ ಬ್ರಾಹ್ಮಣ ಪರಿಷತ್ತು ಆ ಕುರಿತಾಗಿ ಮಾತಾಡದೇ ಇದ್ರು ಅವರ ಧ್ವನಿಯಾಗಿ ಉಳಿದ ಋತ್ವಿಜರು ಬಂದು ನನ್ನಲ್ಲಿ ದೂರಿಕೊಳ್ಳುವ ಪರಿಸ್ಥಿತಿ ಆಯಿತು. ಅಕ್ರತವ್ರಣ ನಿಮ್ಮ ಧ್ವನಿಯಾಗಿಯೇ ವಾಚಿಕವಾಗಿ ಸಮಗ್ರವಾಗಿ ವಿವರಣೆ ಕೊಟ್ಟಿದ್ದಾನೆ. ಆದ್ರೆ ನೀನು ನಾನು ಹೇಳಿದಾಗೆ ಬರಲಿಲ್ಲ, ಗುರುವಾಕ್ಯದ ಹಾಗೆ. ಅಂದ್ರೆ ಭಾಷಿಂಗಧಾರಿಯಾಗಿ ಬರಬೇಕು ಅಂತ ಆಡಿದ್ದೆ ನಾನು. ವರಣ ಯಾರಣ, ಹೌದು, ಎರಡರಲ್ಲಿ ಒಂದು. ನೋಡಿದ್ಯಾ ನನ್ನ ಹತ್ತಿರದಲ್ಲಿ ಹೇಗಿದ್ದಾಳೆ ಅವಳು? ಅಂಬೆಲ್ವೇ? ನಿನಗೆ ಪರಿಚಯ ಸಿಗ್ತದೆ. ಯಾಕೆಂದ್ರೆ ಮೊದಲೇ ನೋಡಿದ ಮುಖ ಸ್ವಲ್ಪ ತೊಳ್ಕೊಳ್ಳಿಲ್ಲ ಅಂತ ಆದ್ರೂ ನೋಡುವುದನ್ನೇ ಅಲ್ವೋ. ಹೆಣ್ಣಿಗೆ ಸರ್ವಾಲಂಕಾರ ಭೂಷಿತೆಯಾಗಿರಬೇಕು. ಸೌಂದರ್ಯ ಅಂತ ಒಬ್ಬಳನ್ನು ಗುರುತಿಸುವುದಿದ್ರೆ ಅದು ಹೆಣ್ಣನ್ನು ಮಾತ್ರ, ಗಂಡನ್ನು ಸುಂದರ ಅಂತ ಹೇಳುವ ಕ್ರಮ ಇಲ್ಲ. ಸುಂದರ ಪುರುಷ ಅಂತ ಹೇಳುವ ಹೋದೇ ಹೊರತು ಸೌಂದರ್ಯದ ಖನಿ ಅಂತ ಹೇಳುವ ಕ್ರಮ ಇಲ್ಲ. ಹಾಗಾದ್ರೆ ಸೌಂದರ್ಯದ ಖಣಿಯಾಗಿರಬೇಕಾದ ಒಬ್ಬಾಕೆ ತನ್ನ ಪೂರ್ಣವಾದ ಅಲಂಕಾರವನ್ನು ತ್ಯಜಿಸಿ ಉಡಬೇಕಾದ ವಸನವೆಲ್ಲವೂ ಮಲಿನವಾಗಿ ಕೂದಲು ಕೆದರಿಕೊಂಡು ಇದ್ದಾಳೆ ಅಂತಾದ್ರೆ ಅದಕ್ಕೆ ನೇರ ಕಾರಣ ನೀನು. ನಾನೇ? ಹೌದು. ಶಾಂತಂ ಪಾಪಂ ಪಾಪ ಶಾಂತವಾಗಲಿ. ಕಾಶಿಗೆ ಹೋದಿಯಾ? ಹೋಗಿದ್ದೇನೆ. ಸ್ವಯಂವರ ಮಂಟಪ ಪ್ರವೇಶಿಸಿದ್ಯಾ? ನಾನೇ ಅಲ್ವೋ. ಅಲ್ಲಿ ಹೋಗಿ ಅಲ್ಲಿ ಮಾಡಿದ ನಿರ್ಣಯವನ್ನು ಮುರಿದಿಯಾ? ನಾನೇ ಅದನ್ನು ಭಂಗಗೊಳಿಸಿದೆ. ಆಲೋಚನೆ ಮಾಡು. ಯಾಕೆ ಗುರುದೇವ? ಪಿತೃ ಒಬ್ಬ ತನ್ನ ಮಗಳನ್ನು ಇಂಥವನಿಗೆ ಕೊಡಬೇಕು ಅಂತ ನಿರ್ಣಯ ಮಾಡುವ ಅಧಿಕಾರವನ್ನು ಹೊಂದಿರ್ತಾನೆ. ಅವ ಹೊಂದುವಾಗ ತಾನು ತನ್ನ ಮಗಳನ್ನು ಈ ರೀತಿಯ ವೈಭವದಿಂದ ಮದುವೆ ಮಾಡಬೇಕು. ಅವನ ಬರೀ
ಪರಿಕಲ್ಪನೆ. ಮಾಡ್ತಾನೆ ಅಂತಾದ್ರೆ ಅದನ್ನು ನಿರ್ಬಂಧಿಸುವುದಕ್ಕೆ ಎಷ್ಟು ಎತ್ತರದಲ್ಲಿದ್ದವನಿಗಾದ್ರೂ ಅವಕಾಶ ಉಂಟಾ? ವೈಯಕ್ತಿಕವಾಗಿ ಮತ್ತೊಬ್ಬ ಆಕ್ರಮಣ ಎಸಗಕೂಡದು. ಹಾಗಾದ್ರೆ ನೀನು ನಿನ್ನ ಬುದ್ಧಿಯನ್ನು ಎಲ್ಲಿ ಇಟ್ಟು ಹೋದೆ? ಈ ಪ್ರಕರಣ ಹಾಗೇ ಉಂಟೆ. ಕಾಶಿಯ ಪ್ರತಾಪಸೇನ ತನ್ನ ಮಕ್ಕಳನ್ನು ಮದುವೆ ಮಾಡಬೇಕು ಸ್ವಯಂವರದ ಮೂಲಕವಾಗಿ ಅಂತ ಮಾಡಿದ ನಿರ್ಣಯವನ್ನು ಮುರಿಯುವಲ್ಲಿ ನಿನ್ನ ಬುದ್ಧಿಯನ್ನು ಎಲ್ಲಿ ಇಟ್ಟೆ? ಒಂದು ಪ್ರಶ್ನೆ. ಮತ್ತೆ ನೀನೊಬ್ಬ ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ ಇರುವವನು. ನೈಷ್ಠಿಕ ಬ್ರಹ್ಮಚರ್ಯ. ಯಾವ ಬ್ರಹ್ಮಚಾರಿಗೂ ಕೂಡ ವಿವಾಹಾದಿ ಸಂಸ್ಕಾರಗಳಲ್ಲಿ ಪಾಲ್ಗೊಳ್ಳುವ ಅಧಿಕಾರವೇ ಇರುವುದಿಲ್ಲ. ಪಾಲ್ಗೊಂಡ ಅಂತಾದ್ರೆ ಅವನಿಗೆ ತೊಂದರೆಯಾಗುವಂತಹ ವಿಷಯವಾಗುತ್ತದೆ. ಹಾಗಾದ್ರೆ ನೀನು ನಿರ್ಣಯ ಮಾಡಿರಬಹುದಾದ ನಿನ್ನ ಆ ವ್ರತ ಅದಿರುತ್ತಲೂ ನೀನು ಆ ವ್ರತವನ್ನು ಎಲ್ಲಿ ಯಾವ ಬುದ್ಧಿಯಲ್ಲಿ ಇಟ್ಟು ಈ ಪ್ರಕರಣಕ್ಕೆ ಹೋದೆ? ಮತ್ತೆ ಅಲ್ಲಿ ಹೋದ ಬಳಿಕ ಎಂಥದ್ದು ನಿನ್ನದೆಲ್ಲ ಉದ್ಘೋಷ ಎಲ್ಲ ಆಯ್ತಂತೆ, ಶಶಿಕುಲಾಧಿಪರ ಶೌರ್ಯ ವೃಕ್ಷಗಳಲ್ಲಿ ಅಂತ ಎಲ್ಲ ಘೋಷಣೆ ಮಾಡಿ. ಹೌದಾ? ನೀನು ಅದನ್ನು ಮುರಿಯುವುದೇ ಹೌದಾದ್ರೆ ಅದನ್ನು ಉದ್ಘೋಷಿಸಬೇಕಾದ ಅಧಿಕಾರವೋ ಅಥವಾ ಅವಸ್ಥೆಯೋ ಯಾಕಿತ್ತು? ಆಗ ನಿನ್ನ ಬುದ್ಧಿಯಲ್ಲಿತ್ತು. ವಾಚಿಕ ಯಾಕೆ, ಕ್ರಿಯಾತ್ಮಕವಾಗಿ ಆಚರಿಸಿದ್ರೆ ಸಾಲವಿತ್ತು. ಹೌದು. ಮತ್ತೆ ಅವ ಹೇಗೂ ಇಲ್ಲಿಗೆ ಕೊಡುವುದಿಲ್ಲ ಅಂತ ನಿರ್ಣಯ ಮಾಡಿಯೇ ಮದುವೆಯನ್ನಿಟ್ಟದ್ದಂತೆ. ಈಗ ವಿವಾಹ, ವಿವಾದ, ವಿನೋದ ಇದಕ್ಕೆಲ್ಲ ಒಂದು ಸಮಾನತೆ ಬೇಕು ಅಂತ ಇರುವುದು. ಈಗ ನೀ ಆಡುವುದಿದ್ರೆ ಅವನಿಗೆ ನೀವು ಸಮಾನರಲ್ಲ ಅಂತ ಹೇಳುವಲ್ಲಿ ಅವ ಕೆಳಗಿದ್ದಾನೆ ಅಂತ ಅವನೇ ನಿರೂಪಿಸಿದ ಹಾಗುಂಟು. ಹಾಗಿರುವಾಗ ಅದನ್ನು ನೀನು ಪೂರ್ವ ಲಕ್ಷಿಸದೆ ಹೋಗಿದ್ದಿ ಅಂತಾದ್ರೆ ಆಗ ನಿನ್ನ ಬುದ್ಧಿಯನ್ನು ಎಲ್ಲಿ ಇಟ್ಟೆ? ಅಲ್ಲೂ ಒಂದು ದೌರ್ಬಲ್ಯ ಕಂಡ್ರಿ. ಮತ್ತೆ ಈ ಮೊದಲೇ ತನ್ನ ಮನಸ್ಸನ್ನು ಮಾರಿಕೊಂಡಿರಬಹುದಾದ ಒಬ್ಬಾಕೆಯ ಮನಸ್ಸನ್ನು ಅರ್ಥವಿಸಿಕೊಳ್ಳದೆ ನಿನ್ನದಾದ ಗದರುವಿಕೆಯ ದನಿಯಿಂದ ಏರಿರೆನ್ನಯ ರಥವ ಅಂತ ಆಡಿ ಅವರನ್ನು ರಥವೇರಿಸಿಕೊಂಡು ಬಲಾತ್ಕಾರದ ಮೂಲಕವಾಗಿ ಕರೆಸಿಕೊಂಡಿದ್ದೆ. ಹಾಗಾದ್ರೆ ಹೆಣ್ಣು ಮಕ್ಕಳ ಮೇಲೆ ಭೀಷ್ಮನಂತವ ಬಲಾತ್ಕಾರ ಮಾಡುವಂತಹ ವ್ಯವಸ್ಥೆ ಆಗ್ತದೆ ಅಂತಾದ್ರೆ ನಿನ್ನ ಬುದ್ಧಿಯನ್ನು ಎಲ್ಲಿ ಇಟ್ಟೆ? ಮಾತ್ರವೇ ಅಲ್ಲ, ತಂದ ಬಳಿಕ ಕೆಲವು ಕಾಲ ನೀನು ಸತ್ಯವತಿ ದೇವಿಯವರ ಅಂತಃಪುರದಲ್ಲಿ ಇರಿಸಿದೆಯಂತೆ. ಅಷ್ಟರವರೆಗೆ ಇರಿಸಿಕೊಳ್ಳಬೇಕಾದ ಅವಸ್ಥೆ ಏನಿತ್ತು ಅಲ್ಲಿ ಯಾಕೆ ನಿಧಾನಗತಿಯ ಬುದ್ಧಿಯನ್ನು ನೀ ಪ್ರಯೋಗಿಸಿದೆ? ಮತ್ತೆ ನೀನು ಹೇಗೋ ತಮ್ಮನಿಗೆ ಅಂತೇಳಿ ಏನೋ ಅಥವಾ ನಿಮ್ಮ ಮದುವೆಯ ಕ್ರಮ ಏನೋ ಇರ್ಬೋದು, ಇಷ್ಟೆಲ್ಲ ಇರುತ್ತಾ ನೀನು ಅವಳನ್ನು ಮಧ್ಯದಲ್ಲಿ ಕೈಬಿಟ್ಟ ಬಳಿಕ ಹೋದ ಅವಳು ಮತ್ತೆ ಬಂದ್ರೆ ಅವಳಿಗೆ ಸರಿಯಾದ ವ್ಯವಸ್ಥೆಯನ್ನು ಮಾಡದೇ ಇರುವಂತಹ ಬುದ್ಧಿಯಲ್ಲಿ ಉಂಟು. ಇದು ಇಷ್ಟೂ ವಿಷಯವನ್ನು ಮುಂದಿರಿಸಿ ಬಂದಿದ್ದೇನೆ. ಒಟ್ಟಂದದಲ್ಲಿ ಈ ಪ್ರಶ್ನೆಗೆ ಒಂದು ಉತ್ತರ ಬೇಕು. ನ್ಯಾಯಾಧೀಶನ ಸ್ಥಾನದಲ್ಲಿ ನಿನ್ನ ಗುರುವೇ ನಿಂತಿದ್ದಾನೆ, ಉತ್ತರ ಕೊಡು. ಗುರುವರ್ಯ ಕೇಳಿಕೆ ಸಾಲ್ವನ ನೊಪ್ಪಿದ ಪರಿಯನು ತಿಳಿಯದೆ ನಾನು ಕರೆತಲ್ದೆ ಸಕಲರ ಗೆಲಿದೆಲ್ಲ ತಮ್ಮಗೆ ಪರಿಣಯವನು ಮಾಡ್ತೇನೆನು ತಾಗ ಗುರುವರಿಯ ಕೇಳು. ಆಚಾರ್ಯವರ ದೇವವ್ರತ ವೈಯಕ್ತಿಕವಾಗಿ ತನ್ನ ಕುಟುಂಬಕ್ಕೆ ಸಂಬಂಧಪಟ್ಟ ವೈವಾಹಿಕವಾದ ಕರ್ಮವನ್ನು ಎಸಗುವುದಕ್ಕೆ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಸದ್ಗೃಹಸ್ಥನೂ ಅನುಕೂಲನಿದ್ದಾನೆ, ಸದ್ಗೃಹಸ್ಥನು ಪಾತ್ರನಿದ್ದಾನೆ. ಆದರೆ ಅವನು ಕೈಗೊಳ್ಳಬಹುದಾದಂತಹ ವೈಯಕ್ತಿಕವಾದ ನಿರ್ಧಾರಗಳು ಅದು ಬಹಿರಂಗದಲ್ಲಿ ಸ್ಫೋಟಗೊಳ್ಳದೆ ಕೇವಲ ಕೌಟುಂಬಿಕವಾಗಿಯೇ ಆಚೆ ಈಚೆ ನಡೆದಾಡಿದ್ರೆ, ಆಚೆ ಈಚೆ ಹರಿದಾಡಿದ್ರೆ ಸಮಸ್ಯೆ ಇಲ್ಲ. ಆದರೆ ಕಾಶೀಶನಾದಂತಹ ಪ್ರತಾಪಸೇನ ತನ್ನ 3 ಮಕ್ಕಳಿಗೆ ಕೈಗೊಳ್ಳುವುದಕ್ಕೆ ಉದ್ದೇಶಿಸಿದ ಸ್ವಯಂವರ, ಅದರಲ್ಲಿ ಎಲ್ಲ ಅರಸರುಗಳಿಗೆ ಬರೆಸೋ ಲೇಖನವನು, ಸಕಲ ರಾಯರುಗಳಿಗೆ ಕರಿಪುರದಲ್ಲಿ ಭೀಷ್ಮ ಗರಿಯದ ಹಾಗೆ ದುರದಳು ಎಲ್ಲರನ್ನು ಗೆಲಿದ ಭೂಮಿ ಪಗೆ ತರಳೆಯರು 3ರನ್ನು ಈವೆನು ಈ ಬಗೆಗೆ ಇದು ಬಹಿರಂಗವಾಗದ ಹಾಗೆ ಆತ ವ್ಯವಹರಿಸಬೇಕಿತ್ತು. ಅದು ಕೇವಲ ಕೌಟುಂಬಿಕವಾದ ಕಾರ್ಯಕ್ರಮ ಆಗಿದ್ರೆ, ಅವನಿಗೊಂದು ಸೀಮಿತವಾದ ಆಶಯ ಮಾತ್ರ ಇದ್ದಿದ್ರೆ ಅದನ್ನು ಯಾವ ಕಾರಣಕ್ಕೂ ಹೊರಗೆ ಬಾರದ ಹಾಗೆ ನಿರ್ಬಂಧಿಸಬೇಕಿತ್ತು, ಎಚ್ಚರಿಕೆ ವಹಿಸಬೇಕಿತ್ತು. ಆದರೆ ವಿಶಿಷ್ಟವಾದಂತಹ ಗುಣ ಸಂಪತ್ತನ್ನು ಹೊಂದಿರುವಂತ ಚಾರಕರು ನನ್ನ ಮೈಯ ಕಣ್ಣುಗಳು ನನ್ನ ಒಟ್ಟು ಮೈಯ ಮನಸ್ಸೋ ಎನ್ನುವ ಹಾಗೆ ವ್ಯವಹರಿಸಬಲ್ಲ ಚಾಣಾಕ್ಷ ಮತಿಗಳು ಆ ವಿಚಾರವನ್ನು ಸಂಗ್ರಹಿಸುವಷ್ಟು ಅದು ಬಹಿರಂಗವಾಗುತ್ತದೆ ಅಂತ ಆದರೆ ಅದು ಕೇವಲ ವೈಯಕ್ತಿಕವಾದ ಸಂಗತಿ ಅಂತ ನಾನು ಭಾವಿಸುವುದಿಲ್ಲ. ಇದು ಹೊರಗೆ ಬಂತಲ್ಲ, ಹೊರ ಆವರಣದಲ್ಲಿ ಚಲಿಸಿತಲ್ಲ, ಈ ಕಾರಣದಿಂದಲೇ ನನ್ನ ಕೌತುಕ ಹೆಚ್ಚಾದದ್ದು. ಯಾಕೆ ನಮಗೆ ಪತ್ರ ಬರೆಯ ಕೂಡದು,
ನನಗೆ ಅರಿವಾಗದ ಹಾಗೆ ಯಾಕೆ ಸ್ವಯಂವರ ನಡೆಯಬೇಕು? ವಿಚಿತ್ರ ವೀರ್ಯನಿಗೆ ಅರಿವಾಗದ ಹಾಗೆ ನಡೆಸುವುದಾದರೆ ಸರಿ, ಚಕ್ರವರ್ತಿ ಪೀಠಕ್ಕೆ ಬಹುಮಾನ್ಯತೆ ಇಲ್ಲ ಎನ್ನುವುದನ್ನು ಆತ ಘೋಷಿಸಿದ್ರು ಸರಿ. ಆದರೆ ಕರಿಪುರದಲ್ಲಿ ವಿಚಿತ್ರ ವೀರ್ಯಗೆ ಅರಿಯದ ಹಾಗೆ ಅಲ್ಲ, ಕರಿಪುರದಲ್ಲಿ ಭೀಷ್ಮಗರಿಯದ ಹಾಗೆ ನಾನು ಬ್ರಹ್ಮಚರ್ಯ ದೀಕ್ಷೆಯಲ್ಲಿದ್ದೇನೆ ಅಂತ ನೀವು ಬಲ್ಲಿರಿ. ಅದು ನೈಷ್ಠಿಕ ಬ್ರಹ್ಮಚರ್ಯ ಎನ್ನುವುದು ನಿಮಗೆ ಗೊತ್ತಿರುವುದರಿಂದ ನೈಷ್ಠಿಕ ಬ್ರಹ್ಮಚರ್ಯದವನು ವಿವಾಹ ಮಂಟಪಕ್ಕೆ ಹೋದರೆ ಆಕ್ಷೇಪ ಇಲ್ಲ. ಅದು ಸಾಧುವೋ ಅಸಾಧುವೋ ಎನ್ನುವುದಕ್ಕಿಂತಲೂ ಅದು ಪ್ರತಿಭಟನಾರ್ಹ ಅಲ್ಲ ಎನ್ನುವುದು ಇಲ್ಲೂ ಉತ್ತರ ರೂಪದಲ್ಲಿ ಸಿದ್ಧಗೊಳ್ಳುತ್ತದೆ. ಹಾಗಾಗಿ ನಿಮ್ಮ ಎರಡನೆಯ ಪ್ರಶ್ನೆಗೂ ಮೊದಲಿನ ವಿವರಣೆಯಲ್ಲೇ ಉತ್ತರ ಸಿಕ್ಕಿತು ಅಂತ ನಾನು ಭಾವಿಸ್ತೇನೆ. ಆದರೆ ನೈಷ್ಠಿಕ ಬ್ರಹ್ಮಚರ್ಯದಲ್ಲಿರುವ ನನಗೆ ಇದು ಗೊತ್ತಾಗದ ಹಾಗೆ ನಡೀಬೇಕು ಅಂತಾದರೆ ಬೇರೆ ಯಾವುದೋ ದುರುದ್ದೇಶ ದೂರಾಲೋಚನೆ ಇರಬಹುದೇ? ಯಾಕೆಂದ್ರೆ ವಿಚಕ್ಷಣಮತಿಯಾದಂತ ನಾನು ಏಕಕಾಲದಲ್ಲಿ ಕುಟುಂಬ ವತ್ಸಲನಾಗಿಯೂ ಸಂಧಿ ವಿಗ್ರಹಿಯಾಗಿಯೂ ಹಸ್ತಿನಾವತಿಗೆ ಸೇವೆ ಶುಶ್ರೂಷ ಸಲ್ಲಿಸಬೇಕಾದ ಹೊಣೆಗಾರಿಕೆ ಉಳ್ಳವನಾದ್ದರಿಂದ ಒಬ್ಬನೇ ಕುಡಿ ನಮ್ಮ ಪೈಕಿಯಲ್ಲಿ ಉಳಿದದ್ದು. ಇಬ್ಬರು ಮಕ್ಕಳ ಪೈಕಿ ಒಬ್ಬಾತ ತೀರಿಕೊಂಡನಲ್ಲ, ಇರುವ ಒಬ್ಬರನ್ನಾದರೂ ಉಳಿಸಬೇಕಾದದ್ದು ನನಗೆ ಅನಿವಾರ್ಯ. ಈ ಕ್ಲಿಷ್ಟಕರವಾದ ಸನ್ನಿವೇಶವನ್ನು ನಿಭಾಯಿಸುವುದಕ್ಕೆ ಪರಿಹಾರ ಸೂತ್ರ ಯಾವುದು ಅಂತ ಯೋಚನೆ ಮಾಡಿದ್ರೆ ನಾನು ಅಭಿಯೋಗ ಮಾಡುವುದೇ ಸರಿ ಅಂತ ಯೋಚನೆ ಮಾಡಿದೆ. ಅವ್ವೆಯಲ್ಲಿ ಅನುಮತಿಯನ್ನು ಕೇಳಿ ತಮ್ಮನಿಗೆ ಮದುವೆ ಮಾಡುವುದಕ್ಕೆ 3 ಹೆಣ್ಣು ಮಕ್ಕಳನ್ನು ತರುತ್ತೇನೆ ಹೀಗೆ ನಾನು ಘೋಷಿಸಿಯೇ ಹೊರಟು. ಅಲ್ಲಿಗೆ ಹೋದಾಗ ಚಪ್ಪನ್ನ ರಾಷ್ಟ್ರಗಳ ಪ್ರಭುಗಳೆಲ್ಲ ಸೇರಿದ್ದಾರೆ. ಅವರೆಲ್ಲ ಹೋರಾಟವನ್ನು ಮಾಡಿ ಮಧ್ಯಭಾಗ ಮುಗಿಸಿ ಸಮಾರೋಪದ ಹಂತಕ್ಕೆ ಬಂದಾಗ ಮಧ್ಯಪ್ರವೇಶ ನಾನು ಮಾಡಿ. ಈ ಸಮಾರೋಪ ಆಗ್ಲಿಲ್ವಲ್ಲ? ಸಮಾರೋಪ ಮಧ್ಯಾಹ್ನದವರೆಗಿನ ಒಂದು ಹೋರಾಟ ಏನು ಕಳಿಂಗರದ್ದು ನಡೆದದ್ದು ಮಾತ್ರ. ಇನ್ನು ಊಟದ ಹೊತ್ತು ಸಾಗುತ್ತದೆ ಅಂತ ಆಗುವಾಗಲೂ ಸಮಾರೋಪ ಸಮಾರಂಭ ಮುಗಿಯುವ ಮೊದಲು ವಂದನಾರ್ಪಣೆಯಿಂದ ಅದು ಮುಕ್ತಾಯಗೊಳ್ಳುವ ಮೊದಲು ಮಧ್ಯಪ್ರವೇಶ ಮಾಡಿ ನನ್ನದೊಂದು ವ್ಯಾಜ ಉಂಟು, ಅಲ್ಲಿಯವರೆಗೆ ಈ ಪ್ರಕರಣವನ್ನು ಈ ಕಾರ್ಯಕ್ರಮವನ್ನು ಶುಭಾಂತಗೊಳಿಸುವ ಹಾಗಿಲ್ಲ ಎನ್ನುವ ಹಾಗೆ ಸೂಚಿಸಿ ಏರಿರನ್ನಯ್ಯ ರಥವನ್ನು ತೊರೆಯಲಿ ಅಂತ ಹೇಳಿದೆ. ಹೀಗೆ ಹೇಳುವಲ್ಲೂ ಒಂದು ಉದ್ದೇಶ ಉಂಟು. ಯಾಕೆಂದರೆ ಕಾಶೀಶನ ಪಣ ಇರುವುದು ಹೇಗೆ? ತುರದಳು ಎಲ್ಲರನ್ನು ಗೆಲ್ಲಿದ ಭೂಮಿ ಪಗೆ. ಹಾಗಾದ್ರೆ ಮೊದಲು ಯುದ್ಧವನ್ನು ಮಾಡಿ ಗೆದ್ದು ಆ ಬಳಿಕ ಹೆಣ್ಮಕ್ಕಳನ್ನು ಮದುವೆಯಾಗುವ ಅರ್ಹತೆಯನ್ನು ಸಿದ್ಧಿಸಿಕೊಳ್ಳಬೇಕು. ನಾನು ಅದಕ್ಕೆ ವಿಲೋಮವಾದ ಕಾರ್ಯ ಮಾಡಿದೆ. ಮೊದಲಾಗಿ ಹೆಣ್ಮಕ್ಕಳನ್ನು ವಶೀಕರಿಸಿಕೊಂಡೆ. ಅಲ್ಲೇ ಉಳಿದವರಿಗೆ ಅರ್ಥ ಆಗಬೇಕು, ಇವ ಹಿಂದೆ ಮುಂದೆ ಕಾರ್ಯಕ್ರಮದಲ್ಲಿ ಸೂತ್ರ ಬದಲಾಯಿಸ್ತಾನೆ ಅಂತ ಆದರೆ ಮೊದಲು ಯುದ್ಧ ಮಾಡಿ ಆ ಬಳಿಕ ಗೆದ್ದವ ಹೆಣ್ಣು ಮಕ್ಕಳನ್ನು ಮದುವೆ ಆಗುವುದನ್ನು ಬಿಟ್ಟು ಹೆಣ್ಣು ಮಕ್ಕಳನ್ನೇ ಕೈವಶ ಮಾಡುತ್ತಾನೆ. ಈ ಎನ್ನ ರಥವನ್ನು ಏರಿರಿ ತೊರೆಯಲಿ, ವಸುಮತೀಶ್ವರ ಸಭೆಯ ಮಧ್ಯದಲ್ಲಿ ಕುಳ್ಳಿರ್ಪ ಶಶಿಮುಖಿಯರಂ ಎನ್ನ ಪುರಕ್ಕೆ ವೈವೇನಿ ಕ್ಷಣದಿ ಅಸಮ ವಿಕ್ರಮಿಗಳನ್ನು ಜಯಿಸಿಕೊಂಬುದು. ಹೀಗೆ ಹೇಳುವಾಗಲೇ ನಾನು ಸ್ವಯಂವರದ ಪಣದಲ್ಲಿ ಭಾಗವಹಿಸುವುದಕ್ಕಾಗಿ ಹೋದವನಲ್ಲ, ಅದನ್ನು ಮುರಿಯುವುದಕ್ಕಾಗಿ ಭಂಗಗೊಳಿಸುವುದಕ್ಕಾಗಿ ಹೋದವನು ಎನ್ನುವುದು ಉಳಿದವರಿಗೆ ಅರ್ಥ ಆಗಿದೆ. ಆ ಬಳಿಕ ಹೆಮ್ಮಕ್ಕಳನ್ನು ನಾನು ಏರಿಸುವ ಕಾಲದಲ್ಲೂ ಯಾವ ನೆಲೆಯಿಂದಲೂ ಅಂಬೆ ತಾನು ಸಾಲ್ವನಿಗೆ ಮನಸ್ಸು ಕೊಟ್ಟಿದ್ದೇನೆ ಅಂತ ಹೇಳಲಿಲ್ಲ ಗುರುದೇವ. ಸ್ಥಳದಲ್ಲೇ ಆಕೆ ತನ್ನ ಮನೋಗತವನ್ನು ನಿವೇದನೆ ಮಾಡಿದ್ರೆ ಆ ಪರಿಹಾರ ಎನ್ನುವುದು ಅಲ್ಲೇ ಸಿದ್ಧಗೊಳ್ಳುತ್ತಿತ್ತು. ದಾರಿಯಲ್ಲಿ ರಥದಲ್ಲಿ ಬರುವಾಗಲೂ ಆಚಾರ್ಯ ಭೀಷ್ಮರೇ ಒಂದು ಅರಗಳಿಗೆ ರಥ ನಿಲ್ಲಿಸಿ ಯಾಕಮ್ಮ ಏನು ವಿಶೇಷ ಅಂತ ಕೇಳಿ ಅವಳ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಆಕೆಯನ್ನು ಮರಳಿ ಕರಕೊಂಡು ಹೋಗಬಹುದಾಗಿತ್ತು. ಇಲ್ಲಿಗೆ ಬಂದು 1 ವಾರ ಕಳೆಯುವಾಗಲೂ ಅವಳು ಮಾತಾಡಲಿಲ್ಲ. ಗಂಡಸಿನ ಜೊತೆಗೆ ಮಾತನಾಡುವುದಕ್ಕೆ ಹೆಣ್ಣಾದವಳಿಗೆ ಅನುಕೂಲತೆ ಇಲ್ಲ, ಮುಜುಗರ ಆಗುತ್ತದೆ. ಹೌದಾದರೆ ಸತ್ಯವತಿ ದೇವಿ ನನ್ನ ಚಿಕ್ಕಮ್ಮ ಹೆಣ್ಣು ಹೌದಲ್ಲ, ನಾನು ಗಂಡಸರ ಅಂತಃಪುರದಲ್ಲಿ ಉಳಿಸಿದ್ದಲ್ವಲ್ಲ ಗುರುದೇವ. ಹೆಣ್ಣು ಮಗಳ ಜೊತೆಗೆ ಮಾತನಾಡುವುದಕ್ಕೆ ಏನು ಅಭ್ಯಂತರ ಇರಲಿಲ್ಲ. ಅಲ್ಲಿಯವರೆಗೂ ತನ್ನ ಇಂಗಿತವನ್ನು ಹೊರಗೆಡಹದೆ ಸಭೆಗೆ ಕರೆಯಿಸಿ ಸರಸಿಜಾಂಬಕಿಯರೇ ನನ್ನ ಮಾತನ್ನು ಕೇಳಬೇಕು, ತಮ್ಮನನ್ನು ವರಿಸಬೇಕು ಅಂತ ಕೇಳುವಾಗ ಅಲ್ಲಿ ಅವಳು ಹೇಳ್ತಾಳೆ ನಾನು ಹಿಂದೆ ಗಂಗಾ ಕೂಲದಲ್ಲಿ ಇತ್ಯಾದಿ ಇತ್ಯಾದಿ. ಆ ಕ್ಷಣವೇ ನಾನು ಪರಿಹಾರ ಅವಳಲ್ಲೇ ಕೇಳಿದ್ದೇನೆ, ಹೇರಲಿಲ್ಲ, ನಾನು ಬಲವಂತಿಕೆ ಮಾಡಲಿಲ್ಲ. ಬುದ್ಧಿ ಸ್ಥಿಮಿತತೆ ಇದ್ದು ವಿವೇಕದ ಮೂಲಕವಾಗಿ ವ್ಯವಹಾರ ಶುದ್ಧಿಯನ್ನು ತೋರಿದ್ದೇನೆ. ಏನು ಮಾಡಬೇಕು ಮುಂದಕ್ಕೆ ಎಂದಿಗೈತಗಳೆಂದು ಮಾರ್ಗಮಂ ಕಾಯುತ್ತಿಗ ಸಾಲ್ವನಲ್ಲಿಗೆ ಕಳುಹು. ಅತ್ಯಂತ ಎಚ್ಚರಿಕೆಯಿಂದ ಗೌರವಯುತವಾಗಿ ಹೆಣ್ಣಿನ ಶೀಲಕ್ಕೆ ಭಂಗ ಬಾರದ ಹಾಗೆ ವಯೋವೃದ್ಧರು ಜ್ಞಾನವೃದ್ಧರು ಆದಂತ ಬ್ರಾಹ್ಮಣರು ಜೊತೆಗೆ ಪಲ್ಲಕ್ಕಿ ವ್ಯವಸ್ಥೆ ಒಂದಷ್ಟು ಸುಭಟರ ಜೊತೆಗೆ ನಾನು ಕಳುಹಿ ಕೊಟ್ಟಿದ್ದೇನೆ. ಆದರೆ ಗುರುದೇವ ಯಾವ ಕಾರಣಕ್ಕೂ ಕೇಳಿಕೆ ಸಾಲ್ವನನ್ನು ಒಪ್ಪಿದ ಪರಿಯನ್ನು ತಿಳಿಯದೆ ನಾನು ತಂದಾಗ ಒಂದು ಪ್ರಮಾದ ಎನ್ನುವುದು
ಈ ಪಂಚೇಂದ್ರಿಯಗಳ ಸಹಿತವಾದ ಪಾಂಚಭೌತಿಕವಾದ ಜೀವನ ಸಾಗಿಸುವ ನನ್ನ ಬದುಕಿನಲ್ಲಿ ಬಂದು ಹೋಗಿದೆ. ಈ ಪ್ರಮಾದವೇ ಸ್ಥಾಯಿ ಅಲ್ಲಲ್ಲ, ಅದಕ್ಕೆ ಪರಿಹಾರ ಎನ್ನುವುದೊಂದು ಸೂತ್ರ ಸಿದ್ಧವಾದೀತಲ್ಲ. ಈ ನಿರೀಕ್ಷೆಯು ನನ್ನಲ್ಲುಂಟು. ಆದ್ದರಿಂದ ತಿಳಿಯದೆ ನಾನು ತಂದೆ, ತರುವಾಗ ತಮ್ಮನಿಗೆ ಮದುವೆ ಮಾಡ್ತೇನೆ ಅಂತ ಉದ್ದೇಶದಿಂದ ತಂದದ್ದು ಬಿಟ್ರೆ ಬೇರೆ ದೋಷಕ್ಕೆ ತಮ್ಮನಿಗೆ ತಂದದ್ದು ಅಂತ ಹೇಳುದ ಈಗ? ತಮ್ಮನಿಗಾದರೂ ಪರನಾರಿಯರ ನೀನು ಹೆಮ್ಮೆಯೊಳ್ಕರ ಬಿಡಿದು ದುರ್ಮಾರ್ಗತನದಿಂದ ತರುವುದು ನ್ಯಾಯ ಧರ್ಮ ವಿಪರೀತವಳ ರಾಜಕೀಯವಾದ ಕಾರಣವೇ ಪ್ರಧಾನವಾಗಿ ಆರ್ಯಾವರ್ತದ ಮಂಡಲಾಧಿಪರನ್ನು ನೀ ಬಗ್ಗು ಬಡಿಯುವುದಕ್ಕೆ ಇದೊಂದು ಸರಿಯಾದ ದಾರಿ ಅಂತ ನೀ ಹೋದದ್ದು ಅಂತ. ಮುಳ್ಳು ತೆಗೆಯದೆ ಹೋದ್ರೆ ತಾಗಿದ್ದು ಯಾವ ಅಂಗಕ್ಕೆ ಅಂತ ಮುಖ್ಯ ಅಲ್ಲ, ನಂಜೇರಿ ಜ್ವರ ಬರುವುದು ಖಂಡಿತ. ಆದ್ರೆ ಒಂದುಂಟು, ಮುಳ್ಳು ತೆಗಿಬೇಡುವ. ಆದ್ರೆ ಮುಳ್ಳನ್ನು ತೆಗೆಯುವಾಗ ಮುಳ್ಳು ಎಲ್ಲಿಗೆ ಚುಚ್ಚಿದೆ ಅದು ಪ್ರಧಾನ. ಶರೀರದ ಯಾವ ಭಾಗಕ್ಕೆ ಚುಚ್ಚಿದ್ರು ನಂಜೇರುವುದು ಮೈಗೆ ಹೌದಲ್ಲ. ಆದ್ರೆ ನೀನು ಚುಚ್ಚಿದ ಜಾಗ ನೋಡ್ಲಿಲ್ಲ ಅಂತ ನೀನು ತಲೆಗೆ ಮದ್ದು ಮಾಡ್ಲಿಕ್ಕೆ ಹೊರಟದ್ದು. ಮುಳ್ಳು ತೆಗೆಯುವುದೇ ಉದ್ದೇಶ. ನಾನು ಹೇಳುವುದು ಯಾಕೆ ಆ ಕಾರಣ, ಪ್ರಧಾನ ಕಾರಣವಾದದ್ದು ಅದೇ ವಿಷಯ. ಹೌದು ಗುರುದೇವ. ಈಗ ಪ್ರತಾಪಸೇನನೆಂಬವನು ತನ್ನ ಮಗಳನ್ನು ಮದುವೆ ಮಾಡುವ ಕಾಲದಲ್ಲಿ ಮಂಡಲಾಧಿಪರೆಲ್ಲವರು ಇಲ್ಲಿ ಸೇರಬೇಕು, ಅವರ ಹೋರಾಟದಲ್ಲಿ ಒಬ್ಬ ವೀರನಿಗೆ ನನ್ನ ಮಕ್ಕಳನ್ನು ಮದುವೆ ಮಾಡಿಕೊಡಬೇಕು. ಹೆಚ್ಚು ಅಂತ ಹೇಳಿದ್ರೆ ವಿವಾಹಾದಿಕ್ರಮ ಏನು ಅಷ್ಟವಿಧದ ವಿವಾಹ ಪರಿಕ್ರಮದಲ್ಲಿ ಸ್ವಯಂವರ ಅನ್ನುವ ಪದ್ಧತಿಯೇ ಇಲ್ಲ. ಸ್ವಯಂವರ ಅನ್ನುವ ಪದ್ಧತಿ ಮಾಡುವುದಾದ್ರೆ ಇಲ್ಲವೇ ಇಲ್ಲ, ಕ್ರಮ ಇಲ್ಲ. ಒಂದು ವೇಳೆ ಮಾಡುವುದೇ ಹೌದಾದ್ರೆ ವೀರತ್ವವೇ ಪಣವಾಗಿರುವ ಕಾರಣ ಅದು ರಾಕ್ಷಸೀಯ ಪದ್ಧತಿ ಅಂತಲೇ ಇರುವುದು. ಆದ ಕಾರಣದಿಂದ ಭೀಷ್ಮ ಶಾಂತನವ ಕನ್ಯಾ ಹರತಿ 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 ರಾಕ್ಷಸ ಪದ್ಧತಿಯಂತೆ ಒಯ್ಯುತ್ತಿದ್ದೇನೆ ಅಂತ ಹೇಳ್ಕೊಂಡು ಬಂದಿದ್ದೇನೆ. ಆದ್ರೆ ನೀ ಶಿಕ್ಷೆ ಕೊಡಬೇಕಾದ ಯಾರಿಗೆ? ಸೇರಿದ ಅರಸರಿಗೆ ಶಿಕ್ಷೆ ಕೊಡುವುದಲ್ಲ. ಸೇರಿದವರು ತಮಗೆ ಬಂದ ಆಮಂತ್ರಣಕ್ಕೆ ಬೇಕಾಗಿ ಬಂದವರೇ ಹೊರತು ಅವರು ತಮ್ಮದಾದ ವಿಚಾರವನ್ನು ಸ್ಥಾಪಿಸುವುದಕ್ಕೆ ಬಂದವರಲ್ಲವೇ ಅಲ್ಲ. ಹೆಣ್ಣು ಸಿಕ್ಕುತ್ತದಲ್ಲ ಅಷ್ಟೇ ಇರುವುದು. ನೀ ಶಿಕ್ಷೆ ಕೊಡಬೇಕಾದ ಪ್ರತಾಪಸೇನನಿಗೆ. ಹೇಗೆ ಗೊತ್ತುಂಟು? ಕುದುರೆಯ ಮೇಲೆ ಕೂತುಕೊಂಡು ವಿರೋಧಿ ಹೋಗುತ್ತಾನೆ, ಅವನನ್ನೇ ಬೀಳಿಸುವುದಲ್ಲ, ಕುದುರೆಯ ಕಾಲೆಳೆದ್ರೆ ಅವ ಬೀಳ್ತಾನಲ್ಲ. ಹಾಗೆ ನನ್ನ ಉದ್ದೇಶ ಇದ್ದ. ಆಗುವುದಿಲ್ಲ ಭೀಷ್ಮ, ಅದು ಯಾರೋ ಒಬ್ಬ ಮಾಡಿದ್ರೆ ಆಗ್ತದೆ. ನೀ ಕುದುರೆ ಕಾಲು ಹಿಡಿಬೇಕಾದವಲ್ಲ, ನೀ ಯೋಧನಿಗೆ ಹೊಡಿಬೇಕಾದವ. ನಾವು ಅದನ್ನು ನೋಡ್ಬೇಕಾದ್ದು. ಯಾಕೆ ಕೇಳಿದ್ರೆ ಪ್ರತಾಪಸೇನ ಇಂತಹದ್ದೊಂದು ರಾಜಕೀಯವಾದ ಬೇರೆಯೇ ಒಂದು ವಿಚಾರ ಮಾಡಿದ್ದಾನೆ ಅಂತಾದ್ರೆ ನೀ ಚಕ್ರವರ್ತಿ ಮನೆತನದಲ್ಲಿ ಮೇಲ್ಮುಖವಾಗಿರುವವನು. ಈಗ ಕಾಶಿಗೆ ಹೋಗಲೇಬಾರದು ಅಂತ ಏನು ನಿಯಮ ಇಲ್ಲ. ಭರತನಂತವರು ಅಭಿಯೋಗ ಮಾಡಿದ ಪ್ರಕರಣ ಉಂಟು. ಈಗ ನೀನು ಅಲ್ಲಿ ಹೋಗಿ ಪ್ರಕರಣವನ್ನು ಪೂರ್ಣ ಮುಕ್ತಾಯ ಮಾಡುವುದು ಹೇಗೆ ಕೇಳಿದ್ರೆ, ಒಂದೋ ನೀನು ಒಬ್ಬ ಚಾರನನ್ನು ಅಟ್ಟುವುದು, ನನಗೆ ತಿಳಿಯದ ಹಾಗೆ ನೀವು ಮದುವೆಯನ್ನು ಮಾಡುತ್ತಾ ಇದ್ದೀರಿ, ಇದು ಸರಿಯಾದ ಕ್ರಮ ಅಲ್ಲ. ಮದುವೆ ಮಾಡುವುದಾದರೂ ಮಾಡಿ, ಆದರೆ ಉಳಿದವರನ್ನೆಲ್ಲರನ್ನು ಸೇರಿಸಿ ವೀರತ್ವವನ್ನು ಪಣವಾಗಿರಿಸಿದ್ದು ತಪ್ಪು. ಈ ತಪ್ಪಿಗೆ ಏನು ನೀನು ಇಲ್ಲಿ ಬಂದು ನಮ್ಮನ್ನು ಕಾಣತಕ್ಕದ್ದು. ಒಂದು ತಾಯಿಯಲ್ಲಿ ನಾನು ಅನುಮತಿ ಕೇಳಿದ್ದೇನೆ, ನಾನು 3 ಮಂದಿ ಹೆಮ್ಮಕ್ಕಳನ್ನು ತಮ್ಮನಿಗಾಗಿ ತರ್ತೇನೆ. ಅದು ಮಾಡಬಾರದಿತ್ತು. ಅದು ನೀನು ಬುದ್ಧಿಯನ್ನು ಸರಿಯಾಗಿ ಉಪಯೋಗಿಸದೇ ಇರುವ ಕಾರಣ. ಯಾಕೆ ಹಸ್ತಿನೆಗೆ ಅರಿಯದ ಹಾಗೆ ಮಾಡುವುದೇ ಹೌದಾದ್ರೆ ತಾನು ಹಸ್ತಿನೆಗೆ ಹೆಣ್ಣು ಕೊಡುವುದಿಲ್ಲ ಅಂತ ಅವನ ಪೂರ್ಣ ನಿರ್ಣಯ ಅಲ್ವಾ? ಆ ನಿರ್ಣಯ ಮಾಡುವಾಗಲೂ ಅದನ್ನು ಹೇಳಿದ ಕ್ರಮ ಸರಿ ಇಲ್ಲ. ವಿಚಿತ್ರ ವೀರ್ಯನಿಗೆ ಕೊಡುವುದಿಲ್ಲ ಅಂತ ಹೇಳಬೇಕು ಅಲ್ವಾ? ಕರಿಪುರದಲ್ಲಿ ಭೀಷ್ಮ ಗರಿಯದ ಹಾಗೆ ಅಂತಲ್ಲ, ಕರಿಪುರದಲ್ಲಿ ವಿಚಿತ್ರ ವೀರ್ಯ ಗರಿಯದ ಹಾಗೆ. ಈಗ ಭೀಷ್ಮನ ಅರ್ಹತೆ ಪಾತ್ರತೆ ಎನ್ನುವುದು ಸರಿ ತಿಳಿಯದೆ ಅಲ್ಲಲ್ಲವ. ಹಾಗಾದ್ರೆ ಹಸ್ತಿನೆಯ ಪೀಠ ಯಾರ ಹೆಗಲಲ್ಲಿರುವುದು ಅಂತ ಎಲ್ಲರಿಗೆ ಗೊತ್ತುಂಟು. ಗುರುಗಳೇ, ಮರದ ಮೇಲೆ ಹಕ್ಕಿ ಹಣ್ಣುಂಟು, ಒಬ್ಬ 2 ಕಲ್ಲು ಹೊಡಿತಾನೆ. ಒಂದು ಹಕ್ಕಿಗೆ, ಹಣ್ಣಿಗೆ ಮೊದಲು ಹೊಡೆದ್ರೆ ಹಕ್ಕಿ ಹಾರ್ತದೆ, ಮೊದಲು ಹಕ್ಕಿ ಬೀಳಿಸ್ತಾನೆ, ಆಮೇಲೆ ಹಣ್ಣು ಬೀಳಿಸ್ತಾನೆ. ನನ್ನದು ಹಾಗಲ್ಲ, ಒಂದೇ ಏಟಿಗೆ 2 ಬೀಳಿಸು. ಈಗ ಅದೇ ವಿಷಯ ಇಟ್ಟುಕೊಂಡು ಮಾತಾಡುವುದಾದ್ರು, ಈಗ ನಿನ್ನ ತಮ್ಮನಿಗೆ ಮದುವೆ ಮಾಡ್ಲಿಕ್ಕೆ ಬೇಕಾಗಿ ಹೋಗುವುದಾದ್ರೆ ನಿನ್ನ ರಥದಲ್ಲಿ ತಮ್ಮ ಇದನ್ನ ತಮ್ಮನನ್ನು ಸೇರಿಸಿದ್ಯಾ? ಹಾಗಾದ್ರೆ ಯಾಕೆ ಸೇರಿಸಬಾರದು? ಕಾರಣ ಉಂಟು. ಯಾಕೆಂದ್ರೆ ನಾನು ಸಂಧಿ ವಿಗ್ರಹಿ, ಕುಟುಂಬ ವತ್ಸಲ. ನನಗೆ ಈಗ ಇರಬೇಕಾದದ್ದು ಕರಿಪುರದಲ್ಲಿ ಭೀಷ್ಮ ಅರಿಯದ ಹಾಗೆ ಪ್ರಶ್ನಿಸುವುದಕ್ಕೆ, ಕರಿಪುರದಲ್ಲಿ ವಿಚಿತ್ರ ವೀರ್ಯನಿಗೆ ಅಂತ ಅರಿಯದ ಹಾಗೆ ಅಂತ ಆದ್ರೆ, ಏ ತಮ್ಮ ಸಿದ್ಧನಾಗು ಹೊರಡು ಅಂತ ಹೇಳ್ತಿದ್ದೆ. ನನ್ನ ವಿಷಯದಲ್ಲಿ ಚಕ್ರವರ್ತಿಯನ್ನು ಯಾಕೆ ತರಬೇಕು? ನನ್ನ ಸಂಬಂಧಿ ಇರಬಹುದು, ನನ್ನ ತಮ್ಮ ಇರಬಹುದು, ಆದ್ರೆ ಅವ ಕೂತ ಮೇಲೆ ನನ್ನ ತಮ್ಮ ಅಲ್ಲಲ್ಲ, ಚಕ್ರವರ್ತಿ ತಮ್ಮ. ಸತ್ಯವತಿಗೆ ಮಗ ಇರಬಹುದು, ತಾಯಿಗೆ ಮಗನಾದರೂ ಊರಿಗೆ ಅರಸ ಹೌದಲ್ಲ.
ಈಗ ಈಗ ಅಂತಹದ್ದೆಲ್ಲಾ ಪ್ರಕರಣದಲ್ಲಿ ನೀನು ಪಾಲ್ಗೊಂಡದ್ದೇ ಹೌದಾದ್ರೆ ಯಾಕೆ ಚಿತ್ರವೀರ್ಯನ ಪ್ರಕರಣದಲ್ಲಿ ಇರಬಹುದು, ಚಿತ್ರರಥನ ಗಂಧರ್ವನ ಕದನದಲ್ಲಿ ಆದ ಪ್ರಕರಣದಲ್ಲಿ ನೀನ್ ಯಾಕೆ ಮಧ್ಯ ಪ್ರವೇಶ ಎಷ್ಟು ಕಾಲ ನಡೆಯಿತು? ಯಾಕೆಂದ್ರೆ ಕುಟುಂಬ ವತ್ಸಲಿಯಾದ ನಾನು ನಮ್ಮ ಅಪ್ಪಯ್ಯನಿಗೆ ನೇರ ಭಾಷೆ ಕೊಡದೆ ಹೋದರು. ನ ಕಾಮಸ್ತ್ವ ಮರಿಷ್ಯಸಿ ಅಂತ ನನಗೆ ವರ ಕೊಟ್ರು. ನೀನು ಬಯಸಿದಾಗ ಮರಣ ಬರ್ಲಿ, ಯಾರಿಗಾದ್ರೂ ಅಂತಹದೊಂದು ವರ ಕೊಡುವ ಕ್ರಮ ಉಂಟು. ಅದರ ಆಶಯ ಏನು? ಗರ್ಭದಲ್ಲಿ ಇರುವುದೇನು? ನೀನು ಬಹುಕಾಲ ಇಲ್ಲಿ ಬದುಕಿ ಈ ಹಸ್ತಿನಾವತಿಗೆ ಒಬ್ಬ ಕಡಾಖಂಡಿತವಾದ ವ್ಯವಹಾರ ಮಾಡುವ ಶುದ್ಧಾತ್ಮಕನಾದಂತಹ ಒಬ್ಬ ವಾರಿಸುದಾರನನ್ನು ಪಡೆಯುವವರೆಗೆ ನೀನು ಇಲ್ಲಿ ಇರತಕ್ಕದ್ದು ಅಂತ ಅರ್ಥ. ಹಾಗಾದ್ರೆ ಚಿತ್ರವೀರ್ಯನನ್ನು ಅಥವಾ ಚಿತ್ರಾಂಗದನನ್ನು ಅದೇ ಹೆಸರಿನ ಗಂಧರ್ವ ಮಡುಯಿದಾಗ ಅವನಿಗೆ ಬಡದ್ರೆ ದಕ್ಕಿ ಹೋಗುತ್ತದೆ. ಇನ್ನು ತಮ್ಮನಿಗೂ ನಾಲ್ಕು ಬಡಿಯುವಂತ ಅವ ಈಚೆಗೆ ಬರಬಾರ್ದಲ್ಲ. ಈ ಕಾರಣಕ್ಕಾಗಿ ಪ್ರತಿಭಟನೆಗೆ ಒಮ್ಮೆ ಹೊರಟದ್ದೌದು, ಹೋಗ್ಲಿಲ್ಲ ನಾನು. ಯಾಕಂದ್ರೆ ಉಳಿದವರು ಸಮಾಧಾನ ಮಾಡಿದ್ರು, ಅತಿರೇಕದ ವರ್ತನೆಯನ್ನು ಅವ ಮಾಡಿದ್ದಾನೆ. ಹಾಗಾಗಿ ಅದಕ್ಕೆ ಅದೇ ಸಮಾಧಾನ. ಈಗ ಅದು ಮುಗಿದ ಮೇಲೆ ಆ ಪ್ರಕರಣ ಮುಗಿದು, ಈಗ ನಿನ್ನ ತಮ್ಮ ಅವ ಮಾಡಿದ ಪ್ರಕರಣ ಸರಿ ಇಲ್ಲ ಅಂತ ಆದ್ರೆ ನೀನು ಮತ್ತೆ ಗಂಧರ್ವ ಲೋಕವನ್ನು ನಡಗಿಸ್ತೇನೆ ಅಂತ ಯಾಕೆ ಇದು ಮಾಡಿದ್ದು? ಏನಿದ್ರು ಈಗ ನಿಮಗೆ ಮುಟ್ಟಿದ ವರ್ತಮಾನವನ್ನು ನಾನು ಆಕ್ಷೇಪಿಸುವುದಿಲ್ಲ. ನಾನು ಗಂಧರ್ವ ಲೋಕದ ಮೇಲೆ ಲಗ್ಗೆ ಇಡುತ್ತೇನೆ ಅಂತ ಹೊರಡ್ಲಿಲ್ಲ. ಯಾಕಂದ್ರೆ ಯಾವಾಗ ನನಗೆ ಅರಿವು ಬಂತೋ, ಮಂತ್ರಿ ನನ್ನ ಪರಿಷತ್ತಿನವರು ಸೂಚನೆ ಕೊಟ್ರು, ಅದು ಅವರವರ ಅತಿರೇಕದ ವ್ಯವಹಾರ. ಯಾಕೆ ಇವ ಹೆಚ್ಚು ಕಡಿಮೆ ಮಾಡಬೇಕಿತ್ತು? ಈ ಪ್ರಪಂಚದಲ್ಲಿ ಒಂದೋ ನೀನು ಉಳಿಬೇಕು, ಇಲ್ಲದಿದ್ರೆ ನಾನು ಉಳಿಬೇಕು, ಎರಡು ಹೆಸರಿನ ಚಿತ್ರಾಂಗದರು ಇಲ್ಲ ಅಂತ ಹಠ ತೊಟ್ಟಲ್ಲ. ಇರುವ ಒಬ್ಬ ತಮ್ಮನನ್ನು ಇಟ್ಟುಕೊಂಡು ಚೆನ್ನಾಗಿರುವ ಈ ಸೂಚನೆಯನ್ನು ನಮ್ಮ ಮಂತ್ರಿ ಪರಿಷತ್ತು ಕೊಟ್ಟದ್ದರಿಂದ ನಾನೇ ಸುಮ್ಮನೆ. ಈಗ ಎರಡನೆಯವನನ್ನು ಅಪಾಯಕ್ಕೆ ತೂಡದ ಹಾಗೆ, ಅಂತಹ ಕ್ಲಿಷ್ಟತೆಗೆ ಸಿಕ್ಕಿ ಬೀಳದ ಹಾಗೆ ಎಚ್ಚರಿಕೆಯಿಂದ ಕಾಯಬೇಕಾದದ್ದು ನನಗೆ ಹೊಣೆ. ಆದ್ದರಿಂದ ತಮ್ಮನನ್ನು ಕರ್ಕೊಂಡು ಹೋಗಲಿಲ್ಲ, ನಾನೇ ಅಮ್ಮನಿಗೆ ಭಾಷೆ ಕೊಟ್ಟು ಈಗ ಮತ್ತೆ ಮದುವೆ ಮಂಟಪಕ್ಕೆ ಬರುವ, ಮದುವೆ ಮಂಟಪದಲ್ಲೇ ಮಾತಾಡುವ, ಅದರ ಆಚೆ ಹೋಗುದು ಬೇಡ, ಅದರಲ್ಲೇ ಇರುವ. ಈಗ ಮದುವೆ ಮಂಟಪದಲ್ಲೇ ಹೌದಾದ್ರು ಹೆಣ್ಣು ಮಕ್ಕಳು ವರನ ಮಾಲಿಕೆಯನ್ನು ಹಿಡಿದು ನಿಂತದ್ದಲ್ಲ. ಯಾಕೆ? ಇದು ಕೇವಲ ಬೆಳಗ್ಗಿನಿಂದ ಸಾಯಂಕಾಲಕ್ಕೆ ಮುಗಿಯುವ ಕಾಳಗಲ್ಲ. ಅದು ನಡೆದ್ರೆ ತಿಂಗಳ ಪರ್ಯಂತರವೂ ನಡೆಯಿತು, ವರ್ಷ ಪರ್ಯಂತರವೂ ನಡೆದೀತು. ಆದ್ರೆ ಇಂತಹ ಪ್ರಕರಣದಲ್ಲಿ ನೀನು ಅಲ್ಲಿ ಹೋದಾಗ ತಿಳಿಯಬೇಕಾದ್ದೇನು? ಇಲ್ಲಿ ಮದುವೆಯ ನಿರ್ಣಯ ಕೇವಲ ಇದು ಮಾತ್ರವ, ಬೇರೊಂದು ಉಂಟೋ ಅಂತ ಸ್ವಲ್ಪ ತಿಳಿಬೇಕೋ ಬೇಡವಾ? ಯಾಕೆ? ನೀನು ಬುದ್ಧಿಮತ್ತೆ ಉಳ್ಳವನಾದ ಕಾರಣ ಅಲ್ಲಿ ಪಣವೇ ಬದಲಾಗಿತ್ತು. ವಿಕ್ರಮಾತಿಶಯದಿಂದ ಒಂದು ಸೌಂದರ್ಯಾತಿಶಯತೆಗೆ ಒಂದು. ಹಾಗಾದ್ರೆ ಕೇವಲ ವಿಕ್ರಮವನ್ನೇ ಮಾಡುವುದು ಮಾತ್ರವೇ ಅಲ್ಲ, ರೂಪಾತಿಶಯಕ್ಕೊಂದು ಅವಕಾಶ ಉಂಟು ಅಂತ ಯಾರು ಹೇಳಿದ್ದು? ಅಲ್ಲಿ ಆದ ನಿರ್ಣಯ ಈಗ ಸಾಲ್ವ ತನ್ನನ್ನು ತಾನು ಆಧಾರವಾಗಿ ಇಟ್ಟುಕೊಂಡು ದುರದಿ ವಿಕ್ರಮಿಗಳ ನೋಡಿ ವರಿಸುವುದೊಂದು, ಪರಮ ಸೌಂದರ್ಯಾತಿಶಯವನ್ನು ಮೋಹಿಪುವುದು ಒಂದು. ಅಂದ್ರೆ ತಾನು ಚಂದ ಇದ್ದೇನೆ, ಸೂರನರೋರಗರಲ್ಲಿ ಸಿದ್ಧ ಸಾಧ್ಯರಲ್ಲಿ ನನ್ನಷ್ಟು ಬಲಾಢ್ಯನಿಲ್ಲ, ನನ್ನನ್ನು ಇವರು ಮೋಹಿಸ್ತಾರೆ. ತರುಣಿಯರು ತಾವೇ ನಿಶ್ಚಯಿಸುವರು, ಸುಧತಿಯರು ತಾವೇ ನಿಶ್ಚಯಿಸುವರು. ಕರ್ಕೊಂಡು ಬನ್ನಿ. ಅವ ತಿದ್ದಲಿಕ್ಕೆ ಯಾರು? ತಿದ್ದಲಿಕ್ಕೆ ಯಾರು ಅಂತ. ಈಗ ಕಾಶಿಯ ರಾಜ ಇಟ್ಟ ಮಂಟಪದ ಸ್ವಯಂವರದ ಪಣವನ್ನು ನಾನು ಅತಿಕ್ರಮಿಸಿದ್ದೇನೆ ಅಂತ ನೀವು ಹೇಳ್ತೀರಿ. ಸಾಲ್ವನನ್ನು ಕೇಳ್ತೀರಾ? ಎಲ್ಲ ಈ ಸಾಲ್ವನೇ ಅವನಿಟ್ಟಂತ ಪಣವನ್ನು ಮುರಿಯುವುದಕ್ಕೆ ನೀನು ಯಾರು? ಪರಮ ಸೌಂದರ್ಯಾತಿಶಯತೆಗೆ ಮೋಹಿಸುವ ಒಂದು ಹಕ್ಕು ಇದ್ರೆ ಅವರನ್ನೇ ನಾನು ಕರ್ಕೊಂಡು ಬರುವುದಿಲ್ವೋ? ಇವ ಚಂದ ಇದ್ದಾನೋ? ಇವನ ಮೋರೆ ಉರುಟ್ಟು ಉಂಟೋ? ಇವನ ಮೂಗು ಉದ್ದ ಉಂಟೋ? ಇವನು ನಳಿನಾಕ್ಷನೋ? ಇವನು ಕುಟಿಲ ಹಲ್ಲಿನವನೋ? ಚಂದ ಇದ್ದವಳಿಗೆ ಮಾಲೆ ಹಾಕು ಅಂತ ಹೇಳುವುದಿಲ್ವೋ? ಇದು ಅಲ್ಲಿ ಕೂತುಕೊಳ್ಳಿಸುವ ಅಧಿಕಾರ ಸಾಲ್ವನಿಗೆ ಕೊಟ್ಟವರು ಯಾರು? ಅಲ್ಲ, ಆ ಕಾರಣದಿಂದ ನಿಮ್ಮ ಮುಂದೆ ಆ ಶಬ್ದ ಬಳಸುವುದಿಲ್ಲ. ಒಂದರ್ಥದಲ್ಲಿ ಅವ ಅಧಿಕ ಪ್ರಸಂಗಿ ಅವ. ಆದ್ರೆ ಪ್ರಸಂಗ ತಿದ್ದುಪಡಿ ಮಾಡಿದ್ದನ್ನು ನೀವು ಒಪ್ಪುತ್ತೀರಿ ಅಂತ ಆದರೆ ನಾನು ತಿದ್ದುಪಡಿ ಒಪ್ಪಿಕೊಳ್ಳಬೇಕಾದ ವಿಚಾರ ಅಲ್ಲ. ಸಾಲ್ವ ಮಾಡಿದ ತಿದ್ದುಪಡಿಯನ್ನು ಕಾಶೀಶ ಒಪ್ಪಿದ್ದ. ನಾನು ಯಾಕೆ ಹೇಳಿ, ನನಗೆ ಅವ ಸೂಚನೆ ಕೊಟ್ಟ. ಓ, ನೀವು ಬರ್ತೀರಿ ಅಂತ ನನಗೆ ಗೊತ್ತಿತ್ತು, ನಿಮಗೆ ಚಾರಕರನ್ನು ಕಳುಹಿಸಿದ್ದೇನೆ, ಅಡ್ಡದಾರಿಯಲ್ಲಿ ಇರಬೇಕವ, ಅಡ್ಡದಾರಿಯಲ್ಲಿ ಅಂತ. ಆಗ ನನ್ನನ್ನು ಕ್ಷಮಿಸಬೇಕು ಅಂತ ಅರ್ಥ. ಈಗ ಒಂದು ವೇಳೆ ಅವನಿಗೆ ಪಾಪ ಪ್ರಜ್ಞೆ ಇಲ್ಲದೆ ಹೋದ್ರೆ ಯಾಕಪ್ಪ ನನ್ನ ಕ್ಷಮೆ ಕೇಳಬೇಕವ? ಯಾಕೆ ಸುಳ್ಳು ಹೇಳಬೇಕವ? ಕಳಿಸಿದ್ದಾನ ನನಗೆ ವಲಯ. ಕರಿಪುರದಲ್ಲಿ ಭೀಷ್ಮಗೆ ಅರಿಯದ ಹಾಗೆ ಬರೆಸೋ ಲೇಖನಗಳ ಸಕಲ ರಾಯರಿಗೆ ಅವರೆಲ್ಲ ಲೇಖನಂತದ್ದು ಅದಾಗುವುದಿಲ್ಲ. ನಿಮಗೆ ಬೇಕಾದಾಗ ನೀವು ಬಳಸಿಕೊಂಡು ನನಗೆ ಬೇಕಾದ. ಹಾಗಾಗಿ ಅವ ಸುಳ್ಳು ಹೇಳಿದ್ದಾನೆ, ಸಿಕ್ಕಿ ಬಿದ್ದಿದ್ದಾನೆ. ನಾನೊಬ್ಬ ನ್ಯಾಯಾಧೀಶನಾಗಿ ಪೂರ್ವಾಪರ ವಿಮರ್ಶೆ ಮಾಡಿ ಅದನ್ನು ಮಾಡುವುದು ನನಗೆ ಅದಕ್ಕಿಂತ ಬೇರೆ ಏನಿಲ್ಲ. ನನಗೆ ಭೀಷ್ಮನೂ ಹಾಳಾಗಬೇಕು ಅಂತ ಇಲ್ಲ, ಅಂಬೆಯೂ ಸಾಯ್ಬೇಕು ಅಂತ ಇಲ್ಲ. ನನಗೆ ಭೀಷ್ಮ ತೊಟ್ಟದ್ದು ಶುಭ್ರವಾದ ಬಟ್ಟೆ, ಅದರಲ್ಲಿ ಈಗ ಕೊಳೆಯಾಗಿದೆ, ಅದು ತೆಗಿಬೇಕು ಅಂತ ಬಂದದ್ದು ನಾನು.
ವಾರಕ್ಕೊಮ್ಮೆ ಬಿಳಿ ಬಟ್ಟೆ ಉಡುವವನಿಗೆ ಸಮಸ್ಯೆ. ನಾನು ಕಲೆ ಅಂಟಬಾರದು ಅಂತ ವಾರದ 7 ದಿನವೂ ಬಿಳಿ ಬಟ್ಟೆ ಉಡುವ. ಸರಿಯಪ್ಪ. ಹಾಗಾಗಿ ಅಂಟ್ಲಿಕ್ಕೆ ಇಲ್ಲ. ಆದ್ರೆ ಇದು ನೀವು ಒಂದು ದಿನದ ಕಥೆ ಈಗ ಆಯ್ತು, ನೀನು ತಮ್ಮನಿಗಾಗಿಯೇ ತಂದದ್ದು. ತಮ್ಮನಿಗಾಗಿ ತಂದೆ. ಆದರೆ ಸಾಲ್ವನನ್ನು ಒಪ್ಪಿದ ಪರಿಯನ್ನು ತಿಳಿಯದೆ ಅದು ಮುಖ್ಯ. ಹೌದು, ಸಾಲ್ವನಿಗೆ ಒಪ್ಪಿದ್ದು ತಿಳಿಯ ತಂದದ್ದೇ ಹೌದಾದ್ರು ನಿನಗೆ ಪ್ರಶ್ನೆ ಮಾಡ್ಲಿಕ್ಕೆ ಉಂಟಲ್ಲಿ. ಈಗ ಅವರನ್ನು ಮತ್ತೆ ನೀನು ಸಭೆಗೆ ಕರೆಸಿದ್ದಿ. ಸಭೆಗೆ ಕರೆಸಿ ಅವರ ಹತ್ರ ಕೇಳಬೇಕು, ನೀವು ಇವನನ್ನು ಮದುವೆ ಆಗಬೇಕು ಅಂತ ನನಗೆ ಉದ್ದೇಶ. ಯಾಕೆ? ಬರಸೋ ಲೇಖನಗಳ ಸಕಲ ರಾಯರಿಗೆ ಕರಿಪುರದಲ್ಲಿ ಭೀಷ್ಮಗೆ ಅರಿಯದ ಹಾಗೆ, ಏಕೆ ಅರಿಯದ ಹಾಗೆ ಅಂತ ಕೇಳಬೇಡ. ಆಗ ಅವ ಸುಳ್ಳು ಅದು ನೀನು ಪರಿಣಯದ ಕಾಲಕ್ಕೆ ಕರೆಸಿಗೊಂಬೆ ಅಂತ ಅವನಿಗೂ ಹೇಳಿದ್ದಿ ಕಾಶಿಶನಿಗೆ. ಹೌದಾ? ಆಗ್ಲಿಲ್ಲ. ಈಗ ಯಾಕಂದ್ರೆ ಇವಳು ಪರಿಣಯವೇ ಆಗ್ಲಿಲ್ಲ. ನಿನಗೆ ಪಕ್ಕನೆ ನಿರ್ಣಯ ಏನು? ತಂದ ಮೂವರನ್ನು ಮಾತಿಗೆ ಕೊಟ್ಟ ಮಾತಿನನ್ವಯ ತನ್ನ ತಮ್ಮನಿಗೆ ಮದುವೆ ಮಾಡಿಸುವುದೇ ಹೌದಾದ್ರೆ ಅವರನ್ನು ಮತ್ತೆ ಕರೆಸಿ ಕೇಳುವ ವಿಚಾರ ಯಾಕೆ ಅಂತ. ಯಾಕಂದ್ರೆ ನಾನು ದೇವವ್ರತ ಅಲ್ಲಲ್ಲ, ನಾನು ಭೀಷ್ಮ ಹೌದಲ್ಲ. ನಾನು ದಾಶರಾಜನ ಮನೆ ಬಾಗಿಲಿಗೆ ಹೋದಾಗ ಮಗಳನ್ನು ಕೊಡು ಅಂತ ಹೇಳುವಾಗ ಅವನ ಮನಸ್ಸಿನಲ್ಲಿದ್ದ ಬಗ್ಗಡ ಹೊರಗೆ ಬಂತಲ್ಲ, ನನಗೆ ಆಶ್ಚರ್ಯವಾಗಿ ಹೋಯಿತು. ಮಾನವ ಲೋಕದಲ್ಲಿ ಹೀಗೂ ವ್ಯವಹಾರ ಮಾಡ್ತಾರ. ಸುಶಿಕ್ಷಿತ ಅಂತ ಕೇಳಿದ್ರೆ ಸುಶಿಕ್ಷಿತ ಅಲ್ಲ, ಆಧಾರ ಉಂಟು ಕಲ್ತದ್ದಕ್ಕೆ ಅಂತಲೇ ಆಧಾರವೂ ಇಲ್ಲ, ಸಾಕ್ಷರನಲ್ಲ. ಅಂತಹ ಒಬ್ಬ ಬೆಸ್ತರ ಒಡೆಯ ತನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳಿಗೆ ಪಟ್ಟಬೇಕು ಅಂತ ಕೇಳ್ತಾನಲ್ಲ, ಅಲ್ಲಿಯೇ ಹೆಚ್ಚು ಕಡಿಮೆ ಆಗಿದೆ. ಇನ್ನು ಇಲ್ಲಿ ಹೆಚ್ಚು ಕಡಿಮೆ ಆದ್ರೆ ಸಿಕ್ಕಿ ಬೀಳುವುದಲ್ವೋ? ಅದಕ್ಕೆ ಆ ಕಹಿ ಅನುಭವವನ್ನು ಸಿಹಿ ಮಾಡುವುದಕ್ಕೆ ಪ್ರಸಂಗಾವಧಾನತೆಯಿಂದ ಸರಸಿ. ಈಗ ಹೆಣ್ಣು ಮಕ್ಕಳ ಅಪ್ಪನ ವಾಕ್ಯವೇ ತಕ್ಕೊಳ್ಳುವ. ಕನ್ನೇರ ಕರಪಿಡಿದು ಎನ್ನ ಕುಲಕೋಟೆ ಧನ್ಯರಾಗುವ ತೆರದಿ ಮಾಳ್ಪುದು. ಹೌದಾ? ಅರ್ಧ ವಿರಾಮ. ಪುನಃ ಮುಂದಿನ ವಾಕ್ಯ ಉಂಟು. ಹೌದು. ಬಳಿಕ ತಮ್ಮಿಷ್ಟಗಳು ಬಂದಂತೆ ಗೈಯುವುದು. ನನ್ನ ಗೈಯುವ ಉಷ್ಟವನ್ನು ಬಳಸಿದ್ದೇನೆ, ಅವಳನ್ನು ಆಚೆ ಕಳಿಸಿದ್ದೇನೆ. ಹೌದಾ? ಹಾಗಾದ್ರೆ ನಿನ್ನಲ್ಲಿ ಆ ಪಿತೃಸ್ಥಾನವನ್ನು ಅವಳ ತಂದೆಗೆ ಆರೋಪಿಸಿದ್ದಾನೆ ಅಂತ ಆದ ಬಳಿಕ ಹೇಗೂ ಅರ್ಧ ಕ್ಷತ್ರಿಯ ಅಂತ ಅನ್ನಿಸಲ್ಪಟ್ಟವ ಸಾಲ್ವ ಅವನನ್ನು ಇಲ್ಲಿಗೆ ಕರೆಸುವುದು, ಇವಳ ವಿಚಾರ ಹೇಳುವುದು. ಇವರಿಬ್ಬರನ್ನು ನಾನು ತಂದಿದ್ದೇನೆ, ನನಗೆ ತರುವಾಗ ಗೊತ್ತಿರಲಿಲ್ಲ, ನನಗೆ ರಥ ಏನಿಸುವಾಗ ಈ ಪ್ರಕರಣ ಎಲ್ಲ ತಿಳಿಯಲಿಲ್ಲ. ನಿಮ್ಮ ಪ್ರೇಮಿಗಳ ಪ್ರಕರಣ ಗೊತ್ತಾಗುವುದು ಮಧುರಂಗಿಯ ಮಧ್ಯರಾತ್ರಿಯಲ್ಲಿ ಅಂತ ಆದರೆ ನಮಗೆ ಅದಕ್ಕೆ ಗೊತ್ತಿಲ್ಲ. ನಾವು ಮದುವೆಯ ಆ ಕಾರ್ಯಕ್ರಮದಲ್ಲೆಲ್ಲ ಪಾಲ್ಗೊಂಡವರಲ್ಲ. ಇವಳನ್ನು ನೀನು ಮದುವೆಯಾಗು, ಬೇಕಾದ್ರೆ ಹಸ್ತಿನೇ ಖರ್ಚಿಯಲ್ಲೇ ಮಾಡುವ ಅಂತ ಒಂದು ಮಾತು ಹೇಳುವುದಲ್ವಾ? ಹಾಗೆ ಹೌದಾಗಿದ್ರೆ, ಸಜ್ಜನಿಕೆಗೆ ಸಾಕಾರ ಮೂರ್ತಿ ಅವಳು ಹೌದಾಗಿದ್ರೆ, ಸೌಶೀಲ್ಯ ಆಗಿದ್ರೆ ಮಾಡಬಹುದಿತ್ತು. ಹಸ್ತಿನಾಯ ಮೇಲೆ ಎತ್ತಿ ಕಟ್ಟುವುದಕ್ಕೆ, ಪರಶುರಾಮರ ಕರಕಮಲ ಸಂಜಾತನಾದ ಭೀಷ್ಮನನ್ನು ದಂಡಿಸುವುದಕ್ಕೆ ಅವಳು ಎಂತಹ ನಿಕೃಷ್ಟ ಮಟ್ಟಕ್ಕೆ ಹೋಗುತ್ತಾಳೋ ನಾನು ಹೇಳಬಾರದು. ಒಬ್ಬ ಏಕಲವ್ಯ ದಸ್ಯು, ಅವನಿಗೆ ಮಾಂಸವನ್ನು ಬೇಯಿಸಿ ತಿನ್ನಬೇಕೋ ಹಸಿ ತಿನ್ನಬೇಕು ಅಂತ ಗೊತ್ತಿಲ್ಲ. ಅಂತವನಿಗೆ ನೀನು ಭೀಷ್ಮನಿಗೆ 4 ಬಡಿದ್ರೆ, ನೀನು ಭೀಷ್ಮನ ಬೆನ್ನ ಹುರಿ ನೆಟ್ಟಗೆ ಮಾಡಿದ್ರೆ ನಾನು ನಿನಗೆ ಮಾಲೆ ಹಾಕುತ್ತೇನೆ ಅಂತ ಹೇಳಿ ಆಮಿಷ ಒಡ್ಡಿ ಕಾಲ ಬುಡಕ್ಕೆ ತಂದು ಅವನನ್ನೇ ಇಲ್ಲಿ ಭೀಷಣವಾಗಿ ಮಾತಾಡುವ ಹಾಗೆ ಮಾಡಿದವಳು. ಅಂತವಳನ್ನು ಕರೆತಂದು, ಓಹೋ ಕುಮಾರಿಯಾದಂತ ಅಂಬೆ ಹೀಗೆ ಬರಬೇಕು, ಪರಮ ಪಾವನೆಯಾದ ನೀನು ಒಬ್ಬ ದಸ್ಯುವನ್ನು ತಂದು, ಒಬ್ಬ ಬೇಡನನ್ನು ತಂದು, ಅಟವಿಕನನ್ನು ತಂದು ನಮ್ಮ ಮೇಲೆ ಎತ್ತಿ ಕಟ್ಟಿದ ನಾಗರಿಕ ಪ್ರಜ್ಞೆ ಉಳ್ಳವಳೆ, ನನ್ನ ತಮ್ಮನನ್ನು ವರಿಸುವಂತ ಮಂಗಳಾರತಿ ಮಾಡಬೇಕು. ದಸ್ಯು ಆದ್ರೂ ಮರುಕಾಂತರ ಮಾಡಿದ ರಾಮನನ್ನ ಆದರ್ಶ ಹಿಡಿದ್ರೆ ಅದು ತ್ರೇತೆ ಅಲ್ವಾ, ಇದು ದ್ವಾಪರ. ಅದನ್ನಾದ್ರೂ ಆದರ್ಶ ಹಿಡಿದ್ರೆ ಈಗ ಮತಿ ವಿಕಲ್ಪಳಾಗಿ ತಿರುಗುತ್ತಾ ಇರುವ ಇವಳಿಗೆ ಒಂದು ವ್ಯವಸ್ಥೆ ಮಾಡುವುದಾದ್ರೆ ಗುರು ಹೇಳುವುದು ವರಿಸಿವಳ. ಅದಾಗುವುದಿಲ್ಲ. ತಂದೆಗೋ ಸುಖ ಬ್ರಹ್ಮಚರ್ಯ ತೋಳಿಗ ಭೀಷ್ಮ, ಎಂದಿಗಾದರೂ ದುರ್ಮಾರ್ಗದಲ್ಲಿ ನಿಂದಿತ ಅವಗ ಕಾರ್ಯಗೈವನೆ ಗುರುರಾಯ. ಸಂದೇಹವೇಕೆ ಮತ್ತಿಲ್ಲೋ ತಂದೆಯ ಅಭಿಪ್ರಾಯವನ್ನು ವಾಚಿಕವಾಗಿ ಕೇಳದೆ, ತಂದೆಯ ಮನೋಧರ್ಮವನ್ನು ಆಂಗಿಕವಾದಂತ ವರ್ತನೆಯಿಂದ ಅನ್ವೇಷಿಸಿ ಕಂಡುಹಿಡಿದು, ಜೀವತೋ ವಾಕ್ಯಕರಣಾತ್, ತಾನು ಜೀವಂತ ಇರುವಾಗಲೇ ತನ್ನ ಮನೋಗತವನ್ನು ತಿಳಿದು ವ್ಯವಹರಿಸುವವನೇ ನಿಜವಾದ ಪುತ್ರ ಎನ್ನುವುದನ್ನು ಆಧರಿಸಿ ನೀವೇ ಮಾಡಿ ತೋರಿಸಿದ್ದೀರಿ. ಕಡಿತಾಯಿಯ ತಲೆಯನ್ನು ಅಂತ ಹೇಳುವಾಗ ನಮ್ಮ ವೇದದ 20ನೇ ಪುಟದಲ್ಲಿ 16ನೇ ಗೆರೆಯಲ್ಲಿ 3ನೇ ಶಬ್ದ ಏನು ಹೇಳ್ತದೆ ಅಂತ ಹುಡುಕಲಿಲ್ಲ. ಪೀತನಾಜ್ಞೆಯನ್ನು ಮೀರ್ಲಿಕ್ಕಿಲ್ಲ, ಮತ್ತೆ ಬದುಕಿಸಿ ಏನು ಅಂತ ಕಡ್ದಿದ್ದೀರಿ. ವಿಷಯ ಆಚೆಗಿರ್ಲಿ, ರೂಢಿಗಟ್ಟಿ ಈಗ ಬಳಸಿಕೊಳ್ಳುವುದಿಲ್ಲ. ಆದರೆ ಆ ಕಾಲದಲ್ಲಿ ತಂದೆಗೆ ಬೇಕಾಗಿ ನನ್ನ ಯೌವನವನ್ನು, ನನ್ನ ಬದುಕಿನ ಬಂಗಾರವಾಗಬಹುದಾದ
ಮಾಡಬಹುದಾದ ಭವಿಷ್ಯದ ಗಣಿಯನ್ನು ಸಂಪೂರ್ಣವಾಗಿ ತಂದೆಯ ಕಾಲಬುಡದಲ್ಲಿಟ್ಟು ಸಾತ್ಯವತೆಯ ಸಂತಾನಕ್ಕೆ ಹಸ್ತಿನಾವತಿಯ ಸಮಗ್ರವನ್ನು ಒಪ್ಪಿಸಿದ ತ್ಯಾಗಿಯಾದಂತ ನಾನು, ಮಂದ್ರ ಹೃದಯಿಯಾದ ನಾನು ನಿಂದಿತವಾಹನ ಕಾರ್ಯವನ್ನು ಮಾಡಿಯೇನೆ, ಕೆಟ್ಟ ದಾರಿಯಲ್ಲಿ ನಡೆದೇನೆ. ಅಂಬೆಯ ಈಗಿನ ಸ್ಥಿತಿಗೆ ನಾನು ಹೊಣೆಗಾರ ಅಲ್ಲ ಗುರುದೇವ. ಇದು ಗುರುದೋಷ. ನಾನು ಮದುವೆ ಆಗುವುದಕ್ಕೆ ಸಮಸ್ಯೆ ಹೇಗೆ? ನಮ್ಮ ಅಪ್ಪನಿಗೆ ಕೊಟ್ಟ ಮಾತು, ಅಂದ್ರೆ ಅಪ್ಪನಿಗಾಗಿ ಅಲ್ಲ, ಆಗಿ ಅಲ್ಲಿ ಕೊಟ್ಟ ಮಾತು. ಯಾವ ಕಾರಣಕ್ಕೂ ಭವಿತವ್ಯದಲ್ಲಿ ವರಿಸುವುದಿಲ್ಲ. ಬೇರೆ ಹೆಣ್ಣು ಮಕ್ಕಳು ನನ್ನ ಪಾಲಿಗೆ ನನ್ನ ತಾಯಿಯಾದ ಅಮರ ಸಿಂಧು ಎನಿಸಿದ ಜಾಹ್ನವಿಗೆ ಸಮಾನ ಅಂತ ಇಟ್ಟಿದ್ದೇನೆ. ಸರ್ವಥಾ ಮದುವೆ ಆಗು. ಈಗ ಪಿತೃವಚನಕ್ಕೆ ಬೇಕಾಗಿ ಹೌದು. ಇದು ಗುರುವಚನ ಎಷ್ಟು ದೊಡ್ಡದು ಗೊತ್ತುಂಟು? ಕುರುವಾಕ್ಯೋಲ್ಲಂಘನ ದೋಷವು ನಿಲ್ಲನು ಸರಿಪುದು ಬಿಡದೆ ತರುಣಿ ಸಂತಾಪದ ದಿಸೆ ಇಲ್ಲದೆ ಸಂಪತ್ತು ಗರಿದು ಪೋಪುದು ದಿಟವು. ಜೀವದಲ್ಲಿರುವಾಗ ಪಿತೃವಿನ ವಾಕ್ಯಕ್ಕೆ ನಾವು ಅರ್ಥ ಕೊಡುವ ಹಾಗೆ ಬದುಕಬೇಕು. ಸತ್ತ ಮೇಲೆ ಗಯದಲ್ಲಿ ಪಿಂಡ ಪ್ರದಾನ ಮಾಡಬೇಕು. ಅದರ ಮುಂದಿನ ವಾಕ್ಯ ಅದು. ಹಾಗಾದ್ರೆ ಪಿತೃ ಜೀವವಿರುತ್ತ ಅವನ ಮಾತಿಗೆ ಬೇಕಾಗಿ ನೀನು ಲೋಕದ ಸರ್ವಮಾನಿನಿಯರು ಮಾತೆ ಭಾಗೀರಥಿಗೆ ಸಮಾನ ಅಂತ ಆಡಿದ್ದಿ. ನಾವು ಒಪ್ಪುತ್ತೇನೆ. ಯಾಕೆ ಆಡಿದ್ದಿ? ಅದರ ಒಳಗಿರುವ ಮತಿತಾರ್ಥ ಏನು ಅಂತ ತಿಳಿದ್ರೆ, ತಾನು ತನ್ನ ಸಂತಾನ ಯಾವ ಕಾರಣಕ್ಕೂ ಯಾವ ಸ್ಥಿತಿಯಲ್ಲಿಯೂ ಪೀಠ ಏರುವುದಿಲ್ಲ ಅನ್ನುವುದೇ ಪ್ರಧಾನ ವಿಷಯ. ಹಾಗಾದ್ರೆ ಒಬ್ಬ ಚಕ್ರವರ್ತಿಯಾಗಿ ಈಗಾಗಲೇ ಆಳ್ವಿಕೆಯನ್ನು ಮಾಡುತ್ತಾ ಇರುವ ಅವನಿಗೆ ಅವನ ಸಂತಾನವೇ ಮುಂದಿನ ಚಕ್ರಾಧಿಪತ್ಯವನ್ನು ಹೊಂದುತ್ತದೆಯೇ ಹೊರತು ಇನ್ನು ನೀನು ವಿವಾಹವಾಗಿ ಮದುವೆಯಾಗಿ ಮಕ್ಕಳಾಗಿ ಏನೇ ಆದರೂ ನಿನ್ನ ಮಕ್ಕಳಿಗೆ ಅದು ಸಿಕ್ಕುವುದಿಲ್ಲ. ಯಾಕೆ? ವಿಚಿತ್ರ ವೀರ್ಯನಿಗೆ ಕೊಟ್ಟಾಗಿದೆ. ಹಾಗಿರುತ್ತಾ ಇದು ಗುರುವಾಕ್ಯ. ಇದನ್ನು ನೀನು ಉಲ್ಲಂಘನೆ ಮಾಡಿದರೆ ಏನಾಗ್ತದೆ ಗೊತ್ತೋ? ನಿನ್ನ ಸರ್ವ ಸಂಪದ ಹರಿದು ಪೋಪುದು. ಮದುವೆ ಆಗು ಗುರುದೇವ. ಮೊದಲು ನನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳಿಗೆ ಪಟ್ಟ ಆಗಬೇಕು ಅಂತ ಹೇಳಿದ್ದು. ಆಗಲೇ ಮದುವೆ ಆಗುದಿಲ್ಲ ಅಂತ ಹೇಳಿ ಇಲ್ಲ ಇಲ್ಲ. ನಾನು ಪೀಠ ತ್ಯಾಗ ಮಾಡ್ತೇನೆ. ಆ ಬಳಿಕ ಉಪ ಪ್ರಶ್ನೆ ಬಂದದ್ದು, ಪ್ರಧಾನ ಪ್ರಶ್ನೆ. ನೀವು ಪೀಠ ತ್ಯಾಗ ಮಾಡ್ತೀರಿ, ನಾಳೆ ವೈವಾಹಿಕ ಸಂಬಂಧ ಏರ್ಪಟ್ರೆ ನಿಮ್ಮ ಪತ್ನಿಯಿಂದ ಪಡೆಯಲ್ಪಡುವ ಮಕ್ಕಳು ತಗಾದೆ ಎಬ್ಬಿಸಿದ್ರೆ ಎರಡನೇ ಪ್ರಶ್ನೆ ಅದು. ಈಗ ನೀವು ಹೇಳಿದಾಗೆ ನಾನು ಮದುವೆ ಆದ್ರೆ ನಾಳೆ ಮಕ್ಕಳು ಹುಟ್ಟಿದ್ರೆ ಆ ಮೊದಲಿನ ಶಂಕೆ ಸತ್ಯ ಆದ್ರೆ ಈಗ ನಾನು ಹಿಡಿದು ನಿಲ್ಲಿಸಬಹುದು. ಅಂಬೆಯ ಹೊಟ್ಟೆಯಿಂದ ಹುಟ್ಟಿದ ಮಕ್ಕಳನ್ನೇ ಮುಂದೆ ಹೋಗಬೇಡಿ. ಯಾಕೆ ನೋಡ್ತೇನೆ, ಆ ವಿಚಿತ್ರ ವೀರ್ಯನ ಪರಂಪರೆಯನ್ನು ಮೆಟ್ಟುತ್ತೇನೆ ಅಂತ ಮುಂದೆ ಹೋದ್ರೆ. ಯಾಕೆಂದ್ರೆ ಅದು ಸತ್ಯ ಆಗ್ತದೆ. ಹಾಗಾದ್ರೆ ಮೊದಲು ಕೊಟ್ಟ ಭಾಷೆಯೇ ನನಗೆ ಪ್ರಧಾನ, ಎರಡನೆಯದು ಗೌಣ. ಉಳಿದವರನ್ನೆಲ್ಲ ಮಾತೆ ಭಾಗೀರಥಿಗೆ ಸಮಾನವಾಗಿ ಕಾಣುತ್ತೇನೆ ಎನ್ನುವುದು ಮುಖ್ಯ ಅಲ್ಲ. ಪ್ರಧಾನ ನಾನಾಗಿ ಪಟ್ಟ ಹತ್ತುವುದಿಲ್ಲ. ಹತ್ತಿದ್ರೆ ಏನು ಸಮಸ್ಯೆ ಆಗುತ್ತದೆ? ಅದಕ್ಕೆ ಅವನಿಗೆ ಮಗಳಿಗೆ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳಿಗೆ ಸಿಕ್ಕುವುದಿಲ್ಲ. ಅದಕ್ಕೆ ಮದುವೆ ಆದ್ರೆ ನನ್ನ ಮಗ ಹೆಂಡತಿಯ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು ದಾಯವಾದಿಗಳಾಗ್ತಾರೆ. ಹಾಗಾಗಿ ಅದು ಮಾಡ್ಲಿಕ್ಕೆ ಬಿಡ್ಲಿಕ್ಕಿಲ್ಲ. ಈಗ ಒಂದುಂಟು, ಈಗ ನನ್ನನ್ನು ಹೆದರಿಸ್ಲಿಕ್ಕೆ ಹೊರಟದ್ದಲ್ವಾ? ಬೆದರುವವನಲ್ಲ ನಾನು. ಬೆದರುವ ನಾನಲ್ಲ, ಭಯಕೋಪಗಳಿಗಿನ್ನೂ ನದಿಸುತ್ತಾಗಿಲ್ಲ ವಿತ್ತಾಸೆ. ಮದದಿ ಕಾಮಕ್ಕೆ ಪಾತ್ರನಲ್ಲ, ಕ್ಷತ್ರಿಯ ಧರ್ಮ ಧರ್ಮ ಕೊದಗಿ ಗೈದಿಗ ಜಪದ ಬಿಡೆನು. ಎಲ್ಲವನ್ನು ಒಂದು ಕಾಲದಲ್ಲಿ ದಾಸರಾಜನ ಮಗಳಾದ ನನ್ನ ಚಿಕ್ಕಮ್ಮನಾದಂತಹ ಸತ್ಯವತಿಯ ಮದುವೆಯಾಗಿ ನನ್ನ ತಂದೆಗಾಗಿ ತರುವ ಉದ್ದೇಶಕ್ಕಾಗಿ ಮೀಸಲಿರಿಸಿದ ಮೇಲೆ ನನ್ನ ಮೈ ಮೇಲೆ ಕೊಡಹಿದ್ರು ಒಂದು ವರಹ ಕೆಳಗೆ ಬೀಳ್ಲಿಕ್ಕಿಲ್ಲ. ನಾನಾಗಿ ನಾಳೆ ಬಿಟ್ಟು ಹೋಗುವಾಗ 2 ವರ್ಷ 8 ತಿಂಗಳು 13 ದಿವಸ 3 ಗಳಿಗೆ ಸೇವೆ ಮಾಡಿದ್ದಕ್ಕೆ ಒಟ್ಟು ಸೇರಿಸಿ ಇಷ್ಟು ಅಂತ ಕೇಳಲಿಕ್ಕೂ ಇಲ್ಲ. ಬರಿಗೈಯಲ್ಲಿ ಹೋದೇನು. ಹಾಗಾಗಿ ನಾನು ಕಳ್ಕೊಳ್ಳುವುದಕ್ಕೋ ನಷ್ಟ ಮಾಡಿಕೊಳ್ಳುವುದಕ್ಕೋ ಏನೂ ಇಲ್ಲ. ಕೋಪ ತಾಪ ಇತ್ಯಾದಿಗಳು ನನ್ನನ್ನು ಆವರಿಸಿದ್ರು ನನಗೆ ನಷ್ಟ ಆಗುವುದಿಲ್ಲ. ನಿಮ್ಮ ಕಣ್ಣಾಲೆಗಳು ಹೊರಳುವುದನ್ನು ನೋಡುವಾಗ ಮುದಿ ಪ್ರಾಯದಲ್ಲಿ ಬಿಳಿ ಗಡ್ಡದ ಮೇಲಿರುವ ಮೂಗಿನ 2 ಹೊಳ್ಳೆಗಳಲ್ಲಿ ಬಿಸಿ ಉಸಿರು ಬರುವುದನ್ನು ಕಾಣುವಾಗ ನಿಮಗೆ ಸಿಟ್ಟು ಬರ್ತದೆ, ಬೆದರಿಸುವ ಅವಸ್ಥೆಯಲ್ಲಿ ಇದ್ದೀರಿ ಅಂತ. ಹಾಗೆಲ್ಲ ಬಿಡಿ ಬಿಡಿ ಹಲವಲು ಎಲ್ಲಲಿ ಬಿಡಿ ಬಿಡಿ ಧನುವಲು ಎಲ್ಲಲಿ ಹೊರಗನುವ
ಮೇಲ್ ಕೈ ಮಾಡಿದ ಪಾಪಕ್ಕೆ ತೆರಳುವೆ ಫಡ ಮರುಳೆ. ನಿನಗೆ ವಿದ್ಯೆ ಕಲಿಸಿದ 4 ಗುರುಗಳಲ್ಲಿ ನಾನು ಒಬ್ಬ. ನಾ ಆಗುವುದಿಲ್ಲ ಅಂತ ಬಿಡ್ತಾ ಇದ್ರೆ ನೀನು ಹೇಗೆ ಬದುಕುತ್ತಿದ್ದಿ ಅಂತ ಎನ್ನುವುದು ನಿನಗೆ ಸ್ವಲ್ಪ ಜ್ಞಾನ ಬೇಕಾಗಿತ್ತು. ಲೋಕದೊಳಗೆ ಅಗ್ಗಳಿಗರಾಗಿ ಶಸ್ತ್ರವಿದ್ಯೆಯ ಪಾಂಡಿತ್ಯದಲ್ಲಿ ನಾನೆಷ್ಟು ಅನ್ನುವುದು ನೀನು ಅರಿತಿದ್ದಿ. ಅಂತ ವಿಚಾರವನ್ನು ಪೂರ್ಣವಾಗಿ ನಿಸ್ಸಂಶಯವಾಗಿ ನಿನಗೆ ಹೇಳಿಕೊಟ್ಟಿದ್ದೇನೆ. ವಿತ್ತಕ್ಕೆ ಬೇಕಾಗಿ ಕಲಿಸಿದ್ದಲ್ಲ, ನಿನ್ನ ತಾಪಕ್ಕೆ ಬೇಕಾಗಿ ಕಲಿಸಿದ್ದು ಅಲ್ಲ, ನಿನ್ನ ತೆತ್ತದ ತಾಪ ದೂರ ಮಾಡಬೇಕು ಅಂತ ನಾನು ಕಲಿಸಿಕೊಟ್ಟ ಗುರು. ಅಂತಹ ಗುರುವಿನ ವಾಕ್ಯದ ಉಲ್ಲಂಘನೆಯಿಂದಲೂ ತಾನು ಬೆದರುವುದಿಲ್ಲ ಅಂತಾದ್ರೆ ಏನು ಕೈಯ ಧನುಸು ದೊಡ್ಡದುಂಟು ಅಂತ ಉಂಟೋ ಏನು? ಹಿಡಿ ಧನುವ ಗುರುವನ್ನು ಬಡಿದ ದ್ರೋಹ ಪಾಪ ನಿನಗೆ ಅಂಟಿಕೊಳ್ಳುವ ಗುರುವೇ ನಿನ್ನಳು ಸಮರಾಗಿವೆನು ಹರಸುವುದು ಜಯವಾಗುವುದದಿ ಪರಮ ಕರುಣಾ ಸಿಂಧು ಎನ್ನುತ್ತ ಚರಣಕ್ಕೆ ರಗಿ ಸೀತಾಮಾತೆ ಮಾತ್ರ ಅಗ್ನಿ ದಿವ್ಯಕ್ಕೆ ಒಳಗಾದದ್ದಲ್ಲ, ಅಗ್ನಿ ಪರೀಕ್ಷೆಗೆ ಈಗಲೂ ಗಂಡಸಾದವನು ಒಳಗಾಗುತ್ತಾನೆ ಎನ್ನುವುದರ ಸೂಚನೆಯೋ ಎನ್ನುವುದರ ಸಂಕೇತವೋ ಎನ್ನುವುದರ ಮಾದರಿಯೋ ಎನ್ನುವ ಹಾಗೆ ಗುರುವೇ ಕಲಿಸಿದ್ದಾರೆ. ಗುರುವಿನ ಮುಂದೆ ಶಿಷ್ಯ ಕೈ ಎತ್ತುವ ಹಾಗೆ ಪ್ರೇರೇಪಿಸಿದ್ದೀರಿ. ಗುರುವೇ ನಿನ್ನೊಳು ಸಮರಗೈವೆ, ಹೊರಗೆ ಅಂತಲ್ಲ, ನಿನ್ನೊಳು ಸಮರಗೈವೆ. ನಿಮ್ಮ ಒಳಗೆ ನಾನು ಬಾಣ ಪ್ರಯೋಗ ಮಾಡ್ತೇನೆ. ಆ ಬಾಣ ಪ್ರಯೋಗ ಮಾಡುವಾಗ ಯಾವ ವಿಶಿಷ್ಟವಾದಂತಹ ಚತುರ್ವೇದಗಳಿಗೆ ಆಧಾರಭೂತವಾಗಿ ಶಿಷ್ಟ ಮೈ ಉಂಟೋ, ಯಾವ ಯಜ್ಞೋಪವೀತದ ಮೂಲಕವಾಗಿ ಕಂಗೊಳಿಸುವ ಸ್ಥಿರವಾದ ಮೈ ಉಂಟೋ, ಇದರ ಮೇಲೆ ನಾನು ಹಲ್ಲೆ ಮಾಡುವುದಿಲ್ಲ. ಒಬ್ಬ ಬ್ರಾಹ್ಮಣನಾಗಿದ್ದು ಕೂಡ ಬೆನ್ನ ಹುರಿಯಲ್ಲಿ ಕರುಳ ತುದಿಯಲ್ಲಿ ನಾನು ಕ್ಷತ್ರಿಯನಿದ್ದೇನೆ ಎನ್ನುವ ಹಾಗಿನ ವರ್ತನೆಯನ್ನು ತೋರಿಸ್ತೀರಲ್ಲ, ಆ ಬ್ರಾಹ್ಮಣ ಶರೀರದ ಒಳಗಿರುವ ಕ್ಷಾತ್ರ ಭಾವದ ಮೇಲೆ ಮಾತ್ರ ನಾನು ಬಾಣ ಪ್ರಯೋಗ ಮಾಡುವುದಕ್ಕೆ, ಅಸ್ತ್ರವನ್ನು ಹೂಡುವುದಕ್ಕೆ ಸಜ್ಜುಗೊಂಡು ನಿಂತಿದ್ದೇನೆ. ಆದರೆ ಗುರುವಾದಂತಹ ನಿಮ್ಮಿಂದ ಅನುಮತಿ ಪಡೆಯದೆ, ನಿಮ್ಮ ಒಪ್ಪಿಗೆಯನ್ನು ಸ್ವೀಕರಿಸದ ವಿನ ನಾನು ಯುದ್ಧದಲ್ಲಿ ಪ್ರವೃತ್ತನಾಗುವುದಕ್ಕೆ ನನಗೆ ಆಸ್ಪದ ಇಲ್ಲ. ಗುರುವೇ ನಿನ್ನಳು ಸಮರಗೈಯುವೆ, ಜಯವಾಗಲೆನುತ ಹಾರೈಸುವುದು ಅಂತ ಧನುರ್ವೇದವನ್ನು ಕಲಿಸಿದ ನಿಮ್ಮ ಮುಂದೆ ಧನುಸ್ಸನ್ನು ಬಾಣಾವಳಿಗಳ ತೂಣೀರವನ್ನು ಇಟ್ಟಿದ್ದೇನೆ. ಹರಸಬೇಕು. ಇದು ಗುರುವನ್ನು ಕಟ್ಟಿ ಹಾಕಿದ್ದಲ್ಲ ನಾನು, ಮತ್ತೆಂತದ್ದು? ಬಳ್ಳಿ ಕಾಣುವುದಿಲ್ಲ ಅಲ್ಲ, ಬಳ್ಳಿ ಕಾಣದೆ ಮಾತಿನಲ್ಲಿ ಕಟ್ಟಿದ್ದು ನೀನು. ಗುರುವೇ ನೀನು ಜಯವಾಗುವ ಹಾಗೆ ಹರಸು ಅಂತ ಹೇಳಿದ್ರೆ ನಾನು ಸೋಲಬೇಕು ಅಂತ ಹೇಳಿದಾಗ ಆಗ್ಲಿಲ್ಲ. ಸೋಲುವುದಿದ್ರು ಗೌರವದಿಂದ ಸೋತ್ರ ಆಯ್ತಪ್ಪ. ಹಾಗಾದ್ರೆ ಹೀಗೆ ಸೋಲುವುದು ಬೇಡ. ನನ್ನ ಪದಮೂಲದಲ್ಲಿ ಇಟ್ಟ ಆ ನಿನ್ನ ಧನುಸನ್ನು ಎತ್ತಿ ನಿನ್ನ ಕರಕೊಪ್ಪಿಸಿದ್ದೇನೆ. ವಿಜಯ ಧರ್ಮಕ್ಕಾಗ್ಲಿ. ಹಿಂದಕ್ಕೆ 21 ಬಾರಿ ಜೊಂದ ಚಾತ್ರಿ ಕುಲವ ರಾಮನೆಂದು ತಿಳಿಯದಿ ಗರಳಗೆ ನಿಲ್ದೆ ಭಾಪುರಿ, ರಾಮನೆಂದು ತಿಳಿಯದಿ ಗರಳಗೆ ನಿಲ್ದೆ ಭಾಪುರಿ. ಯಾರು ಆರ್ತರನ್ನು ರಕ್ಷಿಸಬೇಕಾದವರು ಅವರು ಆರ್ತರನ್ನು ರಕ್ಷಿಸದೇ ಇದ್ದಾಗ ಅವರೇ ಭೂಮಿಭಾರಕರಾಗುತ್ತಾರೆ ಅಂತ ಇರುವುದು. ಅಂತಹ ಭೂಮಿಭಾರಕವಾದ ಕೃತ್ಯವನ್ನು ಸಕಲ ಕ್ಷತ್ರಿಯವೂ ಮಾಡುತ್ತಾ ಇರುವ ಸಂದರ್ಭಕ್ಕೆ ಅದನ್ನೇ ಪ್ರಧಾನ ಉದ್ದೇಶವನ್ನಾಗಿರಿಸಿಕೊಂಡು 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ದುಷ್ಟ ಕ್ಷತ್ರಿಯರನ್ನು ಸವರಿದ ನಮ್ಮದಾದ ಕೀರ್ತಿಯ ಪತಾಕೆ ಏನೆನ್ನುವುದು ನಿನಗೆ ತಿಳಿದಿದೆ. ಇದೇ ಶಮಂತ ಪಂಚಕ ಏನು ಅಂತನ್ನುವುದಕ್ಕೆ ಅದು ಉತ್ತರ ಕೊಡ್ತದೆ. ದುಷ್ಟ ಕ್ಷತ್ರಿಯರ ರಕ್ತದ ಮಾಡುವ. ಹೌದಾ? ಈಗ ಅದೇ ಪರಶು ಉಂಟು, ಇನ್ನೊಂದು ಧನುಸ್ಸು ಉಂಟು. ನಿಲ್ಲುತ್ತೀಯ ನೀನು? ಚಲಿಸಲಿಲ್ಲ ಭೀಷ್ಮನಾಗ ಭೀಷ್ಮನಾಗ ಇರಿದು ಚೌರ್ಯ ಬಿರಲು
ಕನಬರಾಟ್ಯ ತೇಜ ಸುಭದರೆನಗೆ ಇರುವರೇ ಹಿಂದಕ್ಕಿಪ್ಪತ್ತೊಂದು ನಿಮ್ಮ ಮಾತಿಗೆ ನಾನು ಹಸ್ತಕ್ಷೇಪ ಮಾಡಕೂಡದು. ಆದರೂ ನನ್ನ ವಾದ ಮಂಡನೆಗೆ ಬಳಸಬಹುದಲ್ಲ. ರಾಮನೆಂದು ತಿಳಿಯದೆ ಅಲ್ವಾ ದಿಬ್ಬಣಿಗನಾಗಿ ಬರುತ್ತಿದ್ದಂತ ರಾಮ, ಆ ಕಾಲದಲ್ಲಿ ರಾಮನೆಂದು ತಿಳಿಯದೆ, ದಶರಥನ ಮಗ ರಾಮನೆಂದು ತಿಳಿಯದೆ, ಪರಶುರಾಮನೇ ದೊಡ್ಡ ಜನ ಅಂತ ನಿಮ್ಮ ಕೈಯಲ್ಲಿರುವ ವೈಷ್ಣವ ಧನುಸ್ಸನ್ನು ಏನು ಸುನಾಭವಿಲ್ಲನ್ನು ಸ್ವಯಂವರ ಮಂಟಪದಲ್ಲಿ ಕಬ್ಬಿನ ಜಲ್ಲೆ ಮುರಿದ ಹಾಗೆ ಮುರಿದಿದ್ದು, ಇದನ್ನು ಎತ್ತಂತೆ ರಾಮ ನಿರಾಯಾಸವಾಗಿ ಸೆಳೆದಾಗ ರಾಮನೆಂದು ತಿಳಿಯದೆ ನೀವು ದುಡುಕಿದಿರಿ. ಅವ ಕ್ಷತ್ರಿಯ, ಅದೇ ರಕ್ತ ನನ್ನಲ್ಲಿ ಹರಿಯುವುದು. ನಾನು ಯಾವ ಕಾರಣಕ್ಕೂ ಕ್ಷಾತ್ರ ಕರ್ಮಿಯೇ. ಒಮ್ಮೆ ಅಲ್ಲಿ ರಾಮನೆಂದು ತಿಳಿಯದೆ, ಈಗ ಅಭಿನವ ರಾಮ ನಾನು ಅಂತ ತಿಳಿಯದೆ ಸೋಲು ನಿಮಗೆ ಕಟ್ಟಿಟ್ಟ ಬುದ್ಧಿ. ಆ ಕಾಲದಲ್ಲಿ ನಾನೇನಾದ್ರೂ ಇದ್ದಿದ್ರೆ, ನಿಮ್ಮ ಹೋಗಕ್ಕೂ ವೇಗಕ್ಕೂ ಒಟ್ಟು ರಚಿಸದೆ ಹೋಗಿದ್ರೆ ನಾನು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ್ದಲ್ಲ ಅಂತ ಆಗುತ್ತಿತ್ತು. ನೋಡೋಣ ನಿಮ್ಮ ವೇಗ, ನೋಡೋಣ ನಿಮ್ಮ ಬಿರುಸು, ನನ್ನ ಹರಿಯುವಿಕೆಗೆ ತುರುಸು ತಡೀತೇನೆ ನೀನು ಒಡ್ಡು ಹಾಕ್ತೇನೆ. ಹೌದಾ? ಬಿಚ್ಚಿದ್ದಾನೆ ನೋಡು. ಚಿನ್ಮಯಾತ್ಮಕ ಕೇಳು ಕಲಗ ಬಿಡಲು ಈಗ ನಿನಗೆ ಸೋಲುವನಲ್ಲ ಭೀಷ್ಮ ಕಲಗ ಬಿಡಲು. ಭೀಷ್ಮ ಕೇಳಿತ? ನನಗೆ ಕೇಳಿಸ್ಲಿಲ್ಲ. ಇದು ಆಕಾಶವಾಣಿ. ಯಾಕಂದ್ರೆ ನಾವೆಲ್ಲ ಮೃತ್ಯು ಹೌದೌದು ವಶವರ್ತಿಯಾದಂತ ಮರ್ತ್ಯರು. ಚಿನ್ಮಯಾತ್ಮಕರಿಗೆ ಮಾತ್ರ ಕೇಳಿ. ಹೌದಾ? ಹಾಗಾದ್ರೆ ಅವರು ನನ್ನ ಯೋಗ್ಯತೆಯನ್ನು ಅವರೂ ಒಪ್ಪಿದ್ದಾರೆ. ದಿವಂಕಸ ವರ್ಗ ಅಂದ್ರೆ ಆಕಾಶವಾಣಿ ಆಯ್ತು. ಆಕಾಶವಾಣಿ ಆಯ್ತು. ನಾನು ಅದೇ ಆಲೋಚನೆ ಮಾಡುದು, ಈ ಹೊತ್ತಿಗೆ ಆಕಾಶವಾಣಿ ಹೇಗಾಯ್ತು. ಬಹುಶಃ ಈ 27ನೇ ದಿವಸ ಈ ಮುಂಜಾನೆ ನಾನು ಪ್ರಸ್ವಾಪನಾ ಶರವನ್ನು ಎತ್ತಿ ಹಿಡಿದಾಗ ಯಾರೋ ಸೂಚನೆ ಕೊಟ್ಟಿರಬೇಕು. ಅವನಿಗೆ ನೀವು ಬೋಧಿಸ್ಲಿಲ್ಲ, ಆದರೂ ಕಳೆದ ರಾತ್ರಿ ಬೋಧನೆಗೆ ಒಳಗಾಗಿದ್ದಾನೆ. ಹಾಗಾಗಿ ಇದು ಮಧ್ಯಾಹ್ನದ ಪ್ರಸಾರ ಆಕಾಶವಾಣಿ. ಎಷ್ಟೆಲ್ಲ ಆಗಿ ಹೋಯಿತು ನೋಡು. ಅಕೃತವರ್ಣನ ಸಾರಥ್ಯ ಆಯ್ತು, ಗಂಗಾ ಸಾರಥ್ಯ ಆಯ್ತು, ಭೃಕುಟಿ ಬಂದ, ಎಷ್ಟೆಲ್ಲ ಬಂದ್ರು ಪ್ರಕರಣ ಮುಗಿಯುವುದು ಕಾಣಲಿಲ್ಲ. ಈ ಪ್ರಸಂಗ ಇದು ಸಾಧಾರಣವಾಗಿ ಒಂದು ಬೆಳಗಿನಿಂದ ಪ್ರಾರಂಭ ಆದರೆ ಒಂದು ರಾತ್ರಿಯವರೆಗೂ ಮುಗಿಲಿಕ್ಕಿಲ್ಲ. ಆದ್ರೆ ಅವರೊಂದು ಅಡ್ಡೆಗೋಡೆಯ ಮೇಲೆ ದೀಪ ಇಟ್ಟೇ ಮಾತಾಡಿದ್ರು. ನಿನಗೆ ಸೋಲುವನಲ್ಲ ಭೀಷ್ಮ. ಗೊತ್ತಿಲ್ಲ ನನಗೆ. ಹಾಗಾದ್ರೆ ನಿಮ್ಮ ಸಂದೇಶ ಎಂತದ್ದು ನನಗೆ? ಅಲ್ಲ ಅಂದ್ರೆ ನನಗೆ ನೀನು ಸೋಲುವನಲ್ಲ, ಹಾಗೆಂದು ನಾನು ಸೋಲುವನಲ್ಲ. ನಿಮ್ಮನ್ನು ಸೋಲಿಸುವವರು ಯಾರಿದ್ದಾರೆ? ಹೌದು. ಹಾಗಾಗಿ ಅವರೇ ಹೇಳಿದ ಬಳಿಕ ಇನ್ನು ನಾವು ಯುದ್ಧ ಮುಂದುವರಿಸುವುದಲ್ಲ. ಪ್ರಶಸ್ತಿ ಪತ್ರ ಕೊಡಬೇಡುವೋ? ಓ ಪರಮಶಿಷ್ಯ, ಪರಮಶಿಷ್ಯನೇ ನಿನ್ನ ದುರಕಾನು ಮೆಚ್ಚಿದೆ ತೆರಳುವೆ ನಿನಗಿನ ಸೋತೆ ಹೊರಡುಗಿಲ್ಡಗಿಲಿಲ್ಲ ಮನ ಬಲ್ದ ತೆರದೊಳಗಿರು ಪೋಪಿ ನಿಲ್ಲುತ್ತ ರಾಮ ಮೆಚ್ಚಿದೆ ಶಿಷ್ಯನೇ. ಭೀಷ್ಮ ಆಚಾರ್ಯವರ ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡದೇ ಇದ್ದರೆ ನಾವು ಗುರುತರವಾದಂತಹ ತಪ್ಪಿನ ಆ ಹೊಣೆಗಾರಿಕೆಯನ್ನು ಹೊರಬೇಕಾಗುತ್ತದೆ. ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ಸತ್ಯದ ಸುಳಿವು ಸಿಗುವುದು. ಅನುಭವಕ್ಕಿಂತ ದೊಡ್ಡದಾದ ಪಾಠ ಲೋಕದೊಳಗೆ ಮತ್ತೊಂದಿಲ್ಲ ಅಂತ ಉಂಟು. ಬೇಡ, ಸ್ವಾನುಭವದಿಂದಲೇ ಎಷ್ಟೋ ಮಂದಿ ಶಿಷ್ಯರಾದವರಿದ್ದಾರೆ. ನನ್ನ ಶಿಷ್ಯ ಏನು ಅಂತ ನನ್ನ ಅಂತರ್ಯ ಹೇಳುವುದಿಲ್ವ? ನನ್ನ ಅಂತರಂಗಕ್ಕೆ ಮೆಚ್ಚುಗೆಯಾದ ಶಿಷ್ಯ ನೀನು, ನಾ ಒಪ್ಪಿದ ಶಿಷ್ಯ ನೀನು. ನಿನ್ನೊಳಗೆ ನಾನು ತಪ್ಪನ್ನು ಯಾವ ಕಾರಣಕ್ಕೂ ಕಾಣುವುದಕ್ಕೆ ಬರಲಿಲ್ಲ. ಹಾಗೆಂದು ಋತ್ವಿಜ ವರ್ಗವೆಲ್ಲವೂ ಏಕಧ್ವನಿಯಿಂದ ಭೀಷ್ಮ ತಪ್ಪಿದ್ದಾನೆ, ನಿಮ್ಮ ಶಿಷ್ಯ ತಪ್ಪಿದ್ದಾನೆ ಅಂತ ಆಡುವಾಗ ಅದನ್ನು ಪರೀಕ್ಷಿಸದೇ ಇದ್ದರೆ ನನ್ನ ಮನಸ್ಸು ಕೇಳಲಿಲ್ಲ. ಈ ಚಿನ್ನ ಇದನ್ನು ಹೊರಗಲ್ಲಿಗೆ ಹಚ್ಚಿ ಇದು ಶುದ್ಧ ಚಿನ್ನವೋ ನೋಡಿ ಅಂತ ಮನೆಯ ಯಜಮಾನ ಬರ್ತಾನೆ. ಅವ ಗುಟ್ಟಿನಲ್ಲೇ ತೇದು ನೋಡಬಹುದು. ಸಾರ್ವಜನಿಕವಾಗಿ ದಂಡಾಧಿಕಾರಿ ಓ ಈ ಕಳ್ಳನೊಬ್ಬ ಕದ್ದಿದ್ದಾನೆ ಚಿನ್ನ, ಇದನ್ನು ಸರ್ವರ ಸಮಕ್ಷದಲ್ಲಿ ವರೆದು ನೋಡಿ ಹೇಳಿ ಅಂತ ಹೇಳುವಾಗ ನಾನು ಮನೆಯೊಳಗೆ ವರೆದು ನೋಡ್ತೇನೆ ಅಂತ ಹೇಳಲಿಕ್ಕಿಲ್ಲ. ಎಲ್ಲ ಸಾರ್ವಜನಿಕರು ಗಮನಿಸಿ ದಂಡಾಧಿಕಾರಿಯ ಆದೇಶದಂತೆ ಸರ್ವರ ಸಮಕ್ಷದಲ್ಲಿ ಹೊರೆಯುತ್ತಿದ್ದೇನೆ ಅಂತ ವರೆಯಬೇಕು. ಹಾಗಾಗಿ ಅಲ್ವಾ ಬಹಿರಂಗದಲ್ಲಿ ವರೆದದ್ದು ನೀವು? ನನಗದೇ ಸಮಸ್ಯೆ. ಮೂರ್ತಿಯನ್ನು ಕೆತ್ತಿ ಇಟ್ಟಾಗಿದೆ,
ಪ್ರತಿಷ್ಠಾಪನೆಗೆ ಆಗುವ ಕಾಲಕ್ಕೆ ಅಲ್ಲಿ ಏನೋ ತಪ್ಪುಂಟು ಅಂತ ಆಡಿದರೆ ಗುರುವಾದವ ಅದನ್ನು ಹೇಗೆ ಸಹಿಸ್ಯಾನು ಆಲೋಚನೆ ಮಾಡು. ರಚನೆ ಮಾಡಿದವನಿಗೆ ಎಷ್ಟು ತಲೆ ಬಿಸಿ ಈಗ ಅದೇ ನಾನು ಆ ಯಾವುದೋ ಒಂದು ದೋಷ ನಿನ್ನೊಳಗುಂಟೋ ಎನ್ನುವ ಹಾಗೆ ಪರೀಕ್ಷಿಸಬೇಕು ಅಂತ ಹೊರಟಾಗ ಗುಳಗಂಜಿಯ ಗಾತ್ರದಷ್ಟಾದರೂ ದೋಷರಹಿತನಾದುದಕ್ಕೆ ಒಂದು ಪರಮ ಅನ್ನುವ ವಾಕ್ಯವನ್ನು ನಾವು ಪ್ರಯೋಗ ಮಾಡುವುದು. ಪರಮ ಶಿಷ್ಯನೇ ಇಲ್ಲಿ ಮತ್ತೆ ಆಚೆ ಈಚೆ ಅಂತ ಆಲೋಚನೆ ಮಾಡ್ಲಿಕ್ಕಿಲ್ಲ. ಪರಮ ಶಿಷ್ಯನು ನೀನು. ನಿನ್ನ ದುರಕಾನು ಮೆಚ್ಚಿದೆ, ನಿನ್ನ ಜೀವನ ದುರಕ್ಕೂ ಮೆಚ್ಚಿದೆ ನಾನು. ಅಡಿ ಇಟ್ಟ ಧರ್ಮದಲ್ಲಿ ಯಾವ ಕಾರಣಕ್ಕೂ ಲೋಪ ಇಲ್ಲ ಅಂತ ಆಡಿದ ಬಳಿಕ ಇನ್ನು ನೀನು ನಾನು ಹೇಳಿದ ಹಾಗೆ ನಡೆಯುವುದಲ್ಲ, ನಿನ್ನ ಮನ ಬಂದ ತೆರದಿ ಮಾಲ್ಪುದು. ಹಾಗಾದ್ರೆ ಮುಂದಕ್ಕಿನ್ನು ಮನ ಬಂದಂತೆ ತೆರಳುವುದು. ಹೇಗೂ ಇಲ್ಲಿಯವರೆಗೆ ಬಂದಿದ್ದೀರಿ, ಹೌದು, ಊರಿಗೊಮ್ಮೆ ಬಂದಿದ್ರೆ ಒಂದು ಪಾದಪೂಜೆ ಮಾಡ್ತಿದ್ದೆ. ಹಾಗೆ ಒಂದು ವೇಳೆ ನಿನ್ನ ಮನೆಗೆ ನಾನು ಬಂದ್ರೆ ಇಲ್ಲಿ ಕೂತವರೆಲ್ಲ ಹೇಳಿಯಾರು ಗುರು ಮತ್ತೆ ಶಿಷ್ಯ ಒಟ್ಟು ಸೇರಿ ಒಳಗಿಂದ ಏನೋ ಒಳಕೈ ಒಪ್ಪಂದ ಮಾಡಿದ್ದಾರೆ ಅಂತ ಹೇಳಿಯಾರು. ಇದು ನಾವೆಲ್ಲ ಒಟ್ಟಿಗೆ ಕೂತು ಮಾತಾಡುವಾಗ ಒಂದು ಮಾತು ಹೇಳ್ತಿದ್ದೆವು, ನಾನು ಹೊಡೆದ ಹಾಗೆ ಮಾಡ್ತೇನೆ, ನೀನು ಅತ್ತ ಹಾಗೆ ಮಾಡು. ಇದಷ್ಟೇ ಆಗುವುದು. ಹಾಗಾಗಿ ಇಂದಲ್ಲ ಅಕೊಳ್ಳಿ ಅಂಬೆ ಇದು ಎಲ್ಲಿಗೆ ಬಿಲ್ಲಿನಿಂದ ಹೊರಟ ಬಾಣದ ಹಾಗೆ ಒಬ್ಬೆ ಹಾಕಿಕೊಂಡು ಹೋದ್ರು. ಗುರು ಶಿಷ್ಯರು ನಾಟಕ ಆಡಿದ್ರಿ, ನೀವು ನನಗೆ ನ್ಯಾಯ ಕೊಡಿಸ್ಲಿಲ್ಲ, ನೀವು ನಮ್ಮೊಳಗೆ ಇರಬಹುದಾದಂತ ನೋವನ್ನು ಅರ್ಥ ಮಾಡ್ಲಿಲ್ಲ, ಪರಸ್ಪರ ಹೊಡೆದಾಟ ಮಾಡಿದ ಹಾಗೆ ಮಾಡಿ ಗುರು ಒಪ್ಪಂದ ಮಾಡಿದ ಅಂತ ಹೇಳಿ ಹೋದಳು. ಮುಂದೇನಾದಿತ್ತು ಗುರುದೇವ? ನನಗೆ ಊಟಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ, ನಾ ಇವತ್ತು ನಿನ್ನ ಮನೆಯಲ್ಲಿ ಊಟಕ್ಕೆ ಬರ್ಲಿಕ್ಕಿಲ್ಲ. ಹಾಗೆಂದು ಬರುವ ಸಂದರ್ಭದಲ್ಲಿ ಒಮ್ಮೆ ಬರ್ತೇನೆ. ನೋಡಿದ್ಯಾ ಅವಳು ನಿನ್ನ ಕಣ್ಣ ಮುಂಭಾಗದಲ್ಲಿ ಏನೋ ಮಾಡ್ಲಿಕ್ಕೆ ಹೊರಟಿದ್ದಾಳೆ, ಅವಳಿಗೊಂದು ಏನು ಉತ್ತರ ಕೊಡಬೇಕು? ಈಗ ನೀವು ಇನ್ನೊಮ್ಮೆ ಬರುವಾಗ ಇದೇ ಕಪ್ಪು ಗಡ್ಡ ಇರ್ಲಿಕ್ಕಿಲ್ಲ, ಇರ್ಲಿಕ್ಕಿಲ್ಲ, ಬೆಳ್ಳಗಿದ್ದೀತು. ನೀವು ಇನ್ನಷ್ಟು ಬೆಳ್ಳಗಿರ್ತೀರಿ. ಆಗ ನೀನು ಸ್ವಲ್ಪ ಮೌನವಾಗುವುದಕ್ಕೆ ಸಾಧ್ಯತೆ ಉಂಟು ಅಂತ. ನಿಮ್ಮ ಬೆಳ್ಳಗಿನ ವಿಶಿಷ್ಟವಾದ ಪರದೆಯ ಮೇಲೆ ನಾನು ಉಳಿಬೇಕೋ ನಿಲ್ಲಬೇಕೋ ಅಂತ ನಿರ್ಣಯ ಮಾಡ್ತೇನೆ. ಹೌದಲ್ಲ, ಅವಳಿಗೊಂದು ಉತ್ತರ ನೀನೇ ಕೊಟ್ಟು. ಆದೀತು. ಧನ್ಯೋಸ್ಮಿ. ಜಯ 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 ಜಯ. ಷಡಾನನಂ ಕುಂಕುಮ ರಕ್ತವರ್ಣಂ ಮಹಾಮತಿಂ ದಿವ್ಯಮಯೂರವಾಹನಂ ರುದ್ರಸ್ಯ ಸೂನುಂ ಸುರಸೈನ್ಯನಾಥಂ ಗುಹಂ ಸದಾ ಶರಣಮಹಂ ಪ್ರಪದ್ಯೆ ಶರಣಮಹಂ ಪ್ರಪದ್ಯೆ. ಕರದುಳು ಪರಶು ಪಾಶಾಕುಶಧಾರಿಗೆ ಋಷದೀಪಕುತರ ಪೊರೆ ಬವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರಿ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ಶ್ರೀ ಕ್ಷೇತ್ರ ನಳಿಲು ಈ ಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ಬ್ರಹ್ಮಕಲಶೋತ್ಸವೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಅನೂಪ್ ರೈ ನಳಿಲು ಇವರ ಪ್ರಾಯೋಜಕತ್ವದಲ್ಲಿ ಶ್ರೀ ತಾರಾನಾಥ ಸವಣೂರಿಯವರ ಸಂಯೋಜನೆಯಲ್ಲಿ ಶ್ರವಣರಂಗ ಪ್ರತಿಷ್ಠಾನ ಸಾಂಸ್ಕೃತಿಕ ಪರಿಷ್ಠಾನ ಸವಣೂರು ಇವರಿಂದ ಯಕ್ಷಗಾನ ತಾಳಮದ್ದಲೆ ಗಾಂಗೇಯ ಪ್ರತಾಪ ನಡೆದು ಬಂತು. ಈ ಕೂಟವನ್ನು ನಡೆಸಿಕೊಂಡಂತಹ ತಂಡದ ಎಲ್ಲ ಸದಸ್ಯರಿಗೆ ನಮ್ಮ ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಸಮಿತಿ, ವ್ಯವಸ್ಥಾಪನಾ ಸಮಿತಿ, ಯಕ್ಷಗಾನ ಕಲಾಭಿಮಾನಿಗಳು ಹಾಗೂ ಸೇರಿದಂಥ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಿಸುತ್ತಾ ಈ ಕ್ಷೇತ್ರದ ಅನುಗ್ರಹ ಪ್ರಸಾದವನ್ನು ಅರುಣ್ ಕುಮಾರ್ ರೈ ನಳಿಲು ಇವರನ್ನು ನೀಡಿ ಧನ್ಯವಾದ ಸಮರ್ಪಿಸಬೇಕು ತಮ್ಮಲ್ಲಿ ವಿನಂತಿ. ಎಲ್ಲ ಕಲಾವಿದರನ್ನು ಕ್ಷೇತ್ರದ ಅನುಗ್ರಹ ಪ್ರಸಾದವನ್ನು ನೀಡಿ ಗೌರವಿಸಿ ಬೀಳ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ.
ದಯವಿಟ್ಟು ಯಕ್ಷಗಾನ ತಾಳಮದ್ದಲೆಯಲ್ಲಿ ಸಹಕರಿಸಿದಂಥ ಕಲಾವಿದರು ದಯವಿಟ್ಟು ವೇದಿಕೆಗೆ ಬಂದು ಈ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಂಥ ಅನೂಪ್ ಕುಮಾರ್ ರೈ ನಳೇಲು ಇವರು ಪ್ರಸಾದವನ್ನು ನೀಡ್ತಾ ಇದ್ದಾರೆ. ಹಾಗೆಯೇ ಶ್ರವಣರಂಗ ಪ್ರತಿಷ್ಠಾನದ ಸಂಚಾಲಕರಾದಂಥ ಸಾರನಾಥ್ ಸವಣೂರವರಿಗೆ ಕ್ಷೇತ್ರದ ಫೋಟೋ ಹಾಗೂ ಕಾಣಿಕೆ ನೀಡಬೇಕು ತಮ್ಮಲ್ಲಿ ವಿನಂತಿ. ಈ ಗೌರವಪೂರ್ವಕ ಪ್ರಸಾದವನ್ನು ಸ್ವೀಕಾರ ತಮಗೆಲ್ಲರಿಗೂ ವಂದನೆಗಳು, ಅಭಿವಂದನೆಗಳು. ಮುಂದೆ ಅರುಣ್ ಕುಮಾರ್ ರೈ ನಳೇಲು ಈ ಕಾರ್ಯಕ್ರಮದ ಪ್ರಾಯೋಜಕರನ್ನ ಇವರನ್ನ ಡಾಕ್ಟರ್ ಶುಭದೀಪ್ ರೈ ಕೋಲ್ಪೆಗೊತ್ತು ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅನೂಪ್ ಕುಮಾರ್ ರೈ ನಳೇಲು ಇವರ ಪರವಾಗಿ ಅರುಣ್ ಕುಮಾರ್ ರೈ ನಳೇಲು ಇವರು ಸ್ಮರಣಿಕೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಡಾಕ್ಟರ್ ಶುಭದೀಪ್ ರೈ ಕೋಲ್ಪೆಗುತ್ತು ಇವರಿಂದ. ಸುರಾಗ್ರಗಣ್ಯ ಕುಜನಾರಣ್ಯಜ್ವಲತ್ಪಾವಕ ಪ್ರಪ್ರೂಯಾತ್ ತವ ವಿಕ್ರಮಂ ಭುವಿ ಕವಿಃ ಕೋ ವಾ ಅಮರೋ ವಾ ದಿವಿ ಯಃ प्रतिमल्लतारकमहादैत्यं सुदृप्तं भवान् विप्रौघप्रिय सुप्रभाव समरे क्रीडन् अजेषि द्विषौ शुभकाय सुपराय शुभकाय सुपराय. ಶಾಲೆ ಮಳಿಕರ ಇಲ್ಲಿನ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಒಂದು ಸೂಚನೆ, ವೇದಿಕೆಯ ಹಿಂಭಾಗದಲ್ಲಿರುವಂತಹ ಗ್ರೀನ್ ರೂಮಲ್ಲಿ ದಯವಿಟ್ಟು ಯಾರು ಕೂಡ ಚಪ್ಪಲಿಯನ್ನು ಧರಿಸಬಾರದು. ತಮ್ಮ ಚಪ್ಪಲಿಯನ್ನು ಗ್ರೀನ್ ರೂಮಿಂದ ಹೊರಗೆ ಇಟ್ಟು ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಕ್ಷೇತ್ರದ ಶಿಷ್ಟಾಚಾರವನ್ನು ಕಡ್ಡಾಯವಾಗಿ ಪಾಲಿಸಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ.
ಇತ್ತೆ ಕೆಲವೇ ನಿಮಿಷಡು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾದ ಸರಕಾರಿ ಪ್ರೌಢಶಾಲೆ ಮನಿಕರ ಮುಲ್ತ ಜೋಕ್ ನಡೆದು ಬಾರಿ ಪೊರುಳ್ದ ನೃತ್ಯ ಕಾರ್ಯಕ್ರಮ ನಡಪೆರಂಡು ಈ ಕಾರ್ಯಕ್ರಮಕ್ಕೂ ದೂರ ಇತ್ತನಗಳು ಆಯ್ನಾತ್ ಮುಟ್ಟಬತ್ತದು ಸಭಾಂಗಣದ ಆಶೀರ್ವಾದ ಜೋಕ್ಲೆಗ್ ತುಂಬ ಹೃದಯದ ಪ್ರೋತ್ಸಾಹ ಕೊರಡು ಬಣ್ಣದಕ್ಕೇನು ಈತ ಕೆಲವೇ ನಿಮಿಷಡು ಸಾಂಸ್ಕೃತಿಕ ಕಾರ್ಯಕ್ರಮ ಶುರುವಾಯರಂಡು ಸರಕಾರಿ ಪ್ರೌಢಶಾಲೆ ಮನಿಕಾರ ಮಕ್ಕಳ ಜೋಕ್ ನಡೆದು ಪಾರಿ ಪರ್ಲದ ಕಾರ್ಯಕ್ರಮನ ಕೊರಿಯರ ರೆಡಿಯ ಒಂದಿಲ್ಲರು ನಮ್ಮ ಮನಿಕಾರ ಪ್ರೌಢಶಾಲೆದ ಜೋಕ್ಲು ಈ ಜೋಕ್ಲಿಗೆ ನಮ್ಮ ಮಾತ ಹೆಚ್ಚಿನ ಪ್ರೋತ್ಸಾಹ ಕೊರಡು ಅಂಚನೆ ಮುಟ್ಟಬತ್ತದು ಆಯ್ನಾತ ಬೇಗ ದೂರ ಇತ್ತನಗಳು ಮುಟ್ಟಬತ್ತದು ಸಭಾಂಗಣ ಆಸೀನರಾದ ಜೋಕ್ಲಿಗೆ ಮಸ್ತ್ ರೀತಿದ ಪ್ರೋತ್ಸಾಹ ಕೊರಡು ಮಾಡೋದು ಎಂಗ್ಲ ಬ್ರಹ್ಮಗಳ ಸಮಿತಿ ಬರಬಾದ ಕೇನೋನು ಕೆಲವೇ ನಿಮಿಷಡು ಸಾಂಸ್ಕೃತಿಕ ಕಾರ್ಯಕ್ರಮ ಶುರುವಾಯರಂಡು ವೈವಿಧ್ಯಮಯ ನೃತ್ಯ ರೂಪಕ ಕಾರ್ಯಕ್ರಮ ನಾಟಕ ಜೋಕ್ಲಡ್ದು ನಡಪೆರಂಡು ಸಾಂಸ್ಕೃತಿಕ ಕಾರ್ಯಕ್ರಮ ಸರಕಾರಿ ಪ್ರೌಢಶಾಲೆ ಮನಿಕರ ಮಕ್ಕಳಿಡ್ದ ಮಲಿಪೆರ ಎಂಕ್ಲ ಅಧ್ಯಾಪಕ ಪ್ರಾಧ್ಯಾಪಕ ಒಂದದ ನಡೆದ ಅನುಮತಿ ಕೋರೊಂದಲು ವೇದಿಕೆಯನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಮಲಿಪೆರ ಸರಕಾರಿ ಪ್ರೌಢಶಾಲೆ ಮನಿಕರ ಮಕ್ಕಳಿಗೆ ಬಿಡೊಂದು ಕೋರೊಂದಲು सुराग्रगण्य कुजनारण्यज्वलत्पावका प्रब्रूयात् तव विक्रमं भुवि कविः को वा अमरो वा दिवि प्रतिमल्लतारकमहादैत्यं सुदृप्तं भवान् विप्रौघप्रिय सुप्रभाव समरे क्रीडं अजयी द्विषं शुभकाय सुपराय शुभकाय सुपराय हेलो माइक चेक हेलो 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 हेलो
ಹಲೋ. ಆತ್ಮೀಯ ಭಗವದ್ಭಕ್ತರೇ, ನಲೀಲು ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ಶಿರಸ ವಂದಿಸುತ್ತಾ, ಸ್ಥಳ ಸಾನ್ನಿಧ್ಯ ದೇವರುಗಳ ಆಶೀರ್ವಾದವನ್ನು ಬೇಡುತ್ತಾ, ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾನ್ವಿತ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಪದಾಧಿಕಾರಿಗಳಿಗೆ ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಭಕ್ತಾದಿಗಳಿಗೆ ನಮ್ಮ ಸರಕಾರಿ ಪ್ರೌಢಶಾಲೆ ಮಣಿಕರ ಇಲ್ಲಿನ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಹಾಗೂ ಶಾಲಾ STMCಯ ಕಾರ್ಯಾಧ್ಯಕ್ಷರು, ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಮತ್ತು ಪೋಷಕರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಸಂಭ್ರಮವನ್ನು ನಿಮ್ಮೆಲ್ಲರ ಮುಂದಿಡಲು ಹರ್ಷಿಸುತ್ತೇವೆ. ಇದೀಗ ನಮ್ಮ ಶಾಲಾ ವಿದ್ಯಾರ್ಥಿಗಳ ವಿವಿಧ ಸಾಂಸ್ಕೃತಿಕ ಸಂಭ್ರಮವನ್ನು ನೋಡಿ ಆನಂದಿಸಿ ಆಶೀರ್ವದಿಸಬೇಕು ಅಂತ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರನ್ನು ನಮ್ಮ ಈ ಸಾಂಸ್ಕೃತಿಕ ಹಬ್ಬಕ್ಕೆ ಸ್ವಾಗತಿಸುತ್ತಾ, ಮೊದಲಿಗೆ ಶ್ರೀಕೃಷ್ಣನ ಸ್ತುತಿಗೆ ಹೆಜ್ಜೆ ಹಾಕುತ್ತಾ ಕೃಷ್ಣನ ಭಕ್ತಿಯನ್ನು ನಮ್ಮೆಲ್ಲರಲ್ಲಿ ತಲ್ಲೀನಗೊಳಿಸಲಿದ್ದಾರೆ 9ನೇ ತರಗತಿಯ ವಿದ್ಯಾರ್ಥಿನಿಯರು. ನಂದನಂದನ ನೀ ಹಾಡಿಗೆ ಇದೀಗ ವೇದಿಕೆ. ವಂದನೆಗಳು ವಿದ್ಯಾರ್ಥಿನಿಯರಿಗೆ.
ಮುಂದೆ ಶ್ರೀಕೃಷ್ಣ ರಾಧಾ ರುಕ್ಮಿಣಿಯ ಮನಮೋಹಕ ಸರಸ ಸಲ್ಲಾಪಗಳನ್ನು ರೂಪಕದ ಮೂಲಕ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ವಿದ್ಯಾರ್ಥಿನಿಯರು. हूँ मैं जहाँ तुम हो वहाँ, तुम बिन नहीं कुछ भी यहाँ। मुझ में धड़कती हो तुम्ही, मुझ में धड़कती हो तुम्ही। तुम दूर मुझसे हो कहाँ, तुम प्रेम हो, तुम प्रीत हो, मनमीत हो राधे मेरी मनमीत हो। देवकी नंदन तुमको वंदन रखते सबकी लाज, सबके स्वामी अंतर्यामी पूरन कीजिए काज। देवकी नंदन तुमको वंदन रखते सबकी लाज, सबके स्वामी अंतर्यामी पूरन कीजिए काज। मन मंदिर में सजे बिहारी, मनमोहन तेरी छवि अति प्यारी। मन मंदिर में सजे बिहारी, मनमोहन तेरी छवि अति प्यारी। बंसी बजैया रास रचैया, तारनहार मेरे तुम ही केवैया। तुमसे बड़ा कहाँ कौन कन्हैया। श्री कृष्ण गोविंद हरे
हरे मुरारे हे नाथ नारायण वासुदेवा श्री कृष्ण गोविंद हरे मुरारे हे नाथ नारायण वासुदेवा। कृष्ण महाराज की जय। ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ, ಗದೆಯನ್ನು ಹಿಡಿದಿರುವ ವೀರ ಭೀಮ, ಕೊಳಲನ್ನು ಹಿಡಿದು ನಿಂತಿರುವೆ ಶ್ಯಾಮ, ನಿನಗಿರುವ ಇನ್ನೊಂದು ಹೆಸರು ಪ್ರೇಮ. ನಿನ್ನ ಪ್ರೇಮವು ನಮಗೆ ಇರಲಿಲ್ಲ, ನಿನ್ನ ಕೊರಳನಾದಾಗಬೇಕೆಂದು ಮನ ಕರಗೆ ಕಲಿಸೋ ಗೋಪಿಗೆ ಮಾಡಿರ ಗೊಂಬಲ್ಲು. ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ ಬಾ ಬಾ. ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ, ಗದೆಯನ್ನು ಹಿಡಿದಿರುವ ವೀರ ಭೀಮ. ಹೇ ರುಕ್ಮಿಣಿ ಚಲುವೆ ನೀನು, ಹೇ ರಾಧಿಕೆ ಕಂಗಳು ನೀನು, ಮಧುರಾಪುರವ ದಾಟಿ ನನ್ನ ಹುಡುಕಿ ಏತಕ್ಕೆ ಬಂದು. ಕನಸಿಗೆ ಬರುವುದು ಸನಿಹವೇ ಇರುವುದು, ಅಡೆದರೆ ಬಿಡುವುದು ಶ್ರೀಕೃಷ್ಣ. ಸರಸಕ್ಕೆ ಕರೆಯದ ಯುಗಗಳ ಕಳೆದವು ಆರೋ ಸತ್ಕಣ ಸಂಪನ್ನ. ಕಾದು ಕಾದು ಸಾಕಾಗೋಯ್ತು ಬೈರಲಾದಿಲ್ಲ. ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ 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 ಗೋವಿಂದ ಬಾ ಗೋಪಾಲ ಬಾ ಗೋವಿಂದ ಬಾ ಬಾ ಬಾ. ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ, ಗದೆಯನ್ನು ಹಿಡಿದಿರುವ ವೀರ ಭೀಮ. ಇಲ್ಲಿ ದ್ವಾಪರ ಯುಗದ ಹಾಡು ಸರಿಯಾಗದು ಸುಮ್ಮನೆ ಓಡು, ಕಲಿಕಾಲವು ಚಲುವೆ ನೋಡು, ಏಕಾಂತ ಬಯಸಿದೆ ಮನಸ್ಸು. ಈ ಸಮಯ ಸಲಿಗೆಗೆ ಮಧುಮಯ ಖಳಗೆಗೆ ನಿನ್ನ ಜೊತೆ ಇರುವೆವು ಶ್ರೀಕೃಷ್ಣ. ಒಲವಿನ ನುಡಿಯಲ್ಲಿ ಹೃದಯವ ಬೆಳಗುವೆ ನಿನ್ನ ಹಾಗೆ ಯಾರಿನ್ನ. ರಾಧೆ ರೊಕ್ಕ ಬಂದಾಯ್ತಲ್ಲ ಬಾರು ಬೆಣ್ಣ ಕಳ್ಳ. ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ 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 ಗೋವಿಂದ ಬಾ ಗೋಪಾಲ ಬಾ ಗೋವಿಂದ ಬಾ ಬಾ ಬಾ. ವಂದನೆಗಳು ವಿದ್ಯಾರ್ಥಿನಿಯರಿಗೆ. ಮುಂದೆ ನಮ್ಮ ರಾಜ್ಯ ಕರ್ನಾಟಕದ ಗಂಡು ಕಲೆ ಎಂದೇ ಪ್ರಖ್ಯಾತವಾದದ್ದು ಯಕ್ಷಗಾನ. ಈ ಯಕ್ಷಗಾನ ಶೈಲಿಯ ಹಾಡಿಗೆ ಹೆಜ್ಜೆ ಹಾಕುವ ಒಂದು ಚಿಕ್ಕ ಪ್ರಯತ್ನ 9ನೇ ತರಗತಿ ವಿದ್ಯಾರ್ಥಿನಿಯರಿಂದ ಕೇಳೆ ಚೆಲುವೆ ಹಾಡಿಗೆ. ಚೆಲುವೆ ನಿನ್ನ ಪಾದದಲ್ಲಿ ಧೂಳಾಗಿ ನೀ ನಡೆವಾಗ ಕಚಗುಳಿನ ಇಡುವೆ. ಕೇಳ ಚೆಲುವೆ
ರಸ ಜಲಧಾರೆ ನನ್ನ ಕಣಕಣದಲ್ಲೂ ನೀನೇ ನೀನೇ ತುಂಬಿರುವೆ ಮನಸಾರೆ ಬಡು ಕಾಡಿ ನೀ ಬರುವಾಗ ಸ್ವರ್ಗವೇ ನಾಡುತ್ತಿದೆ ಎಡೆ ಚೆಲುವೆ ಗಮನೆಯೇ ನಿನ್ನ ಹಂಸದ ನಡಿಗೆಗೆ ನಡಿಗೆಗೆ ಸೋತೆ ಸೆಳೆಯುವ ಮಧುರ ಮಾತಿನ ಸೊಗಡಿಗೆ ಬೆಡಗಿಗೆ ನೀನು ನಿಂತಲ್ಲೇ ನಿಲ್ಲದೆ ಅಲ್ಲಿ ಕೆಂಪನೆ ಗಲ್ಲವ ಗಿಲ್ಲಿ ನೋಟದಲ್ಲಿ ಕೊಲುವಾಗ ತಲ್ಲಣವಾಗುತ್ತಿದೆ ಹೇಳೆ ಚಲುವೆ ಕೋಮಲಾಂಗಿಯೇ ನನ್ನ ಮನದೊಳು ಇಣುಕಿದೆ ಕೆಣಕಿದೆ ಕೇಶರಾಶಿಯು ಇರುಳು ಆದರೆ ಮೊಗದಲ್ಲಿ ಬೆಳಕಿದೆ ನಿನ್ನ ಮಾತಿನ ಪ್ರವಾಹದಲ್ಲಿ ಸುಳ್ಳಿನ ಪ್ರಭಾವ ಚೆಲ್ಲಿ ಹೋಗಲಿಕ್ಕೆ ನೀ ಸುರಿವಾಗ ನಂಬಲು ಆಗುವುದೇ ಹೇಳ ಚಲುವೆ ವಂದನೆಗಳು ವಿದ್ಯಾರ್ಥಿನಿಯರಿಗೆ ಮುಂದೆ आज हमारे लिए शुभ दिन है इस शुभ अवसर मिलना हमारा भाग्य है यह मौका मिलने को हमारे बच्चों ने बहुत खुश से आयो रे शुभ दिन आयो रे गाकर नाचते हैं हम देश की रक्षा करने वाले हमारे वीर सैनिकों को इस नृत्य को अर्पित करते हैं अब मंच पर आयो रे शुभ दिन आयो रे और चारू मेर हुई मिलाट ते आया मारा पावना के स्वागत करावे उपजी फुलवारी रे साजे गाजे बाजे गूंजे सपनोरी रे किलकारी रे वन उपवन अभिनंदन करता छाई घटा परियारी रे शक्कर झांको झांकी झांको हुई जश्न की ये तैयारी रे मन हर जाओ धन बरसाओ धन सुखवारो जी रे आयो रे शुभ दिन आयो रे शुभ दिन
जगमग तारे लाई जो जी जगमग तारे लाई जो जगमग तारे लाई जो जी जगमग तारे लाई जो जगमग तारे लाई जो जी खुशियाँ बांटूं दिल में सबके साकर मिसरी भर दो जी हर घूमर रसिया मीठा मीठा गाओ रे आयो रे शुभ दिन आयो रे शुभ दिन आयो रे शुभ दिन आयो रे केसरियो रंगीलो आयो सूरज को चमकीलो आयो केसरियो रंगीलो आयो सूरज को चमकीलो आयो दुनिया प्यारो किस्मत वालो आयो रे दुनिया प्यारो किस्मत वालो आयो रे मंगल गाओ शुभ दिन आयो बल बल जाओ शुभ दिन आयो दूसरी बातों शुभ दिन आयो मोरा शुभ दिन आयो जोक पुराओ शुभ दिन आयो रंग उड़ाओ शुभ दिन आयो फूल सजाओ शुभ दिन आयो जश्न मनाओ आयो रे शुभ दिन आयो 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 ಧನ್ಯವಾದ ವಿದ್ಯಾರ್ಥಿಯ ನಮ್ಮದು ತುಳುನಾಡು ತುಳು ಇಲ್ಲಿನ ಆಡುಭಾಷೆಯೂ ಹೌದು. ಬಂಧುಗಳೇ, ನಮ್ಮ ದಿನನಿತ್ಯ ಜೀವನದ ಅನುಭವಗಳನ್ನು ಯೋಚಿಸಿದಾಗ ಹೌದಲ್ವಾ ಅಂತ ಅನ್ನಿಸುತ್ತೆ. ಖಂಡಿತವಾಗಿಯೂ ನಾವೆಲ್ಲ ಯೋಚಿಸಬೇಕಾದುದ್ದೇ. ಏನು ಅಂತ ಮುಂದೆ ಕಾತುರದಿಂದ ಕಾದು ನೋಡೋಣ. ಇದೀಗ ನೆರೆದಿರುವ ತಮ್ಮೆಲ್ಲರನ್ನು ನಕ್ಕು ನಗಿಸುತ್ತಾ ಮನರಂಜಿಸಲಿದ್ದಾರೆ ನಮ್ಮ 8 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳು. ಇದೀಗ ವೇದಿಕೆಯಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ಕಿರು ಸಾಮಾಜಿಕ ನಾಟಕ ನಿರೆಕರೆ ಕಿರಿಕಿರಿ ದಾಯೆ ನಿರೆಕರೆ ಕಿರಿಕಿರಿ ದಾಯೆ ಪನ್ಪಿನ ತುಳು ಸಾಮಾಜಿಕ ನಾಟಕನು ಗೊಬ್ಬಾದು ತೋಜಾರ ಉಳ್ಳಿರು ನಮ್ಮ ಶಾಲೆದ ಜೋಕ್ಲು. ಈ ನಾಟಕದ ರಚನೆ ಮತ್ತು ನಿರ್ದೇಶನ ಲೋಕೇಶ್ ಸರ್ಕುಡೇಲು, ಶಿಕ್ಷಕರು ಸರಕಾರಿ ಪದವಿ ಪೂರ್ವ ಕಾಲೇಜು ಬೆಳೆಯೂರುಕಟ್ಟೆ ಇವರು. ನಾಟಕ ಇದೀಗ ನಿಮ್ಮ ಮುಂದೆ ನಿರೆಕರೆ ಕಿರಿಕಿರಿ ದಾಯೆ ನಿರೆಕರೆ ಕಿರಿಕಿರಿ ದಾಯೆ ಎನ್ನುವಂತಹ ತುಳು ಸಾಮಾಜಿಕ ನಾಟಕವನ್ನು ನಿಮ್ಮ ಮುಂದಿಡಲಿಕ್ಕಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು.
ಒಂತೆಕೇನ್ಲೆಯೇ ನಿಕುಲು ಒಂತೆಕೇನಲೆಯೇ ಒಂತೆಕೇನ್ಲೆಯೇ ನಿಕುಲು ಒಂತೆಕೇನಲೆಯೇ ಶಾಲೆಗೆ ಪೋಪುನ ಜೋಕುಲು ಎಂಕ್ಲು ವಿದ್ಯೆನ ಕಲ್ಪುನ ಬಾಲಿಲು ಎಂಕ್ಲು ಎಲ್ಲೆದ ಊರುದ ಹಿರಿಯರು ಎಂಕ್ಲು ದಂಡ ಅತ್ತಪ್ಪ ಎಂಕ್ಲು ದಂಡ ಅತ್ತಪ್ಪ ನೆರೆಕರೆ ಪಂಡ ಎಂಚ ಬೋಡು ಕಿರಿಕಿರಿದಾಂತೆ ಎಡ್ಡಿಡು ಬೋಡು ಇಜ್ಜಿಂದಾಂಡ ದಾದಾವು ಪನ್ಪಕೆ ನೆಲೆಯೇ ಒಂತೆ ಪನ್ಪಕೆ ನೆಲೆಯೇ ನಾಗಪ್ಪೆ ಪಂಡ ಇಂಬೆರಿ ತೂಲೆ ಎದುರುಡು ತೋಜುನಿ ಅರೆನ ಎಲ್ಲೆ ತೂಯರೆ ಎಡ್ಡೆ ಉಲ್ಲೆರು ನಾಂಡಲ ಒಂತೆ ಮುಂಗೋಪಿ ಇಂಬೆರು ಒಂತೆ ಮುಂಗೋಪಿ ಅರೆನ ಬೊಡಿದಿ ಜಾನಕಿ ಇಂಬೆರು ಎಡ್ಡೆಡು ಇತ್ತಂಡ ದೀವಿರು ಆರು ಆಯಿಜಿ ನಾಂಡ ಏರೆಲ್ಲ ಬುಡಯರು ಬಾರಿ ಜೋರಪ್ಪ ಇಂಬೆರು ಬಾರಿ ಜೋರಪ್ಪ ರಾಜೇಶ ಮುಕುಲೆನ ಒರಿಯೇ ಮಗೆ ಆಯರೆ ಒಂತೆ ಪೋಕರಿಯಾಯೆ ತೂಯರೆ ಮಾತ್ರ ಎಡ್ಡೆ ಹುಡುಗೆ ದಂಡ ಅತ್ತಪ್ಪ ಇಂಬೆ ದಂಡ ಅತ್ತಪ್ಪ ನಿರೆತಾಯಿಲ್ಲ ಇಂಬೆರಿನ ತೂಲೆ ತಿಮ್ಮಪ್ಪೆ ಪಂಡ ಆರೆ ತೂಲೆ ಊರುಡು ಎಡ್ಡೆ ಜನ ಆಲಾಂಡಳ ಲಡೈಡು ಬಾರಿ ಬೀಸೆ ಇಂಬೆರು ಲಡೈಡು ಬಾರಿ ಬೀಸೆ ಆರೆಗ್ ತಕ್ಕ ಬುಡೆದಿ ಇಂಬೆರು ಪುಷ್ಪ ಪಂಡದ ಇಂಬೆರ್ನ ಪುದರ್ ಲಡೈಗ್ ಬೋಡಿದು ಕುಲ್ಲುನ ಬುದ್ಧಿ ಅರೆಡ ಇಜ್ಜಪ್ಪ ಖಂಡಿತ ಆರೆಡ ಇಜ್ಜಪ್ಪ ಮಾಟ ಮಂತ್ರ ಮಲ್ಪೊಡು ನಾಂಡ ಉರುಗು ಪೂರ ಇಂಬಿನಿ ಬೋಡು ಬತ್ತಿನ ಜನ ಕುಲೆ ಕಿಸಿಲೆ ಪೂರ ಪೂಜಿದೆ ಬುರ್ಪೆ ಇಂಬೆ ಪೂಜಿದೆ ಬುರ್ಪೆ ಇಂಬೆರೆನೆ ತೂಲೆ ರಾಮಾಯಣೆ ಮಾನ ಮರ್ಯಾದೆ ಇಂಬೆರಿಗೆ ಮಲ್ಲೆ ಉರುದ ಜನ ಕುಲೆ ಪಾತೆರಕೇನುನ ಪಿತ್ತಲೆಗೆ ಬಿದಾರು ಇಂಬೆರೆ ಪಿತ್ತಲೆಗೆ ಬಿದಾರು ಒಂಜಿ ದಿನ ದಾದಾಂಡು ಪಂಡ ಅಂದಂಬೆ ಶಾಲೆಗೆಂಚಲ ಪೋಯ್ದತ್ತ ಅಂದಂಬೆ ಈತ ಮುಟ್ಟ ಶಾಲೆ ಉಂಡು ಅಕ್ಲು ಬುಡ್ದು ಪೈರು ಬಂದು ಸೀದ ಪೀರ ಬೈದತ್ತ ಅಕ್ಲು ಪೊಂಡದಾನೆ ನಿಕ್ಕು ಹೊರಗೆ ಪೋರಾಕುಜ್ಜ ದುಡ್ಡು ತಿಕ್ಕನ ದಿನಕ್ಕೂ ನೂದು ಸರ್ತಿ ಅಂಗಡಿ ಬೋದು ಕುರ್ಕುರೆ ಕಣೇರ ಹಾಕೊಂಡು ನಿಕ್ಕು ಬಾರಿ ದಸನ ಅಂತುಂಡು ಉಂಟು ನಿನ್ನ ಪೊಪ್ಪ ಬರಡು ಪೊಪ್ಪ ಹತ್ತೆರ ರೆಂಕ್ ದಾಲ ಬೋಡಿಗೆಜ್ಜಿ ಆರ್ದಾಲ ಈರ್ನಾಥ ಜೋರ್ ಇಜ್ಜೇರು ಅಂದ ಯಾನು ಮಾತ್ರ ಜೋರತ್ತ ಈ ವರಿ ಪನೀರ ಬಾಕಿತ್ತ ಊರು ಪೂರ ಪಂಡದಾಂಡು ಉಂಟು ನಿನ್ನ ಟೀಚರ್ ಬಂದ್ಪೆ ನಿನ್ನ ಬೇರೆ ಪುಡಾಲೆಕ ಹಾಕಿರಂತೆ ಟೀಚರ್ ಹಾಕುಜೇರು ಟೀಚರ್ ಎಂಗ್ಲಿಗೆ ಪೆಟ್ಟುಗೊರಿಯರ ಕೇಸ್ ಅವನಿಗೆ ಬೊಕ್ಕನ ನಾನು ನಿಕ್ಲಿಗೆ ಬುದ್ಧಿ ಕಲ್ಪೇರೆ ಆ ದೇವರೇ ಬರೋಡತ್ತೆ ಜಾನಕಿ ಓ ಜಾನಕಿ ದಾನೆ ಅಪ್ಪೆ ಮಗನ ಬಾರಿ ಗಲಾಟೆಗೆ ಏನಂತಂದು ರಾಜಸ ಶಾಲೆ ಬಂದು ಜನ ಅಂದು ಪುಷ್ಪಕ್ಕ ಈತ ಆದಿ ವರ್ಷದ ಶಾಲೆಗೆ ಪೋಂದಲ್ಲಿ ನಾನಲ್ಲೇ ಹೊರಗೆ ಪೋರಾಪಜಿಗೆ ಇಂಬೆದಾನೆ ಇಲ್ಲೇ ಬಾಲೆನಾ ಈರ ನಮಗೆ ಬುಡ್ದು ಬಯಗೆ ಇಂಬೆ ಸೀದಾ ಬೀರ ಬೈದೆ ಅಂದ ಇನಿ ಎಂಚಲ ಆಡತ್ತ ಎಲ್ಲ ಈಲ ಎಂಚನ ಉಮೇಶಲು ಒಟ್ಟಿಗೆ ಪೋಲೆ ಅವ ಅವು ಎಲ್ಲ ಇವತ್ತೇನ ಎಲ್ಲ ಹೋಪೆ ಅವೊಂದು ಪುಷ್ಪಕ್ಕ ಈರು ದಾನಿಚ್ಚಿ ಬತ್ತರು ಎಂಚನ ಇಲ್ಲ ಕಾರಣ ಬರಕುಡು ಅಂಗಡಿ ಪೀರ ಬಣ್ಣ ಚಾತ ಪಡಿ ಬರೋದು ಬೈದರು ನನ್ನ ಕೂಡ ಏರ ದೊಂಬು ಗಾತು
ಅವ್ವಿ ಜನನು ಕುಜಪ್ಪಡೆ ಸರಕಾರ ಕೊರ್ನ ಧರ್ಮದರಿ ಐನು ತಿನ್ನಿರ ಮುಕ್ಲೆಗ್ ದಿನ ಅಲ್ಲ 50 ರೂಪಾಯಿದ ಮೀನು ಕೊಡು ಅವದಾನೆ ಧರ್ಮಗೂ ತಿಕ್ಕೊಂಡ ಸರಿ ಪೊಡಿ ಕರಪೆ ಪಣ್ಲಿಕ ನಿಕ್ಲೇನ ಇಲ್ಲದ ಸೇಮದ ಮಣಿ ಸರಿ ಉಂಡ ಎಲಂಚಿ ಒಂಜಿ ಹೊಸ ಮದ್ಮೈ ಮದ್ಮಲ್ ಬರ್ಪೆರು ಒಂಜಿ ಎಲ್ಲೇ ಸಮ್ಮನ ಉಂಡು ಉಂಟು ಉಂಟು ಅವು ಮೂಳೆ ರಿಪೇರಿ ನಾತೆ ಅವು ಎಂಟ್ಲಗ ಮಾತಾಡ್ತದ ಊರಿಡೀ ತಿರ್ಗೊಂದಿಪ್ಪುಡು ಸರಿ ಪೊಡಿ ಕಣಪ್ಪೆ ದಾಯಿಂಚ ಉದಾಸೀನ ಮಲ್ಪರ ಮಗ ಎಡ್ಡೆ ಬುದ್ಧಿ ಕಲ್ಪಿರದ ಶಾಲೆಗೆ ಪೋಪುನಿ ಅಂದ ಈರ್ ನಮಗೆ ಶಾಲೆಗೆ ಹೋವಂದೆ ಒಂಜಿ ವಾರ ಗುಡ್ಡೆಡು ಗೊಲ್ಲದು ಗೊತ್ತುಂಡ ಅಂದ ಓ ದೇವರೇ ಮೆಲ್ಲಬನು ಪುಷ್ಪಕ್ಕ ದೇ ಚಾದ ಬಿಡಿ ಇರ್ ಪಿರಕ ನೋಡಿ ಜಾವೆ ನಾನಂಜಿ ದಿನ ಯಾಲ ದಾಯಗಾನ್ಲ ಬರ್ಪೆತ್ತ ಪಣ್ಲೆಕ್ಕ ನಿಕ್ಲೆನ ಮಲ್ಲ ಪಿನ್ನದ ಚಾರ್ಜರ್ పొడితులు ಬಯ್ಯಗ ಬರ್ಪೇವೆ ಆವು ಯಾನು ಬರ್ಪೆ ಎಂಡ ಕಂಡನಿ ಯಾನು ಓಡపోతను ಅಂತ ಬೊಬ್ಬೆ ಪಾಡೋದಿಪ್ಪೆರು ಆವು పోదువలే ಅನ್ನಂಬೆ ಶಾಲೆಗೆ ಎಂಚಲ పోయజత్త ಉಲೈ ತೊಂದ್ರುಡು ಕುಂಡಿಂಡು ಪೋ ಐನಾಡಲದೇನು ఒక ವೈಕ್ಲಾವೆ ಬಲ ಹೋಯ್ ನಾಗಪ್ಪ ದೂರ ಹೋದಿಲ್ಲ ಯಾನು ಪೇಟೆ ಹೋದಿಲ್ಲೆ ಒಂತೆ ಸಾಮಾನು ಹೊಡಿತೀನಿ ಎಂತೆಲ್ಲ ಟಿವಿಗೆ ರಿಚಾರ್ಜ್ ಮಾಡಿ ಕೊಡಾಂಟು ಅಂದ ಅಕ್ಕಿದಾನೆ ಏನು ಮಾಡ್ತು ಬರ್ಪ ಇಲ್ಲಲ್ಲ ಹೆಚ್ಚಿನ ಇಜ್ಜಲ್ಲ ಕುಲ್ಲೋಲಿ ಮರ ಆ ಟಿವಿ ಜನ ಎನ್ನ ಬಿಡಿ ನಿದ್ದೆ ಬರಲ್ಲ ಅಂದಪ್ಪ ದಾರವೆನಿಸೂರು ಆಂಡ ಎನ್ನ ಬಿಡುತ್ತಿ ಆ ತೆರ ಸಾಧ್ಯ ನಿಜ್ಜಿ ಒಂಜಿ ಮಿಂಗನಗ ನನ್ನ ಮಿಂಗನಗ ಕುಡ್ಡೊಂಜಿ ಎಂಚಲ ಹೊಡ್ತಿಮ್ಮಪ್ಪನ್ನ ಕರೆಂಟ್ ಬಿಲ್ ಕಟ್ಟೆರು ಇಜ್ಜತ್ತ ಟಿವಿ ಹೆಚ್ಚಾತ ಕುಡಿಯರಂಜಿ ಬಾಕಿ ಅಂದಂದು ಬಯ್ಯಡು ಬೇಗ ಮೀದು ಬತ್ತು ಕುಲ್ಲುನಾಗೆ ಜಾ ತಲ ಬಜ್ಜನೆ ಪೂಜೆ ಉಂಡ ಅಂದೇನಪ್ಪೋಡು ಇನಿ ಭಾಗ್ಯಲಕ್ಷ್ಮಿ ಬತ್ತಲ ಕೆಂಡ ಸಂಪಿಗೆ ಯಾರಲ್ಲಂಡ ಅವೇ ಸುದ್ದಿ ಜೋಕ್ಲು ನಂದೆ ಜೆತ್ತನಲ್ಲ ಅಲೆ ಗೊತ್ತಾಪ ಎಂಚಲಾವಡು ಈ ಟೀ ಜಡಿ ಸೆಟ್ ಕಣ್ಣನಿ ಬಡದ ಪಾತ್ರೆಯಲ್ಲಿ ಇಚ್ಚಿ ನಡ ಯಾರೆಲ್ಲ ಇಜ್ಜಿ ಜೋಕದಲ್ಲ ಪಾತ್ರೆಂಡ ಕೂಲಿ ತಯಾರು ಒಂಜಿ ಬಾಕಿ ಪಾತ್ರೆ ಉಂಡ ಮರೆಯ ಆ ಸರ್ಕಾರದ ಗೃಹಲಕ್ಷ್ಮಿ ಆತ ಅಂದು ಈ ಪಸರಚಿತ ದೆಸೆಟ್ ನಾವಂಜೇ ಪಲ ಸರಿ ಪರಜ್ಜಿ ಆಲೊಂಜಿ ಮಣ್ಣಂಜಿ ಅಡಿಗೆ ಮಾಡ್ತಿತ್ತಲ್ಲ ಐನು ತಿಂದೇಕ 3 ದಿನ ಜಿಲ್ಲಾಬು ಆ ಪೂರಪ್ಪಡ್ ಏನೊಂಜಿ ಸೊಸೈಟಿ ಒಂಜಿ ಲೋನ್ ಮಲ್ಪ್ಲೈ ಎಂಕ ಚೂರು ದುಡ್ಡು ಆಗತ್ತಿತ್ತನು ಒಂಜಿ ಜಾಮೀನು ಕೊರುವಣ ಅಂದ ಎಂಕವೇ ಅವನಿತ್ತನು ನಮ್ಮನೆ ಮನೆ ಪಂಡದು ನಾನವರೇನು ಅಗತ್ಯನೇ ಇಜ್ಜಿ ಏರ್ವೆತ್ತಾಯಿ ತಮ್ಮಯ್ಯ ಪಾಟೋಡು ಲೋನ್ ಇಚ್ಚಂದು ಓ ಉಲಾಪುಜಿ ಏತ್ ಮಲ್ಲ ಲೋನ್ ಉಂಡೇ ಉಂಡು ಅಂದು ನಮ್ಮ ಒಂಜಿ ದಿನ ಒಟ್ಟಿಗೆ ಪೋಯಿ ಅವೇ ನಾ ಪನ್ನೆಲೆಕ್ಕ ರಿಚಾರ್ಜ್ ದುಡ್ಡು ಕೊಡ್ತಿಂದ ಮತ್ತೊಂದು ಮರಪನ್ನೆ ಮರೆಯ ಎನ್ನ ಬಡ್ತಿ ನಾಲ್ಕನೇ ನೆರೊಂದುಲ್ಲಲ್ಲ ಎಂಕಿಲ್ಲ ಸಯ್ಯರ ಸಾಧ್ಯನೇ ಇಜ್ಜಿ ಅಂದಂದು ಅಗ್ಲ ನೆರಡೆ ಈ ಪಕ್ಕಿಲಾಗುಲ್ಲ ಸರಿ ಪೋಯ್ ರಿಚಾರ್ಜ್ ಪಾಡು ಅವೇ ಹೌದಿಮ್ಮ ಬನ್ನ ಪುಷ್ಪಕ್ಕ ಓ ಪುಷ್ಪಕ್ಕ ಓ ಪುಷ್ಪಕ್ಕ ಓ ಜಾನಕಿ ಅಪ್ಪೆ ಮಗೆ ಒಟ್ಟಿಗೆ ಬೈದರು ತೋಲೆ ಪುಷ್ಪಕ್ಕ ಈರ್ನ ಮಗೆಲ ಎನ್ನ ಮಗೆಲ ಶಾಲೆ ಬಿಡ್ದೊಂದು ಬನ್ನಾಗ ಲಡಾಯಿ ಮಾಡ್ದೊಂದು ಬೈದರು ತೂಲೆಗೆ ಕಲ್ಲು ದಗ್ಗದ ಕರೆ ಒಟ್ಟೆ ಆಯ್ತಂಡು ಅಂದ ಎನ್ನ ಮಗೆ ಕಲ್ಲು ದಕ್ಕೇನ ಆಯ ಅಂಚರ್ನ ಬಾಲೆ ಅತ್ತತ್ತ ಅಂದು ಆಯ ನಟ ಏಪಲ ನಟ ಈ ಮಲ್ಪೆ ನೀ ಕಲ್ಲದಕ್ಕೆ ತೂಲೆ ಮಂಡೆ ಹೊಟ್ಟೆ ಆತನು ಎಂಚಿನ ಮಲ್ತಾಗ ಲದನ ಬೊಚ್ಚನ್ನ ಮಲ್ತಿಪಡು ಐಕ್ಕಾಯ ಕಲ್ಲು ದಕ್ಕಿ ಪಂಡ ಬೇ ಸುಳ್ಳು ಪಂಪಿನಂದು ಪಣ್ಣೊಂದುಲ್ಲರಾ ಅಂದು ಇಜನಿ ದಾಯ ಎನ್ನ ಮಗೆ ಕಲ್ಲು ದಕ್ಕುವೆ ಒರ ಕುಲ್ಲುಲೆಯೇ ಎಕ್ಕಾರ್ದು ಐನ ಪಣ್ಣೊಂದುಲ್ಲೇರು ಅಂಚ ಮಲ್ಪನ ಎತ್ತು ಇಂಚ ಮಲ್ಪನ ಎತ್ತಂದು ಬೊಕ್ಕದಾನ ಎನ್ನ ಮಗೆ ಸುಳ್ಳು ಪಂಪನ ಕಣ್ಣು ಬುಲ್ಲಾದು ತೂಲೆ ఆయన ತರೇನು ಇಂಬೇಲ ಅಂಚಿನ ಬಾಲ ಆತು ಯಾಲ ಎಡ್ಡಿ ಬುದ್ಧಿ ಕಲ್ಪಾದೆ ಅಂದಪ್ಪ ಬಾರಿ ಎಡ್ಡೆ ಬುದ್ಧಿ ಕಲ್ಪದ ಶಾಲೆ ಬೋಡುದು ಮಾತ್ರ ಗೊತ್ತುಜಿ ಶಾಲೆಗೆ ಲೆತ್ತಂದು ಬರಣ್ಣ ಮಗೆ ಬೋಡು ಇದ್ದಾಗ ದೂರ ಪಡಂದುಲ್ಲ ಒರ ಕುಲ್ಲುಲೆ ಜೋಕ್ಲು ಅಂಚ ಮಲ್ಪೇರು ಇಂಚ ಮಲ್ಪೇರು ಪನ್ನೆರ ಬಲ್ಲಿ ಅಕ್ಕಲು ಜೋಕ್ಲು ತಪ್ಪು ಮಲ್ಪೇರು ನಮ್ಮ ಬುದ್ಧಿ ಪನ್ನೋಡು ಅಂದಪ್ಪ ಎಂಕ ದಾಲ ಗೊತ್ತುಜಿ ಎನ್ನ ಮಗಕ್ಕೆ ಎಂಚ ಬುದ್ಧಿ ಪನ್ನೋಡು ನಿನ್ನಡ ಕಲ್ಪೊಡಾತೆ ನಿನ್ನಂಚಿನಾಗ್ಲೆ ಕಲ್ಪನಾಗತ್ತೆ ಎಂಕ ದಾಲ ಇಜ್ಜಿ ಬಲಂಬೆ ಪೋಯ್ ಮುಕ್ಲೆಡ ಪಾತಿರ್ದು ದಾಲ ಪ್ರಯೋಜನ ಇಜ್ಜಿ ನನ್ನ ನೀಲಿ ಕಲ್ಲದಕ್ಕೆ ಮಲ್ಲ ಕಲ್ಲೆ ತುಂಬುದಾಡು ಬಲ ಪೋಲ ಪೋಲ ನಾಚಿಗಿಜ್ಜನಾಲು ಕಲ್ಲು ತುಂಬುದು ಬಾಡು ಬೊಕ್ಕದಾನ ಅನ್ಪುಡು ನೆಂಕುಲು ಹೊತ್ತುಲು ಮಲ್ಲ ಮಾರಾಣಿ ಪಂಚಾಯತಿಗೆ ಬೈದಾಲು ನಾಗಪ್ಪ ಓ ನಾಗಪ್ಪ ಓ ನಿಮ್ಮ ಕದಾನೆ ಅಲ್ಪ ಸಾದಿಗೆ ಬೇಲಿ ಬಾರ್ದತ್ತ ಎಕ್ಲ ಪೋಪ್ನ ಬಾರ್ನೇಂಚ ಓಲ ಸಾದಿಗೆ ಬೇಲಿ ಬಾರ್ನ ಎನ್ನ ಜಾಗಕ್ಕೆ ಬೇಲಿ ಬಾರ್ದೆ ನಿಕ್ಲ ಜಾಗಕ್ಕೆ ಬೇಲಿ ಬಾರ್ಲಿ ಅಂದ್ರೆ ಎಕ್ಲೆ ಸಾದಿ ಬಿಡತ್ತ ಎಕ್ಲ ಪೋಪ್ನ ಬಾರ್ನೇಂಚ ಏರ್ ಪಂಡೆರೆ ಸಾದಿ ಬಿಡು ನಮ್ದು
ನಮ್ಮ ತುಂಬು ಎಡ್ಡೆಡಿತ್ತ ಸಾದು ಗೊತ್ತಿತ್ತೆ ಬರ ನಿನ್ನ ಬುಡತಿ ಬಾರಿ ಬಾರಿ ಪಾತಿರಲಿಗೆ ಇತ್ತೆ ನಿನ್ನ ಬುಡತಿನ ನಾಲ್ಕು ದಿನಕ್ಕೆ ಸಾದಿತ್ತಲ್ಲ ಕನಾಂಡು ಬೊಕ್ಕದಾಲೆ ಎನ್ನ ಮಗಿ ನಮಗನ ತರೆ ಬಡತ ಒಂದು ಲಡಾಗಿ ಬೈತಾಲಿಗೆ ಲಡಾಗಿ ಬೈತನ ತಿಮ್ಮಪ್ಪ ನಾ ವಿಷಯ ತೆರೆ ಪೆರ ಬೈತೀನಿ ಇತ್ತದಾಲೆ ಸಾದಿ ಬುಡ್ಪಾನೆ ಇಜ್ಜ ಇಜ್ಜಿ ಆಪಣಂತ ಎಲ್ಲ ತೂಪೆ ಸಾದಿ ಎಂಚ ಬುಡ್ಪಾರ್ನ ಎಂಕ್ಲ ಗೊತ್ತುಂಡು ಪಾರ್ನ ಬೇಲಿ ಎಂಚ ದೆಪ್ಪದಲ್ಲ ಈ ಕೋಲ ಕೋಲ ಏಂಡಲ್ಲ ಕೈಕ ಕಾಜು ವಾರ್ತುಕೊಳ್ಳುತ್ತಿದ್ದೆ ಕೆಂಚ ಬುದ್ಧಿ ಕಲ್ಪದಲ್ಲ ಕೈಕ ಕಾಜಿ ಮಾಡೋಣ ಕೋಲ ಮಾಡೋಣ ದುಃಖ ಈ ಪೋಲ ಪೋಲ పొడిది పన్నెల నలుపునాయ పోల పోల ಅಣ್ಣ ಓ ಅಣ್ಣ ಏ ಗುರ್ತಾಯ್ತ ಯಾನ ಈ ಊರುದಲ್ಲ ಮದಿಮಾದಿ ಈ ಊರುಡುಲ್ಲೆ ಅಂದ ಏರ್ನ ಮಗಳು ಯಾನ ಬೈಲಿದ ಮಾರಪ್ಪಣ್ಣನ ಮಗಳು ಎನ್ನ ಪುದರ ಜಾನಕಿ ಬಂದದು ಓ ಅಂದ ಎಂಗ ಗುರ್ತನೆ ತಿಕ್ಕಿದಿದಿ ತೂ ಅಂದೆ ತೋರ್ಸಾಂಡೆ ಎಲ್ಲಿ ಅಪ್ನ ತೂಯಿನಾತ ಅವ್ವಂದು ಈರ ಮುರಣಿ ಎಂಕ್ಲಿನ ಬರಿತ ಇಲ್ಲಡಿಗು ಪೊಣ್ಣು ತುಯ್ಯರ ಬೈದರಿಗೆ ಪೊಣ್ಣು ಏರುಗು ಅಂದಂದು ಎನ್ನ ಮಗಕ್ಕೆ பொண்ணு ಒಂದು ಆತಂಡು ನಿಶ್ಚಯದ ದಿನ ತೂದು ಬೈದೆ ಅಂಚ ಅಗ್ಲಿಗೆ ತೆರಿಪಾಗ ಪಾಂಡಿದು போந்துள்ள ಅಂದ ಛೇ ಛೇನಾ ದಾನ ನಿನಗೆ ಸಮಾಧಾನ ಇಜ್ಜ ಯಾನ ಸಮಾಧಾನ ಇಜ್ಜಿ ಪಂಡ ಹಾಕೊಂಡ ಪೂರ ಆದು ಆತುಂಡು ಅಂಚದಾಲಜ್ಜಿ ಇಂದು ಮದ್ದಿಮೆ ಪೂರ ತೆರಿಯಂಡು ಎಡ್ಡೆತ್ತ ಎಲ್ಲದಾಲ ಹೆಚ್ಚು ಕಮ್ಮಿ ಆರ ಬಲ್ಲಿ ದಾಲ ಹೆಚ್ಚಿನ ಪಾನು ಅಂಚತ್ತು ಯಾನ್ಲ ಒಂಜಿ ಪೊಣ್ಣು ಎಲ್ಲ ಏನಡ್ದಾದಂದು ಮದಿಮೆ ಒಂದು ತೆರ ಬಲ್ಲಿ ಅಂಡ ನಿಕ್ಲೆ ಅಂಚಿನ ಎಡ್ಡಂತ ನಗ್ಲೆ ಮೋಸ ಇರಲ್ಲ ಬಲ್ಲಿ ಐಕ್ಕ ಪನ್ನೊಂದುಲ್ಲ ಈ ಪೊದು ನಿಕ್ಲೆಗೆ ಬೊಡ್ಚಿತ್ತಂಡು ಅಂತ ಆ ದೇವೇರೆ ನೀನಾನೆ ಎಂಕಿ ತಿಳ್ಕ ಮಲ್ತಿನ ವಿಷಯ ಎಂಚಿನ ವಿಷಯ ನಿಕ್ಲು ತೂಯಿನ ಪೊಣ್ಣು ಬಾರಿ ರಂಬೆ ರಂಬೆಲೆ ಕೊಲ್ಲಲು ಅಂಡಲ್ನ ಬುದ್ಧಿಂಡತ್ತೆ ಬಜಿ ಕುರ್ತೆಲು ಬುದ್ಧಿ ಬೊಕ್ಕಲ್ಲ ಅಪ್ಪೆ ಪುಷ್ಪಲ್ಲತ್ತ ಆಲು ಮಲ್ಲ ಶೂರ್ಪನಕ್ಕಿ ಇಂದರ್ದ ಹೆಚ್ಚಿಗೆ ದಾಲ ಪನ್ನೋಡು ಒಂದು ತೋಜಿಜಿ ವಿಷಯ ತೆರಿನ ಎಡ್ಡಾಂಡ್ ಯಾನ್ ಇತ್ತನೆ ಪೋತು ಒದ್ದು ಆಪುಜಿ ಪಂಡದು ಬರ್ಪೆ ಈ ತಿಕ್ಕನ ಎಡ್ಡಾಂಡ್ ಆತ ದೂರದ ಬೈದರತ್ತ ಬಲೆ ಒಂಜಿ ಬಾಜಲ್ ಬರ್ತು ಪೋವಲಿ ಬೋಡ್ತಿ ಬೋಡ್ತಿ ತುಂಬ ಪೋತು ಒದ್ದು ಆಪುಜಿ ಪಂಡದು ಬರ್ಪೆ ಆವು ಬೋದು ಬಲೆ ಎಡ್ಡೆ ಆತುಂಡು ಇನಿ ಪುಷ್ಪನ ಚರ್ಬಿ ಪೂರ ಜಾರುಂಡು ಏನಡ ಲಾಡಾಗಿ ಬರ್ಪಲು ಆಲು ಮಲ್ಲ ಶೂರ್ಪನ ಕ್ಯಾಂಡ ಯಾನಲ್ಲ ಅಪ್ಪೆ ಅತ್ತೆ ನಮ್ಮ ಚಿತ್ರಣ ದೇಶ ಬಾರಿ ಎಡ್ಡೆಂಡು ಇಜ್ಜನ ಆತ್ ಮಲ್ಲ ಪೊತ್ತು ಬರ್ತೆ ನೆಂತು ನಿಜನ್ ಐನ ವಿಮಲ ಕಲ್ಪನ್ಪುಡಿ ನಮ್ಮ ಚಿತ್ರನಲ ಪ್ರಕಾಶಲ ಜೊತೆ ಸಿನಿಮಾದ ಹೀರೋ ಎಲ್ಲ ಕೊಂಡುಂದು ಅಂದು ಆತ್ ಬಂಗಾರ ವಾಡ್ಲಿ ಮದಿಮೇದ ಖರ್ಚುದುಲೆ ಪನ್ಪನಿ ಈ ಕಾಲೋಡು ಊಲಾಕಿನ ಒತ್ತೊಂಡಿರತ್ತ ಅವೇ ಮಲ್ಲ ವಿಷಯ ಅತ್ತೆ ಇತ್ತ ನಮ್ಮ ನೆರೆ ಕರೆತಗ್ಲಿಗೆ ಎದ್ದು ಬಂಜಿಬೇನೆ ಅವಂತುಂಡದ ಅಣ್ಣ ಬಂಜಿಬೇನೆ ಅಂಡ ಅಗ್ಲೇ ಕಸಾಯ ಬರುವೇರು ಅವು ಪ್ರಕಾಶನ ಪೊಪ್ಪತ್ತ ಅಂದು ಅಂದು ಆರೆ ನಿಶ್ಚಯದ ದಿನ ಅಂಡ ಅಂದು ಪೋ ನೀರು ಬಾತೊಂದು ಬಲ ಅದೇ ನಮಸ್ಕಾರ ನೀರು ತೆತ್ತಲ್ಲಿ ಅಪುರ ದಾಳ ಬರ್ತೆ ಬಲೆ ಬಲೆ ಕುಲ್ಲುಲೆ ಈ ದೊಂಬುದ ವೆಚ್ಚ ಎಂಕ ಮಲ್ಲ ವಿಷಯ ಅತ್ತೆ ಆಂಡ ಎನ್ನ ಮಗಕ್ಕೆ ಪೊದ್ದು ಪಾತೆರ್ದ ಆಯ್ನ ವೆಚ್ಚ ಹೆಚ್ಚಿಗೆ ಆತುಂಡು ಬಂದ ಹೆಚ್ಚಿನ ವಿಷಯ ಯಾನಣ್ಣ ಏರ್ಲದಾನ ಪಂಡೆರ ಪಂಪುನಿತ್ತಿನ ಪಣದ ಕುಳ್ಳುವೆರ ಎಂಕುಲು ಒಂಜಿ ಮರ್ಯಾದಿಗ ಕುಟುಂಬದಾಗಲು ನಿಕ್ಕಲ್ ನಂಚನೆ ನೆರೆಕರೆದಾಗಲು ಆಂಡ ಇತ್ತ ವಿಷಯ ಗೊತ್ತಾಂಡೆ ಈ ಪೊದ್ದು ಆ ಪೂಜಿ ಪಂಡದು ಪೋಯಿಂದು ಬೆತ್ತ ಯಾಂ ಬರ್ಪ ಉತ್ತುಲೆ ದಾದ ವಿಷಯನು ಪನ್ಲೆ ಅಲ್ಲ ಪೋವಡೆ ಅತ್ತೆ ಪಂಪುನಿತ್ತಿನ ಪಣಂದೆ ಕುಳ್ಳುವೆರ ಪಂಡರತ್ತ ಇದು ಏನಲ್ಲ ಇದು ದಾದನ ಏರ ದಾಳ ಪಂಡಿದು ಕೊಡ್ತಿಪ್ಪಡು ಏರ್ ಪಂಡು ಪನ್ಪನ ಅಗತ್ಯನೇ ಇದ್ದಿ ಇಂದು ಪುರ ಆಯ್ನನೇ ಬೇಲೆ ಅದಿಪ್ಪು ಆಯ ಮಿನಿ ಆ ಬರ್ತೈಲೆಲ್ಲ ಮಾರಿಲೆ ದಾದನ ಮಲ್ತಿಪ್ಪಡು ಅಕ್ಲಿ ಮಿನಿ ಮಲ್ತಿದ ಅಂದಾಡ ಅಗ್ಲೇನ್ ದಾದ ಮಲ್ಪೇತುಲ್ಲ ಜೈಲಿರು ಕುಲ್ಲುಂಡಲ್ಲ ಮಲ್ಲೇಜಿ ಪೋದು ಉಂದತ್ತನ ನಾನೊಂಜಿ ಬರು ಏನಂಚಿ ಪೋದು ಬರ್ಪ ಆವು ಪೋದು ಬಲೆ ಬಾಲೆ ಎಂಚಾಂಡ ಮಗ ಜ್ವರ ಕಮ್ಮಿ ಆಂಡ ಇಜ್ಜಿ ಜಾಸ್ತಿ ಅವನುಂಡು ಚಳಿ ಆಪುಂಡು ಕಡಿಮೆ ಆಪುಂಡು చెప్పు ಬುಡೋರ ಡಾಕ್ಟರ್ ಅನ್ಬೋದು ವರ್ಕಾವ ಇಂದೇ ಯಾನ್ ಪನ್ಪನಂತೆ ಕೇಳಲೆ ಇಂದು ಡಾಕ್ಟರ್ನ ಮಾಡಿದ್ರೆ ಗುಣಾಪನೆ ಒತ್ತು ಬರಿತ ಇಲ್ಲದ ಮಾರಿಲು ಅದನ್ನು ಮಾಸದಿಪ್ಪಡು ಇಜ್ಜಿಂಡ ಡಾಕ್ಟರ್ನ ಮರ್ದು ಕೊಣತ್ತಲೆ ಕಾಣೆ ಜ್ವರ ಜಾಸ್ತಿ ಆಪುಂಡು ಆ ದುಪ್ಪೆರಲಾವು ಅಂಡ ಗೊತ್ತಾಪುನಿ ಅಂಚ ಅಕ್ಕಲು ಮತ್ತಿದ್ದೀನಿ ಅಂದು ಅದ್ರಲ್ಲಿ ಮಾತ್ರ ಅಂಚನೆ ಬಿಡೆ ನೆಲ ಸಂತಾನ ಮಂತು ಬಿಡುವೆ ಇಂದೇ ಕಲೆಂಜಿ ಮಲೆಟ್ ಮಲ್ಲ ಮಂತ್ರವಾದಿ ಬರ್ತದೆಗೆ ಮುಕ್ಲೆ ಗೊಂಜಿ
ಮರ್ದಿಗ್ ಆಡೆ ಪೋಂಡೆ ಎಂಚ ಅಂಚನೆ ಮಲ್ಪುಗ ದಾಲ ಬಾಲಕ ಮಿನಿ ಬಸ್ವ ಕೊಡ್ತಾರ ಅಂಡಕೇನ್ವೆ ಆವು ಬೋದು ಬಲೆ ಅಮ್ಮ ಚಲಿ ಹಾಕೊಂಡು ಬತ್ತೆ ಮಗ ಬತ್ತೆ ಒಬ್ಬ ಪೋತಿರ ಮರ್ದ ಬತ್ತೊಂದು ಬರ್ಪಿರ ರಡ್ಡು ಬೆಚ್ಚ ಬೆಚ್ಚ ಮನಸ್ಸು ಮಲ್ಪು ಅವ ಬಲ ಹೋಯ್ जय भद्रकाली ओम ह्रीं क्लीं जय भद्रकाली ओम ह्रीं क्लीं जय भद्रकाली ಮಂತ್ರವಾದಿಲೆ ದಾನೆ ದಲ ಕಷ್ಟ ಬತ್ತಂಡ ಮಂತ್ರವಾದಿಲೆ ಎನ್ನ ಮಗೆ 10 ವರ್ಷದೈ ಕೆಲವು ದಿನ ಜ್ವರ ಬರೊಂದುಂಡು ಅಂಡ ಮರ್ತು ಪನ್ನ ಕಮ್ಮಿ ಆಪುಂಡು ಕುಡೊಂಜಿ ಗಲಿಗೆ ಹೆಚ್ಚಿಗೆ ಆಪುಂಡು ಮರ್ತು ಮರ್ತು ಸಾಕಂಡತ ಅಂದಂದು ದಾಲ ಕಮ್ಮಿಯೇ ಆತಿಜಿ ಬುರ್ತು ಬುರ್ತು ಜ್ವರ ಆಡ್ತುಂಡ ಅಂದಂದು ಅಂಚ ಆವಡೆ ಪಂಡ ಅರ್ಥ ಐಜಿ ಅವು ನಿಕ್ಲೆಗೆ ಅರ್ಥ ಅಂದು ನಿಕ್ಲೆಗೆ ಏರ ಸರಿ ಜನಕ್ಲು ಏರ ಒಪ್ಪುಡು ಅಂದಂದು ಎಂಕವೇ ಸಂಶಯ ಸಂಶಯನೇ ಬುಡ್ತಿ ಬುಡ್ತಿ ತೂದೇ ಬುಡ್ಕ ಒಂಜಿ ಲಿಂಬೆ ಪುಲಿ ಮಂತ್ರಿ ತುದು ಕೊಡ್ಪೆ ಅವೇ ತೂಲ ಎಂಚಿನ ಉಂಡು ತುಲ ಪತ್ತೊಂದು ಕೊಯ್ದು ತುಲ ಓ ದೇವರೇ ಇದ್ರ ನೆತ್ತರ್ ಜತ್ತೊಂದುಂಡು ಈ ಇಡೆಗೆ ಎಡ್ಡ ಕೊಡ್ತು ಬತ್ತ ಇಚ್ಚಿಂಡ ಇಂಚನ್ನ ನೆತ್ತರ್ಗೆ ಹಾಕಿದ್ದು ಜೀವ ಬೋತು ಅತ್ತಾಯ್ಜಿ ಈ ಇಡೆಗೆ ಎಡ್ಡ ಕೊಡ್ತು ಬತ್ತ ಇಚ್ಚಿಂಡ ಇಂಚನ್ನ ನೆತ್ತರ್ಗೆ ಹಾಕಿದ್ದು ಜೀವ ಬೋತು ಎಂಚಲಾವಡು ನನ್ನ ಎಂಚಿನ ಚಲಿ ನಿನ್ನ ಬುಡದಿನ ನಾಳೆ ಇನ್ನ ಇದ್ದಾನೆ ಇನ್ನ ಬುಡದಿನ ಇನ್ನ ಬಂಗ ನಡೋದಿತ್ತು ಇರು ದುಡ್ಡು ಬಸ್ ಬರ್ಪೆ ಎಂಚಲ ಅವು ಅವ ಮಂತ್ರದಿಲ್ಲ ಹೋದ್ ಬರ್ಪೆ ಅವು ओम ह्रीं क्लीं जय भद्रकाली ओम ह्रीं क्लीं जय भद्रकाली ಮಂತ್ರಾದಿಲ್ಲ ತಾನೆ ದಲ ಹೆಚ್ಚು ಕಡಿಮೆ ಆತಂಡ ಅಂದಂದು ಒಂತೆ ಜಾಗೇಂಡು ಅಂಡ ಸರಿಗಟ್ಟು ನೀರಿಜ್ಜಿ ದುಂಬು ನೆರೆಗರೆ ಎಡ್ಡೆ ನೀರಿಗೋರಂದಿತ್ತೇರು ಇತ್ತೆ ಪರಿಹಾರಗ್ಲ ಆ ನೀರಿಗೆ ತೊಂದರೆ ಆತನು ಬ್ಯಾಂಕಡೆ ಸಾಲ ಮಲ್ತದು ಮಗಲೇ ಬತ್ತನ ಪೊದ್ದುಲ ಅದತ್ತು ಮಂಡೆ ವೆಚ್ಚ ಸೀದಿ ಇಡೆಗೆ ಬತ್ತೆ ಏರಾತಾಲ ಮಾಟ ಮಂತ್ರ ಮಂತದೇರ ಕಂಡದತ್ತ ಅಂದು ಅವೇ ಸಂಶಯ ಈ ತರ ಮಂತ್ರ ಮಂತದು ಕೊಟ್ಟ ಪತ್ತೊಂದು ಓಂ ಇದು ದಾದಾರೆ ನಲಿಪುಡು ಇದ್ದಿನ ಇಂಚನ ಊರೂರು ತಿರ್ಕೊಂಡು ಹೋತು ಊರೂರು ನಲ್ತೊಂದು ತಿರ್ಕೊಂಡು ಹೋತು ನಿಕ್ಕೇರ ಆವಂದಿನ ನಕ್ಲು ಏರ ಒಪ್ಪಡತ ಅಂದು ಏರ್ ಪಂಡದ ಪಂಪನ ಅಗತ್ಯ ನೆಜ್ಜಿ ಒಂದು ಪುರ ಆಯನ ನೆಬೇಲೆ ಮಂತ್ರಾದಿಲೆ ಎಂಕಿಂಚ ಮತ್ತು ನೆಗೆ ದಾಲ ಮಲ್ಪೆರಾಪುಜೆ ಆಯರಾಪುಡು ಅಂತ ಕಷ್ಟಲುಂಟು ಅಂತ ಖರ್ಚಿಲುಂಟು ನನ್ನ ಖರ್ಚಿದ ಬಗ್ಗೆ ದಾಲ ದಿವರೆಜ್ಜಿ ಏತಾಪುಣ ಬಲ್ಲೆ ಕಮ್ಮಿಡ್ಲು ಒಂದು 20,000 ಕೊಡವು 20,000 ಆಪುಣ್ಣು ಮಾತ್ರ ಮಲ್ಪು ಹೌದಲ್ಲ ಸುಲಭದ ಬೇಲೆ ಹತ್ತತ ಏನು ರಾಟು ದಿನ ಕರೀತ ಬರ್ಪೆ ಒಂತೆ ಜಾಗ ಎಂಡು ಜಾಗೇನ ಮಾರುವೆ ಜೀವೋಡ್ದು ಮಲ್ಲೆ ಜಾಗೆ ಹತ್ತದೆ ಹೋದು ಬರ್ಪ ಅವು ಓ ಬತ್ತಾರಾ ಡಾಕ್ಟರ್ ದಾಣಿ ಮಂಡ್ಯರು
ಡಾಕ್ಟರ್ ನಾಳು ಜೋಲ್ ಅಂತೀರು ಜೋರು ಮಾಡ್ತೀರಾ ದಾಯೆ ರಾಜನ ಎತ್ತೇಡು ಮಲೇರಿಯಾ ಉಂಟು ಒಂದು ಬೈದನಿಗೆ ಒಂಜಿ ವೇಳೆ ಡಾಕ್ಟರ್ ಮಲ್ತಿಜಿಂದ ಜೀವ ದಿಕ್ಕದೊಂದಿಗೆ ಮಾಟ ಅಂತೇಳಿ ಪೂರ ಡೋಂಗಿ ಅಂಡೇರು ಅಂದ ಛೇ ಎನ್ನ ಬಂಗಾರ ಅಡೋದು ಇದು ಹಾಗೆ 20,000 ಕೊರಿಯರತ್ತ ಅವು ಎನ್ನ ಅಪ್ಪೆಲ್ಲದ ಸತ್ತು ದುಂಬೆ ಸಾಲಡು ಮುರುಕುದಾರು ನನ ಹಿರಿಯಗ್ ಬಂಗಾರ ಮಲ್ಲ ಉಂಡ ಒಳ್ಳೆ ತುಚ್ಚಿಂಟ ಉರ್ದೇರೊಂಜಿ ತುಂಡಿ ಬಂಗಾರ ಇಚ್ಚಿ ಅಂದಂದು ಸತ್ತ ಮೇಲೆ ದುಃಖ ಎಟ್ಟೆ ಮೇಲೆ ಬುತ್ತಿ ಬಂದ್ಕರತ್ತ ಯಾನಿ ಅಂಚನೆ ಮತ್ತ ಮಂತ್ರ ಹಿಡಿಪೋಯಿನ ಬಂದು ನಲ್ಲಿ ಇಯ್ಯತ್ತ ಇತ ಬ್ಯಾಂಕ್ ಹಿಡಿದು ದುಡ್ಡಿಗೆ ಅಂತ ನಿಮಗೆ ಅಂದಂದು ಈ ರೀತಿ ಎಂಕು ದೂರು ಬಾಡ್ನ ಬೋಡ್ಚಿ ತೀರಿಂದ ಆನೆ ಸೊಂಟ ಪೊಲ್ತು ಬಾಡ್ಲೆ ನಾನು ನಮ್ಮ ಸುದ್ದಿಗೆ ಬರೆಯದ ಬಲ್ಲಿ ಅಂಡ ಗಲಟೆ ಹೋಗು ನೆಂಚಿನ ಇಂದೇ ವಿಷಯ ಉಂಡು ಯಾನು ಕೋಡೆ ಕಣತನ ಎನ್ನ ಹೊಸ ಚಪ್ಪಲ್ನ ಅಕ್ಲ ನಾಯಿ ಕೊನದು ಬೋತುಂಡು ಯಾನು ಪೋದು ಜೋರು ಮಲ್ಪುವೆ ಈರು ಪಿರಾವುಡು ಬಲೆ ಈ ತುಂಬುಕೋ ಯಾನಂಜಿ ತೊನ್ನೆ ಹೊತ್ತು ಮಾರ್ಪೆ ಆವು ಬೇಗ ಬಲೆ ಅತ್ತೆ ಸಾಲ ಸಾಲ ಪಂಡು ಜಾಗನ ಪೂರ ತುಂಡು ತುಂಡು ಮಲ್ತದ ಮಾಡ್ತಾಂಡು ನಾನು ದೆಪ್ಪೆನ್ನ ಮಾಡ್ದು ತೀರ್ವ ಒಂಜಿ ಪೊನ್ನನು ಕೊನೆರುಂಡು ನೆನಪುಂಡ ఒక ఇచ్చిన మల్పిని మూజి వెలుగు దుడ్డు వాడతాండు నీరిచ్చందే సయ్యరాకుండా ఈ ఆలెల్లక నీడలో ఉంటే బంగారు ఇస్తుండాదు బ్యాంకులో ఆసాల ఊరుట్లో ఆసాల సాది నడపార గొత్తిజి లెత్తదకేను వేరు ఈ ఏ పాలెడలు అడ్డగొరిన ఆడికి సుక్క అనేది ఒక్కదానే అగులు మల్తిను తూదు మణిపై కుళ్ళడ పొద్దు తప్పైన తూలగానే ఉరి ఉరి ಬರ್ಕೊಂಡು ಅವೇ ಅಂತ ಕುಲ್ಯರ್ಲ ಅಪ್ಪ ಜತ ಅಕ್ಕಳು ನನ್ನವರ ನಮ್ಮ ಸುದ್ದಿಗೆ ಬತ್ತೆಂದ ಕೈ ಬಾಸೆಡಿಗೆ ನೀರ್ಗೆಲ್ಲಾಕ ಅಂತ ಜೈಲಿನ ಕುಲ್ಲುಂಡಲ ಮಲ್ಲೆ ಪುಷ್ಪ ಓ ಪುಷ್ಪ ನಿಕ್ಲೆಗೆ ನಾಯಿ ಸಾಂಕ್ರೆ ಬೆಲೆ ದಾಯಗ್ಯಾ ಎಂಕ್ಲ ನಾಯಿ ಸಾಂಕ್ರೆ ನಿನ್ನ ಎಂಚಿನ ಕಂಟುಕೊಂಡಿಯಾ ಅಂದ ಯಾನ ಗೋಡೆ ಕಣತನ ಎನ್ನ 200 ರೂಪಾಯಿ ತಾ ಹೊಸ ಚಪ್ಪಲ್ ನಿಕ್ಲ ನಾಯಿ ಕೊನದು ಬೋತುಂಡು ಅಂದ ಅವನ ಐಕ್ಯ ತಾನೆ ಗೊತ್ತು ನೀನು 200 ರೂಪಾಯಿ ಚಪ್ಪಲ ನಾನು 400 ರೂಪಾಯಿ ಚಪ್ಪಲಿ ಅಂದೆ ಈಗಲೇ ಮತ್ತೆ ನಿಗ್ಲೆ ಜಾಗ್ರತೆ ಮಲ್ಪೆ ರಾಬುಜ ಅಂದ ಜಾಗ್ರತೆ ಮಲ್ಪುವೆ ನನ್ನ ಮೀನಿ ನಿಕ್ಲ ನಾಯಿ ಎಂಕ್ಲ ಬಾಕಿಲಿಗೆ ಬತ್ತುಂಡ ವಿಷ ಪಾಡ್ದು ಕೆರ್ವೆ ನೆನಪುದಿಲ್ಲ ಕೇರು ಕೇರು ಕಾಜಿಬು ಮಾಡ್ತಿದ್ದೀನಿ ಎಂಚಲ ಕತ್ತೆ ಬಿನಿ ಜಾತಿ ತಗ್ಲತ್ತ ಏರಿಯ ಕತ್ತೆ ಜಾತಿ ತಗ್ಲು ನಾಳೆ ಗೊಂತೆ ಒಯ್ತು ಪಾತೇರು ಓಟನೆ ಮಣ್ಣಿನ ಜಾಗೃತೆ ನಾಳೆ ವೈದ್ಯ ಬಾಧ್ಯರು ನಿನ್ನ ಬುಡೇ ದಿನ ಬಾಡು ಮುಲ್ಪಾರ್ದ ಪೇರನ ನಿಗ್ಲ ಜೀವೋರಿಡು ನಾನು ಕೆರ್ಪನ ಇನ್ನ ಭಾರ್ಯ ಒಂದೊಂದು ನಾಳೆ ಓಡ್ತು ಕುಳ್ಳು ಅಂತಲ್ಲ ಈ ಭಾರ್ಯ ಬಲ 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 ಬಾಡ್ಲೆ ಏನು ಸೊಂಟ ಪಲ್ತು ಬಾಡ್ಲೆಯ ಆಡ್ಲೆ ಅಣ್ಣ ತಾರ ಬಿಡಪ್ಪುಲೆ ಅಯ್ಯೋ ಅಯ್ಯೋ ಕೆರ್ಬೇರಂತ ಅಯ್ಯೋ ತೋಯರ ಒಂಜಿ ಸೂತ ಕಿಟಿನ ಅಜಾಗ್ರತೆ ಮಲ್ತಂಡ ಅವು ಇಡೀ ಇಲ್ಲಿನ ಪೊತ್ತಾವು ಊರನ್ಲ ಪೊತ್ತಾವು ಪಗೆತ ಕಿಟಿ ಎಡ್ಡೆಪುನು ಎಂಚ ಭಸ್ಮ ಮಲ್ಪುಂಡೊಂದು ಈ ರಡ್ಡೆ ಇಲ್ಲದ ಕತೆಟ್ಟು ತೆರಿಯೋಳಿ ಬುದ್ಧಿದ ಅಂತಿ ಜೋಕ್ಲೆನ ಪಾತ್ರ ಕೇಂದ್ರ ತಪ್ಪು ಸರಿನ ಆಲೋಚನೆ ಮಲ್ಪಂದೆ ಸುರುವಾಯಿನ ಗಲಾಟೆ ಒಡೆಮುಟ್ಟ ಎತ್ತಾಂಡು ನಿರಕರೆಟ್ ಕೊರೊಂದು ದೆತ್ತೊಂದು ಇತ್ತಿನಕ್ಲು ಪಗೆವಾನಿ ಆಯರು ಪಗೆ ಸಾಧಿಸರೆ ಇಜ್ಜಾಂದಿನ ಪೂರ ಮಲ್ತೊಂಡೆರು ಮಾಟ ಮಂತ್ರ ಪಂಡದು ಡೋಗಿ ಮಂತ್ರವಾದಿಗೆ ಸಾರ ಸಾರ ಕೊರಿಯರು ಆಂಡ ಪಡೈನಿ ದಾದ ಸಾಲದ ಪುದೆ ತುಂಗೊಂಡೆರು ಬಂಗಾರು ಜಾಗೆ ಮಾರಿಯರು ಕತ್ತಿ ದೊಣ್ಣೆಡು ಹಾಕೊಂಡೆರು ಪರಿಣಾಮ ದಾದ ಆಂಡು ನಾಗಪ್ಪನ ಕೈ ತೀರ್ಥಮಿತ್ತು ಪೋಪುಜಿ ತಿಮ್ಮಪ್ಪನ ಸೊಂಟೊಡು ಬಲನೇ ಇಜ್ಜಿ ಬದುಕಿಗೆ ಬೇತೆ ಸಾದಿ ಇಜ್ಜಿ ಇಂಚಾಂಡು ದಾಯೆ ನೆರೆಕರೆತ ಪಗೆ ಒಂಜಿ ಗುಣ ಆವಂದಿನ ಸೀಗದ ಲೆಕ್ಕ ಆಪತ್ಕಾಲಡು ನಮ್ಮ ಮಕ್ಳು ಬರ್ಪು ನಡೆದು ದುಂಬು ಬರ್ಪು ನಕ್ಲೆ ನಮ್ಮ ನೆರೆಕರೆತಕ್ಲು ಕಿರಿಕಿರಿ ದಾಂದೆ ಎಡ್ಡೆಡೆ ಇತ್ತಿನ ಪರ್ವತದ ಲೆಕ್ಕ ಬತ್ತಿನ ಸಮಸ್ಯೆ ಮೈಂದ ಲೆಕ್ಕ ಮಾಯ ಆಪುಂಡು ಒಂದು ರಡ್ಡೆ ಇಲ್ಲದ ಕತೆ ಅತ್ತು ಊರದ ಕತೆ ಒಂಜಿ ಊರದ ಕತೆ ಅತ್ತು ನಾಲೂರದ ಕತೆ ಇತ್ತೆ ಪಲ್ಲೆ ನಿರೆಕರೆ ಕಿರಿಕಿರಿ ದಾಯಿ ನಿರೆಕರೆ ಕಿರಿಕಿರಿ ದಾಯಿ ವಂದನೆಗಳು ವಿದ್ಯಾರ್ಥಿಗಳಿಗೆ ಮುಂದೆ आज का युग इंटरनेट का युग है सोशल नेटवर्किंग एक क्रांतिकारी खोज भी है इसमें नए नए साइट्स आज है फेसबुक व्हाट्सएप आरकुट लिंक्डइन शेयरचैट इंस्टाग्राम आज का ट्रेंड है रील्स गाने को नाचने के लिए आ रहे हैं हमारे लड़कियां
ರೀಲ್ಸ್ ಹಾಡಿಗೆ ನರ್ತಿಸಲಿದ್ದಾರೆ ನಮ್ಮ ವಿದ್ಯಾರ್ಥಿನಿಯರು. ಇದೀಗ ನಿಮ್ಮ ಮುಂದೆ ರೀಲ್ಸ್ ನೃತ್ಯ. இது சப்பா பீட்டு கொளுத்துக்கடா. மஜாப்பா மஜாப்பா. சிக்கி தவிக்கிது மால தங்கம் மஞ்சள தங்கம் மாத்து அடிக்க மங்கள தங்கம் ஓல தங்கம் ஒதுக்கு தங்கம் ஓங்கி தட்டிக்கும் புத்திக தங்கம் மால தங்கம் மஞ்சள தங்கம் மாத்து அடிக்க மங்கள தங்கம் ஓல தங்கம் ஒதுக்கு தங்கம் ஓங்கி தட்டிக்கும் புத்திக தங்கம் ನಿನ್ನಾಣೆ ನಾನು ಬೆಂಕಿಯಲ್ಲೂ ತಂಪು ಕಂಡೆನು ನನ್ನಾಣೆ ನಾನು ಬೆಂಕಿನಲ್ಲೂ ಅಂದ ಕಂಡೆನು ಮಾವನ ಮಗಳು ನನ್ನ ಮೋಹಿಸಿ ಬಂದಾಗ ಮಾವನ ಮಗಳು ನನ್ನ ಮೋಹಿಸಿ ಬಂದಾಗ மதுரை அழகுல மாட்டு கொம்பு திமிரல ஆவி நெஞ்சு சிக்கி வாடி என் கருப்பட்டி பார்த்தா பத்து தீப்பட்டி மாம நெஞ்சு பத்தி கிருச்சே மருள ஏறிட எடுத்தா இசைய நிவிர வரந்தா உடுத்துற வேட்டிய போல ஒட்டிக்கிட்டு வாழ போறேன்டா Bloody bugger. Hey, பட பட தோப்புல வாலிபால் ஆடலாமா ஆட்டும் சாப்பிட சைக்கிள் கப்பல கிழக்கு மூடி போடலாமா நாக்குல முக்கையே தொட்டவே நானடி பார்வையால் இசையே தொட்டவே நீயடி தாமரை பூவுக்கும் தண்ணிக்கும் என்னைக்கும் சண்டையே வந்ததில்லை மாமன அள்ளி நீ தாவணி போட்டுக்க மச்சினி யாரும் இல்ல എന്റെ മേട ചുമക്കി കമ്മൽ എന്റെ പെൺ കട്ടോട് പോയേ എന്റെ പെണ്ണ് ബ്രാൻഡി കുപ്പി എന്റെ അമ്മ കുടിച്ചു എന്റെ മേട ചുമക്കി കമ്മൽ എന്റെ പെൺ കട്ടോട് പോയേ എന്റെ
എന്റെ പെണ്ണെ താണ്ടിക്കുട്ടി എന്റെ മാ കുളിച്ചിട്ടിട്ട് എന്റെ മേട ജിമക്കി കമൽ എന്റെ പെണ്ണോണ്ട് പോയി എന്റെ പെണ്ണെ താണ്ടിക്കുട്ടി എന്റെ മാ കുളിച്ചിട്ടിട്ട് ನೋಡಿವಳಂದಾವ ಮುತ್ತಿನ ಮಾಲೆ ಚಂದಾವ ನೋಡಿವಳಂದಾವ ಮುತ್ತಿನ ಮಾಲೆ ಚಂದಾವ ಇವಳು ಯಾವೂರ ಚಲುವೆ ಶಿವ ವಂದನೆಗಳು ವಿದ್ಯಾರ್ಥಿಗಳಿಗೆ. ಮುಂದೆ ಒಂದು ತುಳು ನೃತ್ಯ. ಮೂಡಾಯಿ ಘಟ್ಟದ ಕಡೆ ತೂದು ಕೋರಿಕಿಲೆ ಪುಣಿಗೆ ಪಡ್ಡಾಯಿ ಕಡಲ ಕಡೆ ತೂದು ಪೆತ್ತಾಕಿದ ಸೇರುಣಿಗೆ ಇಂಚಿತ್ತಿ ಮನ್ನಡು ದೈವದ ಗಗ್ಗರದ ಸರ ಭಕ್ತಿದ ಗಾಲಿ ಬೀಜ ಆದಳು ಕಂಬುಲಡು ರಟ್ಟುನ ಕೆಸರು ಬನ್ನಡು ಪೊರ್ಲಾಂಡು ತೆಂಬರು ದೊಟ್ಟು ಕೇನಿನ ಸೊರಪುಲೆ ತಾಲು ಕೆಬಿನ ಅರ್ಲಾದಳು. ಇದು ನಮ್ಮ ಹೆಮ್ಮೆಯ ಕರುನಾಡಿನ ಒಂದು ಸುಂದರವಾದ ದೃಶ್ಯ, ಹೇಳಿದಷ್ಟು ಮುಗಿಯದ ಮೇರು ವೈಭವ. ಇಂತಹ ಪ್ರಕೃತಿಯ ಮಡಿಲಲ್ಲಿ ಜನಿಸಿದ ನಾವು ನಿಜಕ್ಕೂ ಪುಣ್ಯವಂತರು. ಜಾತಿ ಭೇದ ಈ ಪಂದೆ ಒಂಜಪ್ಪೆ ಜೋಕುಲಾದು ಬದುಕುನ ಈ ತುಳುವೆರ್ನ ಅಂಚನೆ ಈ ತುಳುನಾಡದ ಪೊರ್ಲನು ಪೊರ್ಲಾಯಿನ ಪಜ್ಜು ಪಾಡೊಂದು ನಮ್ಮನೆದುರು ಪ್ರದರ್ಶನ ಮನ್ಪರುಲ್ಲೇರು. ಜೋರಾದ ಚಪ್ಪಾಳೆಯಿಂದ ಸ್ವಾಗತಿಸಿ.
ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮೆನಗೆ ತುಳುವೆರೆ ಬಂಗಾರು ಮನಸ್ಸು ತಮ್ಮನ ಮಲ್ಮಾಣದ ಪೊರ್ಲು ತುಲೆ ಪೊರ್ಲು ಪೊರ್ಲು ಈ ತುಳುನಾಡು ಸಾರ ಎಸಳುತ್ತ ತಾಮರ ನಮ್ಮ ಭಾಷೆ ವಂದನೆಗಳು ವಿದ್ಯಾರ್ಥಿನಿಯರಿಗೆ. ಮುಂದೆ ಶ್ರೀರಾಮ ಜಯರಾಮ ರಘುರಘುರಾಮ ಎಂದು ಶ್ರೀರಾಮನನ್ನು ಸ್ಮರಣೆ ಮಾಡುತ್ತಾ ಬರುತ್ತಿದ್ದಾರೆ ನಮ್ಮ ವಿದ್ಯಾರ್ಥಿನಿಯರು. शिव शंकर हर हर शंकर जय जय शंकर दिगिरारा प्रिय तांडव शंकर प्रकट शुभंकर प्रलय भयंकर दिगिरारा शिव शिव शंकर हर हर शंकर जय जय शंकर दिगिरारा प्रिय तांडव शंकर प्रकट शुभंकर प्रलय भयंकर दिगिरारा ओम परमेश्वर पर ओम निखिलेश्वर हर ओम जीवेश्वरेश्वर कररारा ओम मंत्रेश्वर स्वर ओम यंत्रेश्वर स्थिर ओम तंत्रेश्वर वर नावेरा शिव शिव शंकर हर हर शंकर जय जय शंकर दिगिरारा प्रिय तांडव शंकर प्रकट शुभंकर प्रलय भयंकर दिगिरारा ఆకాశలింగమై ఆవహించరా ఢమ ఢమ ఢమమని డమరుక ధ్వని సలిపి జడతని వదిలించరా శ్రీవాయులింగమై సంచరించరా అణువణువున తన తనువున నిలిచి చలనమే కలిగించరా భస్మం చేసే అసురునే అగ్నిలింగమై ప్రవికారా వరదై ముంచై జనలింగమై ఘోరా వరమై వసమై ప్రబలమౌ భూలింగమై బలమిడరా
ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ರಣರಣರಂಗಾಧಿಪತೆ रामचंद्राय वेदसे रघुनाथाय नाथाय सीताय पतये नमः। ರಾಮ ನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ ಜೈಕಾರ. మనోజవం మారుతతుల్య వేగం, జితేంద్రియం బుద్ధిమతాం వరిష్టం, వాతాత్మజం వానరయూథముఖ్యం, శ్రీరామదూతం శిరసా నమామి. హనుమంత కేసరి నందన మారుతిరాయ వానర యోధ వాయుపుత్ర వజ్రకాయ దీన బంధువే ధీర జయ హనుమాన్. జయ హనుమంత కేసరి నందన మారుతిరాయ వానర యోధ వాయుపుత్ర వజ్రకాయ దీన బంధువే ధీర జయ హనుమాన్. రఘుపతి రాఘవ రాజా రామ ఎన్నుత్త ಹಾಡುವ ನಮ್ಮ ಹನುಮ.
ಶಕ್ತ ರಾಮನ ಮುಖ್ಯ ಪ್ರಾಣ ಹನುಮ ಹನುಮನ ಪ್ರಾಣ ರಾಮನಾಮ ರಾಮನ ಮುಖ್ಯ ಪ್ರಾಣ ಹನುಮ ಹನುಮನ ಪ್ರಾಣ ರಾಮನಾಮ ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್ ಭಕ್ತಿಲಿ ಶಕ್ತಿ ಕಂಡನೋ ಹನುಮ ರಾಮನ್ನೇ ಗೆದ್ದು ಬಿಟ್ಟನೋ ಭಕ್ತರನ್ನು ನಿತ್ಯ ಕಾಯುವ ಮಾರುತಿ ಪ್ರೀತಿಯಿಂದ ಬಂದು ಹರಸುವ ಇದು ರಾಮ ಮಂತ್ರ ಸಾರ ಹನುಮಂತನ ಶಕ್ತಿಯ ಪಾರ ರಾಮ ಲಕ್ಷ್ಮಣರ ಹೊತ್ತೋನಯ್ಯ ಪುಟ್ಟ ಮಕ್ಕಳ ನಾಯಕ ಆಂಜನೇಯ ಹನುಮಂತಪ್ಪ ಕಪಿರಾಯಪ್ಪ ಎಲ್ಲ ನಿಂದೇನಪ್ಪ ಕಣ್ತೆರೆದು ದಯೆ ತೋರಿ ಎಲ್ರೂ ಕಾಪಾಡಪ್ಪ ವಂದನೆಗಳು ವಿದ್ಯಾರ್ಥಿನಿಯರಿಗೆ. ಬಾರ್ ಬಾರ್ ಆತಿ ಹೇ ಮುಜ್ಕೋ ಮಧುರ ಯಾದ್ ಬಚ್ಪನ್ ತೇರಿ ಗಯಾ ಲೇ ಗಯ ತು ಜೀವನ್ ಕಿ ಸಬ್ಕೆ ಮಸ್ತ್ ಖುಷಿ ಮೇರಿ. ಹೌದು ಸ್ನೇಹಿತರೆ, ಬಾಲ್ಯದ ಆ ನೆನಪುಗಳು, ಆ ದಿನಗಳು ಅದೆಷ್ಟು ಸುಂದರ ಸುಮಧುರ ಅಲ್ಲವೇ? ಮತ್ತೊಮ್ಮೆ ಮರಳಿ ಬಾ ಓ ಬಾಲ್ಯವೇ, ಮರಳಿ ಬರುವೆಯಾ ಬಾಲ್ಯವೇ. ಬಾಲ್ಯದಲ್ಲಿ ಹಾಡಿಕುಣಿದ ಹಾಡುಗಳಿಗೆ ಹೆಜ್ಜೆ ಹಾಕುತ್ತಾ ತಮ್ಮ ಆ ಬಾಲ್ಯದ ದಿನಗಳನ್ನು ಮತ್ತೊಮ್ಮೆ ಮೆಲುಕು ಹಾಕುತ್ತಿದ್ದಾರೆ ನಮ್ಮ 8ನೇ ತರಗತಿ ವಿದ್ಯಾರ್ಥಿಗಳು.
ಮೂಡಾಯಿ ಘಟ್ಟದ ಕಡೆ ತೂದು ಒಳ್ಳೆ ನಮ್ಮೆಷ್ಟ್ರು ಏನ್ ಕೇಳು ಎಸ್ಎಸ್ಸೋ ನಟ ನಟ ಯಮಸ್ತಾರೆ ಊರ್ಗೆಲ್ಲ ಫೇಮಸ್ ಒಳ್ಳೆ ನಮ್ಮೆಷ್ಟ್ರು ಏನ್ ಕೇಳು ಎಸ್ಎಸ್ಸೋ ನಟ ನಟ ಯಮಸ್ತಾರೆ ಊರ್ಗೆಲ್ಲ ಫೇಮಸ್ ಗೆದ್ದ ಕುಸ್ತಿಯ ಗೆದ್ದ ಎದುರಿಲ್ಲ ಪೈಲ್ವಾನಿಗೆ ಎದ್ದ ಮಣ್ಣಲ್ಲಿ ಎದ್ದ ಎದುರಾದ ಬಿರುಗಾಳಿಗೆ ನಾಯಕ ಈ ಬಜರಂಗಿ ರಂಗಿ ರಂಗಿ ಕಣ್ಣಲ್ಲಿ ಕಣ್ಣು ಇಡಲೇ ಬೇಡ ಗೌವ
ಕಡೆಗೆ ಬಾರೋ ಬೈಬಾ ಬಾರೋ ಬೈಬಾ ಗೆದ್ದ ಗೆದ್ದ ಕುಸ್ತಿಯ ಗೆದ್ದ ಎದುರಿಲ್ಲ ಬೈಬಾನಿಗೆ ಎದ್ದ ಎದ್ದ ಮಣ್ಣಲ್ಲಿ ಎದ್ದ ಎದುರಾದ ಬಿರುಗಾಳಿಗೆ ಹೇ ಮಲ್ಲ ಮಲ್ಲ ಜಗಜ್ಜಟ್ಟಿ ಮಲ್ಲ ವಾದ್ಯೊಳೆನ ಸ್ವರ ಸಂಗೀತಗೆ ನಮ್ಮೂರ್ದ ಮಣ್ಣೆಡೆಗೆ ಮಕ್ಕಳೆದ ಸ್ವರ ತೆಂಬರೆದ ಚೆಂಡೇದ ಓದಗಗೆ ನಮ ಪೂರ ಮಂಜಾನ ಬದುಕು ಭೇದ ಭಾವ ದೂರಾಡ ಬರಿಕು ನನಸಾರ ಜನ್ಮನು ಕಡೆಗೊಡು ಮೂಲೆ ಕಾಸದ ಪೆಟ್ಟರು ಊರುದ ಪಿಲಿಕುಲು ನಲಿಪುನ ಪುರ್ಲು ಯಾನ ಪಾಸೆದ ಕಣ್ಣಿಡು ಊರುದ ಪೊಣ್ಣುಲು ತಿಳಿಪುನ ಮರ್ಲು ಯಾನ ಕಾಸದ ಪೆಟ್ಟರು ಊರುದ ಪಿಲಿಕುಲು ನಲಿಪುನ ಪುರ್ಲು ಯಾನ ಪಾಸೆದ ಕಣ್ಣಿಡು ಊರುದ ಪೊಣ್ಣುಲು ತಿಳಿಪುನ ಮರ್ಲು ಯಾನ. ವಂದನೆಗಳು ವಿದ್ಯಾರ್ಥಿನಿಯರಿಗೆ. ಹಲೋ 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 ಮೈಕ್ ಚೆಕ್ ಹಲೋ. ನಮ್ಮ ಶಾಲೆಯ ಈ ಒಂದು ಕಾರ್ಯಕ್ರಮವನ್ನು ನೀಡಿದಂತಹ ಎಲ್ಲ ವಿದ್ಯಾರ್ಥಿಗಳು ಬಹಳ ಪುಣ್ಯವಂತರು ಅಂತ ಹೇಳ್ಬೋದು. ಬ್ರಹ್ಮಕಲಶೋತ್ಸವದಂತಹ ಒಂದು ಪುಣ್ಯದ ಕಾರ್ಯಕ್ರಮದಲ್ಲಿ ಈ ದೊಡ್ಡ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ನೀಡುವುದಕ್ಕೆ ನಮಗೆ ಶ್ರೀ ಸುಬ್ರಹ್ಮಣ್ಯ ದೇವರ ಒಂದು ಪರಮ ಪವಿತ್ರವಾದಂತಹ ಈ ಒಂದು ಪುಣ್ಯ ಸ್ಥಳದಲ್ಲಿ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿರುವಂತಹ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವ ಅಧ್ಯಕ್ಷರು, ಹಾಗೆಯೇ ಅಧ್ಯಕ್ಷರಾದ ಆತ್ಮೀಯರು ಹಾಗೂ ಸಹೃದಯರಾದಂತಹ ಶ್ರೀಯುತ ಸಂತೋಷ್ ಕುಮಾರ್ ರೈ ನಳಿಯಲು ಇವರಿಗೆ ಹಾಗೂ ಆ ಬ್ರಹ್ಮಕಲಶೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೆ ಹಾಗೂ ಸಮಸ್ತ ಊರಿನ ಭಕ್ತಾಭಿಮಾನಿಗಳಿಗೆ ಹಾಗೂ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಚಾಲಕರಾಗಿ ಬಹಳ ತುಂಬು ಹೃದಯದ ಸಹಕಾರವನ್ನು ನೀಡಿರುವಂತಹ ಡಾಕ್ಟರ್ ನಿರೀಕ್ಷಾ ರೈ ಇವರಿಗೆ ನಮ್ಮ ಶಾಲೆಯ ಪರವಾಗಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಶಾಲೆಯ STMCಯ ಕಾರ್ಯಾಧ್ಯಕ್ಷರು ಮತ್ತು ಸದಸ್ಯರು ಹಾಗೆಯೇ ಪೋಷಕರು ಮತ್ತು ವಿದ್ಯಾರ್ಥಿಗಳು ಎಲ್ಲ ಶಿಕ್ಷಕರ ಪರವಾಗಿ ಅನಂತ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸತತ 1.5 ಗಂಟೆ ಕಾಲ ನಮಕ್ ಬಾರಿ ಪೊರ್ತದ ನೃತ್ಯ ವೈವಿಧ್ಯ ಕಾರ್ಯಕ್ರಮ ನಾಟಕ ರೂಪಡು ಮನರಂಜನೆ ಮಲ್ತ್ಕೊಂಡಂಚಿನ ಸರಕಾರಿ ಪ್ರೌಢಶಾಲೆ ಮಣಿಕಾರ ವಿದ್ಯಾರ್ಥಿಗಳಿಗೆ ನಮ್ಮ ಬ್ರಹ್ಮಕಲಾ ಸಮಿತಿ ಆರ್ಥಿಕವಾದ ಅಭಿನಂದನೆಗಳು. ಇತ್ತೆ ಮಾತಾ ಜೋಕ್ಲು ಅಂಚನೆ ಟೀಚರ್ಸ್ಲ ವೇದಿಕೆಡು ಮತ್ತು ಉಂತೋಡು ಆಕ್ಲಿಗೆ ಸೇವಾ ಪ್ರಸಾದ ಅಂಚನೆ ಸ್ಮರಣಿಕೆಲ್ಲ ಕೊಯ್ಯರಲ್ಲೇರು ನಮ್ಮ ಸಾಂಸ್ಕೃತಿಕ ಸಂಚಾಲಕನ ಡಾಕ್ಟರ್ ವೀಣಾ ಸಂತೋಷ್ ರೈ ಬೊಕ್ಕ ಡಾಕ್ಟರ್ ನಿರೀಕ್ಷಾ ಶೆಟ್ಟಿ ಪ್ರೇಷ ರೈ ಮೇಕ್ಲು ನಮ್ಮ ಪ್ರೌಢಶಾಲಾ ವಿದ್ಯಾರ್ಥಿಗಳು ಸ್ಮರಣಿಕೆಲ್ಲ ಅಂಚ ಸೇವಾ ಪ್ರಸಾದಲ ಅನುಗ್ರಹ ಮಲ್ಪಡು ಅಂಚನೆ ಪಾಲ್ತಾಡು ಸುನೀಲ್ ರೈಲ ವೇದಿಕೆಗೆ ಹೋದು ಅಕ್ಲಿಗೆ ಗೌರವಾರ್ಪಣೆ ಮಲ್ತುಕೊರಡು ಬಂದು ಕೇನೋನು ಸ್ಮರಣಿಕೆಲ್ಲ ಸಾಲು ಪಾಡ್ದು ಗೌರವಾರ್ಪಣೆ ಮಲ್ಪಡು ಬಾರಿ ಪರ್ಲುದ ಕಾರ್ಯಕ್ರಮ ನಡಪಾದು ಕೊಡ್ತಿರು ನಮ್ಮಿ ನೆಲಟ್ ಸರಕಾರಿ ಪ್ರೌಢಶಾಲೆ ಮಣಿಕಾರ. ಸರಕಾರಿ ಪ್ರೌಢಶಾಲೆ ಮಣಿಕಾರ ಅಧ್ಯಾಪಕ ಶಿಕ್ಷಕ ವೃಂದ ಮಾತೆರೆಗಳ ಗೌರವಾರ್ಪಣಾ ಕಾರ್ಯಕ್ರಮ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಚಾಲಕರಾಯನಂಚಿನ ಡಾಕ್ಟರ್ ವೀಣಾ ಸಂತೋಷ್ ರೈ ನಲಿಲು ಬೊಕ್ಕ ಡಾಕ್ಟರ್ ನಿರೀಕ್ಷಾ ಶೆಟ್ಟಿ ಪ್ರೀಸ
ಪ್ರೀಸಾರ್ ರೈ ಬೊಕ್ಕ ಸುನೀರ್ ಪಾಲ್ತಾಡ್ ಮೆಗ್ಲೆಡ್ತು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿನ ಸೇವಾ ಪ್ರಸಾದ ಅಂಚನೆ ಸುಬ್ರಹ್ಮಣ್ಯ ಸ್ವಾಮಿನ ಸ್ಮರಣಿಕೆಯನ್ನು ಕರೆದು ಗೌರವಾರ್ಪಣೆ ಮಲ್ತೊಂದುಳ್ಳರು ಡಾಕ್ಟರ್ ವೀಣಾ ಸಂತೋಷ್ ರೈ, ಡಾಕ್ಟರ್ ನಿರೀಕ್ಷಾ ಶೆಟ್ಟಿ, ಪ್ರೀಸಾ ರೈ ಅಂಚನೆ ಸುನೀಲ್ ರೈ ಪಾಲ್ತಾಡ್ ಮೇಕ್ಲೆಗ ನಮ್ಮ ಬ್ರಹ್ಮಕಲ ಸಮಿತಿ ಹಾರ್ದಿಕ ಅಭಿನಂದನೆಗಳು. ಬಾರಿ ಬರಲದ ಕಾರ್ಯಕ್ರಮ ಚೋಕ್ಲನ ಕಾರ್ಯಕ್ರಮಗೂ ಮಾತಾ ರೀತಿದ ಪ್ರೋತ್ಸಾಹ ಕೊಡ್ದರು. ನನ್ನ ದುಂಬುಗಳ ನಿಕ್ಲ ಹೆಚ್ಚೆಚ್ಚಿನ ಇಂಚಿನ ಒಂಜಿ ಕಲಾ ವೇದಿಕೆಯನ್ನು ಅವಕಾಶ ಮಲ್ಪೆರ ನಿಕ್ಲೆಗ್ ಮಾತಾದಿಕಡ್ಲ ತಿಕಡು ಈ ಆರಾಧ್ಯ ದೈವ ಏನಂಚಿನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿನ ಅನುಗ್ರಹ ನಿಕ್ಲೆಗ್ ಮಾತಾ ಇಪ್ಪಡು ಪಂಡದು ಕೇನಂದು ಮಾತಾ ಪ್ರಾಧ್ಯಾಪಕ ವೃಂದ ಶಿಕ್ಷಕ ಶಿಕ್ಷಕರು SDM ಅಧ್ಯಕ್ಷರಿ ಮಾತೆರೆಗ್ಲ ಸೊಲ್ಮೇಲೆ